तदिनता तदिगिणतु तान्धी तद्दित्तिमिकिडदिनता तदिगिणतु तां दित्तिमिकिडदिल्लता तद्दिगिणतु तां दिविकिडदिल्लता तद्दिं तदिगिणतु तान्धी जोणुतगदी तद्दीं तगदीं जोणुदीं तत्तां तगिडदिगतां दीं जोणुतगदीं दीं तद्दीं जोणुतगदीं दीं तद्दीं जोणुतगदीं दीं तदीं 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 दीं तदीं दीं तदीं दीं तदीं दीं तदीं दीं तदीं दीं तदीं ಪುಷ್ಪಾಂಜಲಿಯನ್ನು ಆರಂಭದಲ್ಲಿ ಮಾಡಿ ತೋರಿಸುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಗಣಪತಿಯ ಸ್ತುತಿ ಗಜಾನನಯುತಂ ವಿಘ್ನ ನಿವಾರಕನಾಗಿರುವಂತಹ ವಿನಾಯಕನ ಕುರಿತಾಗಿರುವಂತಹ ಚಕ್ರವಾಕರಾಗ ಆದಿತಾಳದಲ್ಲಿ ಅಳವಟ್ಟಿರುವಂತಹ ಸುಪ್ರಸಿದ್ಧ ಗೀತೆ ಗಜಾನನಯುತಂ. गजाननयुतं गणेश्वरं 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 भजामि सततं सुरेश्वरं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं भजामि सततं सुरेश्वरं
सूरेश्वरं गजाननयुतं भजामि सततं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं ತಕ್ಕ ತಿಮ್ಮೆ ತರಗಿಡದಾಗ ತಕ್ಕ ತಿಮ್ಮೆ ತರಗಿಡದಾಗ ತಿತ್ತಂ ತಕ್ಕಿಟ್ಟ ತಿನ್ನ ತಿತ್ತಂ ತಕ್ಕಿಟ್ಟ ತಿನ್ನ अजेन्द्र पूजित विघ्नेश्वरो अजेन्द्र पूजित विघ्नेश्वरो गणादिसन्मुत पद पद्मकरं गणादिसन्मुत पद पद्मकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं भजामि सततं कुञ्जरभञ्जन चतुरधरकरं गुरुगुहाग्रजं प्रणवाकारं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ನರ್ತಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಮುಂದೆ ಈಶ ಪರಮೇಶ ಸದಾಶಿವ ನಟೇಶ ಶ್ರೀಕಂಠ ನಾಮಾಂಕಿತನಾದ ಮಹಾಲಿಂಗೇಶ್ವರನ ಪಾದಗಳಿಗೆ ಪೊಡಮಡುತ್ತಾ ಪಾಪಗಳನ್ನು ಕಳೆ ಕಷ್ಟಗಳನ್ನು ಪರಿಹರಿಸು ಭಯ ನಿವಾರಿಸು ಎಂದು ಈಶನಿಗೆ ತಲೆಬಾಗುತ್ತಾ ವೇದಿಕೆಯಲ್ಲಿ ಮೂಡಿ ಬರಲಿರುವ ನೃತ್ಯ ಈಶನೇ ಕೈಲಾಸನಾಥನೇ. ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने कैलासनाथने कृपाकरने भयहरने सलहौ ईशने सारंगधर गंगाधर अर्धनारीश्वर प्रभो सारंगधर गंगाधर अर्धनारीश्वर प्रभो चंद्रमकुटधर चर्मांबरधर नीलकंठने पाहि विभो चंद्रमकुटधर चर्मांबरधर नीलकंठने
ಭಯಹರನೆ ಕೃಪಾಕರನೆ ಭಯಹರನೆ ಸಲಗೋ ಈಶನೆ ಕೈಲಾಸನಾಥನೆ ಭಯಹರನೆ ಪಾಪಗಳ ನೀಗಿಸು ಶುಭಹರನೆ ಕಷ್ಟಗಳನ್ನು ಕಳೆ ಭಯಹರನೆ ಪಾಪಗಳ ನೀಗಿಸು ಶುಭಕರನೆ ಕಷ್ಟಗಳನ್ನು ಕಳೆಯೈ ಮೃಗಧರನೆ ಹೃದಯದಿ ಶಶಿಧರನೆ ಮೃಗಧರನೆ ಹೃದಯದಿ ಶಶಿಧರನೆ ತಾಂಡವಗೈ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಜಂ ಹರಿತಜಂ ಮೃಗುಧರಿತ ಕುಕುಧರಿತ ತಗಜಣುತಾಂ ಹರಿತಗ ಕುಕುಧರಿ ಜಣುತ ದೇವಿತ ರಿಂಗಿಣ ತೊಂಗಿಣ ತೊಂಗಿಣ ತೊಂಗರಿತಗ ಕುಕುಧರಿ ಜಣುತ ದೇವಿತ ರಿಂಗಿಣ ತೊಂಗಿಣ ತೊಮೀಶನೆ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ ಈಶನೆ ದೀನರ ಪೋರೆವ ಸಭಾಪತಿಯೇ ದೀನರ ಪೋರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿ ಬಾರೆಯ ದೀನರ ಪೋರೆವ ಸಭಾಪತಿಯೇ ದೈನ್ಯದಿ ಬೇಡುವೆ ಬಳಿ ಬಾರೆಯ ತಾಯು ಮಾನವನಾಗಿ ಕೂಸನು ಪೊರೆದೆ ತಾಯು ಮಾನವನಾಗಿ ಕೂಸನು ಪೊರೆದೆ ಎನ್ನನೀ ಪಾಲಿಸೆಯ ಬಂದು ಉದ್ಧರಿಸನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬಂದು ಉದ್ಧರಿಸನ ಕಲ್ದಪಗರನೆ ಮೋಕ್ಷವ ಕರುಣಿಸು ನಟರಾಜನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಬ್ರಹ್ಮ ಕಪಾಲವ ಕರದಲ್ಲಿ ಹಿಡಿದ ಘೋರ ರೂಪ ಭಯಂಕರನೆ ಭಸ್ಮಾಂಗರುಣ ಮಾಲಾಲಂಕೃತ ತ್ರಿನೇತ್ರನೇ ಲೋಕನಾಥನೆ ಭಸ್ಮಾಂಗರುಣ ಮಾಲಾಲಂಕೃತ ತ್ರಿನೇತ್ರನೇ ಲೋಕನಾಥನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಲಿಂಗರೂಪನೆ ಭುಜಂಗಮಾಲನೆ ಮಂಗಳಾಂಗನೆ ಮಹೇಶನೆ ಮೌನದಲ್ಲಿ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಮೌನದಲ್ಲಿ ಓಂಕಾರವ ಮೊಳಗಿಪ ವೇದರೂಪ ಭಗಂಡೇಶನೇ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಹರ ಹರ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ 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 ನರ್ತಿಸಿದ ಕಲಾವಿದರನ್ನು ಅಭಿನಂದನೆಗಳೊಂದಿಗೆ ಗೌರವಿಸುತ್ತಾ ಮುಂದೆ ಕಲಾಮಾತೆ ಸರಸ್ವತಿಯ ಕುರಿತಾಗಿರುವಂತಹ ರಚನೆ ಸಂಗೀತ ಸಾಮ್ರಾಜ್ಯ ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ. ಮುಂದಿನ ಪ್ರಸ್ತುತಿ ಕೌತ್ವಂ. ಕೌತ್ವಂ ಇದನ್ನು ಕವಿತ್ವಂ ಎಂದು ಕೂಡ ಕರೆಯುತ್ತಾರೆ. ದೇವರ ಎದುರಿನಲ್ಲಿ ದೇವರನ್ನು ಹೊಗಳುವುದು,
ರಾಜರ ಕಾಲದಲ್ಲಿ ರಾಜನನ್ನು ಹೊಗಳುವುದು. ಹೀಗೆ ದೇವರನ್ನು ರಾಜನನ್ನು ಹೊಗಳುತ್ತಾ ನಮೋಸ್ತುತೆ, ಜಯ ಜಯ ಮುಂತಾದ ಪದಗಳನ್ನು ಬಳಸುತ್ತಾ ಗೌರವಾರ್ಪಣೆ ಮಾಡುತ್ತಿದ್ದರು ಹಿಂದಿನ ಕಾಲದ ಆಸ್ತಿಕ ಬಂಧುಗಳು. ಮುಂದಿನ ಪ್ರಸ್ತುತಿ ವಿನಾಯಕ ಕೌತ್ವಂ. झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता तुम दित तुम तद्दिग्गे तक तुम दित तुम तद्दिग्गे तक तुम दित तुम तक तुम किट तुम तक तरिकिड तकता तुम दित तुम तक तुम किट तुम दळंगु तक तरिकिड तुम तज्झम तक झम तज्झम तद्दित्ताम आम ताम ताम दित तरिकिड तकता झम तक झम तज्झम तद्दित्ताम आम ताम ताम दित तरिकिड तकता कुंधा दिक कुंधा तारित किट तक झम तुम तरिकिड तक झम तरिकिड तक झलुकिड तक कुंधा दिक कुंधा तारित किट तक झम तुम तरिकिड तक झम तरिकिड तक झलुकिड
ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಢಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತದ್ದಿ ಕುಜೆ ಕುಜೆ ಢಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಡತಕ ತೊಂಕಿಡತಕ ನಂಕಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ವಿಜೇ ಗಿಣ್ಣನುತ ನಾರಣ್ಣ ಕವಿನುತ ಗಿಣ ಧೀ ಗಿಣ ಝೇ ಗಿಣ ಧೀ ಗಿಣ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟ ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ದಿತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತೈಗಿಡತಕ ತಜಂ ತಕಜಂ ತಜಂ ತದಿತಾಂ ಆಂ ತಾಂ ತಾಂ ದಿಕ್ ತರಿಗಿಡದಗ ಝಂ ತರಿಗಿಡದಗ ಝಂ ತರಿಗಿಡದಗ ಝಂ ಚಪ್ಪಾಳಿಯೊಂದಿಗೆ ನಮ್ಮ ತಂಡವನ್ನು ನಾವು ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಒಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಬಹಳ ಮುಖ್ಯ. ಒಂದು ಸೂಚನೆ, ದಯವಿಟ್ಟು ಎಲ್ಲರ ಗಮನಕ್ಕೆ, ತಮಗೆ ನೀಡಲಾಗಿರುವಂಥ ID ಕಾರ್ಯಾಲಯದಲ್ಲಿ ಅದರ ಬಗ್ಗೆ ವಿಚಾರಿಸಬೇಕು. ಊರಗೌಡರು ಬೇರೆ ಬೇರೆ ಜವಾಬ್ದಾರಿಯವರಿಗೆ ID-ಯನ್ನು ವಿತರಿಸಿದ್ದೇವೆ. ಈಗಾಗಲೇ ಗ್ರಾಮ ಸಮಿತಿಯವರಲ್ಲಿ ಅದನ್ನು ನೀಡಲಾಗಿದೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಸಭಾಂಗಣದ ಮುಂಭಾಗದಲ್ಲಿ ಕಾರ್ಯಾಲಯ ಇದೆ, ಆ ಕಾರ್ಯಾಲಯದಲ್ಲಿ ವಿಚಾರಿಸಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆಸನದ ವ್ಯವಸ್ಥೆಯನ್ನು ನಾವೆಲ್ಲರೂ ಸ್ವಲ್ಪ ಗಮನಿಸಿಕೊಳ್ಬೇಕು. ಇಲ್ಲಿ ಮುಂಭಾಗದಲ್ಲಿ ಗಣ್ಯ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವೇದಿಕೆಯ ಬಲಭಾಗದಲ್ಲಿ ಸ್ಥಾಪಕ ಸದಸ್ಯರಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆ ಇದೆ. ವೇದಿಕೆಯ ಎಡಭಾಗದಲ್ಲಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಳಿದಂತೆ ಎಲ್ಲ ಸಮುದಾಯ ಬಾಂಧವರಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೊಡುವಂಥ ಸೂಚನೆಯನ್ನು ಪಾಲಿಸಬೇಕು. ಅದೇ ರೀತಿಯಲ್ಲಿ ವಾಹನದ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಅಲ್ಲಿ ಪಾರ್ಕಿಂಗ್ನಲ್ಲಿ ನಮ್ಮ ಕಾರ್ಯಕರ್ತರು ಕೊಡುವಂಥ ಸೂಚನೆಯನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ವ್ಯವಸ್ಥೆಯ ದೃಷ್ಟಿಯಿಂದ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ
ನೃತ್ಯ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಭು ಶ್ರೀರಾಮಚಂದ್ರ ಲೋಕೋದ್ಧಾರಕ. ಅವನ ಜೀವನಗಾಥೆ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾದುದು. ಪ್ರಭು ರಾಮಚಂದ್ರನ ದೇವಾಲಯ ನಿರ್ಮಾಣವಾಗುತ್ತಿರುವ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಈಗ ರಾಮ ರಾಮ ಬಹಳ ಪ್ರಸಿದ್ಧವಾದಂತಹ ಹಾಡಿಗೆ ನರ್ತಿಸಲಿದ್ದಾರೆ ನಮ್ಮ ತಂಡದ ಬಾಲ ಕಲಾವಿದರು. राम 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 जय राम 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 राम
ಪುಟಾಣಿಗಳನ್ನು ಅಭಿನಂದಿಸುತ್ತಾ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರವು ಸುಮಾರು 20 ವರ್ಷಗಳಿಂದ ಕಡಬ ಪರಿಸರದ ನೃತ್ಯಾಸಕ್ತ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡ್ತಾ ಇದೆ. 2 ಬಾರಿ ತನ್ನ ತಂಡವನ್ನು ನವದೆಹಲಿಗೆ ಕರೆದೊಯ್ದು ಭಕ್ತ ಸುಧಾಮ ಹಾಗೂ ಗೆಜ್ಜೆಯೊಳಗೆ ನುಟ್ಟು ಎನ್ನುವಂತಹ 2 ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿ ಉತ್ತಮ ಪ್ರದರ್ಶನ ಎನ್ನುವಂತಹ ಹೆಮ್ಮೆಯ ಮಾತುಗಳನ್ನು ಪಡೆದುಕೊಂಡಿದೆ. ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯ ಪರೀಕ್ಷೆಯನ್ನು ತೆಗೆದುಕೊಂಡಿರುತ್ತಾರೆ. ಈಗಾಗಲೇ 2 ವಿದ್ಯಾರ್ಥಿನಿಯರು ತಮ್ಮ ವಿದ್ವತ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿ 6 ವಿದ್ಯಾರ್ಥಿಗಳು ವಿದ್ಯುತ್ ಪೂರ್ವಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೂನಿಯರ್ ಹಾಗೂ ಸೀನಿಯರ್ ಪರೀಕ್ಷೆಯನ್ನು ತಯಾರಿಯಲ್ಲಿ ಇದ್ದಾರೆ. ಹೆತ್ತವರ ಮತ್ತು ಕಲಾ ಪೋಷಕರ ತುಂಬು ಹೃದಯದ ಸಹಕಾರದೊಂದಿಗೆ ಈ ನಮ್ಮ ನೃತ್ಯ ಸಂಸ್ಥೆಯು ಬಹಳ ಉತ್ತಮವಾಗಿ ನೃತ್ಯ ತರಬೇತಿಯನ್ನು ನೀಡ್ತಾ ಇದೆ. ಮುಂದಿನ ಪ್ರಸ್ತುತಿ ತಾಯಿ ದುರ್ಗಾ ಮಾತೆಯ ಕುರಿತಾಗಿರುವಂತಹುದು. ಲೋಕಮಾತೆ ದುರ್ಗಾ ಮಾತೆ ನಮ್ಮೆಲ್ಲರನ್ನು ಪೊರೆಯುವಂತಹ ಭಾಗ್ಯದಾತೆ. ದುರ್ಗೆಯಾಗಿ, ಬ್ರಹ್ಮಚಾರಿಣಿಯಾಗಿ, ಸ್ಕಂದ ಮಾತೆಯಾಗಿ, ರಾಜೇಶ್ವರಿಯಾಗಿ ಸಕಲರನ್ನು ರಕ್ಷಿಸುವ ತಾಯಿ ಚಾಮುಂಡಿಯಾಗಿ ಲೋಕ ರಕ್ಷಣೆಯೂ ಮಾಡಿದವಳು. ತಾಯಿ ರಾಜೇಶ್ವರಿ ದುರ್ಗಾಂಬಿಕೆಯ ಕೃಪೆಯೂ ಸದಾ ಇರಲೆಂದು ಆಶಿಸುತ್ತಾ ಈಗ ವೇದಿಕೆಯಲ್ಲಿ ಮೂಡಿ ಬರಲಿರುವಂತಹ ನೃತ್ಯ ಉಮಾ ಮಹೇಶ್ವರಿ ಮಾತೆ. नमस्तस्यै नमो नमः। उमा महेश्वरी माते उमा महेश्वरी
ಮಹೇಶ್ವರಿ ಮಾತೆ ಸಿಂಹವಾಹನ ಪ್ರಿಯ ಜನನಿ ಉಮಾ 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 ಮಹೇಶ್ವರಿ ಮಾತೆ ಕಮಲದಳಾಯ ಸಾಕ್ಷಿ ಕಮಲದಳಾಯ ಸಾಕ್ಷಿ ಕಂಚಿವಾಸಿನಿ ಕಾಮಾಕ್ಷಿ ಕಮಲದಳಾಯ ಸಾಕ್ಷಿ ಕಂಚಿವಾಸಿನಿ ಕಾಮಾಕ್ಷಿ ಕಮಲದಳಾಯ ಸಾಕ್ಷಿ ಕಂಚಿವಾಸಿನಿ ಕಾಮಾಕ್ಷಿ ಕಮಲದಳಾಯ ಸಾಕ್ಷಿ ಕಂಚಿವಾಸಿನಿ ಕಾಮಾಕ್ಷಿ ವಿಮಲ ಗುಣಶೀಲ ವಿಮಲ ಗುಣಶೀಲ ವಿಶಾಲಾಕ್ಷಿ ಕಾಶಿರಾಣಿ ವಿಶಾಲಾಕ್ಷಿ ಕಾಶಿರಾಣಿ ಉಮಾ ಮಹೇಶ್ವರಿ ಮಾತೆ ಸಿಂಹವಾಹನ ಪ್ರಿಯ ಜನನಿ ಉಮಾ ಮಹೇಶ್ವರಿ ಮಾತೆ ಸಿಂಹವಾಹನ
ಚಪ್ಪಾಳೆಯೊಂದಿಗೆ ತಂಡವನ್ನು ಅಭಿನಂದಿಸೋಣ ಮತ್ತೊಮ್ಮೆ. ಆತ್ಮೀಯರೇ, ನಿಮ್ಮ ಗಮನಕ್ಕೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಆಸನದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು ಜೋಡಿಸಿಕೊಂಡಿದ್ದಾರೆ. ದಯವಿಟ್ಟು ಸ್ಥಾಪಕ ಸದಸ್ಯರ ಗಮನಕ್ಕೆ. ಸ್ಥಾಪಕ ಸದಸ್ಯರಲ್ಲಿ ಮನೆಯಿಂದ ಇಬ್ಬರಿಗೆ ಅವಕಾಶ ಇದೆ. ದಯವಿಟ್ಟು ಸ್ಥಾಪಕ ಸದಸ್ಯರ ಜಾಗದಲ್ಲಿ ಯಾರಾದರೂ ಊರಗೌಡರು ಕೂತಿದ್ರೆ ಪ್ರತ್ಯೇಕವಾಗಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ತಾವು ಅಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಅನ್ಯಥಾ ಭಾವಿಸಬೇಡಿ. ನಮ್ಮ ಕಾರ್ಯಕ್ರಮ ಬಹಳ ಚೊಕ್ಕಟವಾಗಿ ಬಹಳ ಚಂದ ಕಾಣಬೇಕೆನ್ನುವಂಥ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ತಾವು ಸಹಕರಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇವೆ. ಸ್ಥಾಪಕ ಸದಸ್ಯರಿಗೆ ಈಗಾಗಲೇ ಬಹಳ ಅರ್ಥಪೂರ್ಣವಾದಂಥ ಒಂದು ಬ್ಯಾಜನ್ನು ನೀಡಿದ್ದೇವೆ. ಆ ಬ್ಯಾಜನ್ನು ಧರಿಸಿ ಕೂತ್ರೆ ಬಹಳ ಚಂದ ಕಾಣುತ್ತದೆ. ತಾವು ಸ್ಥಾಪಕ ಸದಸ್ಯರು ಎಂಬುದು ಬಂದವರಿಗೂ ಗೊತ್ತಾಗ್ತದೆ. ದಯವಿಟ್ಟು ಅದನ್ನು ಧರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಊರಗೌಡರಿಗೂ ಕೂಡ ಪ್ರತ್ಯೇಕವಾದಂಥ ಬ್ಯಾಜ್ ಕೊಟ್ಟಿದ್ದೇವೆ. ಆ ಬ್ಯಾಜನ್ನು ಧರಿಸಿ ತಮಗಾಗಿ ವೇದಿಕೆಯ ಎಡಭಾಗದಲ್ಲಿ ಊರಗೌಡರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ಅಲ್ಲಿ ತಾವು ಆಸೀನರಾಗಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಗಣ್ಯ ಅತಿಥಿಗಳಿಗೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ವ್ಯವಸ್ಥೆಯನ್ನು ಚೊಕ್ಕಟವಾಗಿ ನಿರ್ವಹಿಸುವಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ತಮ್ಮ ಗಮನಕ್ಕೊಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ವಾಮೀಜಿಗಳು ಕಡಬಪೇಟೆಯಲ್ಲಿರುವಂಥ ಅನುಗ್ರಹ ಕಾಂಪ್ಲೆಕ್ಸ್ನಲ್ಲಿ ನೆರವೇರಿಸಿದ್ದಾರೆ. ಕಡಬಪೇಟೆಯಿಂದ ವಾಹನ ಜಾಥಾ ಆರಂಭಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ವಾಹನ ಜಾಥಾದಲ್ಲಿ ಬೆಳ್ಳಿ ರಥದ ಮೂಲಕ ನಾವು ಸ್ವಾಮೀಜಿಗಳನ್ನು ಶಿಲಾನ್ಯಾಸದ ಈ ಸುಂದರವಾದಂಥ ಸಭಾಂಗಣಕ್ಕೆ ನಾವು ಕರೆದುಕೊಂಡು ಬರ್ತಾ ಇದ್ದೇವೆ. ಆ ಬಳಿಕ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುತ್ತದೆ. ನಂತರ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಆಹ್ವಾನಿತರಿಗೆ, ಎಲ್ಲ ಸಭಿಕರಲ್ಲಿ ಮತ್ತೊಮ್ಮೆ ವಿನಂತಿ, ದಯವಿಟ್ಟು ನಮ್ಮ ಕಾರ್ಯಕರ್ತರು ಚೇರ್ಗಳನ್ನು ಜೋಡಿಸಿದ್ದಾರೆ, ಅಲ್ಲಿ ತಾವು ಆಸೀನರಾಗಬೇಕು. ಕಾರ್ಯಕ್ರಮದ ಚಂದವನ್ನು ಹೆಚ್ಚಿಸುವಲ್ಲಿ, ಮೆರುಗನ್ನು ಹೆಚ್ಚಿಸುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹೆತ್ತವರ ಗಮನಕ್ಕೆ, ಒಂದು ಮಗು ಇಲ್ಲಿ ನಮ್ಮ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಇದೆ. ನಿಮ್ಮ ಮಗು ನಮ್ಮ ಕೈಯಲ್ಲಿದೆ. ದಯವಿಟ್ಟು ಆ ಮಗುವಿನ ಹೆತ್ತವರು ದಯವಿಟ್ಟು ಇಲ್ಲಿ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ಒಂದು ಪುಟ್ಟ ಮಗು, ಹೆಣ್ಣು ಮಗು ನಿಮ್ಮಿಂದ ತಪ್ಪಿಸ್ಕೊಂಡಿದೆ. ದಯವಿಟ್ಟು ಹೆತ್ತವರು ಇಲ್ಲಿ ಬಂದು ಆ ಮಗುವನ್ನು ಕರ್ಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ನೃತ್ಯ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುಂದೆ ಈ ವೇದಿಕೆಯಲ್ಲಿ ಮೂಡಿ ಬರಲಿರುವಂತಹ ನೃತ್ಯ ಬೊಮ್ಮ ಬೊಮ್ಮತ ಅನ್ನುವಂತಹ ಒಂದು ಮರಾಠಿ ಹಾಡಿನ ನೃತ್ಯ ಗೀತೆ. ಪ್ರಸ್ತುತಪಡಿಸಲಿರುವವರು ನಮ್ಮ ತಂಡದ ಬಾಲ ಕಲಾವಿದರು. ವಿನಾಯಕನ ಕುರಿತಾಗಿರುವಂತಹ ಬಹಳ ಸುಂದರ ರಚನೆ ಇದು.
ವಾಸುವೆ ಕರಂಬಾಚಿತಿ ಅಕೆ ನಾಂ ಚತುರ್ಗಣರಾಜ ಅವರು ವಾಸುವೆ ಕರಂಬಾಚಿತಿ ಅಕೆ ನಾಂ ಚತುರ್ಗಣರಾಜ ತಾಳ ಮಂದಿರ ಬಹುತಾಂ ಸತ್ಸುರಮಂಡಲ ಕಿ ಸುರಭಾಜ ತಾಳ ಮಂದಿರ ಬಹುತಾಂ ಸತ್ಸುರಮಂಡಲ ಕಿ ಸುರಭಾಜ ಅವರು ವಾಸುವೆ ಕರಂಬಾಚಿತಿ ಅಕೆ ನಾಂ ಚತುರ್ಗಣರಾಜ ತಾಳ ಮಂದಿರ ಬಹುತಾಂ ಸತ್ಸುರಮಂಡಲ ಕಿ ಸುರಭಾಜ ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕು ತಿನ್ನ ಕುನಕ ತಿನ್ ಭಜನ್ ಭರೆ ಉದಮಿತನ ಧೃತಿ ಮಿತಿ ತಂ ತಿತಾಂ ತೋಂ ತೈ ತೈ ಗಣಪತಿ ನಾಮ ಸದಾ ವೇಣುವಾಸರೆ ಅಮೃತ ಕುಂಡಲಿಕ್ಕಿ ತಾರಿ ಕರಗದಾರಿ ಕರಗದ ವಾರ್ಗಜ ವೇಣುವಾಸರೆ ಅಮೃತ ಕುಂಡಲಿಕ್ಕಿ ತಾರಿ ಕರಗದಾರಿ ಕರಗದ ವಾರ್ಗಜ ನಾರದ ತುಂಬುರು ವೈಣವ ಜಾಗೆ ನಾರದ ಗಣಮೇ ಉಪಸರ್ಗ ನಾರದ ತುಂಬುರು ವೈಣವ ಜಾಗೆ ನಾರದ ಗಣಮೇ ಉಪಸರ್ಗ ವೇಣುವಾಸರೆ ಅಮೃತ ಕುಂಡಲಿಕ್ಕಿ ತಾರಿ ಕರಗದಾರಿ ಕರಗದ ವಾರ್ಗಜ ನಾರದ ತುಂಬುರು ವೈಣವ ಜಾಗೆ ನಾರದ ಗಣಮೇ ಉಪಸರ್ಗ ತಿಮ್ಮಿ ಕರಗಡ ತೆಕ್ಕಿ ತಾಳ ತಿಮ್ಮಿ ಕರಗಡ ತಾಕಿಟ ತಾಕಿಟ ತಗದ ಓಡದ ಉದಮಿತನ ಧೃತಿ ತಿತಾಂ ತಿತಾಂ ತೋಂ ತೈ ತೈ ಗಣಪತಿ ನಾಮ ಸದಾ ಅವರು ವಾಸುವೆ ಕರಂಬಾಚಿತಿ ದ್ರಮಿ 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 ಮೃದಂಗ ಅವರು ವಾಸುವೆ ಕರಂಬಾಚಿತಿ ದ್ರಮಿ 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 ಮೃದಂಗ ನವಾಬು ಸಾರಂಗಿ ಸಿತಾರಿ ಕಿಣರಿ ಅವರು ವಾಸುವೆ ಮುಖಶಿಂಗ ನವಾಬು ಸಾರಂಗಿ ಸಿತಾರಿ ಕಿಣರಿ ಅವರು ವಾಸುವೆ ಮುಖಶಿಂಗ ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕು ತಿನ್ನ ಕುನಕ ದಿನ್ ಭಜನ್ ಹರೆ ಉತ್ತಮಿತನ ಧೃತಿ ಮಿತಿ ತಾಂ ತಿತಾಂ ತೋಂ ತೈ ತೈ ಗಣಪತಿ ನಾಮ ಸದಾ ಬೊಮ್ಮ ಬೊಮ್ಮತ ತಯ್ಯ ತಯ್ಯ ನಕು ತಿನ್ನ ಕುನಕ ದಿನ್ ಭಜನ್ ಹರೆ ಉತ್ತಮಿತನ ಧೃತಿ ಮಿತಿ ತಾಂ ತಿತಾಂ ತೋಂ ತೈ ತೈ ಗಣಪತಿ ನಾಮ ಸದಾ ತೈ ತೈ ಗಣಪತಿ ನಾಮ ಸದಾ ತೈ ತೈ ಗಣಪತಿ ನಾಮ ಸದಾ ಪುಟಾಣಿಗಳನ್ನು ಕೈ ಚಪ್ಪಾಳೆಯ ಮೂಲಕ ಅಭಿನಂದಿಸುತ್ತಾ ಬಹಳಷ್ಟು ಸುಂದರವಾದ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲೂ ಭಾರತೀಯ ಕಲೆಗಳ ಒಂದು ಪ್ರದರ್ಶನ ಈ ವೇದಿಕೆಯ ಮುಖಾಂತರ ನಡೀತಾ ಇದೆ. ನೃತ್ಯ ನಿನಾದ ಕಡಬ ಇದರ ಪುಟಾಣಿ ಮಕ್ಕಳು, ಜೊತೆಗೆ ಅದಕ್ಕೆ ನಿರ್ದೇಶನವನ್ನು ನೀಡಿದಂತಹ ವಿದೂಷಿ ಪ್ರಮೀಳಾ ಲೋಕೇಶ್ ಇವರಿಗೆ ಈ ಒಂದು ವೇದಿಕೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು, ಜೊತೆಗೆ ಪುಟಾಣಿ ಮಕ್ಕಳನ್ನು ಚಪ್ಪಾಳಿಯ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ಆಗಮಿಸಿದ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದರೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮುಂದಿನ ಪ್ರಸ್ತುತಿ ಅಷ್ಟಲಕ್ಷ್ಮಿ. ಸುಮನಸರಿಂದ ವಂದಿಸಲ್ಪಡುವ ಆದಿಲಕ್ಷ್ಮಿ, ಕಲ್ಮಶ ನಾಶ ಮಾಡುವ ಮಂತ್ರ ನಿವಾಸಿನಿ ಧಾನ್ಯಲಕ್ಷ್ಮಿ, ಜಯದ ವರ್ಷಗರೆಯುವ ಧೈರ್ಯಲಕ್ಷ್ಮಿ, ದುರ್ಗತಿ ನಾಶ ಮಾಡುವಂತಹ ಗಜಲಕ್ಷ್ಮಿ, ಗುಣಗಣವಾರಿಧಿ ಸಂತಾನಲಕ್ಷ್ಮಿ, ಜ್ಞಾನ ವಿಕಾಸಿನಿ ವಿಜಯಲಕ್ಷ್ಮಿ, ನವನಿಧಿದಾಯಿನಿ ವಿದ್ಯಾಲಕ್ಷ್ಮಿ, ವೇದ ಪುರಾಣ ಇತಿಹಾಸ ಕಾಲದಿಂದಲೂ ಪೂಜಿಸಲ್ಪಡುವ ಧನಲಕ್ಷ್ಮಿಯನ್ನು, ಹೀಗೆ ಅಷ್ಟಲಕ್ಷ್ಮಿಯ ವರ್ಣನೆಯನ್ನೊಳಗೊಂಡ ಸ್ತೋತ್ರದ ಮೂಲಕ ನೃತ್ಯ ಸಂಯೋಜನೆಗೊಂಡು ಈಗ ವೇದಿಕೆಯಲ್ಲಿ ಮೂಡಿಬರಲಿದೆ ಅಷ್ಟಲಕ್ಷ್ಮಿ.
मनसवन्दित सुन्दरी माधवी चन्द्रसहोदरि हे ममये मुनिगणमण्डित मोक्षप्रदायिनी मञ्जुलभाषिणी वेदनुते पङ्कजवासिनि देवसुपूजित सद्गुणवासिनि शान्तियुते जय जय हे मधुसूदन कामिनी आदिलक्ष्मी सदा पालय माम्। अयि कलिकल्मष नाशिनी कामिनी वैदिक रूपिणी वेदमये क्षीरसमुद्भव मङ्गलरूपिणी मन्त्रनिवासिनी मन्त्रनुते मङ्गलदायिनी अम्बुजवासिनी देवगणाश्रित पदयुते जय जय हे मधुसूदन कामिनी धान्यलक्ष्मी सदा पालय माम्। जय वरवर्णिनि वैष्णवी भागवी मन्त्रस्वरूपिणी मन्त्रमये सुरगणपूजित शीघ्रफलप्रद ज्ञानविकासिनी शास्त्रनुते भवभयहारिणि पापविमोचनी साधुजनाश्रित पादयुते जय जय हे मधुसूदन कामिनी धैर्यलक्ष्मी सदा पालय माम्। जय जय दुर्गतिनाशिनी कामिनी सर्वफलप्रद शास्त्रमये रथगजतुरग पदादिसमावृत परिजनमण्डित लोकनुते हरिहर ब्रह्म सुपूजित सेवित तापनिवारिणि पादयुते जय जय हे मधुसूदन कामिनी गजलक्ष्मी रूपेण पालय माम्। अयि खगवाहिनी मोहिनी चक्रिणी रागविवर्धिनी ज्ञानमये गुणगणवारिधि लोकहितैक्षिणी स्वरसप्तभूषित गाननुते सकलसुरासुर देवमुनीश्वर मानववन्दित पादयुते जय जय हे मधुसूदन कामिनी सन्तानलक्ष्मी सदा पालय माम्।
जय कमलासनी सद्गतिदायिनी ज्ञानविकासिनी गानमये अनुदिनमर्चित कुङ्कुमधूसर भूषितवासित वाद्यनुते कनकधरा स्तुति वैभववन्दित शङ्कर देशिक मान्यपते जय जय हे मधुसूदन कामिनी विजयलक्ष्मी सदा पालय माम् प्रणद सुरेश्वरी भारती भार्गवी शोकविनाशिनी रत्नमये मणिमय भूषित कर्णविभूषण शान्ति समावृत हास्यमुखे नवनिधिदायिनी कलिमलहारिणी कामितफलप्रद हस्तयुते जय जय हे मधुसूदन कामिनी विद्यालक्ष्मी सदा पालय माम् धिमि धिमि दिन धिमि दिन धिमि दिन धिमि दुन्दुभिनाद सुपूर्णमये घुम घुम गुं घुम गुङ्गुम घुं घुम शङ्खनिनाद सुवाद्यनुते वेदपुराणेतिहास सुपूजित वैदिक मार्ग प्रदर्शयुते जय जय हे मधुसूदन कामिनी धनलक्ष्मी रूपेण पालय माम् जय जय हे मधुसूदन कामिनी धनलक्ष्मी रूपेण पालय माम् ನರ್ತಿಸಿದ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಈ ಹರಿ ಓಂ. ವೇದಿಕೆಯಲ್ಲಿ ಹರಿ ಓಂ. ದಯವಿಟ್ಟು ಒಂದು ಸೂಚನೆ, ನಮ್ಮ ಹಿರಿಯ ಸಮಿತಿಯ ಪದಾಧಿಕಾರಿಗಳಿಗೆ ಒಂದು ಸೂಚನೆ. ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳನ್ನು ಗೌರವಿಸುವುದಕ್ಕೆ ತಮಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಸಭಾ ಕಾರ್ಯಕ್ರಮ ಆರಂಭ ಆದಾಗ ವೇದಿಕೆಯ ಮುಂಭಾಗದಲ್ಲಿ ತಯಾರಿರಬೇಕು ಅಂತ ನಿಮ್ಮಲ್ಲಿ ಸೂಚಿಸ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸಜ್ಜನ ಸರ್ವರಿಗೆ ಸಮಿತಿಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಕಡಬದಿಂದ ವಾಹನ ಜಾಥಾ ಆರಂಭಗೊಂಡಿದೆ. ಯತಿದ್ವಯರನ್ನು ಬೆಳ್ಳಿ ರಥದ ಮೂಲಕ ಸಭಾಂಗಣಕ್ಕೆ ನಾವು ಬಹಳ ಗೌರವದಿಂದ ಸ್ವಾಗತಿಸಲಿಕ್ಕಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ವಾಹನ ಜಾಥಾ ಮೆರವಣಿಗೆ ಆಗಮಿಸಲಿಕ್ಕಿದೆ. ಅಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪರಮಪೂಜ್ಯ ಸ್ವಾಮೀಜಿಗಳನ್ನು ಬಹಳ ಗೌರವದಿಂದ ಭಕ್ತಿಯಿಂದ ನಾವು ಸ್ವಾಗತಿಸಿದ ಬಳಿಕ ಶಿಲಾನ್ಯಾಸದ ಕಾರ್ಯಕ್ರಮಗಳು ನೆರವೇರುತ್ತವೆ. ಆ ಬಳಿಕ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ದಯವಿಟ್ಟು ಬಂದಿರುವಂಥ ಎಲ್ಲ ಸಜ್ಜನ ಸರ್ವ ಬಾಂಧವರು, ನಮ್ಮ ಕಾರ್ಯಕರ್ತರು ವ್ಯವಸ್ಥಿತವಾಗಿ ಜೋಡಿಸಿರುವಂಥ ಕುರ್ಚಿಗಳಲ್ಲಿ ಆಸೀನರಾಗಬೇಕು. ಕಾರ್ಯಕ್ರಮದ ಚಂದ ಮತ್ತು ಮೆರುಗನ್ನು ಹೆಚ್ಚಿಸುವಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಅಂತ ತಮ್ಮಲ್ಲಿ
ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಶಿವನ ಕುರಿತಾಗಿರುವಂತಹ ಒಂದು ಹಾಡು ಕಂಡೆ ಪರಶಿವನ. ಕತ್ತಲಿನಿಂದ ಬೆಳಕಿನ ಕಡೆಗೆ ಮಾನವನನ್ನು ಕರೆತರುವ ಶಿವ, ಭವಬಂಧನದಿಂದ ಬಿಡಿಸುವ ಸಾಂಬ ಸದಾಶಿವ, ಮೃತ್ಯುಂಜಯನಾದ ಯೋಗೇಶ್ವರನನ್ನು ಸ್ಮರಿಸುವಂತಹ ಒಂದು ನೃತ್ಯ ಈಗ ವೇದಿಕೆಯಲ್ಲಿ ಮೂಡಿ ಬರಲಿದೆ. ಕಂಡೆ ಪರಶಿವನ. ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಇದ್ದು ಸಿಕ್ಕೊಂಬಿದ್ರೆ ಇಳಿಜಾರದು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೇ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಸಂತ ಜೀವನ ಸಂಗಡ ಇಟ್ಟವನೆ ಎಕ್ಕಡ ಚಮಡಿ ಹರಿದು ದಮಡಿಗಿಚ್ಕೊಂಡವನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಳ್ಚಿ ತಲ್ಮ್ಯಾಗ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಸೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಬಂದು ಕಾಯೋನವನೇ ವಾರಣ್ಯಾನೆ ಕೈಯಾಗಿಡ್ದು ಮಾರವೇಷ್ಟಾಗಿ ಬಂದವನವನೇ ಕೈಬಿಟ್ಟು ಬಂದು ಕಾಪಾಡೋನು ಏಳು ಮಲೆ ಮಾತಪ್ಪನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ನೋಡು ಹುಡುಕಿ ಹುಡುಕಿ ಒಳ್ಳೆಯವ್ರಿಗೆ ಪಾಪ ಮಾಡ್ದವ್ರಿಗೆಲ್ಲ ಅವನು ಖುಷಿ ಕೊಟ್ಟೆ ಎನ್ನೋ ಬಿನ್ನೋ ಬದುಕು ಬಾಳ್ವೆ ವ್ಯಾಪಾರ ಹಾಳಾಗ್ ಹೋಗ್ಲಿ ಸಾಕಾಗೋಯ್ತು ಸಂಸಾರ ಸಿಗ್ದೆ ಹೋಯ್ತು ನೆಮ್ಮದಿ ತಾಳ್ವೆ ಜೊತೆಗಿಟ್ಟೆ ತಂಬಾಚಾರ ಬಾಳ್ವೆ ನೋಡ್ರಿ ಸೋತೋರ್ನಿಂದು ಸಾಯ ಕಡ್ದೆ ಮುಗಿಸಿ ಸಾಕಾಗೋಗಿ ಗೆದ್ದೋರ್ನಂದು ಕೈ ಹಿಡಿದವನೆ ಕ್ವಾರಣ್ಯನೇ ಕೈಯಾಗ ಹಿಡಿದು ಕಾಪಾಡೋನು ಮಾದಪ್ಪನೆ ಕಂಡೆ 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 ಕಂಡೆನಾ ಕಂಡೆ ಪರಶಿವನ ಕಂಡೆ 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 ಕಂಡೆನಾ
ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಅಭಿನಂದನೆಗಳು ನೃತ್ಯ ತಂಡಕ್ಕೆ. ಮತ್ತೊಮ್ಮೆ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಸಭಿಕರಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ. ನಮ್ಮ ಕಾರ್ಯಕರ್ತರು ಕಳೆದ 1 ತಿಂಗಳಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಹಗಲಿರುಳು ದುಡಿತಾ ಇದ್ದಾರೆ. ಬಹಳ ಸುಂದರವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇವತ್ತು ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಯೋಚನೆ ಮತ್ತು ಯೋಜನೆಯಂತೆ ನಡೀಬೇಕಾಗಿದೆ. ಅದಕ್ಕಾಗಿ ಸಭಿಕರಾದಂಥ ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು. ಈಗಾಗಲೇ ನಾವು ಸ್ಥಾಪಕ ಸದಸ್ಯರಿಗೆ, ಊರಗೌಡರಿಗೆ, ಗಣ್ಯ ಅತಿಥಿಗಳಿಗೆ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ತಾವು ನಿಮಗಾಗಿ ನಾವು ಕಾಯ್ದಿರಿಸಿದಂತಹ ಆಸನದಲ್ಲೇ ಆಸೀನರಾಗಬೇಕು. ಸ್ಥಾಪಕ ಸದಸ್ಯರ ಆ ಜಾಗದಲ್ಲಿ ದಯವಿಟ್ಟು ಊರಗೌಡರು ಇದ್ರೆ, ಊರಗೌಡರಿಗಾಗಿ ನಾವು ವ್ಯವಸ್ಥೆ ಮಾಡಿದಂಥ ಈ ವೇದಿಕೆಯ ಎಡಭಾಗದಲ್ಲಿರುವಂಥ ಆಸನ ವ್ಯವಸ್ಥೆಯಲ್ಲಿ ತಾವು ದಯವಿಟ್ಟು ಆಸೀನರಾಗಬೇಕು. ಅಲ್ಲಿ ಸ್ಥಾಪಕ ಸದಸ್ಯರಿಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಗಣ್ಯ ಅತಿಥಿಗಳ ಜಾಗದಲ್ಲಿ ಯಾರಾದರೂ ಸ್ಥಾಪಕ ಸದಸ್ಯರು ಕೂತಿದ್ರೆ ದಯವಿಟ್ಟು ಸ್ಥಾಪಕ ಸದಸ್ಯರಿಗಾಗಿ ಮೀಸಲಿರಿಸಿದಂಥ ಆಸನದಲ್ಲಿ ತಾವು ಆಸೀನರಾಗಬೇಕು. ದಯವಿಟ್ಟು ತಾವು ತಮ್ಮನ್ನು ಗುರುತಿಸುವ ಉದ್ದೇಶದಿಂದ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಪದಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿರುತ್ತೇವೆ. ರಂಜಿತ್ ಪದಕಂಡ, ಬಾಲಕೃಷ್ಣ ಗೌಡ ಕೊಲ್ಪೆ, ಸತೀಶ್ ಏರ್ಕಾಲ್, ಜನಾರ್ದನ ಗೌಡ ಪಿ, ಪ್ರವೀಣ್ ಕುಂಟ್ಯಾನ, ವಸುದೇವ ಗೌಡ ಕೊಲ್ಪೆ, ಕಿರಣ್ ಮೋನಪ್ಪ ನಾಡೋಳಿ ಅವರು ದಯವಿಟ್ಟು ಮೈಕ್ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ಅದೇ ರೀತಿಯಲ್ಲಿ ಗಮನಿಸಬೇಕು, ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ಆಗಮಿಸ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸುವುದಕ್ಕೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೋ ತಾವು ದಯವಿಟ್ಟು ಅವರನ್ನ ಸ್ವಾಗತಿಸಬೇಕು. ಅವರನ್ನ ಗೌರವಿಸುವಂತ ಜವಾಬ್ದಾರಿ, ಅತ್ಯಂತ ಗೌರವದಿಂದ ಅವರನ್ನು ಸ್ವಾಗತಿಸುವ ಜವಾಬ್ದಾರಿ ತಮ್ಮದಾಗ್ತದೆ. ತಾವು ದಯವಿಟ್ಟು ತಮ್ಮ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪತ್ತನಾಜಿ ಸಿರಿವಾದ ಹಾಡು ಭಾಗ್ಯಾದಿಗಳು ಗಂಧಸಾಲೆ ಅರಿತ ಕಮ್ಮೆನೋ ಊರುಡಿ ಪಸರಂಡು ಗುತ್ತದ ಇಲ್ಲದ ಗದ್ದಲ ಮೆರುಕಿನ ಪದೋ ಬಾರಿ ಪಲ್ಲುದ ಸಾಹಿತ್ಯದ ಒಂಜಿ ಪದೋ ಇತೆ ವೇದಿಕೆಗೆ ಮೂಡು ಬರೆಯರುಂಡು ಭಾಗ್ಯಾದಿ ಕಂಡು ಕಂಡುಡು
ಜನಪದ ಕಲೆಗಳು ಮತ್ತು ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ ಇದೀಗ ಭಾರತೀಯ ಕಲೆಗಳ ಒಂದು ಸಮ್ಮಿಶ್ರಣದೊಂದಿಗೆ ಬಹಳಷ್ಟು ಸುಂದರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಈ ಒಂದು ವೇದಿಕೆಯ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದಾರೆ. ನೃತ್ಯ ನಿನಾದ ಕಡಬ ಈ ಪುಟಾಣಿ ಮಕ್ಕಳಿಗೆ ಜೊತೆಗೆ ನಿರ್ದೇಶನವನ್ನ ನೀಡ್ತಾ ಇರುವಂತಹ ವಿದುಷಿ ಪ್ರಮೀಳಾ ಲೋಕೇಶ್ ಇವರಿಗೆ ಮತ್ತೊಮ್ಮೆ ಈ ಒಂದು ಅತಿಥಿ ಅಭ್ಯಾಗತರ ನೆಲೆಯಲ್ಲಿ ತುಂಬ ಹೃದಯದ ಧನ್ಯವಾದವನ್ನ ಸಮರ್ಪಿಸ್ತಾ ಚಪ್ಪಾಳೆಯ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಭಂಗಗಳು, ದಾಸಶ್ರೇಷ್ಠರ ಕೀರ್ತನೆಗಳು, ದೇವರ ನಾಮಗಳು ಎಲ್ಲವೂ ಕೂಡ ಪಾಮರ ಜನರನ್ನು ದೇವರೆಡೆಗೆ ಸೆಳೆಯುವ ಚುಂಬಕವಾಗಿರುತ್ತವೆ. ಆತ್ಮ ಪರಮಾತ್ಮನ ಸಂಬಂಧ ಜಗತ್ತಿನಲ್ಲಿಯೇ ಬಹಳ ಶ್ರೇಷ್ಠವಾದದ್ದು, ಸೂಕ್ಷ್ಮವಾದದ್ದು. ಶ್ರೀಕೃಷ್ಣನ ಬಾಲಲೀಲೆಗಳು ಜನರ ಮನಸ್ಸನ್ನು ಬಹಳ ವೇಗವಾಗಿ ಸೆಳೆಯುವ ಕಥಾನಕಗಳಾಗಿವೆ. ಮುಂದಿನ ಪ್ರಸ್ತುತಿ ಅಭಂಗ ವೃಂದಾವನಿ ವೇಣು.
ವೃಂದಾವನಿ ವೇಣು ವೃಂದಾವನಿ ವೇಣು ಧ್ವನಿ ಮಂಜುಳ ಮಂಜುಳ ಕುಮರತಿ ಧ್ವನಿ ಮಂಜುಳ ಮಂಜುಳ ಕುಮರತಿ ವಾಸಿ ಗುಣ ಜುಡ ರುದ್ರ ಜುಡ ವಾಸತಿ ವಾಸಿ ಗುಣ ಜುಡ ರುದ್ರ ಜುಡ ವಾಸತಿ ದೇವ ವಿಮಾನಿ ಭೈಸೋನಿ ಸ್ತುತಿ ಗಾತೆ ದೇವ ವಿಮಾನಿ ಭೈಸೋನಿ ಸ್ತುತಿ ಗಾತೆ ಭಾನುದಾಸ ಬಾಬಲಿ ಪ್ರೇಮ ಭಕ್ತಿ ಭಾನುದಾಸ ಬಾಬಲಿ ಪ್ರೇಮ ಭಕ್ತಿ ವಿಠಲ ಧನ್ಯವಾದಗಳು ನೃತ್ಯ ನಿನಾದ ಕಡಗ ಕಲಾವಿದರು. ಆತ್ಮೀಯರೇ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಭವ್ಯವಾದಂಥ ವಾಹನ ಜಾಥಾ ಸಭಾಂಗಣವನ್ನು ಪ್ರವೇಶಿಸ್ತಾ ಇದೆ. ಪರಂ ಪೂಜ್ಯರನ್ನು ಬೆಳ್ಳಿ ರಥದ ಮೂಲಕ ನಾವು ಕಡಬ ಪಟ್ಟಣದಿಂದ ಭವ್ಯವಾದಂಥ ಮೆರವಣಿಗೆಯ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯ ಕಾರ್ಯಕರ್ತರು ದಯವಿಟ್ಟು ವೇದಿಕೆಯನ್ನು ಸೆಟ್ ಮಾಡಬೇಕು. ತಕ್ಷಣಕ್ಕೆ ನಮ್ಮ ವೇದಿಕೆ ತಯಾರಾಗಬೇಕು. ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮ ಆರಂಭ ಆದ ತಕ್ಷಣ ವೇದಿಕೆಯ ಸುತ್ತಮುತ್ತ ಇರಬೇಕು. ತಮಗೆ ಬೇರೆ ಬೇರೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅದನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವಲ್ಲಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗೆ ಕೈಜೋಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ತಮ್ಮ ಹೆಸರನ್ನು ನಾವು ಪ್ರತ್ಯೇಕವಾಗಿ ಇಲ್ಲಿ ಕರೆಯುವುದಿಲ್ಲ. ತಾವೆಲ್ಲ ಬೇರೆ ಬೇರೆ ಜವಾಬ್ದಾರಿಗಳನ್ನು ಅಲ್ಲಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಆದರೂ ಕೂಡ ಸಭಾ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ನಡೆಯುವಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಕೈಜೋಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ.
ಆತ್ಮೀಯರೇ, ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಮುದಾಯ ಭವನದ ಶಿಲಾನ್ಯಾಸ ಸಮಾರಂಭ, ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಸಮಾರಂಭದಲ್ಲಿ ತಾವೆಲ್ಲರೂ ಸಮಾವೇಶಗೊಂಡಿದ್ದೇವೆ. ಈಗಾಗಲೇ ಗಣ್ಯ ಅತಿಥಿಗಳು ನಮ್ಮನ್ನು ಸೇರಿಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಮತ್ತೊಮ್ಮೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ. ಬೆಳ್ಳಿ ರಥದಲ್ಲಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆಯನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯರು ಸಭಾಂಗಣವನ್ನು ಪ್ರವೇಶಿಸಿದ ಬಳಿಕ ನೇರವಾಗಿ ಶಿಲಾನ್ಯಾಸದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶಿಲಾನ್ಯಾಸದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಗಣ್ಯ ಅತಿಥಿಗಳು ವೇದಿಕೆಯನ್ನೇರ್ತಾರೆ. ಆ ಬಳಿಕ ವೇದಿಕೆಯ ಎಲ್ಲ ಕಲಾಪಗಳು ನಡೆಯಲಿಕ್ಕಿವೆ. ಈ ಎಲ್ಲ ಕಲಾಪಗಳಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಶಿಸ್ತಿನಿಂದ ನಮ್ಮ ಜೊತೆಗೆ ಕಾರ್ಯಕ್ರಮ ಪೂರ್ತಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಆಸನದ ವ್ಯವಸ್ಥೆಯ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಬಂದಿರುವಂಥ ಎಲ್ಲ ಸಭಿಕರನ್ನು ಸಭಾಂಗಣದಲ್ಲಿ ಕುಳಿತುಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಸಭಾಂಗಣದ ಹೊರಗಡೆ ಯಾರೂ ಕೂಡ ಇರಬಾರದು. ತಮಗಾಗಿ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಾವು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಡೀ ದೇಶದಲ್ಲಿ ತನ್ನದೇ ಆದ ಇತಿಹಾಸ, ಜೊತೆಗೆ ಹುಟ್ಟಿನಿಂದಲೇ ಗುರುಹಿರಿಯರ ಆಶೀರ್ವಾದದೊಂದಿಗೆ ಕೀರ್ತಿ ಪ್ರತಿಷ್ಠೆಯನ್ನ ಹೊಂದಿರುವ ಸಮುದಾಯ ಒಕ್ಕಲಿಗ ಗೌಡ ಸಮುದಾಯ. ಎಲ್ಲ ಕ್ಷೇತ್ರಗಳಲ್ಲೂ ಗೌರವ ಮರ್ಯಾದೆಯನ್ನ ಪಡೆಯುವ ಯಾವುದಾದರೂ ಒಂದು ಸಂಪ್ರದಾಯ ಎಂದರೆ ಅದೇ ಸರ್ವಶ್ರೇಷ್ಠ ದಾಸೋಹ ಪರಂಪರೆಯ ಒಕ್ಕಲಿಗ ಸಂಪ್ರದಾಯ ಮಾತ್ರ. ತನ್ನ ವಿಶೇಷವಾದ ಸಂಸ್ಕೃತಿ ಸಂಪ್ರದಾಯದ ಮುಖಾಂತರ ಸಮಾಜದಲ್ಲಿ ಮನುಕುಲವನ್ನು ರಕ್ಷಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದೆ ಒಕ್ಕಲಿಗ ಗೌಡ ಸಮುದಾಯ. ಇದೀಗ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದೊಂದಿಗೆ ಪದಗ್ರಹಣ ಮತ್ತು ನೂತನ ಸಮುದಾಯ ಭವನದ ಶಿಲಾನ್ಯಾಸ, ಜೊತೆಗೆ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಕಾರ್ಯಕ್ರಮ, ಜೊತೆಗೆ ಸಭಾ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮುಖೇನ ಮೂಡಿಬರಲಿದೆ. ಈಗಾಗಲೇ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭಗೊಳ್ಳಲಿದೆ. ಆತ್ಮೀಯ ಬಂಧುಗಳೇ, ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ಕಡಬ ತಾಲೂಕು ನೂತನವಾಗಿ ರಚನೆಗೊಂಡ ಬಳಿಕ ಕಡಬದಲ್ಲಿ ಒಕ್ಕಲಿಗ ಗೌಡ ಸಂಘವನ್ನು ಪ್ರತ್ಯೇಕವಾಗಿ ಸ್ಥಾಪಿಸಬೇಕು. ಸ್ವಂತ ಜಮೀನನ್ನು ಖರೀದಿಸಬೇಕು. ಅಲ್ಲಿ ಭವ್ಯವಾದಂಥ ಸಮುದಾಯ ಭವನವನ್ನು ನಿರ್ಮಿಸಬೇಕು. ಒಕ್ಕಲಿಗರು ಸ್ವಾಭಿಮಾನದ ಬದುಕನ್ನು ಬಾಳುವಂತಾಗಬೇಕು. ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು ಎನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಶ್ರೀ ಸುರೇಶ್ ಗೌಡ ಬೈಲು ಇವರ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕು ಸಮಿತಿ ಕಳೆದ 9 ತಿಂಗಳಿಂದ ಹಗಲು ರಾತ್ರಿ ಎನ್ನದೇ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಮರೋಪಾದಿಯಲ್ಲಿ ಕೆಲಸ ಕಾರ್ಯಗಳನ್ನು ಜೋಡಿಸಿಕೊಂಡಿದ್ದಾರೆ. ಇವತ್ತು ಆ ಸುದಿನ ನಮ್ಮ ಕನಸಿನ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಸುದಿನ ಒದಗಿ ಬಂದಿದೆ. ವಿಶಾಲವಾದಂಥ ಸ್ವಂತ ಜಮೀನು, ಸಂಘದ ಕಾರ್ಯಚಟುವಟಿಕೆಗಳನ್ನು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಮುನ್ನಡೆಸಲು ತಾಲೂಕು ಕೇಂದ್ರದಲ್ಲಿ ಸ್ವಂತ ಜಮೀನಿನ ಅವಶ್ಯಕತೆಯ ನೆಲೆಯಲ್ಲಿ ಕಡಬ ತಾಲೂಕು ಪಂದ್ಯ ಗ್ರಾಮದ ಹೊಸಮಠ ಸೇತುವೆಯ ಪಕ್ಕದಲ್ಲಿ ಈಗಾಗಲೇ ಸಹೃದಯಿ ಸಮಾಜ ಬಂಧುಗಳ ಉದಾರ ಧನ ಸಹಾಯದಿಂದ ರು 1,30,00,000 ಮೊತ್ತದ ನದಿ ಕಿನಾರೆಯ ಈ ಪ್ರಕೃತಿ ರಮಣೀಯವಾದ 3 ಎಕರೆ ಜಾಗವನ್ನು ಖರೀದಿಸಲಾಗಿದೆ.
ಇದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಚಾರ. ಸದರಿ ನಿವೇಶನದಲ್ಲಿ ದೈವಜ್ಞರ ಚಿಂತನೆಯಂತೆ ಸ್ಥಳ ಪ್ರಶ್ನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಿವೇಶನದ ಸಮತಟ್ಟುಗೊಳಿಸಲಿಕ್ಕೆ ರಾಜ್ಯ ಹೆದ್ದಾರಿಯಿಂದ ಸಂಪರ್ಕ ರಸ್ತೆ ರಚನೆ ಹಾಗೂ ನಿವೇಶನದ ನೋಂದಣಿ ಹಾಗೂ ದಾಖಲೆ ಪತ್ರಗಳ ತಯಾರಿಗಾಗಿ ಈಗಾಗಲೇ ಸುಮಾರು 20 ಲಕ್ಷ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಅಲ್ಲದೆ ನೂತನ ಸಮುದಾಯ ಭವನದ ನೀಲ ನಕಾಶೆ ರೂಪುಗೊಂಡಿದ್ದು ಅನುಷ್ಠಾನದ ಹಂತಕ್ಕೆ ತಲುಪಿದೆ. ಸುಸಜ್ಜಿತವಾದ ಸಭಾಭವನವನ್ನು ನಿರ್ಮಿಸಬೇಕು ಎಂಬುದು ನಮ್ಮೆಲ್ಲರ ಕನಸು. ಕಡಬ ತಾಲೂಕು ಒಕ್ಕಲಿಗಗೌಡ ಸಂಘದ ಬಹುದೊಡ್ಡ ಯೋಜನೆ ಸುವ್ಯವಸ್ಥಿತ ಸಮುದಾಯ ಭವನದ ನಿರ್ಮಾಣ. ಪ್ರಸ್ತುತ ಇರುವ ಸಮುದಾಯದ ಕಲ್ಯಾಣ ಮಂಟಪದಲ್ಲಿ ಸ್ಥಳಾವಕಾಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯ ಕೊರತೆ ಇದೆ. ಆದುದರಿಂದ ಆಧುನಿಕ ಸೌಲಭ್ಯ ಇರುವ ಸುಸಜ್ಜಿತವಾದ ಸಮುದಾಯ ಭವನದ ಅವಶ್ಯಕತೆಯನ್ನು ಮನಗಂಡು ಈಗಾಗಲೇ ಜಮೀನಿನ ಅಂದಾಜು 15 ಕೋಟಿ ರು ವೆಚ್ಚದಲ್ಲಿ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರಿಗೆ ಕೈಗೆಟಕುವ ದರದಲ್ಲಿ 3 ದರ್ಜೆಯ ಸಮುದಾಯ ಭವನದ ಯೋಜನೆಯನ್ನು ರೂಪಿಸಲಾಗಿದೆ. ಸ್ಪಂದನ ಸಮುದಾಯ ಸಹಕಾರ ಸಂಘ ಎಲ್ಲ ಸಮುದಾಯದ ಎಲ್ಲ ಜನರಿಗೆ ಆರ್ಥಿಕ ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವ ಉದ್ದೇಶದಿಂದ ಹಣಕಾಸು ಸಂಸ್ಥೆಯನ್ನು ಆರಂಭಿಸುವ ಗುರಿಯನ್ನು ಹೊಂದಲಾಗಿದ್ದು, ಕೃಷಿಕರಿಗೆ, ಬಡವರಿಗೆ, ವ್ಯಾಪಾರಸ್ಥರಿಗೆ ಸ್ವಉದ್ಯೋಗ ಕೈಗೊಳ್ಳುವ ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳಲು ಉಳಿತಾಯ, ಮಿತವ್ಯಯ, ಸ್ವಸಹಾಯ ಸಹಕಾರ ಸಂಘದ ಭಾವನೆಯ ಪ್ರವೃತ್ತಿಯನ್ನು ಬೆಳೆಸಲು ಹಣಕಾಸು ಸಂಸ್ಥೆಯ ಸ್ಥಾಪನೆಯ ಗುರಿಯನ್ನು ಹೊಂದಿ ಇವತ್ತು ಈ ಸುದಿನ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಈಗಾಗಲೇ ಭವ್ಯವಾದಂಥ ಮೆರವಣಿಗೆಯಲ್ಲಿ ಪರಮಪೂಜ್ಯ ಯತಿವರಿಯರನ್ನು ಸಭಾಂಗಣಕ್ಕೆ ಬರಮಾಡಿಕೊಂಡಿದ್ದೇವೆ. ನಾವೆಲ್ಲರೂ ಎದ್ಬಿಟ್ಟು ಅತ್ಯಂತ ಗೌರವದಿಂದ ಯತಿದ್ವಯರನ್ನು ಸಭಾಂಗಣಕ್ಕೆ ಸ್ವಾಗತಿಸೋಣ. ಕಡಬದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಸುಂದರವಾದಂಥ ಭವ್ಯವಾದಂಥ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೊಪ್ಪು ಕನ್ನಡಿಗರಿಗೆ ಮಹಾಸ್ವಾಮೀಜಿಗಳನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸುಮಾರು ಕನ್ನಡ ನಾಡಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿರುವ ಶ್ರೀ ಆದಿಚುಂಚನಗಿರಿಯು ಸುಮಾರು 2000 ವರ್ಷಗಳ ಒಂದು ಇತಿಹಾಸವನ್ನ ಪ್ರಾಚೀನತೆಯನ್ನ ಹೊಂದಿದೆ. ಅರಣ್ಯ ಪ್ರದೇಶದಿಂದ ಸುತ್ತುವರೆದಿರುವ ನಾಥ ಸಂಪ್ರದಾಯ ಈ ಪಂಚಲಿಂಗ ಕ್ಷೇತ್ರವು ಭಕ್ತರು, ಯಾತ್ರಿಕರು ಮತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ನಿಸರ್ಗ ರಮಣೀಯ ಸುಂದರ ತಾಣವಾಗಿದೆ. ದಕ್ಷಿಣ ಕಾಶಿ ಎಂದು ಕರೆಯಲಾಗುವ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯು ಪ್ರಧಾನ ದೇವತೆಯಾಗಿ, ಸ್ತಂಭಾಂಬೆಯು ಕ್ಷೇತ್ರಾದಿ ದೇವತೆಯಾಗಿ ಮತ್ತು ಶ್ರೀ ಕಾಲಭೈರವ ಸ್ವಾಮಿಯು ಕ್ಷೇತ್ರ ಪಾಲಕರಾಗಿ ನೆಲೆಸಿ ನಿತ್ಯವೂ ಪೂಜಿಸಲ್ಪಡುತ್ತಿದ್ದಾರೆ. ಬಹಳ ಹಿಂದಿನಿಂದಲೂ ದಾಸೋಹಕ್ಕೆ ಪ್ರಸಿದ್ಧಿಯಾಗಿರುವ ಈ ಮಠವು ಅನ್ನದಾನಿ ಮಠ ಎಂದೇ ಮನೆ ಮಾತಾಗಿದೆ. ಅಪಾರ ಸಂಖ್ಯೆಯ ನವಿಲುಗಳಿರುವ ಕಾರಣದಿಂದ ಇಲ್ಲಿನ ಅರಣ್ಯವನ್ನ ಮಯೂರವನವೆಂದೇ ಕರೆಯಲಾಗುತ್ತದೆ. ಪುರಾಣದಲ್ಲಿ ಉಕ್ತವಾಗಿರುವಂತೆ ಪರಮೇಶ್ವರನಿಂದ ತ್ರೇತಾಯುಗದಲ್ಲಿ ಸ್ಥಾಪಿತವಾದ ಮೊದಲ ಗುರುಪೀಠ ಇದಾಗಿರುವ ಕಾರಣ ಆದಿಚುಂಚನಗಿರಿ ಪೀಠ ಎಂಬ ಹೆಸರು ಬಂದಿದೆ. ಶಿವನು ತಪಸ್ಸಿಗೆ ಕುಳಿತ ಪವಿತ್ರ ಸ್ಥಳವಾಗಿರುವ ಶ್ರೀಪೀಠವು ಅವನ ತೇಜಸ್ಸಿನ ಅಂಶದಿಂದ ಕೂಡಿರುವುದರಿಂದ ಜ್ವಾಲಾಪೀಠ ಅಥವಾ ಉರಿಗದ್ದುಗೆ ಎಂದು ಕರೆಯಲಾಗ್ತದೆ. ಶ್ರೀಮಠದ ದಯವಿಟ್ಟು ಎಲ್ಲ ಸಭಿಕರು ಆಸೀನರಾಗಬೇಕು. ಪರಮಪೂಜ್ಯ ಯತಿದ್ವಯರು ವೇದಿಕೆಯ ಎಡಭಾಗದಲ್ಲಿ ಶಿಲಾನ್ಯಾಸದ ಕಾರ್ಯಕ್ರಮವನ್ನು ನೆರವೇರಿಸಿ ವೇದಿಕೆಯನ್ನೇರ್ತಾರೆ. ದಯವಿಟ್ಟು ಅಲ್ಲಿವರೆಗೆ ಎಲ್ಲರೂ ಕೂಡ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸುವ. ಇವತ್ತು
ವಸತಿ ನಿಲಯದ ಶಿಲಾನ್ಯಾಸ, ಸಮುದಾಯ ಭವನದ ಶಿಲಾನ್ಯಾಸ, ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸ. ಈ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಅತಿಥಿ ಗಣ್ಯರು ಯತಿಶ್ರೇಷ್ಠರು ವೇದಿಕೆಯನ್ನು ಇರಲಿಕ್ಕಿದ್ದಾರೆ. ಬಂದಿರುವಂಥ ಎಲ್ಲ ಸಭಿಕರು ದಯವಿಟ್ಟು ಆಸೀನರಾಗಬೇಕು. ಕಲಶವನ್ನು ಹಿಡಿದಿರುವಂಥ ಎಲ್ಲ ಮಾತೆಯರು ಆದಷ್ಟು ಬೇಗ ಕಲಶಗಳನ್ನು ತಮಗೆ ಕಾರ್ಯಕರ್ತರು ಸೂಚಿಸಿದಂಥ ಜಾಗದಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿ ದಯವಿಟ್ಟು ತಾವು ಆಸೀನರಾಗಬೇಕು. ಕಾರ್ಯಕ್ರಮದ ಸುಸೂತ್ರವಾದಂಥ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ತಾವೆಲ್ಲರೂ ನಮ್ಮ ಜೊತೆಗೆ ಮತ್ತೊಮ್ಮೆ ಕೈ ಜೋಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಕೊಂಬು ಕಹಳೆ ಪೂರ್ಣ ಕುಂಭದೊಂದಿಗೆ ಬಹಳಷ್ಟು ಗೌರವಪೂರ್ವಕವಾಗಿ ಮಹಾಸ್ವಾಮೀಜಿಗಳನ್ನು ಬರಮಾಡಿಕೊಂಡಿದ್ದೇವೆ. ಇದೀಗ ಶಿಲಾನ್ಯಾಸ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ. ಅದಾದ ಬಳಿಕ ಈ ಒಂದು ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಸೂರ್ಯನ ಪ್ರಭೆ, ಚಂದ್ರನ ಕಾಂತಿ, ನಮೋ ಮಂಡಲದ ವ್ಯೂಹದ ಅಂತಃಶಕ್ತಿಯನ್ನ ಚಿತ್ರಿಸಿ ವರ್ಣಿಸಲು ಪದಪುಂಜಗಳೇ ಸಾಲದು. ಅಂತೆಯೇ ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರನ್ನ ಯಾವ ಅರ್ಥ ಪ್ರಭೇದದಲ್ಲಿಯೂ ಅರಿಯಲು ಸಾಧ್ಯವಾಗದು. ಏಕೆಂದರೆ ಅವರ ದಿವ್ಯ ಶಕ್ತಿಯ ಮಹತ್ವ ಯಾವ ಮಾಪನಕ್ಕೂ, ಮಾತಿಗೂ, ಕೃತಿಗೂ, ನೋಟಕ್ಕೂ ನಿಲುಕದು. ಅವರ ಅನರ್ಘ್ಯ ರತ್ನಕೋಶ ಮನುಕುಲೋದ್ಧಾರದ ಶ್ರೋತ್ಯ ಬ್ರಹ್ಮನಿಷ್ಠ ಮಹಾನ್ ಚೈತನ್ಯ ಗುರು. ಅಂತರಂಗದ ಕದವ ತೆರೆಸಿ ಅಲೌಕಿಕ ಬದುಕಿಗೆ ಜ್ಞಾನದ ಪ್ರಕಾಶವನ್ನ ಬಿತ್ತಿ ಬೆಳೆದು ಬೆಳಗೆಂದು ಕರುಣೆಯೊಳು ಕಾರುಣ್ಯವ ಬೀರಿ ಜಾನಾಮೃತದ ತುತ್ತನ್ನು ಕೊಟ್ಟು ಈ ಒಡಲೆಂಬ ಬಂಡಿಗೆ ನೆಲೆ ಬೆಲೆಯನ್ನಿಟ್ಟು ಹಾರೈಸಿದ ಗುರುವಿನ ಬಗ್ಗೆ ತಿಳಿಯುವುದೇ ಒಂದು ಭಾಗ್ಯ. ಲೈವ್ ತಿಕ್ಕೊಂದುಂಡು ಈ ಕ್ಯಾಮರಾದ ಏನು ಸ್ಟೇಜ್ ಇಡಲ್ಲ ಸ್ಟೇಜ್ ಇಡು. ದಯವಿಟ್ಟು ಕಲಶ ಹಿಡಿದ ಮಾತೆಯರು ಆದಷ್ಟು ಬೇಗ ಕಲಶವನ್ನು ಜೋಡಿಸಿ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತೇವೆ. ಶಿಲಾನ್ಯಾಸದ ಭಾಗಕ್ಕೆ ಯಾರು ಕೂಡ ಇನ್ನು ತೆರಳಬಾರದು. ಅಲ್ಲಿ ಕಾರ್ಯಕರ್ತರು ಸೂಚನೆ ಕೊಡ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಪಾಲಿಸಬೇಕು. ಓಂ ಶಿವ ಶಿವ ಶಂಭೋರಾಗ್ಧಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಮೇರೋಃ ದಕ್ಷಿಣ ದಿಗ್ಭಾಗೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಚಾಲಿವಾಂಚಗೆ ಬೌದ್ಧಾವತಾರೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಶೋಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೋ ಮಾರ್ಗಶಿರಮಾಸೆ ಶುಕ್ಲಪಕ್ಷೆ ಪೌರ್ಣಿಮ್ಯಾಂ ಚ ಬದಿತೌ ಕುಜವಾಸರಯುಕ್ತಾಯಾಂ ಮೃಗಶಿರಾ ನಕ್ಷತ್ರ ಶುಕ್ಲನಾಮಯೋಗ ಭದ್ರಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಏತೇಷಾಂ ಸರ್ವೇಷಾಂ ಅತ್ರಾಗತಾನಾಂ ಆಸ್ತಿಕ ಸದ್ಭಕ್ತ ಮಹಾಜನಾನಾಂ ಸಮಸ್ತ ನಾಗರಿಕಾಣಾಂ ಅಸ್ಮಿನ್ ಕ್ಷೇತ್ರೆ ಅಧೀಯಮಾನಾನಾಂ ಅಂತೇವಾಸೀನಾಂ ಯೋಗಕ್ಷೇಮಾಭಿವೃದ್ಧ್ಯರ್ಥಂ ಸದ್ವಿದ್ಯಾ ಸದ್ಬುದ್ಧಿ ಸುಜ್ಞಾನಾಭಿವೃದ್ಧ್ಯರ್ಥಂ ಸರ್ವೇಷಾಂ ಭಗವದ್ಭಕ್ತಾನಾಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಾಃ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಧನ ಕನಕ ವಸ್ತು ವಾಹನ ಸಕಲ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಸಕಲ ಇಷ್ಟಾರ್ಥ ಸಿದ್ಧ್ಯರ್ಥಂ ಅಪ್ರಾಪ್ತ ಲಕ್ಷ್ಮೀ ಪ್ರಾಪ್ತ್ಯರ್ಥಂ ಪ್ರಾಪ್ತ ಲಕ್ಷ್ಮೀ ಚಿರಕಾಲ ಸಂರಕ್ಷಣಾರ್ಥಂ ನವನಾಥಾನಾಂ ಅನುಗ್ರಹ ಪ್ರಾಪ್ತ್ಯರ್ಥಂ ನವಗ್ರಹ ಸಂಜನಿತ ಸಕಲ ಪೀಡಾ ದೋಷ ನಿವಾರಣಾರ್ಥಂ ವಾಂಛಿತ ಫಲ ಸಿದ್ಧ್ಯರ್ಥಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಕಾಕದೃಷ್ಟಿ ಚೋರ ದೃಷ್ಟಿ ಸರ್ಪ ದೃಷ್ಟಿ ದುಷ್ಟಜನ ದೃಷ್ಟಿ ದೋಷ ನಿವಾರಣಾರ್ಥಂ ಅಪಮೃತ್ಯು ಕಾಲ ಮೃತ್ಯು ಕ್ಷುದ್ರ ಮೃತ್ಯು ಘೋರ ಮೃತ್ಯು ಪೈಶಾಚ ಮೃತ್ಯು ನಿವಾರಣ ದ್ವಾರ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಅಗ್ನಿ ಭಯ ಜಲ ಭಯ ಚೋರ ಭಯ ಪಿಶಾಚ ಭಯ ಸರ್ಪ ಭಯ ಕ್ರೋಧ ಭಯ ನಿವಾರಣಾರ್ಥಂ ಶಿರೋಬಾಧ ಉದರ ಬಾಧ ಅಂಗಾಂಗ ಬಾಧ ನಿವಾರಣಾರ್ಥಂ ಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಭಯ ನಿವಾರಣಾರ್ಥಂ ಪರಹೀಕೃತ ಯಂತ್ರ ಮಂತ್ರ ತಂತ್ರ ಕೃತ್ರಿಮ ದೋಷ ನಿವಾರಣಾರ್ಥಂ ವ್ಯಾಪಾರ ವ್ಯವಹಾರ ಕೃಷಿ ಕ್ಷೇತ್ರೇಷು ಲಾಭ
ప్రాప్త్యర్థం ఇహ జన్మని పూర్వజన్మని జన్మ జన్మాంతరేషు ఉత్పాతాది మహాపాతక దోష నివారణార్థం పరమ పూజ్య జగద్గురు శ్రీ 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 పద్మభూషణ డాక్టర్ బాలగంగాధరనాథ మహాస్వామినః దివ్యానుగ్రహేణ అద్య విశేషతయా కరిష్యమాణः నూతన మాంగళ్య మందిర శంకుస్థాపన మహోత్సవాఖ్యం పరమ పూజ్య జగద్గురు శ్రీ 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 డాక్టర్ నిర్మలానందనాథ మహాస్వామినాం ఒక్కలిగ గౌడ సముదాయ భవన నిర్మాణార్థం పరమ పూజ్య జగద్గురు శ్రీ 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 డాక్టర్ నిర్మలానందనాథ మహాస్వామినాం దివ్య సమ్ముఖే శంకుస్థాపన పూజాం కరిష్యే ఇది సంకల్ప్య ఓం ఆపోహిష్టమయో భువః స్థాన ఊర్ధ్వే దదాతనః మహిరుణాయ చక్షుషే యో వశివతమో రసః తస్య భాజయతే అనః ఉచతీరివ మాతరః తస్మాతరంగమావో యస్య క్షయా యజిన్వత ఆపో జనయతా చనః ఓం ఆప్యాయస్వ సಮೇతుత్ భూమిర్భూమ్నాద్యో వరిణాంతరిక్షం మహిత్వా ఉపస్థేతే దేవధితేగ్నిమన్నాదమన్నాద్య యాదదే ఆయంగో పృష్ణిరక్రమీద సనన్మాతరం పునః పితరం చ ప్రయంతు వః త్రిగుం శ్రద్ధామవిరాజతి వాక్పతంగాయ శిష్ట్రియే ప్రత్యస్య వహద్యుభిః అస్య ప్రాణాదపానంతశ్చరతిరోచన వ్యక్యన్మయి చస్సువః యద్వా ఆకృత్వా పరోవపమన్యున యత్తే మన్యపరోత్పశ్చ పృథివీమనుదద్ధసే ధనుర్ధరాయై చ విద్మహే సర్వసిద్ధ్యై చ ధీమహి తన్నోధర ప్రచోదయాత్ పృథివీ శాంతా సాగ్నినా శాంతా సామే శాంతా శుచగుం శమయతో అంతరిక్షగుం శాంతం తద్వాయునా శాంతం తన్మే శాంతగుం శుచగుం శమయతో పృథివీ శాంతిరంతరిక్షగుం శాంతిర్జౌ శాంతి దిశాంతిరవశాంతిరగ్నిశాంతి ఆదిత్యశాంతిశ్చంద్రమాశాంతి నక్షత్రాణి శాంతి రాపశాంతిరోషధయశాంతి వనస్పతయశాంతిర్గౌ శాంతి రజశాంతిరశ్వశాంతి పురుషశాంతి బ్రహ్మశాంతి బ్రాహ్మణశాంతి శాంతిరేవ శాంతి శాంతిర్మే అస్తు శాంతి దయాహగుం శాంత్యా సర్వశాంత్య మక్షం ద్విపదే చతుష్పదే చ కరోమి శాంతిర్మే అస్తు శాంతి శాంతా పృథివీ శివమంతరిక్షం జోర్నో అభయన్నో అస్తు శివాదిశ ప్రదిశ ఉద్దిశో న ఆపో పరిపాంతు సర్వతః శాంతి 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 ఓం సహస్రశీర్షం దేవం విశ్వాక్షం విశ్వశంభువం విశ్వం నారాయణం దేవమక్షరం పరమం పదం విశ్వత పరమా నిత్యం విశ్వం నారాయణ గుం హరిం విశ్వమేవేదం పురుషస్య విశ్వముపజీవతిం పతిం విశ్వస్యాత్మేశ్వరగుం శాశ్వతగుం శివమచ్యుతం నారాయణ మహాజ్ఞేయం విశ్వాత్మానం పరాయణం నారాయణ పరో జ్యోతిరాత్మన్నారాయణ పరః నారాయణ పరం బ్రహ్మ తత్వం నారాయణ పరః నారాయణ పరో ధ్యాత ధ్యానం నారాయణ పరః యచ్చ కించిత్ జగత్ సర్వం దృశ్యతే శ్రూయతేపి వా అంతర్బహిశ్చ తత్సర్వం వ్యాప్త నారాయణ స్థితః అనంతమవ్యయం కవిగుం సముద్రయంతం విశ్వశంభువం పద్మకోశ ప్రతీకాశగుం హృదయం చాప్యధోముఖం అదోష్టావితస్యాంతే నాభ్యాముపరితిష్టతి జ్వాలమాలాం కులంభాతి విశ్వస్యాయతనం మహతం సంతదగుం శిలాభిస్తులంబత్యా కోశసన్నిభం తస్యాంతే శుచిరగుం సూక్ష్మం తస్మిన్ సర్వం తతిషితం తస్య మధ్యే మహానగ్నిర్విశ్వాచి విశ్వతోముఖః సోగ్రభక్ష్వభజంతిష్టన్నాహారమజరః కవిః తీర్యగూర్ధమదర్శాయి రశ్మయస్తస్య సంతత సంతాపయసం దేవమాపాదతలమస్తకः తస్య మధ్యే వన్నిశిఖ అణియోర్ధ్వ వ్యవస్థితः నీలతో యతమధ్యస్థ దుద్దుల్లేకేవ భాస్వర నీవారశోకవత్వన్నీ పీతాభాష ప్రణోపమా తస్య శిఖాయా మధ్యే పరమాత్మా వ్యవస్థితः సా బ్రహ్మ సా శివः సా హరిः సేంద్రసోక్షర పరమం స్వరాట్
ऋतगुं सत्यं परं ब्रह्म पुरुषं कृष्णपिङ्गलम् ऊर्ध्वरेतं विरूपाक्षं विश्वरूपाय वै नमो नमः। ॐ नारायणाय विद्महे वासुदेवाय धीमहि तन्नो विष्णु प्रचोदयात्। विष्णोर्नुकं वीर्याणि प्रवोचय्य पार्थिवानि विममे रजागुंसयो अस्कभाय दुत्तरगुं तदस्तं विचक्रमाणस्त्रेधोरुघायो विष्णोरराटमसि विष्णोत्पृष्टमसि विष्णोष्णं प्रेस्तो विष्णोस्योरसि विष्णुं ध्रुवमसि वैष्णवमसि विष्णवे त्वा तदस्य प्रियमभिपातो अस्यां नरो यत्र देवयवो मदन्ति उरुक्रमस्य सै बन्धुरित्ता विष्णोपदे परमे मध्वविश्वः तद्विष्णुस्तवदे वीर्याय मृगोन्न भीमकुचरो गिरिष्टा यस्योरुषत्युष विक्रमणेषु अधिक्षियन्ति भुवनानि विश्वा। ॐ सोमो वायेतस्य राज्यमाधत्ते यो राजा सम्राज्यो वसो विजते देवसुवामेतानि अभिगुंसि भवन्ति एतावन्तो वै देवानागुंसवा तयेवास्मै सवान् प्रयच्छन्ति तयेनं पुनः सुवन्ति राज्याय देवसु राजा भवते धनुर्धरायै च विद्महे सर्वसिद्ध्यै च धीमहि तन्नो धर प्रचोदयात्। पर्याप्त्यनन्तरायाय सर्व तोमोतिरात्र उत्तममहर्भवति सर्वस्याप्ते सर्वस्य जित्ते सर्वमेव तेनाप्नोति सर्वं जयति। ॐ श्री भूदेवता प्रीत्यर्थं वेदोक्त सप्तार्थिदीपं दर्शयामि धनुर्धरायै च विद्महे सर्वसिद्ध्यै च धीमहि तन्नो धरा प्रचोदयात्। ॐ हिरण्यपात्रं मधो पूर्णं ददाति मदव्योसानीति एकदा ब्रह्मण उपहारति एकदैव यजमान आयुस्तेजो ददाति न तत्र सूर्यो भाति न चन्द्रतारकं नेमा विद्युतो भाति कुतोऽयमग्निः त्वमेव भान्तामनुभान्ति सर्वं तस्य भासा सर्वमिदं विभाति यो वेदादो स्वर प्रोक्तो वेदान्तेज प्रतिष्ठितः तस्य प्रकृतिलीनस्य यः परस्य महेश्वरे भूदेवता प्रीत्यर्थं वेदोक्त मंत्र पुष्पाणि समर्पयामि। गुराप्त्यनन्तरायाय सर्वस्तो तिरात्र उत्तममहर्भवति सर्वस्याप्ते सर्वस्य जित्ते सर्वं जयति। यो वेदादौ सुर प्रोक्तो वेदान्तेज प्रतिष्ठितः तस्य प्रकृतिलीनस्य यः परस्य महेश्वरः वेदोक्त मंत्र पुष्पाणि समर्पयामि। ಪರಂ ಪೂಜ್ಯ ಯತಿದ್ವಯರು ಕನಸಿನ ಸಮುದಾಯ ಭವನದ ಶಿಲಾನ್ಯಾಸ, ವಸತಿ ನಿಲಯದ ಶಿಲಾನ್ಯಾಸ, ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸವನ್ನು ನೆರವೇರಿಸಿ ರಾಶಿ ಪೂಜೆಯ ಕಡೆಗೆ ಆಗಮಿಸ್ತಾರೆ. ನಿನ್ನೆಯ ದಿನ ಹಸಿರುವಾಣಿ ಸಂಗ್ರಹ ಆಗಿದೆ. ಬೃಹತ್ ಮೆರವಣಿಗೆಯ ಮೂಲಕ ಹಸಿರುವಾಣಿಯ ಮೂಲಕ ನಮ್ಮ ಸಮುದಾಯದ ಬಾಂಧವರು ತಾವು ಬೆಳೆದ ಬೆಳೆಯನ್ನು ಕೃಷಿತೋ ನಾಸ್ತಿ ದುರ್ಭಿಕ್ಷಣಂ ಎನ್ನುವ ಮಾತಿನಂತೆ ಕೃಷಿಯನ್ನ ನಂಬಿದರೆ ಅದು ಎಂದಿಗೂ ಕೈ ಬಿಡುವುದಿಲ್ಲ. ಕೃಷಿ ಒಂದು ಕಾಮಧೇನು ಕಲ್ಪವೃಕ್ಷ ಇದ್ದಂತೆ. ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಮೇಲು. ಈ ಗಾದೆ ವ್ಯವಸಾಯದ ಪ್ರಾಮುಖ್ಯತೆಯನ್ನ ಸಾರಿ ಹೇಳುತ್ತದೆ. ಮೇಟಿ ವಿದ್ಯೆ ಅಂದರೆ ಬೇಸಾಯ. ಇದು ಮನುಷ್ಯನ ಜೀವನಾಧಾರವಾದ ಕಸುಬಾಗಿದೆ. ರೈತ ಬೆಳೆಯದಿದ್ದರೆ ಇಡೀ ಮನುಷ್ಯ ಸಂಕುಲ ಉಪವಾಸದಿಂದಿರಬೇಕಾಗುತ್ತದೆ. ದುಡ್ಡಿಗೆ ಕೊಳ್ಳುವ ಶಕ್ತಿ ಇದೆಯಾದರೂ ಕೊಳ್ಳಲು ಧಾನ್ಯವೇ ಇಲ್ಲದಿದ್ದರೆ ಗತಿಯೇನು? ನಮ್ಮ ಮೂಲ ಕಸುಬು ವ್ಯವಸಾಯಕ್ಕೆ, ಜೊತೆಗೆ ಬೆಳೆ ಬೆಳೆದಂತಹ ರೈತನಿಗೆ ಗೌರವ ಸೂಚಿಸುವಂತಹ ಶುಭ ಕಾರ್ಯ ಈಗ ನಡೆಯುತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ ಯದಂಬಳಿ ರಾಮಯ್ಯಗೌಡ ವೇದಿಕೆಯಲ್ಲಿ
ಭೈರವೈಕ್ಯ ಪರಂ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಒಕ್ಕಲಿಗ ಗೌಡ ಸಮುದಾಯ ಭವನದ ಶಿಲಾನ್ಯಾಸ ಮತ್ತು ಪದಗ್ರಹಣದ ಸಮಾರಂಭ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅನುಗ್ರಹ ಸಂದೇಶವನ್ನು ನೀಡಲಿಕ್ಕೆ ಇರುವವರು ಪರಂ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ನಾಥ ಮಹಾಸ್ವಾಮೀಜಿ, ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಪೂಜ್ಯ ಶ್ರೀ 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 ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠದ ಸ್ವಾಮೀಜಿಯ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ವಿ. ಸದಾನಂದಗೌಡ, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎನ್ ಅಶ್ವಥ್ ನಾರಾಯಣ್, ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹನುಮಂತಯ್ಯ, ಉಳಿದ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಗೌರವದ ಚಪ್ಪಾಳೆಯೊಂದಿಗೆ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಪರಂ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಇದೀಗ ಆರಂಭಗೊಳ್ತಾ ಇದೆ. ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗ್ತಾ ಇದ್ದೇವೆ. ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಸುರೇಶ್ ಗೌಡ ಬೈಲು ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ, ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು, ಘನ ಉಪಸ್ಥಿತಿಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮೋಹನಗೌಡ ಇಡ್ಯಡ್ಕ, ಮೋಹನ್ ರಾಮ್ ಸುಳ್ಳಿ, ಶ್ರೀ ಧನಂಜಯ ಅಡ್ಪಂಗಾಯ, ಚಿದಾನಂದ ಬೈಲಾಡಿ, ಮಾಧವಗೌಡ ಜಾಕೆ, ಲೋಕಯ್ಯಗೌಡ, ಪದ್ಮಗೌಡ ಬೆಳಾಲು, ನಿತ್ಯಾನಂದ ಮುಂಡೋಳಿ, ಶ್ರೀ ಎ.ವಿ. ತೀರ್ಥರಾಮ, ಉಮೇಶ್ ಎಂಪಿ, ಡಿ.ಬಿ. ಬಾಲಕೃಷ್ಣಗೌಡ, ಎಂ.ಬಿ. ಸದಾಶಿವ, ಪಿ.ಸಿ. ಜಯರಾಮ, ಲಿಂಗಪ್ಪಗೌಡ ಅಡಿಕೆ, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಡಾಕ್ಟರ್ ಜ್ಯೋತಿ ರೇಣುಕ ಪ್ರಸಾದ್, ಶ್ರೀಮಂತರಗೌಡ, ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಡಾಕ್ಟರ್ ಕೆ.ವಿ. ಚಿದಾನಂದ, ಶ್ರೀ ಕಿರಣ್ ಬುಡ್ಲೆಗುತ್ತು, ಘನ ಉಪಸ್ಥಿತಿಯಲ್ಲಿರುವಂಥ ಶ್ರೀ ಚಂದ್ರ ಕೋಲ್ಚಾರು, ಕುಶಾಲ್ಪಗೌಡ ಪೂವಾಜೆ, ಮೋನಪ್ಪಗೌಡ, ಶ್ರೀ ರಂಜನ್ ಗೌಡ, ಗುರುದೇವಗೌಡ, ಶ್ರೀ ವಿಶ್ವನಾಥ್ ಗೌಡ, ಬಾಲಕೃಷ್ಣ ಗೌಡ ಕೇರಿಮಾರ್, ಶ್ರೀ ಎ.ವಿ. ನಾರಾಯಣಗೌಡ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಮಿತಿಯ ಪದಾಧಿಕಾರಿಗಳಾದಂಥ ಶ್ರೀಯುತ ಗೋಪಾಲಕೃಷ್ಣ ಗೌಡ ಪುಯ್ಲ, ಶ್ರೀ ಪ್ರಶಾಂತ್ ಗೌಡ ಪಂಜೋಡಿ, ಶ್ರೀ ಶಿವಪ್ರಸಾದ್ ಪುತ್ತಿಲ, ಶ್ರೀ ತಮ್ಮಯ್ಯಗೌಡ, ಶ್ರೀ ಶಿವರಾಮ್ ಗೌಡ ಏನೆಕಲ್ಲು, ಶ್ರೀ ಮಂಜುನಾಥ್ ಗೌಡ ಕೋಲಂತಾಡಿ, ದಯವಿಟ್ಟು ವೇದಿಕೆ ಬರಬೇಕು. ಅದೇ ರೀತಿಯಲ್ಲಿ ನಮ್ಮ ಯುವ ವಿಭಾಗದ ಅಧ್ಯಕ್ಷರಾದಂಥ ಪೂರ್ಣೇಶ್ ಗೌಡ ಬಾಬುಲ್ಬೆಟ್ಟು, ಶ್ರೀ ಸುಧೀಶ್ ಗೌಡ ಪಟ್ಟೆ ವೇದಿಕೆಗೆ ಬರಬೇಕು ಅಂತ ವಿನಂತಿ. ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ವೀಣಾ ರಮೇಶ್ ಗೌಡ ಕೊಳ್ಳೆಸಾಗು, ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡೇಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪಾಲಕ, ರಕ್ಷಕ, ನ್ಯಾಯಾಧೀಶ, ಕರುಣಾಳು, ಶುದ್ಧ ಸನಾತನ ಆತ್ಮಸಾಕ್ಷಿ, ಪುರುಷಾರ್ಥದಾಯಕ ಕೃಷ್ಣಸಾಗರ ಎನಿಸಿದ ಆ ಪರಮೇಶ್ವರನನ್ನು ನಮ್ಮ ಅಂತಃಕರಣದಲ್ಲಿ ಧಾರಣಗೊಳಿಸೋಣ ಎಂದು ಶ್ರೇಷ್ಠವಾದ ವೇದವೊಂದು ಸಾರಿ ಹೇಳುತ್ತದೆ. ಮುಂದೆ ವೇದ ಘೋಷ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಒಟುಗಳಿಂದ.
सभाभ्यः सभापतिभ्यश्च भो नमः। ॐ सभान्वे गोपाय एतसभ्याः सभासदः तानिन्द्रियावतः कुरु सर्वमायुरुपासताम्। ॐ समिद्योसे प्रसन्नग्ने विश्वाय इडस्पते समुद्यसे सनो वसून्याभरा सङ्गच्छध्वं संवदध्वं संभोभनांसि जानतां देवा भागं यथा पूर्वे सञ्जानानामुपासते। समानो मन्त्रः समितिः समानी समानं मनः सह चित्तमेषाम् समानं मन्त्रमभिमन्त्र एव समानी रवो हविषा जुहोमि समानीव आपूतिः समाना हृदयानि वः समानमस्तु वो मनो यथा वस्तुतः सति। ॐ शान्ति शान्ति शान्तिः हरिः ॐ। ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಇದರ ಅಧ್ಯಕ್ಷರಾದಂಥ ಶ್ರೀ ಕೇಶವಗೌಡ ಅಮೈ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ಕೇಶವಗೌಡ ಅಮೈ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ವೇದಘೋಷದೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ನಮ್ಮ ಯಾವುದೇ ಸಭಾ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭ ಆಗುವಂಥದ್ದು ಸಂಪ್ರದಾಯ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಭಗವಂತನ ಅನುಗ್ರಹ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಹಾಡಲಿಕ್ಕಿದ್ದಾರೆ ಶ್ರೀಮತಿ ದಿವ್ಯಾ ವಾಸುದೇವ್, ಶ್ರೀಮತಿ ರಕ್ಷಿತಾ ಕೇಶವ್, ಕುಮಾರಿ ಧನ್ಯಶ್ರೀ ಬಲ್ಯ. ಇದೀಗ ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. भजामि सततं सुरेश्वरं श्री गजाननयुतं गणेश्वरं। भजामि सततं सुरेश्वरं श्री गजाननयुतं गणेश्वरम्। अजेन्द्र पूजिता अजेन्द्र पूजित विघ्नेश्वरम्। अजेन्द्र पूजित विघ्नेश्वरम्। गणादिसन्नुत पद पद्मकरम्। अजेन्द्र पूजित विघ्नेश्वरम्। गणादिसन्नुत पद पद्मकरम्। कुञ्जरभञ्जन चतुरतरकरम्। कुञ्जरभञ्जन चतुरतरकरं गुरुगुहाग्रजं प्रणवाकारं। कुञ्जरभञ्जन चतुरतरकरं गुरुगुहाग्रजं प्रणवाकारं। दानि दपम पद पाम गरि सगरि सा सनि దని सरि सरि गम पा। दानि दपम पद पाम गरि सगरि सा सनि దని सरि सरि गम प దని सा सरि गम गरि सरि सा नि దని ద పద పమ గరి సరి गजाननयुतं गणेश्वरं। भजामि सततं सुरेश्वरं श्री गजाननयुतं गणेश्वरं। गणेश्वरं गणेश्वरं। ಧನ್ಯವಾದಗಳು. ಅತಿಥಿಗಳಿಗೆ ನಮ್ಮ ದೇಶದಲ್ಲಿ ನೀಡುವಂತಹ ಮನ್ನಣೆ ಬಹಳಷ್ಟು ವಿಶೇಷವಾದುದು. ಈ ಸಂಸ್ಕೃತಿ ನಮ್ಮ ನಾಗರಿಕತೆಯಷ್ಟೇ ಹಳೆಯದಾದರೂ ಅದರ ಸತ್ವ ಇನ್ನೂ ಬತ್ತಿ ಹೋಗಿಲ್ಲ. ಇದೀಗ ಆಗಮಿಸಿದ ಸರ್ವ ಬಂಧುಗಳನ್ನು ಸ್ವಾಗತ ಭಾಷಣದ ಮೂಲಕ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಲಿದ್ದಾರೆ ಶ್ರೀಯುತ ಶಿವರಾಮ ಏನೆಕಲ್ಲು ಇವರು.
ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯ ಎಲ್ಲ ದೇವರು ದೈವಗಳನ್ನು ಪ್ರಾರ್ಥಿಸಿಕೊಂಡು ಸ್ವಾಮೀಜದ್ವಯರಿಗೆ ಶಿರಬಾಗಿ ನಮಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೇತರ ಗಣ್ಯರೇ, ಸಮಾಜ ಬಾಂಧವರೇ, ಹಿತೈಷಿಗಳೇ, ಆಹ್ವಾನಿತರೇ, ನಿಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ಪರಮಪೂಜ್ಯ ಜಗದ್ಗುರು ಭಾವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೇಷ್ಠ ಪರಂಪರೆಯನ್ನು ಬಿತ್ತಿ ಭಾವೈಕ್ಯರಾಗಿದ್ದಾರೆ, ಅವರಿಗೂ ಕೂಡ ನಮಿಸುತ್ತಾ, ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದಂಥ ಜನ್ಮ. ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಲು ನಮಗೆ ದೇವರು ಜನ್ಮವನ್ನು ಕೊಟ್ಟಿದ್ದಾನೆ, ಅವಕಾಶವನ್ನು ಕೂಡ ಕೊಟ್ಟಿದ್ದಾನೆ. ಒಳ್ಳೆಯ ಮನಸ್ಸು, ಪ್ರೀತಿ, ವಿಶ್ವಾಸಗಳಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಆಶೀರ್ವದಿಸಲು ಬಂದ ಗುರುಗಳು, ಹರಸಲು ಬಂದ ಅತಿಥಿಗಳು, ನೆರೆದ ಜನಸ್ತೋಮವೇ ಸಾಕ್ಷಿ ಎಂಬುದು ಸತ್ಯ. ಹಾಗೂ ಧನ್ಯತಾ ಭಾವನೆ ನಿಮ್ಮನ್ನೆಲ್ಲ ನೋಡಿದಾಗ ಮೂಡಿ ಬಂದಿರ್ತದೆ. ಸುಳ್ಯ ಪುತ್ತೂರು ತಾಲೂಕುಗಳಿಂದ ಬೇರ್ಪಟ್ಟು 42 ಗ್ರಾಮಗಳು ಸೇರಿ ಕಡಬ ತಾಲೂಕು ಕಂದಾಯ ಗ್ರಾಮಗಳನ್ನು ಒಟ್ಟು ಸೇರಿಸಿ ಒಕ್ಕಲಿಗ ಗೌಡ ಸೇವಾ ಸಂಘ ಎಂಬ ಒಂದು ಕಡಬ ತಾಲೂಕಿನ ಸಂಘವು ಅಸ್ತಿತ್ವಕ್ಕೆ ಬಂದಿದ್ದು, ಈ ದಿನ ಪದಗ್ರಹಣ ಹಾಗೂ ನೂತನ ಸಮುದಾಯ ಭವನದ ಶಿಲಾನ್ಯಾಸ ಹಾಗೂ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ಇದರ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ಹಾಗೂ ಅನುಗ್ರಹ ಸಂದೇಶ ಹಾಗೂ ಸಮುದಾಯ ಭವನದ ಶಿಲಾನ್ಯಾಸ ನೆರವೇರಿಸಲು ಆಗಮಿಸಿರುವ ಪೂಜ್ಯರು, ಜ್ಞಾನಿಗಳು, ಸರಳರು, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ನೆರೆದಿರುವ ಸಮಸ್ತ ಜನರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪರಂ ಪೂಜ್ಯರಿಗೆ ನಮ್ಮ ಹಿರಿಯ ಸಮಿತಿಯ ಪದಾಧಿಕಾರಿಗಳಾದಂಥ ಶ್ರೀ ಸುರೇಶ್ ಗೌಡ ಪೈಲು, ಪ್ರಶಾಂತ್ ಗೌಡ ಪಂಜೋಡಿ, ಗೋಪಾಲಕೃಷ್ಣ ಪುಯಿಲ, ಶಿವಪ್ರಸಾದ್ ಪುತ್ತಿಲ, ಶಿವರಾಮ ಏನೆಕಲ್ಲು, ತಮ್ಮಯ್ಯ ಗೌಡ ಮತ್ತು ಮಂಜುನಾಥ ಕೋಲಂತಾಡಿಯವರು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಪ್ರಧಾನ ಸಮಿತಿಯ ಪದಾಧಿಕಾರಿಗಳು, ಹಿರಿಯ ಸಮಿತಿಯ ಪದಾಧಿಕಾರಿಗಳು ಪೂಜ್ಯರನ್ನ ಗೌರವದ ಶಾಲು, ಏಲಕ್ಕಿ ಮಾಲೆ, ತುಳಸಿ ಮಾಲೆಯನ್ನು ತೊಡಿಸಿ ಗೌರವಿಸ್ತಾ ಇದ್ದಾರೆ. ನಮ್ಮೆಲ್ಲರ ಗೌರವದ ಸಂಕೇತವಾಗಿ ಫಲಪುಷ್ಪವನ್ನು ನೀಡಿ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಚಟುವಟಿಕೆಗಳು, ಇವತ್ತಿನೆಲ್ಲ ಕಾರ್ಯಕ್ರಮಗಳು ಪೂಜ್ಯರ ಅನುಗ್ರಹದಲ್ಲಿ ಸುಸೂತ್ರವಾಗಿ ನಡೆಯಲಿದೆ. ನಮ್ಮೆಲ್ಲರನ್ನು ಪೂಜ್ಯರು ಅನುಗ್ರಹಿಸಲಿದ್ದಾರೆ. ಎಲ್ಲರ ಪರವಾಗಿ ಸಮಿತಿಯ ಪದಾಧಿಕಾರಿಗಳು ಪೂಜ್ಯರನ್ನು ಗೌರವಿಸಿದ್ದಾರೆ. ನಮ್ಮ ಈ ಸಮಾರಂಭದ ಕಾರ್ಯ ಸಂಯೋಜನೆಯ ಬಗ್ಗೆ ಆಗಾಗ ಬಂದು ಸೂಕ್ತ ಮಾರ್ಗದರ್ಶನ, ಸಲಹೆ, ಸೂಚನೆ ನೀಡಿ ನಮ್ಮೆಲ್ಲ ಈ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರೇರೇಪಿಸಿರತಕ್ಕಂತಹ ಪ್ರತಿ ದಿವಸವೂ ಬಂದು ನಮಗೆ ಆಶೀರ್ವಾದವನ್ನು ನೀಡಿ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ಮುನ್ನೋಟದ ಬಗ್ಗೆ ನಮಗೆ ಸರಿಯಾದ ಸ್ಪಷ್ಟ ಚಿತ್ರಣ, ಕಲ್ಪನೆಯನ್ನು ಕೊಟ್ಟು ನಮ್ಮ ಈ ಒಂದು ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಬಹಳ ಸಹಕರಿಸಿರುವ ಹಾಗೂ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾಮಠದ ಪೂಜ್ಯರಾದ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯರಿಗೆ ನಮ್ಮ ಹಿರಿಯ ಸಮಿತಿಯ ವಲಯ ಉಪಾಧ್ಯಕ್ಷರು ಎಲ್ಲರೂ ಕೂಡ ವೇದಿಕೆಗೆ ಬಂದು ಪೂಜ್ಯರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಶ್ರೀ ದಯಾನಂದ ಗೌಡ ಆಲಂಕ, ರಾಧಾಕೃಷ್ಣ ಗೌಡ ಕೆರ್ನಡ್ಕ, ವೆಂಕಟರಾಜ ಗೌಡ ಕೋಡಿಬೈಲ್, ಗೋಪಾಲಕೃಷ್ಣ ಗೌಡ ಪಟೇಲ್,
ವಾಡ್ಯಪ್ಪಗೌಡ ಎರ್ಮಾಯಿಲ್, ಶ್ರೀ ಧರ್ಮಪಾಲಗೌಡ ಕಣಕಲ್ ದಯವಿಟ್ಟು ಬೇಗ ಬರಬೇಕು ಪರಮ ಪೂಜ್ಯರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಕಳೆದ 1 ತಿಂಗಳಿಂದ ಈ ಶಿಲಾನ್ಯಾಸದ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಮೂಡಿ ಬರಬೇಕು, ಅದರ ರೂಪುರೇಷೆ ಹೇಗಿರಬೇಕು, ಅದರ ಚೌಕಟ್ಟು ಏನು ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನದ ಮೂಲಕ ನಮ್ಮನ್ನು ಮುನ್ನಡೆಸ್ತಾ ಇರುವವರು ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಗಳು. ಅವರ ದಿವ್ಯ ಉಪಸ್ಥಿತಿಯಲ್ಲಿ ಇವತ್ತಿನ ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಗೌರವದ ಸಂಕೇತವಾಗಿ ಶಾಲು, ಏಲಕ್ಕಿ ಮಾಲೆ, ತುಳಸಿ ಹಾರ, ನಮ್ಮೆಲ್ಲರ ಪ್ರೀತಿಯ ಸಂಕೇತವಾಗಿ ಸ್ಮರಣಿಕೆ ಮತ್ತು ಫಲಪುಷ್ಪವನ್ನು ನೀಡಿ ಹಿರಿಯ ಸಮಿತಿಯ ವಲಯ ಉಪಾಧ್ಯಕ್ಷರು ನಮ್ಮನ್ನು ಸೇರಿಕೊಂಡು ಪರಮಪೂಜ್ಯರನ್ನು ಗೌರವಿಸಿದ್ದಾರೆ. ವಾಣಿಜ್ಯ ಸಂಕೀರ್ಣ ಶಿಲಾನ್ಯಾಸ ನೆರವೇರಿಸಲು ಬಂದಿರುವ ನಮ್ಮ ಭಾಗದ ಜನನಾಯಕರಾದ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಮಂತ್ರಿಗಳಾಗಿ, ನಮ್ಮ ಸಮಾಜದವರ ಭಾಷೆಯಾದ ಅರೆ ಭಾಷೆಗೆ ಒತ್ತು ನೀಡಿ ಅಕಾಡೆಮಿಯ ಕೊಡುಗೆಯನ್ನು ಕೊಟ್ಟ ರಾಜ್ಯ ಮನ್ನಣೆಯನ್ನು ನೀಡಿದ ನಮ್ಮೆಲ್ಲರ ಹೆಮ್ಮೆಯ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡರಿಗೆ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಮಹಾಸ್ವಾಮೀಜಿಗಳು ಶಾಲು ಹಾಗೂ ಹಾರವನ್ನು ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು, ಜೊತೆಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ವಿ. ಸದಾನಂದಗೌಡರನ್ನು ಮತ್ತೊಮ್ಮೆ ಸ್ವಾಗತಿಸೋಣ, ಅವರನ್ನು ಗೌರವಿಸೋಣ. ಸಂಘದ ಸದಸ್ಯರಿಗೆ ಗೌರವಾರ್ಪಣೆ ನೀಡಲು ಬಂದಿರುವ ಛಲಗಾರ, ಯಶಸ್ವಿ ಉಪಮುಖ್ಯಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ದಿಟ್ಟ ರಾಜಕಾರಣಿ, ಬಹುಶಃ ಬೆಂಗಳೂರಿನಿಂದ ಇಷ್ಟು ದೂರಕ್ಕೆ ನಮ್ಮ ಸಮಾಜದ ಮೇಲೆ ಅಭಿಮಾನವಿಟ್ಟು ಬಂದು ನಮಗೆಲ್ಲ ಹರಿಸಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಎನ್. ಅಶ್ವತ್ಥನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿಯವರಿಗೆ ಆದರದ ಸ್ವಾಗತವನ್ನು ನೀಡ್ತಾ ಇದ್ದೀನಿ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವಪೂರ್ವಕವಾಗಿ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಗುಮುಖದ ನೇತಾರ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣ್ ಅವರು ನಮ್ಮೆಲ್ಲರ ಗೌರವವನ್ನು ಪರಮಪೂಜ್ಯರಿಂದ ಸ್ವೀಕರಿಸ್ತಾ ಇದ್ದಾರೆ. ಕಡಬ ತಾಲೂಕಿನ ಪ್ರಥಮ ಅಧ್ಯಕ್ಷನಾಗಿ ತಾಲೂಕು ಒಕ್ಕಲಿಗ ಗೌಡ ಸಂಘಕ್ಕೆ ಆಯ್ಕೆಯಾದ ನಂತರ ಸಮಾಜದ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ಛಲದಕ್ಕ ಮಲ್ಲನಂತೆ ಮುನ್ನುಗ್ಗಿ ಸ್ಥಳ ನಿವೇಶನದ ಒಗ್ಗೂಡಿಸುವಿಕೆಯಲ್ಲಿ ಚತುರನಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಮುನ್ನುಗ್ಗುತ್ತಿರುವ ನಮ್ಮೆಲ್ಲರ ನಾಯಕ ಶ್ರೀ ಸುರೇಶ್ ಗೌಡ ಬೈಲ್, ನಿಮಗಿದು ಒಲವಿನ ಸ್ವಾಗತ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಏಲಕ್ಕಿ ಮಾಲೆಯನ್ನ ಜೊತೆಗೆ ಸ್ಮರಣಿಕೆಯನ್ನ ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಹಾಗೂ ಗೌರವಿಸ್ತಾ ಇದ್ದೇವೆ. ನಮ್ಮ ಈ ಭಾಗದ MLCಗಳು ಯಾವುದೇ ಸಂದರ್ಭದಲ್ಲಿ ಫೋನ್ ಹಾಯಿಸಿದಾಗ ಫೋನಿಗೆ ಸಿಗದಿದ್ದರೂ ತಕ್ಷಣ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿರತಕ್ಕಂಥ ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಭೋಜೇಗೌಡರು, ಇವರನ್ನು ಕೂಡ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವಪೂರ್ವಕವಾದಂತಹ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಪುತ್ತೂರು ತಾಲೂಕಿನ ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರಿನ ಮಾಜಿ ಶಾಸಕರು, ನಮ್ಮೆಲ್ಲರ ಕಣ್ಮಣಿಗಳು,
ಬಹುಶಃ ಇಂಥ ಅನೇಕ ಸಮಾವೇಶಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರತಕ್ಕಂಥ ಮಾನ್ಯ ಶ್ರೀ ಸಂಜೀವ ಮಠದವರು ಇವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ಈ ಒಂದು ಸಮಾಜದ ಭಾಳ ಫಾಸ್ಟಾಗಿ ನಾವೆಲ್ಲ ಒಟ್ಟುಗೂಡಬೇಕು ಅಂತೇಳಿದರೆ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಸ್ಮಾರಕ ಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮನ್ನೆಲ್ಲ ಒಗ್ಗೂಡಿಸಿಕೊಂಡು ನಮ್ಮ ಈ ಒಂದು ಭಾಗದಲ್ಲಿ ಒಂದು ಸಂಚಲನ ಮೂಡಿಸಿರತಕ್ಕಂಥ ಕಿರಣ್ ಬುಡ್ಲೆಗೊತ್ತು ತಮ್ಮನ್ನು ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲನ್ನ ಹೊದಿಸಿ ಏಲಕ್ಕಿ ಹಾರವನ್ನು ನೀಡುವುದರ ಮುಖಾಂತರ ಸ್ಮರಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕ್ಷಮಿಸಿ, ಸ್ಥಾಪಕ ಸದಸ್ಯರಿಗೆ ಗೌರವಾರ್ಪಣೆಯನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತಯ್ಯ, ಅಧ್ಯಕ್ಷರು ರಾಜ್ಯ ಒಕ್ಕಲಿಗ ಸಂಘ, ಈಗಾಗಲೇ ನಾವು ಅವರನ್ನು ಮಾತನಾಡಿಸಿದಾಗ ಬಹುಶಃ ಈ ಒಂದು ಪ್ರದೇಶಕ್ಕೆ ನನ್ನಿಂದ ಆಗುವಂಥ ಎಲ್ಲ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸ್ಥಳಕ್ಕೆ ನಿಮಗೇನಾದರೂ ಹೊರಗಡೆ ಏನಾದರೂ ಖಾಲಿ ಜಾಗಗಳು, ಸರ್ಕಾರ ಜಾಗಗಳು, ಅದನ್ನು ಕೂಡ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಮಾತನಾಡಿ ನಿಮಗೆ ಕೂಡ ನಮಗೆ ಅದರಿಂದ ಸಹಾಯ ಸಹಕಾರ ನೀಡ್ತೇವೆ. ಅಲ್ಲದೆ ಒಕ್ಕಲಿಗ ಗೌಡ ಸಂಘದಿಂದಲೂ ಕೂಡ, ರಾಜ್ಯ ಒಕ್ಕಲಿಗ ಗೌಡ ಸಂಘದಿಂದಲೂ ಕೂಡ ನಿಮಗೆಲ್ಲ ನಮ್ಮ ಸಂಪೂರ್ಣ ಸಹಾಯ ಇದೆ ಎನ್ನುವಂಥ ಮಾತನ್ನು ಬೆಳಿಗ್ಗೆ ಹೇಳಿದ್ದಾರೆ. ಅವರಿಗೆ ವಿಶೇಷವಾಗಿ ಸಂದರ್ಭ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರು ಮಹಾಸ್ವಾಮೀಜಿಗಳಿಂದ ಗೌರವಪೂರ್ವಕವಾಗಿ ಗೌರವವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಸ್ವಾಗತಗಳು. ಶ್ರೀ ನಿತ್ಯಾನಂದ ಮಂಡೋಡಿಯವರು, ಅಧ್ಯಕ್ಷರು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಅಭಿವೃದ್ಧಿ ಸಂಘ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ನಿತ್ಯಾನಂದ ಮುಂಡೋಡಿಯವರನ್ನು ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಚಂದ್ರಶೇಖರ್ ಕೋಡಿಮೈಲ್ ಅವರು ವೇದಿಕೆಗೆ ಬಂದು ಶ್ರೀ ನಿತ್ಯಾನಂದ ಮುಂಡೋಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಶ್ರೀ ಮೋಹನ್ ರಾಮ್ ಸುಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಹಕರಿಸಿರ್ತಕ್ಕಂಥ ಶ್ರೀ ಮೋಹನ್ ರಾಮ್ ಸುಳ್ಳಿ ಇವರನ್ನು ಹಾರ್ದಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಅಧ್ಯಕ್ಷರು, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಎ ವಿ ತೀರ್ಥರಾಮ, ನಮ್ಮ ಸುಳ್ಯ ತಾಲೂಕಿನ ಗೌಡ ಸಂಘದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಅಧ್ಯಕ್ಷರು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಅಭಿವೃದ್ಧಿ ಸಂಘದ ಶ್ರೀ ಉಮೇಶ್ ಎಂಪಿ, ಇವರನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಚಿದಾನಂದ ಬೈಲಾಡಿ, ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು, ಇವರನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯದರ್ಶಿ ಒಕ್ಕಲಿಗ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ಶ್ರೀ ಡಿ ಬಿ ಬಾಲಕೃಷ್ಣ ಗೌಡ, ತಮ್ಮನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜಕೀಯ ಮುಖಂಡರು ಹಾಗೂ ಸಹಕಾರಿ ಧುರೀಣರು ಆಗಿರತಕ್ಕಂಥ ಸುಳ್ಯದ ಶ್ರೀ ಮಾಧವ ಗೌಡ ಜಾಕೆ, ತಮ್ಮನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅಧ್ಯಕ್ಷರು ವಿಜಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಶ್ರೀ ಲೋಕಯ್ಯಗೌಡ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು, ಸುಳ್ಯದ ಗೌಡ ಸಮಾಜದ ಮುಂದಾಳು ಆಗಿರತಕ್ಕಂಥ ಶ್ರೀ ಬಿ ಸಿ ಜಯರಾಮ್ ಗೌಡ, ತಮ್ಮನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರು ವಾಣಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬೆಳ್ತಂಗಡಿ ಶ್ರೀ ಪದ್ಮಗೌಡ ಬೆಳಾಲು, ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗೌರವ ಸಲಹೆಗಾರರು ಗೌಡರ ಯಾನೆ ಒಕ್ಕಲಿಗ ಸಂಘ ವಿಟ್ಲ ಬಂಟ್ವಾಳ ಶ್ರೀ ಲಿಂಗಪ್ಪಗೌಡ ಅಳಿಕೆ, ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಘನ ಉಪಸ್ಥಿತಿ ಇರುವಂತಹ ನಮ್ಮ ಶ್ರೀ ಚಂದ್ರ ಕೋಲ್ಚಾರ್ ಗೌಡರ ಯುವ ಸೇವಾ ಸಂಘ ಸುಳ್ಯ,
ಶ್ರೀ ಗುರುದೇವ್ ಗೌಡ ಯೋಬಿ ಅಧ್ಯಕ್ಷರು ಒಕ್ಕಲಿಗರ ಯಾನಗೌಡರ ಸೇವಾ ಸಂಘ ಮಂಗಳೂರು, ಶ್ರೀ ಕುಶಾಲಪ್ಪಗೌಡ ಭೂವಾಜೆ ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ಬೆಳ್ತಂಗಡಿ, ಶ್ರೀ ವಿಶ್ವನಾಥಗೌಡ ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು, ಶ್ರೀ ಮೋನಪ್ಪಗೌಡ ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ವಿಟ್ಲ ಬಂಟ್ವಾಳ, ಶ್ರೀ ಬಾಲಕೃಷ್ಣಗೌಡ ಕೇರಿಬಾರ ಅಧ್ಯಕ್ಷರು ಒಕ್ಕಲಿಗೌಡ ಸೇವಾ ಸಂಘ ಉಜಿರೆ, ಶ್ರೀ ರಂಜನ್ ಜಿ ಗೌಡ ಅಧ್ಯಕ್ಷರು ಶ್ರೀ ಕಾಲಭೈರವೇಶ್ವರ ಒಕ್ಕಲಿಗರ ಗೌಡರ ಕ್ರೆಡಿಟ್ ಸಹಕಾರ ಸಂಘ ಉಜಿರೆ ಬೆಳ್ತಂಗಡಿ, ಶ್ರೀ ಎ ವಿ ನಾರಾಯಣಗೌಡ ಸ್ಥಾಪಕಾಧ್ಯಕ್ಷರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು. ತಮಗೆಲ್ಲರಿಗೂ ಕೂಡ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಶ್ರೀ ಗೋಪಾಲಕೃಷ್ಣಗೌಡ ಪುಯಿಲ ಗೌರವಾಧ್ಯಕ್ಷರು, ಶ್ರೀ ಶಿವಪ್ರಸಾದ್ ಗೌಡ ಪುತ್ತಿಲ ಖಜಾಂಚಿಗಳು, ಶ್ರೀ ಪ್ರಶಾಂತ್ ಗೌಡ ಪಂಜೋಳಿ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ತಮ್ಮಯ್ಯಗೌಡ ಉಪಾಧ್ಯಕ್ಷರು, ಶ್ರೀ ಮಂಜುನಾಥಗೌಡ ಕೋಲಂತಾಡಿ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಘಟಕದ ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಶ್ರೀಮತಿ ನೀಲಾವತಿ ಶಿವರಾಮಗೌಡ ಮುಂಗಿಲಿಮನೆ, ಅಧ್ಯಕ್ಷೆ ಶ್ರೀಮತಿ ವೀಣಾ ರಮೇಶ್ ಗೌಡ ಕೊಳ್ಳೆಸಾಗು, ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡೇಕರ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಘಟಕ, ಅವರಿಗೂ ಕೂಡ ವಿಶೇಷವಾಗಿ ಈ ಉತ್ಸವದಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಅಧ್ಯಕ್ಷರು ಯುವ ಘಟಕ ಶ್ರೀ BM ಪೂರ್ಣೇಶ್ ಗೌಡ ಬಾಬುಲ್ಬೆಟ್ಟು ಬಲ್ಯ, ಶ್ರೀ ಸುಧೀಶ್ ಗೌಡ ಪಟ್ಟೆ ಕೊಯ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಘಟಕ, ತಮಗೂ ಕೂಡ ಹಾರ್ದಿಕ ಸ್ವಾಗತ. ನಮ್ಮ ಈ ಒಂದು ಒಕ್ಕಲಿಗೌಡ ಸಂಘಕ್ಕೆ ಈಗ ತಾನೇ ಪರಮ ಪೂಜ್ಯ ಸ್ವಾಮೀಜಿಯವರು ಸ್ಪಂದನ ಒಕ್ಕಲಿಗ ಗೌಡ ಸೇವಾ ಸಂಘದ ಸಹಕಾರಿ ಸಂಘವನ್ನ ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ. ಅದರ ಅಧ್ಯಕ್ಷತೆಯನ್ನ ಮುಖ್ಯ ಪ್ರವರ್ತಕರಾಗಿ ನಮ್ಮ ಒಬ್ಬ ವಿಶೇಷ ವ್ಯಕ್ತಿತ್ವ ಹೊಂದಿರುವ, ಎಲ್ಲರೊಂದಿಗೆ ಆತ್ಮೀಯತೆಯನ್ನು ಹೊಂದಿರುವ ಒಕ್ಕಲಿಗ ಸ್ಪಂದನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಕೇಶವ ಅಮ್ಮಯ್ಯವರಿಗೆ ನಲ್ಮೆಯ ಸ್ವಾಗತ. ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಆಗಮಿಸಿದ ಗೌರವಾನ್ವಿತ ಆಹ್ವಾನಿತರಿಗೆ, ಸ್ಥಾಪಕ ಸದಸ್ಯರಿಗೆ, ಊರ ಗೌಡರುಗಳಿಗೆ, ಹಿತೈಷಿಗಳಿಗೆ, ಮಾತೆಯಂದರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಇಲಾಖೆಯವರಿಗೆ, ಮೆಸ್ಕಾಂ ಇಲಾಖೆಯವರಿಗೆ, PWD ಇಲಾಖೆಯವರಿಗೆ, ಅರಣ್ಯ ಇಲಾಖೆಯವರಿಗೆ, ಸ್ವಯಂ ಸೇವಕರಾಗಿ ಅನೇಕ ದಿನಗಳಿಂದ ಇಲ್ಲಿ ದುಡಿತಿರತಕ್ಕಂಥ ಎಲ್ಲ ಸ್ವಯಂ ಸೇವಕ ಬಂಧುಗಳಿಗೆ, ನಮ್ಮ 6 ವಲಯಗಳ ಉಸ್ತುವಾರಿಗಳಿಗೆ, 42 ಗ್ರಾಮಗಳ ಗ್ರಾಮ ಸಮಿತಿ, ಮಹಿಳಾ ಸಮಿತಿ, ಯುವ ಸಮಿತಿಯವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧುಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಸ್ವಾಗತ ಭಾಷಣ ಕೊನೆಗೊಳ್ಳಿ. ಜೈ ಹಿಂದ್, ಎಲ್ಲಿ ಕೂಡ ಶುಭವಾಗಲಿ. ಧನ್ಯವಾದಗಳು ಶ್ರೀ ಶಿವರಾಮೇನಕಲ್ ಅವರಿಗೆ. ನಮ್ಮ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ನೂತನ ಅಧ್ಯಕ್ಷರಾದಂಥ ಶ್ರೀ ರವಿ ಮುಂಗ್ಲಿಮನೆ ಅವರಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ರವಿ ಮುಂಗ್ಲಿಮನೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ನೂತನ ಅಧ್ಯಕ್ಷರು ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಬೇಕು. ತಮಗೆ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕಡಬ ತಾಲೂಕು ಒಕ್ಕಲಿಗ ಸೇವಾ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಶಿವರಾಮ್ ಏನೇಕಲ್ ಅವರು ನಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದಿನ ಭಾಗ ದೀಪ ಪ್ರಜ್ವಲನ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪ್ರತಿಮೆ ಇವತ್ತು ವಾಹನ ಜಾಥದಲ್ಲಿ ಮುಂಚೂಣಿಯಲ್ಲಿ ನಾವು ಸ್ವಾಮೀಜಿಗಳ ಪ್ರತಿಮೆಯನ್ನು ಬರಮಾಡಿಕೊಂಡಿದ್ದೇವೆ. ಕ್ಷಮಿಸಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ರಾಜ್ಯ ಅಧ್ಯಕ್ಷರಾಗಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ನಾಯಕರಾಗಿರತಕ್ಕಂಥ ಶ್ರೀ AV ತೀತಾರಾಮ್ ತಮ್ಮನ್ನು ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ಹಾರ್ದಿಕ ಸ್ವಾಗತಿಸ್ತಾ ಇದೆ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯ
ಮಹಾಸ್ವಾಮೀಜಿಗಳ ದಿವ್ಯ ಹಸ್ತದೊಂದಿಗೆ ವಿದ್ಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುವಂತಹ ದೀಪ, ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮನ್ನು ಮುನ್ನಡೆಸುವ ದೀಪವನ್ನು ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸಿದರೆ ಪರಮಪೂಜ್ಯರು. ಜೊತೆಗೆ ಸಾಂಪ್ರದಾಯಿಕವಾಗಿ ತೆಂಗಿನ ಕೊಂಬನ್ನು ರಂಗಿಸುವ ಮೂಲಕ ಮತ್ತೊಮ್ಮೆ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸಿದ್ದಾರೆ ಪರಮಪೂಜ್ಯರು. ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬೇಸಾಯದಲ್ಲಿ ನಾವು ಬೆಳೆದ ಭತ್ತ, ಆ ಭತ್ತದ ಮುಡಿ, ಕಲಸೆಯಲ್ಲಿ ನಾವು ಬೆಳೆದ ಭತ್ತ, ಬಹಳ ಸುಂದರವಾದಂತಹ ಅಲಂಕಾರವನ್ನು ಅಡಿಕೆಯ ಮೂಲಕ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ತುಳುನಾಡಿನ ಸಾಂಪ್ರದಾಯಿಕ ಬೆಳೆಗಳು ಇವತ್ತು ಇಲ್ಲಿ ವಿಜೃಂಭಿಸ್ತಾ ಇವೆ, ಕಂಗೊಳಿಸ್ತಾ ಇವೆ. ಸುವರ್ಣ ಯುಗದ ಯುಗ ಪುರುಷ ಮಹಾಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವತಾರ ಪುರುಷ, ಯುಗ ಯೋಗಿ, 71ನೇ ಸಿದ್ಧಯೋಗಿ, ವಿರಾಟ್ ಸ್ವರೂಪದ ಭೈರವನ ಅವತಾರವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಇಳೆಗೆ ಇಳಿದು ಬಂದರು. 1974 ನಂತರ ಆದಿಚುಂಚನಗಿರಿಯ ಕ್ಷೇತ್ರದಲ್ಲಿ ಹೊಸ ಮನ್ವಂತರದ ಯುಗವೇ ಆರಂಭ ಆಯಿತು. ಶೂನ್ಯ ರೂಪದಲ್ಲಿದ್ದ ಶ್ರೀಮಠವನ್ನು ವಿಶ್ವದ ಭೂಪಟದಲ್ಲಿ ಪಿಂಗಾರದಂತೆ ಒಡೆದು ಬೆಳೆದು ಬೆಳಗುವಂತೆ ಮಾಡಿದ ಮಹಾನ್ ತಪಸ್ವಿಯವರು. ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ ಮಹಾಸ್ವಾಮಿಗಳು. ಗಣ್ಯ ಅತಿಥಿಗಳು ಸೇರ್ಕೊಂಡಿದ್ದಾರೆ. ವೇದಿಕೆಯ ಎತ್ತರದಲ್ಲಿ ನಾವು ಅವರ ಭಾವಚಿತ್ರವನ್ನು ಗಮನಿಸ್ತಾ ಇದ್ದೇವೆ. ವದನದಲ್ಲಿ ಪ್ರಸನ್ನತೆ, ನೋಟದಲ್ಲಿ ನಿರ್ಮಲತೆ, ಮನದಲ್ಲಿ ಒಲವು, ಮಾತಿನಲ್ಲಿ ಮಾಧುರ್ಯ, ಸಹೃದಯರು ಸರಳ ಸಜ್ಜನರೂ ಆದವರ ಲಕ್ಷಣವನ್ನು ನಮ್ಮ ಗುರುಗಳಲ್ಲಿ ನಾವು ಕಾಣಬಹುದಾಗಿದೆ. ಪೂಜ್ಯರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಅಪ್ರತಿಮ ದೇಶಭಕ್ತ, ಅಖಂಡ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರು, ಚರಿತ್ರೆಯ ಪುಟಗಳಲ್ಲಿ ದಾಖಲಾದ ಸಮರವೀರ, ಕೆಂಚಿದೆಯ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕಾಗಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಮಹಾಸ್ವಾಮೀಜಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಕ್ಕಲಿಗರ ಹೆಮ್ಮೆ, ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ. ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಅಪಾರ, ನಮ್ಮೆಲ್ಲರ ಅಭಿಮಾನ. ಈಗಾಗಲೇ ಶಿಲಾನ್ಯಾಸದ ವಿಧಿವಿಧಾನಗಳು ನೆರವೇರಿದೆ. ವೇದಿಕೆಯಲ್ಲಿ ಸಮುದಾಯ ಭವನದ ಶಿಲಾನ್ಯಾಸದ ಅನಾವರಣ ಆಗ್ತಾ ಇದೆ. ವಸತಿ ನಿಲಯದ ಶಿಲಾನ್ಯಾಸದ ಅನಾವರಣ, ಜೊತೆಗೆ ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸದ ಅನಾವರಣವನ್ನು ಮಹಾಸ್ವಾಮೀಜಿಗಳು ನೆರವೇರಿಸಿದ್ದಾರೆ. ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮ ನಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇದೆ. ದೀಪ ಪ್ರಜ್ವಲನೆಗೊಂಡಿದೆ. ಮಹಾಗುರುಗಳ ಒಂದು ಮಹಾಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೊಂಡಿದೆ. ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯ ಗೌಡರ ಒಂದು ಭಾವಚಿತ್ರಕ್ಕೆ ಕೂಡ ಪುಷ್ಪಾರ್ಚನೆಯನ್ನು ಸಲ್ಲಿಸಿದ್ದೇವೆ. ಆತ್ಮೀಯರೇ, ಕಡಬದಲ್ಲಿ ನೂತನವಾದಂಥ ಒಂದು ಚರಿತ್ರೆ ನಿರ್ಮಾಣ ಆಗ್ತಾ ಇದೆ. ಆ ಚರಿತ್ರೆಗೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷೀಭೂತರಾಗ್ತಾ ಇದ್ದೇವೆ. ಶ್ರೀ ಸುರೇಶ್ ಗೌಡ ಬೈಲು ಅವರ ನೇತೃತ್ವದ ಕಡಬ ತಾಲೂಕಿನ ನೂತನ ಸಮಿತಿ ಇವತ್ತು ಪದಗ್ರಹಣಗೊಳ್ತಾ ಇದೆ. ಅವರ ಕನಸು, ನಾನು ಪದಗ್ರಹಣ ಸ್ವೀಕರಿಸುವುದಕ್ಕಿಂತ ಮೊದಲು ಒಕ್ಕಲಿಗ ಸಮುದಾಯಕ್ಕೆ ಸ್ವಂತ ಜಮೀನನ್ನು ಖರೀದಿಸಬೇಕು, ಆ ಜಮೀನಿನಲ್ಲಿ ನೂತನವಾದಂಥ ಸಮುದಾಯ ಭವನಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿ ನಾನು ಅಧಿಕಾರವನ್ನು ಸ್ವೀಕರಿಸಬೇಕು ಎನ್ನುವಂಥ ಕನಸನ್ನು ಹೊತ್ತವರು. ಇವತ್ತು ಅವರ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ
ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸಭಾಧ್ಯಕ್ಷರ ಸ್ಥಾನದಿಂದ ಶ್ರೀ ಸುರೇಶ್ ಗೌಡ ಬೈಲು ಅವರು ಮಾತನಾಡಲಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಉದ್ಯಮಿಯಾಗಿದ್ದುಕೊಂಡು ಕಳೆದ 9 ತಿಂಗಳಿಂದ ತನ್ನ ಸಂಸಾರಕ್ಕೆ ಕಡಿಮೆ ಸಮಯವನ್ನು ಕೊಟ್ಟು ಸಮುದಾಯಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟಂತ ಯುವ ನೇತಾರ ಶ್ರೀ ಸುರೇಶ್ ಗೌಡ ಬೈಲು ಅವರಿಂದ ಪ್ರಾಸ್ತಾವಿಕ ಮಾತು. ಕ್ಷೇತ್ರದ ಆರಾಧ್ಯ ದೇವರಾದ ಶ್ರೀ ಉಮಾಮಹೇಶ್ವರಿ ಅಮ್ಮನವರು ಮತ್ತು ಗ್ರಾಮ ದೇವರಿಗೆ ಮನಸಾರೆ ವಂದಿಸುತ್ತಾ, ನನ್ನ ಇಷ್ಟ ದೇವರಾದ ಶ್ರೀ ಗೋಪಾಲಕೃಷ್ಣ ದೇವರನ್ನು ಪ್ರಾರ್ಥಿಸುತ್ತಾ, ನನ್ನ ಕುಟುಂಬದ ಯೋಗಗಳನ್ನು ಮನಸಾರೆ ನೆನೆಯುತ್ತಾ, ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ಸ್ಮರಿಸುತ್ತಾ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದ ಕರವಿಂದಗಳಿಗೆ ವಂದಿಸುತ್ತಾ, ಆದಿಚುಂಚನಗಿರಿ ಕಾವೂರು ಶಾಖಾ ಮಠದ ಸ್ವಾಮಿಗಳಾದ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮಿಗಳಿಗೆ ನಮಿಸುತ್ತಾ, ಈ ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳಾದ ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶಕರು ಆದ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದಗೌಡರವರೇ, ಇನ್ನೋರ್ವ ನಮ್ಮ ಸಮಾಜದ ಮುಖಂಡ ಮಾಜಿ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ N. ಅಶ್ವತ್ಥನಾರಾಯಣರವರೇ, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹನುಮಂತಯ್ಯನವರೇ, ನಮ್ಮ ಮಾಜಿ ಮುಖ್ಯಮಂತ್ರಿ ಮಾಜಿ ಶಾಸಕರು ನಮ್ಮೆಲ್ಲ ನೇತಾರರು ಆದ ಸಂಜೀವ ಮಠನೂರವರೇ, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಭೋಜೇಗೌಡರೇ, ನನ್ನ ಆತ್ಮೀಯರು, ಎಲ್ಲ ಸಂದರ್ಭಗಳಲ್ಲೂ ನನ್ನೊಂದಿಗಿದ್ದು ಎಲ್ಲ ಕಾರ್ಯಗಳಲ್ಲೂ ಕೈ ಜೋಡಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಳ್ಳಿ ರಾಮಯ್ಯಗೌಡ ಸ್ಮಾರಕ ಸಮಿತಿಯ ಅಧ್ಯಕ್ಷರಾದ ಕಿರಣ್ ಬುಡ್ಲಗುತ್ತವರೇ, ವಿಶೇಷ ಆಹ್ವಾನಿತರಾಗಿರುವ ಮೋಹನ್ ರಾಮ್ ಸುರ್ಲಿ ಅವರೇ, ಚಿದಾನಂದ ಬೈಲಾವಡಿಯವರೇ, ಮಾಧವ ಜಾಕೆ ಅವರೇ, ಲೋಕಯ್ಯಗೌಡ್ರೆ, ಪದ್ಮಗೌಡ್ರೆ, ನಿತ್ಯಾನಂದ ಮುಂಡೋಲಿಯವರೇ, AV ತೀರ್ಥರವರೇ, MP ಉಮೇಶ್ವರವರೇ, DP ಬಾಲಕೃಷ್ಣ ಅವರೇ, PC ಜಯರಾಮ್ ಅವರೇ, ಲಿಂಗಪ್ಪಗೌಡ ಅಲಿಕೆ ಅವರೇ, ಗಣ ಉಪಸ್ಥಿತಿರುವ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳೇ, ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಅತಿಥಿ ಅಭ್ಯಾಗತರೇ, ನನ್ನೆಲ್ಲ ಸಮಿತಿಯ ಜವಾಬ್ದಾರಿತ ಪದಾಧಿಕಾರಿಗಳಿಗೆ, ಸ್ಥಾಪಕ ಸದಸ್ಯರುಗಳಿಗೆ, ಊರಗೌಡರುಗಳೇ ಹಾಗೂ ನನ್ನ ಎಲ್ಲ ಕೆಲಸಗಳಲ್ಲಿ ಬೆಂಬಲವಾಗಿ ನಿಂತು ನನ್ನೊಂದಿಗೆ ನಿರಂತರವಾಗಿ ಸಹಕರಿಸಿದ ನನ್ನೆಲ್ಲ ಹಿರಿಯ ಕಿರಿಯ ಮಿತ್ರರೇ, ಕೆದಂಬಾಡಿ ರಾಮಯ್ಯಗೌಡ ಉಸ್ತುವಾರಿ ಸಮಿತಿಯ ನನ್ನೆಲ್ಲ ಸಂಗಡಿಗ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆಯಿರುವ ಎಲ್ಲ ನನ್ನ ಸಮಾಜ ಬಂಧು ಭಗಿನಿಯರೇ, ಇಂದು ನಾವು ಒಕ್ಕಲಿಗಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಪದಗ್ರಹಣ, ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮ, ಒಕ್ಕಲಿಗ ಸ್ಪಂದನ ಸಹಕಾರಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಸಮಾರಂಭದ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಇಂದು ನೀವೆಲ್ಲರೂ ಸೇರಿರುತ್ತೇವೆ. ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ
ನಾನು ಅನಿರೀಕ್ಷಿತ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಈ ಸಂದರ್ಭದಲ್ಲಿ ನಾನು ಅದನ್ನು ಸ್ಮರಿಸಬೇಕಾಗ್ತದೆ. ಜಗದ್ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಎದುರಲ್ಲಿ ವೇದಿಕೆಯಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಅದರಿಂದ ಮೊದಲಾಗಿ ಏನೇ ತಪ್ಪುಗಳಾದರೂ ಅವರಲ್ಲಿ ಕ್ಷಮೆ ಯಾಚಿಸ್ತಾ, ಕಳೆದ ವರ್ಷ ಕೆದಂಬಾಡಿ ರಾಮಯ್ಯಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ಕಿರಣ್ ಬುಡ್ಲೆಗೊತ್ತು ನನಗೆ ವಹಿಸಿದ್ದರು. ಜಿಲ್ಲಾ ಸಮಿತಿಯಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿರಂತರ 2 ತಿಂಗಳು ಜಿಲ್ಲೆಯ ಹೆಚ್ಚಿನ ಎಲ್ಲ ವಲಯಗಳಿಗೆ ಭೇಟಿ ಕೊಟ್ಟು ನಿಸ್ವಾರ್ಥ ಸೇವೆ ಸಲ್ಲಿಸಿದೆ. ಆ ಸಂದರ್ಭದಲ್ಲಿ ಕಡಬದ ಜನತೆಯನ್ನು ಒಗ್ಗೂಡಿಸುವ ಒಂದು ಮಹತ್ ಕಾರ್ಯದಲ್ಲಿ ನನಗೆ ಭಾಗಿಯಾಗಲು ಅವಕಾಶ ಸಿಕ್ಕಿತು. ಈ ಸಂದರ್ಭದಲ್ಲಿ ಕಡಬದಿಂದ ಸುಮಾರು 35 ಬಸ್ಸುಗಳಲ್ಲಿ ಸಾವಿರಾರು ಜನರನ್ನು, ಬಸ್ಸು ಅಲ್ಲದೆ ಕಾರುಗಳಲ್ಲಿ ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಂದು ನಮ್ಮ ಅಲ್ಲಿಂದ ಮಾಡಿದ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಕಡಬದಲ್ಲಿ ನಾನು ಬಂದಿದ್ದೆ. ಈ ಸಂದರ್ಭದಲ್ಲಿ ಕಡಬದ ಎಲ್ಲ ಕಿರಿಯರು ಎಲ್ಲರೂ ಸೇರಿ ಕಡಬ ತಾಲೂಕು ಸಂಘವು ಮಾಡಬೇಕೆಂಬ ನಿಟ್ಟಿನಲ್ಲಿ ಚರ್ಚಿಸ್ತಾ ಇದ್ದರು. ಈ ಸಂದರ್ಭದಲ್ಲಿ ಎಲ್ಲರೂ ನೀವು ಅಧ್ಯಕ್ಷನಾಗಿ ನಾನು ಆಗಬೇಕೆಂಬ ನಿಟ್ಟಿನಲ್ಲಿ ಒತ್ತಾಯಿಸುತ್ತಿರುವ ಸಂದರ್ಭದಲ್ಲಿ ನಾನು ದೂರದ ಮಂಗಳೂರಲ್ಲಿ ಇರುವ ಕಾರಣ ನನಗೆ ಆ ಜವಾಬ್ದಾರಿ ಬೇಡ, ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿ ದುಡಿದು ಅನುಭವವಿಲ್ಲ ಎಂಬ ನಿಟ್ಟಿನಲ್ಲಿ ನಾನು ನಿರಾಕರಿಸಿದೆ. ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯದ ಮೇರೆಗೆ ನಮ್ಮ ಸಮಾಜದ ಹಿರಿಯರು, ಪುತ್ತೂರು ತಾಲೂಕು ಸಂಘದ ಸ್ಥಾಪಕ ಅಧ್ಯಕ್ಷರು ಆಗಿದ್ದ ಮೋಹನ್ ಗೌಡ ಇಡ್ಯಾಡ್ಕರ್ ಅವರು ಇದ್ದರು. ಅವರು ಹರಸಿ ಬಂದ ಭಾಗ್ಯವನ್ನು ಯಾವಾಗಲೂ ನೀನು ಬಿಡಬಾರ್ದು, ಇಷ್ಟು ಜನರ ಅಭಿಮಾನ ನಿನ್ನ ಮೇಲೆ ಇರುವಾಗ ನೀನು ನಿರಾಕರಿಸುವುದು ಸರಿಯಲ್ಲ ಅಂತ ಹೇಳಿದರು. ಅನಿವಾರ್ಯವಾಗಿ ನಾನು ಒಪ್ಪಿಕೊಂಡೆ. ಆ ಸಂದರ್ಭದಲ್ಲಿ ನನಗೆ ನಮ್ಮ ಹಿರಿಯರಾದ ಡಿ ವಿ ಸದಾನಂದಗೌಡರು ಒಂದು ಮಾಧ್ಯಮದಲ್ಲಿ ಸಂದರ್ಶನ ನೀಡುತ್ತಿರುವಾಗ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ಕೊಟ್ಟ ಕುದುರೆಯನ್ನು ಏರಲಾರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಆ ಮಾತು ನನಗೆ ನೆನಪಾಯಿತು. ಈ ಮಾತಿನ ಪ್ರೇರಣೆಯಿಂದ ನಾನು ಒಪ್ಪಿಕೊಂಡೆ. ಅಂದೇ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟರು. ಈ ಸಂದರ್ಭದಲ್ಲಿ ಹೇಳಿದ್ದೆ, 42 ತಾಲೂಕುಗಳು 42 ಗ್ರಾಮಗಳು ಸೇರಿರುವ ಕಡಬ ತಾಲೂಕು, ಪುತ್ತೂರಿನಲ್ಲಿ 37, 5 ಗ್ರಾಮಗಳು ಸುಳ್ಯದಲ್ಲಿ. ಇದನ್ನು ಸೇರಿಸುವುದು ದೊಡ್ಡ ಕಷ್ಟ. ಮಾನಸಿಕವಾಗಿ ಸವಣ ಇರಬಹುದು, ಅಲಂಕಾರ ಇರ್ಬೋದು, ನೆಲ್ಯಾಡಿ ಈ ಭಾಗ ಸುಬ್ರಹ್ಮಣ್ಯ ವಲಯ ಸುಳ್ಯದಲ್ಲಿದ್ದಾರೆ. ಇದನ್ನು ಒಟ್ಟು ಸೇರಿಸುವುದು ಬಹಳ ಕಷ್ಟ ಎಂದು ನನಗೆ ತಿಳಿದಿತ್ತು. ನಮ್ಮ ಹಿರಿಯರು 3 ವರ್ಷಗಳಿಂದ ಪ್ರಯತ್ನ ಪಟ್ಟರು, ಅದು ಆಗಿರಲಿಲ್ಲ. ಅದಕ್ಕೆ ಸಂದರ್ಭ ಕೂಡಿ ಬಂದಿರಲಿಲ್ಲ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ನಮ್ಮ ಈಗಿರುವ ಸಭಾಭವನ ಕೇವಲ 20ರಿಂದ 25 ಸೆಂಟ್ಸ್ ಜಾಗದಲ್ಲಿ ಇರುವಂಥ ಜಾಗ. ನಾನು ಅಧ್ಯಕ್ಷನಾಗಿ
ನನ್ನ ಸಮಿತಿಯು ಪದಗ್ರಹಣ ಆಗಬೇಕಾದ್ರೆ ನಮ್ಮದೇ ಸ್ವಂತ ಜಾಗ ಇರಬೇಕು. 1 ಎಕರೆಯಿಂದ ಜಾಸ್ತಿ ಜಾಗ ಎಲ್ಲಿ ಸಿಗುತ್ತದ ಅಲ್ಲಿಯವರೆಗೆ ಪದಗ್ರಹಣ ನಾನು ಆಗುವುದಿಲ್ಲ. ಈ ಮಾತನ್ನು ಉಳಿಸುವಲ್ಲಿ ನಾನೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೇನೆ. ಕಾವೂರಿನ ನನ್ನ ಮಾರ್ಗದರ್ಶಕರು ಎಲ್ಲ ರೀತಿಯಲ್ಲೂ ಬೆನ್ನು ತಟ್ಟುತ್ತಿದ್ದ ಧರ್ಮನಾಥ ಸ್ವಾಮೀಜಿಯವರಲ್ಲಿ ಈ ಮಾತನ್ನು ಹೇಳಿದ್ದೆ. ಬಹುಶಃ ಇಂದು ಅದು ನೆರವೇರಿದೆ. ನನ್ನ 9 ತಿಂಗಳ ಪರಿಶ್ರಮಕ್ಕೆ ಇವತ್ತು ನಾನು ಸಂಬಳ ಪಡೀತಿದ್ದೇನೆ ಅಂತ ಆಗ್ತಾ ಇದೆ. ಇದೇ ನನಗೆ ನೀವು ಕೊಟ್ಟ ಸಂಬಳ. ಆದ ಕಾರಣ ಇದಕ್ಕೆ ನಾವೊಂದು ಯೋಜನೆಯನ್ನು ಹಾಕಿಕೊಂಡೆವು. ನಮ್ಮಲ್ಲಿ ಒಟ್ಟು ಸೇರಿಸುವುದು ಕಷ್ಟ. ದುಡ್ಡಿದ್ದವರು ಇದ್ದಾರೆ, ಆದರೆ ಅದನ್ನು ಸಂಗ್ರಹಿಸುವುದೇ ದೊಡ್ಡ ಕಷ್ಟ ಅಂತ ತಿಳಿದಿತ್ತು ನನಗೆ. ಸಮಿತಿಯವರನ್ನೆಲ್ಲ ಸೇರಿಸಿಕೊಂಡು ಸ್ಥಾಪಕ ಸದಸ್ಯರು ಮಾಡುವ ಒಂದು ಜಾಗವನ್ನು ಗುರುತಿಸುವ ಹೇಳುತ್ತಿರುವಾಗ ಎಲ್ಲರೂ ನನಗೆ ಬಂದದ್ದು ನಕಾರಾತ್ಮಕ ಉತ್ತರಗಳು. 1 ಲಕ್ಷ ಇಲ್ಲಿ ಕೊಟ್ಟಾರ ಅಂತೇಳಿ, ಅದು ಆಗುವಂಥದ್ದಲ್ಲ ಅಂತ ಹೇಳಿದರು. ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ನನಗೆ ಅತ್ಯಂತ ಹಲವಾರು ಜನ ನನಗೆ ಬೆಂಬಲವನ್ನು ನೀಡಿದ್ದಾರೆ. ಎಲ್ಲರ ಹೆಸರನ್ನು ಹೇಳಿದರೆ ಇಲ್ಲಿ ಸಮಯದ ಅಭಾವವಿದೆ, ಆದರೆ ಕೆಲವೊಂದು ಹೆಸರುಗಳನ್ನು ನಾನು ಹೇಳಲೇಬೇಕು, ಅನಿವಾರ್ಯ. ಕೆಲವರ ಹೆಸರನ್ನು ಬಿಟ್ಟು ಹೋದರೂ ಕೂಡ ಖಂಡಿತ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ಇದ್ದೀರಿ. ಆದರೆ ಅನಿವಾರ್ಯವಾಗಿ ಸ್ವಾಮೀಜಿಗಳೇ, ಗುರುಗಳ ಎದುರಲ್ಲಿ ನಾನೊಂದು 1-2 ಹೆಸರುಗಳನ್ನೇ ಹೇಳಲೇಬೇಕು ನಾನು. ಈ ಸಂದರ್ಭದಲ್ಲಿ ಇದೇ ಜಾಗವನ್ನು ನೋಡುತ್ತಿರುವಾಗ ಅಬಕಾರಿ ಆಗಿರುವ ನಿವೃತ್ತ ಡಿಸಿಗಳಾಗಿರುವ ಗೋಪಾಲಕೃಷ್ಣರವರು ಮತ್ತು ನಾನು ಇಲ್ಲಿ ಬಂದಿದ್ದೆವು. ಈ ಜಾಗವನ್ನು ನೋಡುತ್ತಾ ಅವರಲ್ಲಿ ಹೇಳಿದ್ದೆ, ಸಮಾಜಕ್ಕೆ ತಗೊಳ್ಳುವ ಸರ್, ಅಷ್ಟೊತ್ತಿಗೆ ನಾನು ಕೊಡ್ತೇನೆ, ಹೆಚ್ಚು ಹಣ ಕೊಡ್ತೇನೆ. ಆ ಸಂದರ್ಭದಲ್ಲಿ ಅವರಲ್ಲಿ ಹೇಳಿದ್ದೆ, ಹೆಚ್ಚು ಹಣ ಬೇಡ ಸರ್, ನನಗೆ ಒಮ್ಮೆಗೆ ನೀವು ಧೈರ್ಯ ಬೇಕು, ನನ್ನೊಟ್ಟಿಗೆ ಬೇಕು. ಈ ಮಾತನ್ನು SRK ಕೇಶವರಿಗೂ ಹೇಳಿದ್ದೆ. ಅವರು ಸುರೇಶಣ್ಣ ನೀವು ಏನು ಹೇಳ್ತೀರಾ ಎಲ್ಲದಕ್ಕೂ ನಾನು ನೀವು ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ, ನನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿದರು. ಅಂಥವರನ್ನು ಇಟ್ಟುಕೊಂಡು ಮೊದಲಾಗಿ ನಾನು 50 ಲಕ್ಷ ಹಣವನ್ನು ಅವರಿಗೆ ಕೊಟ್ಟೆ, ಜಾಗದ ಹಣಕ್ಕೆ. ಆ ಸಂದರ್ಭದಲ್ಲಿ ನನಗೆ ನನ್ನ ಮಿತ್ರರುಗಳು ಮತ್ತು ಸಮಿತಿಯ ಹಿರಿಯರು 20 ಜನ ನನಗೆ 10 ಲಕ್ಷ ಮತ್ತೆ ಕೊಟ್ಟರು. ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಉದ್ಯಮಿಯಾಗಿರತಕ್ಕಂಥ ನನ್ನ ಆತ್ಮೀಯರು ಎಲ್ಲ ಆಗು ಹೋಗಲಲ್ಲಿ ನನ್ನೊಂದಿಗಿರುವವರು, ಬೆಂಗಳೂರಲ್ಲಿ ಹೋದರೆ ಎಲ್ಲವನ್ನು ನನಗೆ ಏನು ಬೇಕೋ ಅದೆಲ್ಲವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವವರು ಚಂದ್ರಶೇಖರ್ ಸನ್ನರ. ಅದೇ ರೀತಿ ನಮ್ಮ ಅಕ್ಕ ಅಂತ ಹೇಳ್ಬೋದು, ನನ್ನ ಅಮ್ಮನ ಸಮಾನ ಹೌದು, ಆಶಾಕ್ಕನವರು. ಅವರು ಕೂಡ ಒಂದಷ್ಟು ನಂತರ ದಿನಗಳಲ್ಲಿ ನಮಗೆ ಹಣ ಆಗಿರಲಿಲ್ಲ, ರಿಜಿಸ್ಟ್ರೇಷನ್ ಆಗಲೇಬೇಕು. ನಾನು ಹೇಳಿದ್ದೆ, ನಾನು ಕೊಟ್ಟ ಮಾತಿಗೆ 1 ದಿವಸವನ್ನು ತಪ್ಪವನಲ್ಲ. ಆ ದೃಷ್ಟಿಯಲ್ಲಿ ಅವರು ಹೇಳುವಾಗ ಅವರೆಲ್ಲರೂ ನನಗೆ, ಅವರು ಮತ್ತು ಸುಧೀರ್ ಪಂಜೋಡಿ ಇವ್ರಿಗೂ ಆರ್ಥಿಕವಾಗಿ ನನಗೆ ಬೆಂಬಲ ನೀಡಿದರೆ, ನನ್ನ ಸಮಿತಿಯ ತಮ್ಮ ಮಾಸ್ಟರ್ ಇರ್ಬೋದು, ಶಿವರಾಮೇನಕಲ್ ಇರ್ಬೋದು, ಹಿರೇನ ಮಾಸ್ಟರ್ ಇರ್ಬೋದು, ಅವರೆಲ್ಲರೂ ನನಗೆ ಮಾನಸಿಕವಾಗಿ ಮತ್ತು ನನ್ನೊಂದಿಗೆ ಸದಾ ರಾತ್ರಿ 12 ಗಂಟೆಗೆ ದುಡಿದವರು. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸುತ್ತಾ ಸ್ಥಾಪಕ ಸದಸ್ಯರಾಗಬೇಕು, 50 ಜನರ ಸ್ಥಾಪಕ ಸದಸ್ಯರಾಗಬೇಕು ಎಂಬ ನಿಟ್ಟಿನಲ್ಲಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಹೇಳ್ತಿರುವಾಗ ನಕಾರಾತ್ಮಕ ಉತ್ತರಗಳು ಬರುತ್ತಿರುವ ಸಂದರ್ಭದಲ್ಲಿ ನಮಗೆ ಮೊದಲೇ ನಾವು ಜಾಗದ ಹಣವನ್ನು ಕೊಟ್ಟ ಆಗಿದೆ. ಆ ನಂತರ ನಾವು ಹೋಗ್ತಿರುವ ಸಂದರ್ಭದಲ್ಲಿ ಹಲವಾರು ಜನರು, ನಮ್ಮ ನಿರೀಕ್ಷೆ ಇದ್ದದ್ದು 50 ಜನರ ಮಾಡಬೇಕು, 50 ತಲುಪಿತು, 100 ಜನರ ಮಾಡಬೇಕು, 100 ತಲುಪಿತು, 150, 200, 250, 300, ಅದು ಹೋಗುತ್ತಾ ಇಂದಿಗೆ 400ರ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಈ ಎಲ್ಲ 400 ಜನರು ನನ್ನನ್ನು ನಂಬಿ ಹಣ ಕೊಟ್ಟಿದ್ದಾರೆ, ನನ್ನ ಸಮಿತಿಯನ್ನು ನಂಬಿ ಕೊಟ್ಟಿದ್ದಾರೆ. ಯಾವುದೇ ದಾಖಲೆಗಳನ್ನು ನೋಡಿ ಯಾರೂ ಕೊಟ್ಟಿಲ್ಲ. ಆದ ಕಾರಣ ಅವರಿಗೆಲ್ಲರಿಗೂ ನಾನು ಎಂದಿಗೂ ಆಭಾರಿಯಾಗಿದ್ದೇನೆ. ಅವರ ವಿಶ್ವಾಸವನ್ನು ಎಂದೂ ಕೂಡ ನಾನು ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಖಂಡಿತ ನಾನು ನಂಬಿದ್ದೇನೆ.
ಅದರ ನಂತರ ನನ್ನ ಕನಸಿತ್ತು ಒಂದು ಬ್ಯಾಂಕ್ ಆಗಬೇಕು ಅಂತೇಳಿ. ನಾವು 7 ಕೋಟಿ ಹಣದ ಯೋಜನೆಯನ್ನು ಮಾಡಿದ್ದೆವು. ಗ್ರಾಮಾಂತರ ಪ್ರದೇಶವಾದ ಇಲ್ಲಿ ಕೋಟಿ ಅಂದರೆ ದೊಡ್ಡದೇ ಹಣ. ಎಲ್ಲರೂ ಹೇಳಿದರು 5 ಕೋಟಿ 7 ಕೋಟಿ, ಕೋಟಿ ಎಲ್ಲಿಂದ ತರ್ತೀರಿ ಅಂತೇಳಿ. ಕೋಟಿ ಅಂದರೆ ಎಷ್ಟು ಅಂತ ಗೊತ್ತಾ ಅಂತ ಹೇಳಿದರು. ನಾನು ಅದಕ್ಕೆ ಎಲ್ಲರನ್ನು ಸೇರಿಸಿ ನಮ್ಮ 5 ಕೋಟಿ ಇದ್ದದನ್ನು ಮತ್ತೆ ನಂತರದ ದಿನಗಳಲ್ಲಿ 15 ಕೋಟಿ ಅಂತ ಮಾಡಿದೆ. ಸಭಾಭವನ ಆಗಬೇಕು, ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಇದು 3 ಥರದ ಹಾಲ್ ಇರಬೇಕು, ಸಭಾಭವನ ಇರಬೇಕು. ಯಾವುದೇ 500 ಜನ ಬಂದರೆ 1,500 ಜನರಿರುವ ಹಾಲಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅದು ನಿಟ್ಟಿನಲ್ಲಿ ಎಲ್ಲ ವರ್ಗದ ಜನರಿಗೆ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು 15 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದೇವೆ. ಇದರಲ್ಲಿ ಹೊಲೆ ಬದಿಯಲ್ಲಿ ವಸತಿ ನಿಲಯ, ಅದರ ಮೇಲೆ ಒಂದು ಹಾಲ್ ಬರ್ತದೆ. ಈ ಭಾಗದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಧ್ಯಭಾಗದಲ್ಲಿ 1,500 ಜನರು ಕೂತುಕೊಳ್ಳುವ ಎಲ್ಲ ಹವಾನಿಯಂತ್ರಣ ಕೊಠಡಿಗಳಿರುವ ಸುಸಜ್ಜಿತ ಒಂದು ಸಭಾಭವನ. ಅದರ ನಂತರ ನನಗೆ ಬ್ಯಾಂಕ್ ಮಾಡಿದ್ದೇವೆ. ಈಗಾಗಲೇ ಕೇವಲ 3 ತಿಂಗಳಲ್ಲಿ ನಾವು ಅದಕ್ಕೆ ಬೇಕಾದ ಶೇರು ಅದನ್ನೆಲ್ಲವನ್ನು ನಾನು ನನ್ನ ಆತ್ಮೀಯ ಮಿತ್ರ ಕೇಶವ್ ಅಮೈ ಇವರಿಗೆ ವಹಿಸಿದ್ದೆ. ಅದನ್ನು ನನಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನನ್ನಿಂದ ಆಗೋದಿಲ್ಲ ಸುರೇಶಣ್ಣ, ನೀವು ನಿಮ್ಮ ಸಹಾಯ ಬೇಕೆಂದು ಕೇಳಿಲ್ಲ ಅವರು. ಅಂತ ಒಬ್ಬ ನನ್ನ ಮಿತ್ರ ಅವರು 10 ದಿವಸ ಮೊದಲೇ ಪರ್ಮಿಷನ್ ಎಲ್ಲವನ್ನು ಮಾಡಿ ಯಾರನ್ನು ಒಟ್ಟು ಸೇರಿಸಿದೆ ಅವರು ಕೊಟ್ಟ ಕೆಲಸವನ್ನು ಎಲ್ಲರನ್ನು ಮಾಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ನಂತರ ದಿನಗಳಲ್ಲಿ 42 ಗ್ರಾಮಗಳ ಜನರನ್ನು ಒಂದೇ ಸೂರಿನಲ್ಲಿ ಸೇರಿಸಬೇಕೆಂಬ ನಿಟ್ಟಿನಲ್ಲಿ ಸ್ವಾಮೀಜಿಗಳಲ್ಲಿ ನಾನು ಜನವರಿ ಅಥವಾ ಫೆಬ್ರವರಿಯಲ್ಲಿ ದಿನ ಕೊಡಿ ಅಂತ ಹೇಳಿದ್ದೆ. ಸ್ವಾಮೀಜಿಯವರು ಹೇಳಿದರು, ಇಲ್ಲ ದೊಡ್ಡ ಸ್ವಾಮೀಜಿಯವರು ನಮಗೆ ಸಿಗುವುದು ಕಷ್ಟ, ನೀವು ಇನ್ನು ಡಿಸೆಂಬರಲ್ಲಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಬಹುಶಃ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾಸ್ವಾಮಿಗಳನ್ನು ಅದು ಕೂಡ 1 ದಿವಸ ಮುಂಚೆನೇ ಬಂದು ನಮ್ಮ ಕಡಬದ ಮೇಲಿನ ಪ್ರೀತಿಯಿಂದ, ನಮ್ಮ ಕಡಬದ ಜನತೆಯ ಪ್ರೀತಿಯಿಂದ ಭಕ್ತರ ಎಲ್ಲ ಭಕ್ತರನ್ನು ವಿಶ್ವಾಸ ತಗೊಂಡು ಹೋಗುವಂಥ ಮುಗ್ಧ ಮನಸ್ಸಿನ ನಮ್ಮ ಸ್ವಾಮೀಜಿಯವರು ಇಲ್ಲಿ ಬಂದಿರುವುದೇ ನಮಗೆ ಸಂತೋಷ. ಇದೇ ರೀತಿ 2 ಯೋಜನೆಗಳನ್ನು ನಾವು ಪೂರ್ತಿಗೊಳಿಸಿದ್ದೇವೆ. ಇನ್ನು ಮುಂದಿನ ಗುರಿಗಳು ಎಲ್ಲ ಜನರಿಗೆ ಆರೋಗ್ಯ ವಿಮೆ ಸಿಗಬೇಕು. ಕೃಷಿಯಲ್ಲಿ ದುಡಿಯುತ್ತಿರುವ ಸಂದರ್ಭದಲ್ಲಿ ಏನೇ ಕಷ್ಟಗಳಾದರೂ ನಮ್ಮ ಸಂಘದಿಂದ ಬಡವರಿಗೂ ಇರಲಿ ಎಲ್ರಿಗೂ ಏನಾದರೂ ಸಿಗಬೇಕೆಂಬ ನಿಟ್ಟಿನಲ್ಲಿ ಆರೋಗ್ಯ ವಿಮೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ, ಎಲ್ಲ ಜನರ ಹಲವಾರು ಕ್ರೀಡಾಪಟುಗಳಿದ್ದಾರೆ, ಅವರಿಗೆಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಡುವುದು, ವೃತ್ತಿಪರ ತರಬೇತಿಯನ್ನು ನೀಡುವುದು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೊಂದು ದೊಡ್ಡ ಕನಸು ಸ್ವಾಮೀಜಿ, ಈ ವೇದಿಕೆಯ ಮುಖಾಂತರ ನಾವು ಗ್ರಾಮೀಣ ಭಾಗವಾದ ಪ್ರದೇಶದಲ್ಲಿ ಇರುವ ಕಾರಣ ನಾವು ಇಲ್ಲಿ ಯಾವುದೇ CBS ಸ್ಕೂಲ್ ಇಲ್ಲ. ನಮ್ಮ ಮಕ್ಕಳನ್ನು ಮಂಗಳೂರು, ಬೆಂಗಳೂರು ಇಲ್ಲಿ PUCಗೆ ಹೋಗಿ ನಾವು ಹಾಕುವಂಥ ಪರಿಸ್ಥಿತಿ ಇದೆ. ಇರುವ ಇಬ್ಬರು ಮಕ್ಕಳನ್ನು ನಾವು ತಾಯಿ ತಂದೆಯವರು ಹಾಸ್ಟೆಲಲ್ಲಿ ಹಾಕಿ ಇಲ್ಲಿ ತಂದೆ ತಾಯಿ ಮಾತ್ರ ಇರುವಂಥ ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ LKGಯಿಂದ PU ತನಕ ನಮಗೊಂದು ಶಾಲೆ ಆಗಬೇಕು. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಮಹಾಸ್ವಾಮಿಗಳ ಪೂರ್ಣ ಅನುಗ್ರಹ ಮತ್ತು ಸಹಕಾರವನ್ನು ಈ ಸಂದರ್ಭದಲ್ಲಿ ಅವರಲ್ಲಿ ಬೇಡುತ್ತಾ ಇದ್ದೇನೆ. ಈ ಮಾತು ಯಾಕೆಂದರೆ ನಾವು ಮಠದ ಬಗ್ಗೆ ಒಲವಿತ್ತು, ಆದರೆ ಒಡನಾಟ ಇರಲಿಲ್ಲ.
ಕೆದಂಬಾಡಿ ರಾಮಯ್ಯಗೌಡ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡಿಬೇಕಾದ್ರೆ ಸ್ವಾಮಿ ದ್ವಯರು ನಮಗೆ ಪ್ರಾರಂಭದಿಂದ ಹಿಡಿದು ಎಲ್ಲ ಕಾರ್ಯಕ್ರಮ ಮುಗಿಯುವ ತನಕ ಎಲ್ಲ ರೀತಿಯಲ್ಲೂ ಯಾವುದೇ ಸೂಕ್ಷ್ಮತೆಗಳು ಇದ್ದರೂ ಕೂಡ ನಮ್ಮೊಂದಿಗೆ ಅತ್ಯಂತ ಒಬ್ಬ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ನಮ್ಮನ್ನು ಬೆನ್ನು ತಟ್ಟಿ ಯುವಕರ ಎಲ್ಲ ಕಷ್ಟಗಳನ್ನು ತಿಳಿದುಕೊಂಡು ನಮ್ಮ ಹಿಂದೆ ನಿಂತವರು ಅಂದರೆ ನಮ್ಮ ಪೂಜ್ಯ ಸ್ವಾಮೀಜಿಯವರು. ಅಂದಿನಿಂದ ನನಗೆ ಅವರ ಬಗ್ಗೆ ಅಪಾರ ಭಕ್ತಿ ಹೆಚ್ಚಾಯಿತು. ಹಲವು ಬಾರಿ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆವು. ಕಾವೂರು ಮಠದಲ್ಲಿ ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಏನಿದ್ರು ನಮಗೆ ಅವರು ಟ್ರಬಲ್ ಶೂಟರ್. ನಮಗೆ ಏನೇ ಸಮಸ್ಯೆ ಬಂದರೂ ಅವರ ಹತ್ತಿರ ಹೋಗಿ ಅವರಲ್ಲಿ ಸ್ವಾಮೀಜಿ ಹೀಗಾಯಿತು ನಾನೇನು ಮಾಡಬೇಕು ಅಂತ ಕೇಳ್ತಿರುವ ಸಂದರ್ಭ ಎಲ್ಲ ರೀತಿಯಲ್ಲೂ ಸ್ಪಂದಿಸಿದ್ದಾರೆ. ಆದರೆ ಮಹಾಸ್ವಾಮೀಜಿ ಅವರು ನಾವು ಅಲ್ಲಿ ಹೋದರೂ ಕೂಡ ನಮಗೆ ವಿಶೇಷ ಪ್ರೀತಿ ತೋರಿಸಿ ಏನು ಮಾಡ್ತಿದ್ದೀರಪ್ಪ ನೀವು, ಏನಾಯಿತು ಎಲ್ಲವನ್ನು ಕೇಳಿ ನಮಗೆ ಪ್ರೋತ್ಸಾಹ ಇರುವಂಥವರು ಮಹಾಸ್ವಾಮೀಜಿಗಳು. ಅವರು ಖಂಡಿತ ಈ ಸಂದರ್ಭದಲ್ಲಿ ನಮಗೆ ಈ ಗ್ರಾಮೀಣ ಭಾಗಕ್ಕೆ ಒಂದು ಶಾಲೆ ತೆರೆಯುವಲ್ಲಿ ನಮಗೆ ಸಹಕಾರ ನೀಡ್ತಾರೆ ಎಂಬುದು ಅವರು ಮನಸ್ಸು ಮಾಡಿದರೆ ಯಾವುದನ್ನು ಮಾಡಬಹುದು. ಯಾಕಂದರೆ ಆದಿಚುಂಚನಗಿರಿ ಮಹಾಕ್ಷೇತ್ರದ ಭೈರವಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ರಾಜ್ಯ ಮಾತ್ರವಲ್ಲ, ರಾಷ್ಟ್ರ ಮಟ್ಟವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿದಂಥ ಸಂಸ್ಥೆಗಳನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವ ಮತ್ತು ಇನ್ನೂ ಹಲವಾರು ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸುತ್ತಿರುವವರು. ಇತ್ತೀಚೆಗೆ ಅಮೆರಿಕದಲ್ಲೂ ಕೂಡ ಕಾಲಭೈರೇಶ್ವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರ್ತಾರೆ. ಅಂಥ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಅವರ ಸಹಕಾರವನ್ನು ಬೇಡುತ್ತಾ ಭೈರವಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು 1979ರಲ್ಲಿ ಈ ಭಾಗದಲ್ಲಿ ಸಂಚರಿಸಿ ನಮ್ಮೆಲ್ಲರನ್ನು ಸಂಘಟಿಸಿದವರು. ಅಂತ ಅವರು ಕೂಡ ನನಗೆ ಈ ಸಂದರ್ಭದಲ್ಲಿ ಒಂದು ಶಕ್ತಿ, ಪ್ರೇರಣೆ. ಅದೇ ರೀತಿ ಕೆದಂಬಾಡಿ ರಾಮಯ್ಯಗೌಡ ರವರು ಕೇವಲ ಅವರ ಪ್ರತಿಮೆ ಅಲ್ಲ, ಅವರು ಕೂಡ ನಮಗೆ ನಮ್ಮ ಹಿಂದೆ ಒಂದು ಶಕ್ತಿಯಾಗಿದ್ದಾರೆ ಅಂತ ಭಾವಿಸ್ತೇನೆ. ಎಲ್ಲ ಆಗುವಲ್ಲಿಗೆ ಅವರ ಪೂರ್ಣ ದಿವ್ಯಶಕ್ತಿಯ ಆಶೀರ್ವಾದವಿದೆ ಎಂದು ನಂಬುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ 400 ಜನ ಸ್ಥಾಪಕ ಸದಸ್ಯರುಗಳಿದ್ದಾರೆ. ಬಹುಶಃ ನಾನು ನಂಬಿದ್ದೇನೆ 1 ಲಕ್ಷ ಕೊಟ್ಟವರು ನನ್ನೊಂದಿಗೆ ಜೊತೆಗೂಡಿ ಇರುತ್ತಾರೆ. ಎಲ್ಲ ಜವಾಬ್ದಾರಿಗಳನ್ನು ನನ್ನ ಒಬ್ಬನ ಎದೆಯಿಂದ 400 ಜನರು ಹಂಚಿಕೊಳ್ಳುತ್ತೇವೆಂಬ ನಿಟ್ಟಿನಲ್ಲಿ ನಾನು ನಂಬಿದ್ದೇನೆ. ಈ 400 ಜನರ ಮಧ್ಯೆ ಸುಮಾರು ಕಡಬ ತಾಲೂಕು ಅಲ್ಲಿ ಒಟ್ಟು 15,000ಕ್ಕಿಂತ ಹೆಚ್ಚು ಮನೆಗಳಿವೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ನಮ್ಮವರಿದ್ದಾರೆ. 70% ಗೌಡ ಸಮಾಜದವರಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇರುವ ಕಾರಣ ಇಂಥ ಸಭಾಭವನಗಳನ್ನು ಮಾಡಿದರೆ ಯಾವುದೇ ಜಾತಿ ಇರ್ಬೋದು, ಧರ್ಮದವರು ಇರ್ಬೋದು, ಎಲ್ರಿಗೂ ಉಪಯೋಗ ಆಗುವಂಥ ಕೆಲಸ ಇದು. ಕೇವಲ ನಮ್ಮ ಸಮಾಜಕ್ಕೆ ಮಾತ್ರವಲ್ಲ, ಇದು ಕಡಬ ತಾಲೂಕಿನ ಸಮಸ್ತ ಜನಕ್ಕೆ ಸಲ್ಲುವಂಥದ ಕಾರ್ಯ. ಇವರಿಗೆಲ್ಲರಿಗೂ ಪ್ರಯೋಜನಕ್ಕೆ ಬರಬೇಕೆಂಬ ನಿಟ್ಟಿನಲ್ಲಿ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸುವಲ್ಲಿ ನನ್ನೊಂದಿಗೆ ಪೂಜ್ಯ ಸ್ವಾಮಿಗಳು ಮತ್ತು ಕೆದಂಬಾಡಿ ರಾಮಯ್ಯಗೌಡ ಉಸ್ತುವಾರಿ ಸಮಿತಿಯ ಕಿರಣ್ ಹೊಸಳಿಗೆ ಇರ್ಬೋದು, ರಕ್ಷಿತ್ ಪುತ್ತಿಲ ಇರ್ಬೋದು, ಸುನಿಲ್ ಕೆರ್ನಡ್ಕ, ಮಹೇಶ್ ಮೋಂಟಡ್ಕ, ಶಾಂತಪ್ಪಗೌಡ ಕೊಟ್ರುಪಾಡಿ, ಇನ್ನೂ ಹಲವಾರು ಜನ ನನ್ನೊಂದಿಗೆ ಹಗಲು ರಾತ್ರಿ ಸುಮಾರು 15 ದಿನದಿಂದ ನನ್ನೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತಾ, ಬೆಂಗಳೂರಿನ
ರಂಜಿತ್ ಪದಕಂಡ 2 ಇನೋವಾ ನಮ್ಮ ಕೈಯಲ್ಲಿ ಕೊಟ್ಟು 15 ದಿವಸ ಆಯಿತು. ಎಲ್ಲ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಇರ್ಬೋದು, ಏನೇ ಇರ್ಬೋದು, ನನ್ನ ಎಲ್ಲಿ ತನಕ ಅಂದರೆ ನನಗೆ ಇಸ್ತ್ರಿ ಹಾಕಲಿಕ್ಕೆ ಅವರು ಬಿಡ್ತಾ ಇಲ್ಲ. ನೀವು ಡ್ರೈವಿಂಗ್ ಮಾಡಬಾರ್ದು, ನೀವು ಟೆನ್ಷನಲ್ಲಿ ಇದ್ದೀರಿ ಅಂತೇಳಿ ಅಷ್ಟು ನನ್ನೊಂದಿಗೆ ಪ್ರೀತಿ ಇಟ್ಟವರು ಹಲವು ಜನ ಇದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಇದ್ದರೆ, ನಮ್ಮ ಸಮಾಜದ ಗಣ್ಯರ ಬೆಂಬಲವಿದ್ದರೆ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಡದೆ ಸರ್ವ ಜನರ ಸಹಕಾರವನ್ನು ಕೋರುತ್ತಾ, ಸರ್ವ ಜನರು ನಮ್ಮ ಉದ್ದೇಶ ಇಷ್ಟೇ, ಸದೃಢ ಸಮಾಜದ ನಿರ್ಮಾಣ, ಇದು ನಮ್ಮ ಧ್ಯೇಯ. ನಾವೆಲ್ಲ ಬ್ಯಾನರಲ್ಲಿ ಬರೆದಿದ್ದೇವೆ, ಸದೃಢ ಸಮಾಜದ ನಿರ್ಮಾಣ ಅಂತೇಳಿ. ನಾವು ಯಾವುದೇ ರೀತಿಯ ಪೈಪೋಟಿ ಅಲ್ಲ, ಎಲ್ಲ ಸಮಾಜ ಜನರೊಂದಿಗೆ ಬೆರೆತು ನಾವು ಬಾಳಬೇಕು. ಮುಂದಿನ ಮಕ್ಕಳು ಉತ್ತಮ ಶಿಕ್ಷಣ ಪಡಿಬೇಕು. ಈ ದೇಶಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹಲವಾರು ಪ್ರತಿಭೆಗಳಿವೆ, ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಇಟ್ಟುಕೊಂಡಿದ್ದೇವೆ. ನಮಗೆ ಬಂದಂಥ 80 ಹೆಸರುಗಳಲ್ಲಿ ಸುಮಾರು ರಾಷ್ಟ್ರಮಟ್ಟಕ್ಕೆ ಹೋದವರು ಸುಮಾರು 40 ಮಂದಿ ರಾಷ್ಟ್ರಮಟ್ಟದಲ್ಲಿ ಪ್ರತಿಭೆಯನ್ನು ಗುರುತಿಸಿಕೊಂಡವರು. ಅವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರದ ಮೂಲಕ ಮಧ್ಯಾಹ್ನದ ನಂತರ ನಾವು ಗುರುತಿಸುವವರಿದ್ದೇವೆ. ಈ ಎಲ್ಲ ಪ್ರತಿಭೆಗಳಲ್ಲೂ ಮುನ್ನೆಲೆಗೆ ಬರಬೇಕಾದ್ರೆ ನಾವೆಲ್ಲ ಒಗ್ಗೂಡಬೇಕು, ನಮ್ಮ ಸಮಾಜ ಒಗ್ಗಟ್ಟಾಗಿರಬೇಕು. ಮುಂದಿನ ಎಲ್ಲ ಕಾರ್ಯಯೋಜನೆಗಳಿಗೆ ನಿಮ್ಮೆಲ್ಲರಲ್ಲಿ ನನಗೆ ಸಹಕಾರವನ್ನು ಕೋರುತ್ತಾ, ಇವತ್ತು ಇನ್ನೊಂದು ಹಂತದ ನಿರ್ಧಾರವನ್ನು ಮಾಡಲಿದ್ದೇವೆ ನಾವು. ಆ ನಿರ್ಧಾರ ಸಭಾಭವನ ಬರುವ ಡಿಸೆಂಬರ್ 26 ಬರುವ ಡಿಸೆಂಬರ್ 25ನೇ ತಾರೀಕಿನ ಒಳಗಡೆ ಉದ್ಘಾಟನೆ ಮಾಡಿಸಬೇಕು. ಅದು ಸ್ವಾಮೀಜಿಗಳು ಮತ್ತು ನಮ್ಮ ಹಿರಿಯರಾದ ಅತಿಥಿಗಳ ಕೈಯಿಂದ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ. ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಿಮ್ಮ ಬೆಂಬಲ, ದೇವರ ದಯೆ, ಈ 3 ನನಗೆ ದೊರೆತರೆ ಖಂಡಿತ ಇದನ್ನು 1 ವರ್ಷದಲ್ಲಿ ಡಿಸೆಂಬರ್ 25ನೇ ತಾರೀಕಿನಂದು ಉದ್ಘಾಟನೆಗೆ ನಿಮ್ಮೆಲ್ಲರನ್ನು ಇಂದು ಶಿಲಾನ್ಯಾಸಗೊಂಡ ಸಭಾಭವನದಲ್ಲಿ ಇನ್ನೊಮ್ಮೆ ನಿಮ್ಮನ್ನು ಕರೆಸಿ ಸ್ವಾಮೀಜಿಯವರ ಆಶೀರ್ವಾದ ಅಲ್ಲಿ ಪಡೆಯುವಂಥ ದಿನವನ್ನು ನಾನು ನಿರೀಕ್ಷೆ ಮಾಡುತ್ತಾ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರೂ ಉತ್ತಮ ಸಂಬಂಧದಿಂದ ಒಬ್ಬರು ಅರ್ಥ ಮಾಡುತ್ತಾ, ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಇದ್ದರೂ ನಮ್ಮೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳುತ್ತಾ, ಹಿರಿಯರಿಗೆ ಯಾವತ್ತೂ ತಲೆಬಾಗುತ್ತಾ, ಯುವಕರೊಂದಿಗೆ ಯಾವತ್ತೂ ಅವರೊಂದಿಗೆ ಬೆರೆಯುತ್ತಾ, ಹಿರಿಯರಿಗೆ ಗೌರವವನ್ನು ಕೊಡುತ್ತಾ, ಒಕ್ಕಲಿಗಗೌಡ ಸಂಘ ಕಡಬ ತಾಲೂಕು ಇದರ ಎಲ್ಲ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಬರದ ರೀತಿಯಲ್ಲಿ ನನಗೆ ಗೊತ್ತಿದ್ದು ಯಾವುದೇ ರೀತಿಯ ಆರ್ಥಿಕ ವ್ಯವಹಾರ ಇರ್ಬೋದು, ಯಾವುದರಲ್ಲೂ ಯಾರಿಗೂ ವಂಚನೆಯಾಗದ ರೀತಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ಹಣದ ಬೆಲೆಯನ್ನು ಅರಿತು ನಾನು ದುಡಿಯುತ್ತೇನೆ. ಅದೇ ರೀತಿ ಈ ಎಲ್ಲ ಸಮಾರಂಭಗಳಿಗೆ
ಇಂದಿನ ಎಲ್ಲ ಖರ್ಚು ವೆಚ್ಚಗಳಿಗೆ ನಾವು ಹಸಿರು ಕಾಣಿಕೆಯನ್ನು ಮಾಡಿ ಯಾರಲ್ಲೂ ಕೂಡ ಆರ್ಥಿಕ ಸಹಾಯವನ್ನು ಬೇಡದೆ ನಾವು ಇವತ್ತು ಎಲ್ಲ ಮನೆಯಿಂದ ಅವರವರು ಬೆಳೆಸಿದ ಅಡಿಕೆ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಇವುಗಳೆಲ್ಲವನ್ನು ತರಬೇಕು ಎಂಬ ನಿಟ್ಟಿನಲ್ಲಿ ಹಸಿರು ಕಾಣಿಕೆಯನ್ನು ಮಾಡಿದ ಈ ಸಂದರ್ಭದಲ್ಲಿ ನಮಗೆ ಸುಮಾರು ಅಷ್ಟು ದೊಡ್ಡ ರಾಶಿಯನ್ನೇ ನಮಗೆ ನಮ್ಮ ಗ್ರಾಮದ ಜನರು ತಲುಪಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂಬ ಮನವಿಯನ್ನು ಮಾಡುತ್ತಾ ಎಲ್ಲ ರೀತಿಯ ಸರ್ವ ರೀತಿಯ ಸಹಕಾರವನ್ನು ಬೇಡುತ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷೆ ಎರಡೂ ಇದರಲ್ಲಿ ಬಂತು. ಸ್ವಾಮೀಜಿಯವರಲ್ಲಿ ಹೇಳಿದ್ದೆ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ. ಆದ ಕಾರಣ ಈ ಎಲ್ಲ ಮಾತುಗಳನ್ನು ನಾನು ಭಾಷಣ ಮಾಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಈ ಎಲ್ಲ ಮಾತುಗಳನ್ನು ಹೇಳುತ್ತಾ ನಿಮ್ಮೆಲ್ಲರಲ್ಲೂ ನಮ್ಮಲ್ಲಿ ಆದಂಥ ಯಾವುದೇ ಸಣ್ಣ ಪುಟ್ಟ ಗೊಂದಲಗಳು, ವಿಜ್ಞಾಪನಾ ಪತ್ರದಲ್ಲಿ ಹಾಕಿದಂಥ ಹೆಸರು ಇರ್ಬೋದು, ಮಾಡಿದಂಥ ವ್ಯವಸ್ಥೆ ಇರ್ಬೋದು, ಅದರಲ್ಲಿ ಎಲ್ಲಾದರೂ ಒಂದಷ್ಟು ಗೊಂದಲಗಳಿವೆ, ಕೆಲವರ ಹೆಸರು ಬಿಟ್ಟು ಹೋಗಿದೆ. ಅವುಗಳೆಲ್ಲವನ್ನು ನಾನು ಈ ಸಂದರ್ಭದಲ್ಲಿ ಅದರ ಪರವಾಗಿ ನಾನು ಕ್ಷಮೆ ಯಾಚಿಸ್ತಾ ಮುಂದಿನ ದಿನಗಳಲ್ಲಿ ಅತ್ಯಂತ 9 ತಿಂಗಳಲ್ಲಿ ನಾವು ಮಾಡಿದಂಥ ಕಾರ್ಯ ಇದು ನಮಗೆ ದೊಡ್ಡ ಕಾರ್ಯ. ಪ್ರಥಮ ಇಡೀ ತಾಲೂಕಲ್ಲಿ ಸಂಯೋಜನೆ ಮಾಡಿದಂಥ ಪ್ರಥಮ ಕಾರ್ಯ. ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಸಂಯೋಜಿಸ್ತೇವೆ, ಸಂಘಟನೆ ಮಾಡ್ತೇವೆ. ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಸ್ವಾಮೀಜಿಯವರ ಪೂರ್ಣ ಅನುಗ್ರಹವನ್ನು ಬೇಡುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾವಜೀವಿ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಯಜಮಾನ ಪ್ರಾಸ್ತಾವಿಕ ಮಾತುಗಳ ಮೂಲಕ ತನ್ನ ಕನಸನ್ನು ತೆರೆದಿಟ್ಟಿದ್ದಾರೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸುಳ್ಯ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಕುಮಾರಿ ಭಾಗೀರಥಿ ಮುರುಳಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಶಾಸಕರು ಒಮ್ಮೆ ವೇದಿಕೆಗೆ ಬರಬೇಕು, ಪರಂ ಪೂಜ್ಯ ಯತಿಗಳಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಕುಮಾರಿ ಭಾಗೀರಥಿ ಮುರುಳಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಸುಳ್ಯ ಕ್ಷೇತ್ರಕ್ಕೆ ಸೇರಿರುವಂತಹ ಕಡಬ ತಾಲೂಕು, ನಮ್ಮ ಕ್ಷೇತ್ರದ ಮಾನ್ಯ ಶಾಸಕಿ, ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದಂತಹ ಉದಯೋನ್ಮುಖ ನಾಯಕಿ ಕುಮಾರಿ ಭಾಗೀರಥಿ ಮುರುಳಿ ಅವರು ಪೂಜ್ಯರಿಂದ ಕಡಬ ತಾಲೂಕು ಒಕ್ಕಲಿಗರ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಸವಿನೆನಪಿನ ಕಾಣಿಕೆಯಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದೇವೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ರಾಜಕೀಯ ಪಕ್ಷಗಳ, ಅದು ಕಾಂಗ್ರೆಸ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಎರಡೂ ಪಕ್ಷದ ಜನತಾದಳ ಇರ್ಬೋದು, ಎರಡೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದೀರಿ. ನಿಮ್ಮ ಉಪಸ್ಥಿತಿಯನ್ನು ನಾವು ಅತ್ಯಂತ ಗೌರವದಿಂದ ಗಮನಿಸಿದ್ದೇವೆ. ಪ್ರತ್ಯೇಕವಾಗಿ ತಮ್ಮನ್ನು ಹೆಸರಿಸದೆ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಗುರುತಿಸಿದ್ದೇವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯದ ಮುಖಂಡರು ನಮ್ಮ ಕರೆಗೆ ಓಗೊಟ್ಟು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಗೌರವದಿಂದ ಗುರುತಿಸ್ತಾ ಇದ್ದೇವೆ. ಮುಂದೆ ಒಕ್ಕಲಿಗ ಸಂಘದ ಲೋಗೋ ಅನಾವರಣವನ್ನು ಮಾಡಬೇಕಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನ, ರಸದ ಬೀಡೊಂದನ್ನ. ಮಹಾಸ್ವಾಮೀಜಿಯವರ ದಿವ್ಯ ಹಸ್ತದೊಂದಿಗೆ ಒಕ್ಕಲಿಗ ಸಂಘದ ಒಂದು ಲೋಗೋ ಅನಾವರಣಗೊಳ್ತಾ ಇದೆ. ಇದರ ಮುಖಾಂತರ ಇನ್ನಷ್ಟು ಸಾಮಾಜಿಕ ಅಭಿವೃದ್ಧಿಗೆ ಇದು ಸಾಕ್ಷಿಯಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಒಕ್ಕಲಿಗರ ಸಾಂಪ್ರದಾಯಿಕ ಆಯುಧಗಳು, ಕೃಷಿಯ ಉಪಕರಣಗಳನ್ನು ಹೊಂದಿರುವಂಥ ಸುಂದರವಾದಂಥ ಲೋಗೋ ಅನಾವರಣಗೊಂಡಿದೆ.
ಮುಂದೆ ಕಡಬ ತಾಲೂಕು ಒಕ್ಕಲಿಗರ ವೆಬ್ಸೈಟ್ ಈ ಒಂದು ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಅನಾವರಣಗೊಳ್ತಾ ಇದೆ. ಒಕ್ಕಲಿಗರ ಸಂಪ್ರದಾಯ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವಿಚಾರಗಳು ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಇನ್ನು ಮುಂದೆ ಬರಲಿದೆ. ಈ ಒಂದು ಕಾರ್ಯಕ್ರಮವನ್ನು ಅನಾವರಣಗೊಳಿಸಬೇಕಾಗಿ ಮಹಾಸ್ವಾಮೀಜಿಯಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘದ ಇತಿಹಾಸದೊಂದಿಗೆ ಆಧುನಿಕತೆಯ ಮಧುರ ಮಿಲನ, ನೂತನ ಕಟ್ಟಡದ ವಿಡಿಯೋವನ್ನು ಈ ಒಂದು ವೇದಿಕೆಯ ಮುಖಾಂತರ ಅನಾವರಣಗೊಳಿಸ್ತಾ ಇದ್ದೇವೆ. ಸರಿಸುಮಾರು 42 ವರ್ಷಗಳ ಹಿಂದೆ ಕಡಬ ಒಂದು ಪುಟ್ಟ ಗ್ರಾಮ. ಒಕ್ಕಲಿಗರೇ ಹೆಚ್ಚಾಗಿರುವ ಈ ಗ್ರಾಮದಲ್ಲಿ ಕೃಷಿಯೇ ಆ ಕುಟುಂಬಗಳ ಮೂಲಾಧಾರ. ಕೆಲವೊಂದಿಷ್ಟು ಜನರು ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದೂ ಇದೆ. ಕಾಲ ಉರುಳಿದಂತೆ ಈ ಪ್ರದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲೂ ಶಿಕ್ಷಕ ವೃತ್ತಿಯನ್ನೇ ಅಲಂಕರಿಸಿದವರು ಹೆಚ್ಚು. ಈ ಹಿಂದೆ ಪುತ್ತೂರು ತಾಲೂಕಿಗೆ ಒಳಪಟ್ಟ ಈ ಪ್ರದೇಶವು 1981ರಲ್ಲಿ ಹಿರಿಯ ಮುತ್ಸದ್ದಿಗಳು ಸೇರಿಕೊಂಡು ಸಮುದಾಯದ ಏಳಿಗೆಗೆ ಒಕ್ಕಲಿಗ ಸಂಘದ ಸ್ಥಾಪನೆಯಾಗಬೇಕೆಂಬ ಕನಸನ್ನು ಕಟ್ಟಿಕೊಂಡು ಪ್ರಪ್ರಥಮ ಸಂಘಟನಾ ಸಭೆಯನ್ನು ದಿನಾಂಕ 1/11/1981 ಆದಿತ್ಯವಾರ ಪಣೆಮಜಲು ಅಚ್ಚುತ್ತ ಮಾಸ್ತರರ ಮನೆಯಲ್ಲಿ ನಡೆಸಲಾಯಿತು. ಇದರಲ್ಲಿ ಮುಖ್ಯವಾಗಿ ವಕೀಲರಾದ ಶಿವರಾಮಗೌಡ, ವಕೀಲರಾದ ಚಂದ್ರಶೇಖರ ಗೌಡ, ಕೆಮ್ಮಾರ ಬಾಲಕೃಷ್ಣ ಗೌಡ, ಗುಂಡ್ಯ ಅಣ್ಣಯ್ಯ ಗೌಡ, ಮುಂಡೋಡಿ ರಾಮಚಂದ್ರ ಗೌಡ. ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಪದಗ್ರಹಣ ಸಮಾರಂಭ. ನಮ್ಮ ನೂತನ ಸಮಿತಿ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಸ್ಥಾಪಕ ಅಧ್ಯಕ್ಷರು ಮತ್ತು ಸ್ಥಾಪಕ ಪದಾಧಿಕಾರಿಗಳಾಗಿ ಇವತ್ತು ಆಯ್ಕೆಯಾದಂಥ ಪದಾಧಿಕಾರಿಗಳು ಪದಗ್ರಹಣಗೊಳ್ತಾ ಇದ್ದಾರೆ. ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷತೆಯಲ್ಲಿ, ಶ್ರೀ ಗೋಪಾಲಕೃಷ್ಣ ಗೌಡ ಪುಯಿಲ ಇವರ ಗೌರವ ಅಧ್ಯಕ್ಷತೆಯಲ್ಲಿ, ಶ್ರೀ ಪ್ರಶಾಂತ್ ಗೌಡ ಪಂಜೋಡಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವಂಥ ಈ ನೂತನ ಸಮಿತಿ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಪರಮಪೂಜ್ಯರು ಸಮಿತಿಯ ಪದಾಧಿಕಾರಿಗಳಿಗೆ ಗುರುತಿನ ಪತ್ರವನ್ನು ತೊಡಿಸುವ ಮೂಲಕ ಪದಗ್ರಹಣದ ವಿಧಿವಿಧಾನವನ್ನು ನೆರವೇರಿಸಬೇಕು ಅಂತ ಪೂಜ್ಯರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರು ಶ್ರೀ ಸುರೇಶ್ ಗೌಡ ಬೈಲು, ಸಂಘದ ಗೌರವ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಗೌಡ ಪುಯಿಲ, ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಗೌಡ ಪಂಜೋಡಿ, ಖಜಾಂಚಿ ಶ್ರೀ ಶಿವಪ್ರಸಾದ್ ಗೌಡ ಪುತ್ತಿಲ, ಉಪಾಧ್ಯಕ್ಷರಾದಂಥ ಶ್ರೀ ತಮ್ಮಯ್ಯ ಗೌಡ, ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಯುತ ಶಿವರಾಮಗೌಡ ಎನೆಕಲ್ಲು, ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮಂಜುನಾಥ ಗೌಡ ಕೋಲಂತಾಡಿ, ವಲಯವಾರು ಉಪಾಧ್ಯಕ್ಷರಾದಂಥ ಶ್ರೀ ದಯಾನಂದ ಗೌಡ ಆಲಡ್ಕ, ಶ್ರೀ ರಾಧಾಕೃಷ್ಣ ಗೌಡ ಕೆರ್ನಡ್ಕ, ಶ್ರೀ ವೆಂಕಟರಾಜ್ ಗೌಡ ಕೋಡಿಬೈಲ್, ಶ್ರೀ ಗೋಪಾಲಕೃಷ್ಣ ಗೌಡ ಪಟೇಲ್, ವಾಡ್ಯಪ್ಪ ಗೌಡ ಎರ್ಮಾಯಿಲ್ ಮತ್ತು ಶ್ರೀ ಧರ್ಮಪಾಲ ಗೌಡ ಕಣ್ಕಲ್ ವೇದಿಕೆಗೆ ಬಂದು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಲ್ಲಿ ಕಡಬ ತಾಲೂಕು ಒಕ್ಕಲಿಗ ಯುವ ಸಂಘದ ಅಧ್ಯಕ್ಷರಾದಂಥ ಪೂರ್ಣೇಶ್ ಗೌಡ ಬಲ್ಯ, ಕಾರ್ಯದರ್ಶಿಯಾದಂಥ ಸುಧೀಶ್ ಗೌಡ ಪಟ್ಟೆ ಕೊಯ್ಲ, ಪ್ರಧಾನ ಕಾರ್ಯದರ್ಶಿ ಸುಧೀಶ್ ಗೌಡ ಪಟ್ಟೆ ಕೊಯ್ಲ ವೇದಿಕೆಗೆ ಬಂದು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ. ಹೊಸ ಅಧಿಕಾರ ಹೊಸ ಜವಾಬ್ದಾರಿಯ ಸಂಕೇತ, ಹೊಸ ಜವಾಬ್ದಾರಿ ಹೊಸ ಚೈತನ್ಯ ಅಭಿವೃದ್ಧಿಯ ಸಂಕೇತ. ಅಧಿಕಾರ ಸ್ವೀಕರಿಸಿಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ಪದಾಧಿಕಾರಿಗಳು. ನಿಮ್ಮಿಂದ ಇನ್ನಷ್ಟು ಸಾಮಾಜಿಕ ಸೇವೆ ಮುಂದುವರಿಯಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಕಡಬ ತಾಲೂಕು ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ವೀಣಾ ರಮೇಶ್ ಕೊಳ್ಳೆಸಾಗು ಮತ್ತು ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡೇಕರ ಪ್ರಧಾನ ಕಾರ್ಯದರ್ಶಿಗಳು ಪದಸ್ವೀಕಾರವನ್ನು ಮಾಡಬೇಕು ಅಂತ ವಿನಂತಿಸ್ತೇನೆ.
ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತೇನೆ. ಯುವ ಸಮಿತಿ, ಮಹಿಳಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಬರಬೇಕು. ಗುರುತಿನ ಪತ್ರವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಬೇಗ ಬರಬೇಕು. ಫೋಟೋ ತೆಗೆಸಿಕೊಳ್ಳುವುದಕ್ಕಾಗಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬರಬೇಕು. ತಕ್ಷಣಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ಹಿರಿಯ ಸಮಿತಿ, ಯುವ ಸಮಿತಿ ಮತ್ತು ಮಹಿಳಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಮೂರು ಸಮಿತಿಯ ಎಲ್ಲ ಪದಾಧಿಕಾರಿಗಳು, ತಮಗೆ ಗೊತ್ತಿದೆ ಪದಾಧಿಕಾರಿಗಳು ಯಾರು ಅಂತ, ದಯವಿಟ್ಟು ಬೇಗನೆ ಬರಬೇಕು. ಶ್ರೀ ಚಂದ್ರಶೇಖರ ಗೌಡ ಕೋಡಿಬೈಲ್, ಶ್ರೀ ಬಾಲಕೃಷ್ಣ ಕೋಲ್ಪೆ, ಪ್ರವೀಣ್ ಕುಂಟ್ಯಾನ, ಮೋಹನ್ ಗೌಡ ಕೋಡಿಂಬಾಳ, ಗಿರೀಶ್ ಗೌಡ, ಸತೀಶ್ ಗೌಡ ಕಳಿಗೆ, ಆಶಾ ತಿಮ್ಮಪ್ಪ ಗೌಡ, ಶ್ರೀಮತಿ ನೀಲಾವತಿ ರಮೇಶ್ ಗೌಡ, ವೆಂಕಟರಮಣ ಗೌಡ ಪಾಂಗ, ಗಣೇಶ್ ಗೌಡ ಕೈಕುರೆ, ಕುಶಾಲಪ್ಪ ಗೌಡ ಅನಿಲ, ಕೇಶವ ಗೌಡ ಅಮೇಯ್, ಕಿಶೋರ್ ಗೌಡ ಕೂಜುಗೋಡು, ಬಾಲಕೃಷ್ಣ ಗೌಡ ಹೇಮಳ, ಗಿರಿಧರ ಗೌಡ ಎಸ್, ಸರ್ವೋತ್ತಮ ಗೌಡ ಪಂಜೋಡಿ. ಮಹಿಳಾ ಘಟಕದ ಅಮಿತಾ ಕಲ್ಲಡ್ಕ, ಮೋಹಿನಿ ಮಣಿಕಳ, ಭವ್ಯ ಚೆಂಡೆ ಹಿತ್ಲು, ಗೀತಾ ಕೇವಳ, ಭವ್ಯ ಬಾಲಕೃಷ್ಣ ಪಾಡ್ಲ, ಗೀತಾ ಪಣೆಮಜಲು ವೇದಿಕೆ ಬರಬೇಕು. ಭಾವಚಿತ್ರಕ್ಕಾಗಿ ಜೋಡಿಸಿಕೊಳ್ಬೇಕು. ವೇದಿಕೆಯಲ್ಲಿ ಕಡಬ ತಾಲೂಕು ಹಿರಿಯ ಒಕ್ಕಲಿಗ ಸಂಘ, ಯುವ ಒಕ್ಕಲಿಗ ಸಂಘ ಮತ್ತು ಮಹಿಳಾ ಸಂಘದ ಪದಾಧಿಕಾರಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ನಮ್ಮ ಕಡಬ ತಾಲೂಕಿನ ಸ್ಥಾಪಕ ಅಧ್ಯಕ್ಷರು, ಸ್ಥಾಪಕ ಪದಾಧಿಕಾರಿಗಳು. ಇವರ ನೇತೃತ್ವದಲ್ಲಿ ಕಡಬ ತಾಲೂಕಿನ ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳು ಇನ್ನಷ್ಟು ಸಕ್ರಿಯವಾಗಿ, ಕ್ರಿಯಾಶೀಲವಾಗಿ ನಡೀಲಿಕ್ಕಿದೆ. ಬಹಳ ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾರೆ ಎನ್ನುವಂತಹ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನೂತನವಾದಂಥ ಈ ಸಮಿತಿಯ ಪದಾಧಿಕಾರಿಗಳನ್ನು ಅಭಿನಂದಿಸೋಣ. ಅವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡುವ ಅನುಗ್ರಹವನ್ನು ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಮುಂದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಆರ್ಥಿಕ ಸದೃಢತೆಗೆ ಶ್ರಮಿಸಿದ ರಾಜಕೀಯ ನಾಯಕರು ಶ್ರೀಯುತ ಡಿ.ವಿ. ಸದಾನಂದ ಗೌಡರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಜನಪದ ಕಲೆ ಯಕ್ಷಗಾನದಲ್ಲಿ ಕೂಡ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ನಂದೆಲ್ಲರಿಗೂ ಗೊತ್ತಿದೆ, ಹಾಗಾಗಿ ಭಾರಿ ಹೇಳುವಂಥ ಅಗತ್ಯ ಇಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಅಂತ ನನಗೆ ಅನಿಸಿದೆ. ಸುದೀರ್ಘವಾದಂತಹ ಸಾರ್ವಜನಿಕ ಸೇವೆಯಲ್ಲಿ ಸುಮಾರು 35 ವರ್ಷಗಳ ಸಾರ್ವಜನಿಕ ಸೇವೆಯಲ್ಲಿ ನಾನಿದ್ದೇನೆ. 30 ವರ್ಷ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ. ಆದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನನ್ನ ಸಮಾಜದ, ಒಂದು ಒಕ್ಕಲಿಗ ಸಮಾಜದ, ಗೌಡ ಸಮಾಜದ ಇಂಥ ಅದ್ಭುತ ಕಾರ್ಯಕ್ರಮವನ್ನು ನನ್ನ ಜೀವನದಲ್ಲಿ ನೋಡಿಲ್ಲ. ಇದು ಪ್ರಥಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸನ್ಮಾನ್ಯ ಸುರೇಶ್ ಬೈಲ್ ಮತ್ತು ಅವರ ತಂಡಕ್ಕೆ ನನ್ನ ಅಂತಃಕರಣ ಸಾಕ್ಷಿಯಾದ ಆತ್ಮಪೂರ್ವಕವಾದಂಥ ಶುಭಾಶಯಗಳು, ಹಾರೈಕೆಗಳು. ಬರುವ ವರ್ಷ ಮತ್ತೆ ನಮ್ಮನ್ನು ಕರೀರಿ, ನಾವು ಕೂಡ ನಿಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾಯಿದ್ದೀವಿ. ಪರಮ ಪೂಜ್ಯ ಭೈರವೇಕಿಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣೆ ಮಾಡಿಕೊಳ್ತಾ, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು, ನಮಗೆಲ್ಲ ಮಾರ್ಗದರ್ಶಕರು, ಈ ರೀತಿಯ ಸಮಾಜ ಸಂಘಟನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನನ್ನು ತೊಡಗಿಸಿಕೊಂಡ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ದಕ್ಷಿಣ ಕನ್ನಡ ಜಿಲ್ಲೆ
ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳದ ಭಾಗ ಇದು ಬಹುತೇಕ ಗೌಡ ಸಮಾಜ ಒಕ್ಕಲಿಗರಿಂದ ತುಂಬಿದಂಥ ಒಂದು ನಾಡು. ಅಶ್ವತ್ಥನಾರಾಯಣರಿಗೆ ಗೊತ್ತುಂಟ ಇಲ್ವೋ ಗೊತ್ತಿಲ್ಲ. ಸುಳ್ಯದಲ್ಲಿ 50% ಮೇಲೆ ನಮ್ಮ ಸಮಾಜದವರಿದ್ದಾರೆ. ಪುತ್ತೂರಿನಲ್ಲಿ ಸುಮಾರು 42% ಮೇಲಿದ್ದಾರೆ. ಬೆಳ್ತಂಗಡಿಯಲ್ಲಿ ಸುಮಾರು 38% ನಮ್ಮ ಸಮಾಜದವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ನಾವು ರಾಜಕಾರಣವಾಗಿ ಮಾತಾಡೋದಾದರೆ ವೋಟರ್ಸ್ಗಳಲ್ಲಿ ನಂಬರ್ 1 ಸಂಖ್ಯೆ ಈ ಒಕ್ಕಲಿಗ ಸಮಾಜದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅಲ್ಲಿ ನಮ್ಮ ಅಸ್ತಿತ್ವದ ಕೊರತೆ ಇರ್ಬೋದು, ಆದರೆ ಧರ್ಮಪಾಲನಾಥ ಸ್ವಾಮೀಜಿಯವರು ಶಾಖಾಮಠದ ಪೀಠಾಧ್ಯಕ್ಷರಾಗಿ ಬಂದ ಮೇಲೆ ಗ್ರಾಮಗಳಿಗೆ ಮನೆಗಳಿಗೆ ಭೇಟಿ ಕೊಡುವುದರ ಮೂಲಕ ನಮ್ಮ ಅಂತಸ್ಥೈರ್ಯವನ್ನು ಹೆಚ್ಚಿಸಿದ್ದಾರೆ. ಹೌದು, ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಬ್ಬ ಗೌರವದ ದೇಶದ ಪ್ರಜೆಯಾಗಿ ಬದುಕಬೇಕು ಅಂತ ಹೇಳುವಂಥ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಸ್ವಾಮೀಜಿ, ನಿಮ್ಮ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವ ನಮನಗಳು. ನನ್ನ ಜೊತೆ ಡಾಕ್ಟರ್ ಅಶ್ವತ್ಥನಾರಾಯಣ ಇದ್ದಾರೆ. ನಿನ್ನೆ ರಾತ್ರಿ 9:30 ಗಂಟೆವರೆಗೆ ಅವರ ಕ್ಷೇತ್ರದಲ್ಲಿ ನಾನಿದ್ದೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನ, 99ನೇ ಜನ್ಮದಿನದಿಂದು ನಿನ್ನೆ ಒಂದು ಜಗತ್ತಿಗೆ ಅತ್ಯಂತ ಯಶಸ್ವಿಯಾದಂಥ ರಾಜನೀತಿಯನ್ನು ಕೊಟ್ಟಂಥ ಒಬ್ಬ ರಾಜಕಾರಣಿ ವಾಜಪೇಯಿ ಅವರ ಜನ್ಮದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ, ಸುಶಾಸನ ದಿವಸ ಅಂತ ಆಚರಣೆ ಮಾಡ್ತೀವಿ. ರಾಜಕಾರಣದಲ್ಲಿ ಸುಶಾಸನ ಅಂತ ಹೇಳುವಂಥ ಶಬ್ದ ಅರ್ಥ ಕಳ್ಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಸುಶಾಸನವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ನಿನ್ನೆ ಸುಶಾಸನ ದಿವಸ ನಿನ್ನ 4-5 ಕ್ಷೇತ್ರಗಳ ಪ್ರವಾಸ ಮಾಡಿದ್ದೆ. ಕೊನೆಯದಾಗಿ ನನ್ನ ಅಶ್ವತ್ಥನಾರಾಯಣರ ಕ್ಷೇತ್ರ ಪ್ರವಾಸ ಮಾಡಿದ್ದೆ. ಅಶ್ವತ್ಥನಾರಾಯಣರು ಶಾಸಕರಾದ ಮೇಲೆ ಅವರ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ. ಸುಶಾಸನ ಅಂದರೆ ಒಬ್ಬ ಪ್ರತಿನಿಧಿ ಸರ್ಕಾರದ ಎಲ್ಲ ಸವಲತ್ತನ್ನು ಜನರಿಗೆ ತಲುಪಿಸುವಂಥ ಒಬ್ಬ ಸೇವಕ. ಈಗ ಅದನ್ನು ಏಜೆಂಟ್ ಅಂತ ಮಾಡಿದ್ದಾರೆ. ಏಜೆಂಟಲ್ಲ, ಅದು ಸೇವಕ. ಪ್ರಾಯಶಃ ಸ್ವಾಮೀಜಿಯವರೇ ಅವರ ಒಂದು 10 ನಿಮಿಷದ ಒಂದು ಏನು ತೋರಿಸಿದ್ದು ಸರ್, ನೀವು ಏನು ತೋರಿಸಿದ್ರಿ 10 ನಿಮಿಷದಲ್ಲಿ? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತೋರಿಸಿದ್ರು. ಅದು ಆಸ್ಪತ್ರೆಗಳ ಉನ್ನತೀಕರಣದಿಂದ ಹಿಡಿದು ಸರ್ಕಾರಿ ಶಾಲೆಗಳ ವಿದ್ಯಾಕ್ಷೇತ್ರದಲ್ಲಿ ತಗೊಂಡಂಥ ವ್ಯವಸ್ಥೆಯಿಂದ ಹಿಡಿದು ಕುಡಿಯುವ ನೀರಿಂದ ಹಿಡಿದು ವಿದ್ಯುತ್ತಿಗೆ ಇಡೀ ದೇಶದಲ್ಲಿ ಆಗದಂಥ ಎಲ್ಲ ಅಂಡರ್ಗ್ರೌಂಡ್ ಕೇಬಲು, ಯಾವ ಮರ ಬಿದ್ದರೂ ಅಲ್ಲಿ ಕರೆಂಟ್ ಹೋಗುವಂಥ ಸಂದರ್ಭದೇ ಇಲ್ಲ ಅಂಥ ಸಂದರ್ಭ ನಿರ್ಮಾಣ ಮಾಡಿದಂಥ ಒಂದು ಗುಡ್ ಗವರ್ನೆನ್ಸ್ ಅಂತಂದರೆ ಏನು ಅಂತ ತೋರಿಸಿಕೊಡುವಂಥ ಕೆಲಸವನ್ನು ನಿನ್ನೆ ಮಾಡಿದರು. ನಾನು ಅವರಿಗೆ ಅಲ್ಲಿ ನನ್ನ ಅಭಿನಂದನೆಗೆ ನಾನು ಸಲ್ಲಿಸಿದ್ದೇನೆ. ಪ್ರಾಯಶಃ ಮುಂದೆ ಅವರು ಆ ಇಡೀ ರಾಜ್ಯಕ್ಕೆ ಗುಡ್ ಗವರ್ನೆನ್ಸ್ ಕೊಡುವಂಥ ಒಬ್ಬ ರಾಜಕೀಯ ಪದವನ್ನು ಅಲಂಕರಿಸಬೇಕು ಅಂತ ಇಡೀ ಸಮಾಜದವರ ಭಾವನೆ ಇದೆ ಸರ್. ಅದಾಗಬೇಕು ಅಂತ ಹೇಳುವಂಥ ಆಶಯ ನಂದು. ವೇದಿಕೆಯಲ್ಲಿ ನಮ್ಮ ಜೊತೆ ಭೋಜೇಗೌಡರಿದ್ದಾರೆ. ಅವರಿಗೆ ಮೈಕ್ ಕೊಟ್ಟರೆ 2 ಗಂಟೆಯಿಂದ ಕಡಿಮೆ ಭಾಷಣ ನಿಲ್ಲಿಸಲ್ಲ. ಜನರ ಸೇವೆ ಕೂಡ ಅದೇ ರೀತಿ ಮಾಡ್ತಾರೆ. ರಾತ್ರಿ 24 ಗಂಟೆ ಕೂಡ ಮಾತು ಮತ್ತು ಅವರ ಕೆಲಸ ಎರಡನ್ನು ಮಾಡುವಂಥ ನಮ್ಮ ಶಾಸಕ ಮಿತ್ರ ನಮ್ಮ ಭೋಜೇಗೌಡ್ರೆ, ನಮ್ಮ ಹನುಮಂತರಾಯಪ್ಪನವರಿದ್ದಾರೆ, ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಹೊಸಬ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ ಆದಮೇಲೆ ನಿರಂತರವಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನೋಡಿದ್ದಾರೆ. ನನ್ನದೇ ಕಾರ್ಯಕ್ಷೇತ್ರ, ನನಗೆ ಓಟು ಹಾಕದಿರ್ಬೋದು ಅವರು, ಆದರೆ ನನ್ನದೇ ಕಾರ್ಯಕ್ಷೇತ್ರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಅವರು ಒಕ್ಕಲಿಗ ಸಮಾಜದ ಅಧ್ಯಕ್ಷರು. ಅವರು ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ನಮಗೆ ತುಂಬ ನೆಮ್ಮದಿ ತಂದೆ. ನನ್ನ ಜೊತೆ ನನ್ನ ಹಿಂದಿನ ಶಾಸಕರು ಅವರ ಬಗ್ಗೆ ಮಾತಾಡಿದಾಗ ಪ್ರಾರಂಭದಲ್ಲಿ ನಾನು 2 ನಿಮಿಷ ಮಾತಾಡ್ಬೋದಲ್ಲ ಗುರುಗಳೇ. ನಾವು ಒಬ್ಬ ಶಾಸಕನನ್ನು ನಮ್ಮ ಜಿಲ್ಲೆಯಲ್ಲಿ ಕಳ್ಕೊಂಡಿದ್ದೇವೆ. ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗರ ಪ್ರಾತಿನಿಧ್ಯ ಇವತ್ತು ಕೊರತೆ ಆಗಿದೆ ಅಂತ ಹೇಳುವಂಥ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಒಕ್ಕಲಿಗ ಸಮಾಜಕ್ಕೆ ಇವತ್ತು ಪ್ರಾತಿನಿಧ್ಯದ ಕೊರತೆ ಎದ್ದು ಕಾಣ್ತದೆ. ಇಲ್ಲಿ ಇತರ ಸಮುದಾಯದ ಪ್ರಮುಖರಿದ್ದಾರೆ, ಬೇರೆ ಬೇರೆ ಪಕ್ಷಗಳ ರಾಜಕೀಯ ನಾಯಕರಿದ್ದಾರೆ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಯಾವ ಪಾರ್ಟಿ ಆಗ್ಬೋದು, ಒಕ್ಕಲಿಗರ ಒಂದು ಸಮುದಾಯದವರಿಗೆ ಈ ಜಿಲ್ಲೆಯಲ್ಲಿ ಒಂದು ಸ್ಥಾನ ಯಾವತ್ತಾರು ಕಲ್ಪಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಎಲ್ಲರೂ ಸೇರಿ ಮಾಡಲೇಬೇಕು. ಸನ್ಮಾನ್ಯ ಮಟ್ಟೊಂದೂರು ಸಂಜೀವರು ಪ್ರಾಯಶಃ 5 ವರ್ಷಗಳ ಕಾಲ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆಶಕ್ಕನಿಗೆ ಆಶೀರ್ವಾದ ಮಾಡುವಂಥದ್ರಲ್ಲಿ ನಾವೆಲ್ಲ ವಿಫಲರಾಗಿದ್ದೇವೆ. ಆದರೆ
ಜಿಲ್ಲೆಯಲ್ಲೇ ಈ ಕೊರತೆಯನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಸನ್ಮಾನ್ಯ ಸುರೇಶರ ಮತ್ತು ಅವರ ತಂಡದ ಕಾರ್ಯಕ್ರಮ ಒಂದು ಪ್ರೇರಣೆ ಕೊಡ್ತದೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಇಲ್ಲಿ ಕೂತಂತ ನನ್ನ ಸಮಾಜದ ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ಯಾರೇ ಆಗಲಿ ಎಲ್ಲಿ ಆಗಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಹೇಳುವಂಥ ವ್ಯವಸ್ಥೆಗಳು ಬಂದಾಗ ಎದ್ದು ನಿಂತು ನೀವು ಅವರಿಗೆ ಆಶೀರ್ವಾದ ಮಾಡಬೇಕು, ಎದ್ದು ನಿಂತು ಆಶೀರ್ವಾದ ಮಾಡಬೇಕು. ನಾವು ಯಾವುದರಲ್ಲಿ ಕಡಿಮೆ ಅಲ್ಲ, ಈ ಸಮಾಜದವರು ಯಾವುದರಲ್ಲಿ ಕಡಿಮೆ ಅಲ್ಲ, ಪ್ರಾಯಶಃ ನಮ್ಮೆಲ್ಲರಲ್ಲಿ ಕೀಳರಿಮೆ ಇದೆ. ಒಂದು ಕಾಲಘಟ್ಟದಲ್ಲಿ ಗುರುಗಳೇ, ಒಂದು ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮಾಜ ಅತ್ಯಂತ ಪ್ರಬಲವಾಗಿತ್ತು. ಸುಳ್ಯ, ಪುತ್ತೂರು, ಈಗಿನ ಕಡಬ ತಾಲೂಕು ಎಲ್ಲವೂ ಸೇರಿ ಪುತ್ತೂರು ಕ್ಷೇತ್ರ ಆಗಿತ್ತು. ಸನ್ಮಾನ್ಯ ಕೂಜುಗೋಡು ವೆಂಕಟರಮಣಗೌಡರು 3 ಸರ್ತಿ ಶಾಸಕರಾಗಿ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ಒಕ್ಕಲಿಗ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಸುಬ್ರಹ್ಮಣ್ಯ ಗೌಡರು ಅವರು ಬೆಳ್ತಂಗಡಿಯಲ್ಲಿ MLA ಆಗಿ ಜಿಲ್ಲೆಯಲ್ಲಿ ಪ್ರತಿನಿಧೀಕರಿಸಿದರು. ಪುತ್ತೂರಿನಲ್ಲಿ ನಾನು ಶಾಸಕನಾಗಿ, ಮಟ್ಟಂದೂರು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇವೆ. ನಮ್ಮ ಸಮಾಜದವರಿಗೆ ಅದ್ಭುತ ಕೆಲಸ ಮಾಡಿದ್ದೇವೆ. ನಾನೇನು ಸರ್ಟಿಫಿಕೇಟ್ ತಗೊಳ್ಳುವಂಥದ್ದಲ್ಲ. ಇವತ್ತು ಅಷ್ಟು ದೊಡ್ಡ ಅಡಿಕೆ ರಾಶಿ ಇದೆ, ತೆಂಗಿನಕಾಯಿ ಇದೆ ಗುರುಗಳೇ, ಇದರಲ್ಲಿ ನಂದು ಒಂದು ಪಾಲಿದೆ ಗುರುಗಳೇ. ಅಕ್ರಮ ಸಕ್ರಮದಲ್ಲಿ ಪುತ್ತೂರಿನ ಶಾಸಕನಾಗಿದ್ದಾಗ ಪುತ್ತೂರು ತಾಲೂಕಿನ ಅಕ್ರಮ ಸಮಿತಿಯ ಸದಸ್ಯನಾಗಿ ಕಡಬದಲ್ಲಿ ಸಿಟ್ಟಿಂಗ್ ಮಾಡಿ 6 ಸಿಟ್ಟಿಂಗ್ಗಳನ್ನು ಮಾಡಿದ್ದೇನೆ ಗುರುಗಳೇ. ಒಂದೊಂದು ದಿವಸ 500ಕ್ಕಿಂತ ಹೆಚ್ಚು ಜನರಿಗೆ ಸರ್ಕಾರಿ ಜಮೀನನ್ನು, ಅವರ ಖಾಸಗಿ ಜಮೀನನ್ನು ಕೊಡುವಂಥ ಆದೇಶಗಳನ್ನು ಪಾಲನೆ ಮಾಡಿದ್ದೇನೆ. ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಮಠಂದರು ಸಂಜೂರು ಈಗ ತಾನೇ ಹೇಳ್ತಾ ಇದ್ರು, ಆ ಬಜ್ಜಿ ರಾಶಿ ಉಂಡತ್ತ ಸದಾನಂದ ಗೌಡ್ರೆ, ಅವು ಈರ್ನವಳ ಇಟ್ಟು ಅಂತ ಉಂಡು ಅಂತ ಬಜ್ಜಿ ಅಂತ ಹೇಳಿದರು. ನನ್ನ ಬಜ್ಜಿ ಇಲ್ಲದಿರ್ಬೋದು, ಆದರೆ ನನ್ನ ಮನಸ್ಸಿನ ಭಾವನೆ ಅದನ್ನು ಕ್ರೋಢೀಕರಣ ಮಾಡಿ ಈ ಜನಗಳ ಜೊತೆ ಬೆರೆತ ಕಾರಣ ಅದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪೇಪರೆಲ್ಲ ಒಂದು 2 ನಿಮಿಷ ಬಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ಆಮೇಲೆ ಕೊಡಿ, ಈಗ ಕೊಡಬೇಡಿ. ಆದ ಕಾರಣ ಎಲ್ಲ ಒಂದು ಕಡೆ ನನಗೆ ತುಂಬ ನೋವಿದೆ. ನನ್ನನ್ನು ನಾನು ಎಂಥ ಮನುಷ್ಯ ನೋಡಿ. ಜನ್ಮಭೂಮಿ ಸುಳ್ಯ, ಕರ್ಮಭೂಮಿ ಪುತ್ತೂರು, ನನ್ನ ಕೆಲಸ ಕಾರ್ಯಗಳ ವ್ಯವಸ್ಥೆ ಇಡೀ ದೇಶದಾದ್ಯಂತ. ಯಾರಿಂದಾಗಿ ಆಯಿತು? ಈ ಸಮಾಜದ ಎಲ್ಲ ಜನ, ಸುಳ್ಯ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ನನ್ನನ್ನು ಎಲ್ಲ ಕಡೆ ತಲುಪಿಸಿದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಅದಕ್ಕಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ಆ ವ್ಯವಸ್ಥೆಗಳನ್ನು ನಾನು ಹಿಂದಿಂದ ಮಾಡಿಕೊಂಡು ಬಂದೇನೆ. ಸುರೇಶ್ ಬೈಲ್ರವರು ಹೇಳ್ತಾ ಇದ್ರು, ಈಗ ಸರಿ ಅನ್ಫಣಿತ ಪಾತ್ರನ ಜಾಸ್ತಿ ಅಂಡ ಅಂತೇಳಿ. ಈಗ ಜಾಸ್ತಿ ಮಾತಾಡೋರೇ ಇರೋರು, ಕೆಲಸ ಕಡಿಮೆ ಮಾಡುವವರೇ ಇರೋದು. ಅದಕ್ಕಾಗಿ ನೀವು ಜಾಸ್ತಿ ಮಾತಾಡಿದ್ರು, ಜಾಸ್ತಿ ಕೆಲಸ ಮಾಡಿದ್ರಲ್ಲ ಸುರೇಶರೇ, ಆದ ಕಾರಣ ನಿಮ್ಮದು ಜಾಸ್ತಿ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ನೀವು ಒಪ್ಪಿಕೊಳ್ತೀರಾ? ಇಲ್ಲಲ್ಲ. ಯಾಕೆ ಸುಮ್ಮನೆ ಕೂತಿದ್ದೀರಿ? ಅವರ ಜೊತೆ ಇನ್ನು ಯಾವತ್ತೂ ದುಡಿಬೇಕಲ್ಲ ನೀವು. ಪ್ರಾಯಶಃ ನನಗೆ ಅನಿಸಿದೆ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮಂಗಳೂರಿನಲ್ಲಿ ಎಲ್ಲ ನಮ್ಮ ಸಮುದಾಯದ ಕಟ್ಟಡಗಳು ಮತ್ತೊಂದು ಎಲ್ಲವೂ ಇದೆ. ಹೊಸ ತಾಲೂಕಾದ ಕೂಡಲೇ ತಾಲೂಕಿನಲ್ಲಿ ಒಂದು ಇರಬೇಕು ಅಂತ ಹೇಳುವಂಥ ಭಾವನೆ ಬಂತಲ್ಲ, ಇದು ಅದ್ಭುತ ಭೋಜೇಗೌಡ್ರೆ. ಕಡಬ ತಾಲೂಕಿನಲ್ಲಿ 75% ಮೇಲೆ ಒಕ್ಕಲಿಗ ಸಮಾಜದವರೇ ಇದ್ದಾರೆ. 75% ಮೇಲೆ. ಈ ತಾಲೂಕ್ ಪಂಚಾಯತ್ ಇರ್ಬೋದು, ಮತ್ತೊಂದಿರ್ಬೋದು, ಮುಂದಿನ ದಿನಗಳಲ್ಲಿ ಬೈಫರ್ಕೇಟ್ ಆದರೆ ಇಲ್ಲಿ ತಾಲೂಕ್ ಪಂಚಾಯತ್ ಗೌಡ ಸಮಾಜದ ಅಧ್ಯಕ್ಷನೇ ಆಗ್ತಾನೆ, ಬೇರೆಯವರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿರುವಂಥ ತಾಲೂಕು ಇದಾಗಿದೆ. ಸುಳ್ಯದಿಂದ ಒಂದು 4-5 ಗ್ರಾಮಗಳು, ಪುತ್ತೂರಿಂದ ಒಂದಷ್ಟು ಗ್ರಾಮಗಳು ಸೇರಿ ಗೌಡ್ರಿಗಾಗಿಯೇ ನಿರ್ಮಾಣವಾದಂಥ ಕಡಬ ತಾಲೂಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಾಯಶಃ ಕಡಬ ತಾಲೂಕು ರಚನೆಯಲ್ಲಿ ನಂದು ಒಂದು ಪಾಲಿದೆ, ನೀವು ಆರಿಸಿ ಕಳಿಸಿದವರದ್ದು ಒಂದು ಪಾಲಿದೆ. ಇದನ್ನು ಒಂದು ತಾಲೂಕನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಇದನ್ನೆಲ್ಲವನ್ನು ನೋಡಿದರೆ ನಮಗೆ ಅನಿಸ್ತದೆ, ಈ ಸಮಾವೇಶ ಒಂದು ಈ ಭಾಗದ ಎಲ್ಲ ಸಮುದಾಯದವರಿಗೆ, ಕೇವಲ ಗೌಡ ಸಮುದಾಯದವರ, ಒಕ್ಕಲಿಗ ಸಮುದಾಯದವರಿಗೆಲ್ಲ, ಎಲ್ಲ ಸಮುದಾಯರಿಗೆ ಕೊಡುವಂಥ ಒಂದು ಕೊಡುಗೆ. ಆದರೆ ಇಡೀ ಜಿಲ್ಲೆಯ ಲೆಕ್ಕದಲ್ಲಿ ಈ ಸಮುದಾಯದ ಅಡಿಗಲ್ಲ ಹಾಕುವಂಥ ಪ್ರಾರಂಭೋತ್ಸವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇರಲಿ, ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಗೌಡ ಸಮುದಾಯವನ್ನು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡುವಂಥ, ಆ ಕೊಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಬೇರೆ ಬೇರೆ ರಾಜಕೀಯ ಪಕ್ಷದ ಸಂಘಟನೆಗಳ ಅವರಿಗೆ ಬರಲಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ವೇದಿಕೆ ಇದಾಗಿದೆ. ನಾನು ಕೇಳಿದೆ, ಎಷ್ಟು ಚೇರ್ ಹಾಕಿದ್ದೀರಿ ಅಂತ ಹೇಳಿ. ಅವರು ಹೇಳಿದರು, ಸುಮಾರು 8,000 ಚೇರ್ ತಂದೇವೆ, 6,000 ಅಲ್ಲ ಸರ್, 6,000 ಹಾಕಿದ್ದೇವೆ ಅಂತೇಳಿ. ನನಗೆ ಅನ್ನಿಸ್ತದೆ ಅದಕ್ಕಿಂತಲೂ ಜಾಸ್ತಿ ಹೊರಗೆಲ್ಲ ಜನ ಇದ್ದಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ 500 ಜನ ಸೇರಿಸೋದು ಅಂತ ಹೇಳಿದರೆ ಕಷ್ಟ. ನಾನು ಧರ್ಮಪಾಲನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ದೆ, ಮೇಲೆ ಆದರೆ ಅಂದರೆ ಘಟ್ಟದ ಮೇಲೆ ಅಂತ ನಾವು ಕರೆಯುವಂಥದ್ದು ಬೇರೆ ಭಾಗಗಳನ್ನು, ಘಟ್ಟದ ಮೇಲೆ ಆದರೆ ಸಾಕಷ್ಟು ಜನ ಹತ್ತಿರ ಇರೋರೆಲ್ಲ ಬಂದುಬಿಡ್ತಾರೆ.
ಇಲ್ಲಿ ದೂರ ದೂರ ಮನೆ ಮತ್ತೊಂದಾದ ಕಾರಣ ಇಲ್ಲಿ ಜನ ಸೇರಿಸುವುದಂತ ಒಂದು ಸವಾಲಿನ ಸಂಗತಿಗಳು. ಇವತ್ತು ಆ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಇದನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದಾರೆ. ನಾನು ಇದಕ್ಕೆ ಒತ್ತಡ ಹಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಮುಂದಿನ ದಿವಸದಲ್ಲಿ ಸಮುದಾಯಕ್ಕೆ ಬೇಕಾದಂಥ ಮೂಲ ಸವತ್ತುಗಳನ್ನು ಸಮುದಾಯವೇ ಕೊಡ್ತದೆ, ಆದರೆ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ರಲ್ಲಿ ಕೂಡ ನಾವು ಅಷ್ಟೇ ಮುಂದಿರಬೇಕು. ಯಾಕೆ ಕೆಂಪಾಡಿ ರಾಮೇಗೌಡರ ಫೋಟೋ ಹಾಕಿದ್ದೇವೆ ಹೇಳಿ? ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದೆ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಗುಡ್ಡಮನೆ ಅಪ್ಪಯ್ಯಗೌಡರು 1837ರಲ್ಲಿ. ಚರಿತ್ರೆಯಲ್ಲಿ ನಾವು ಓದ್ತಾ ಇದ್ದೇವೆ 1957 ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅಂಥೇಳಿ. ಅದಕ್ಕಿಂತ 20 ವರ್ಷಗಳ ಹಿಂದೆ ಅಶ್ವಥ್ ನಾರಾಯಣರೇ, ಅದಕ್ಕಿಂತ 20 ವರ್ಷಗಳ ಹಿಂದೆ ಒಕ್ಕಲಿಗ ಸಮಾಜದ ಕೆದಂಬಾಡಿ ರಾಮಯ್ಯಗೌಡರು ದಕ್ಷಿಣ ಕನ್ನಡದ ಕೆಳಗಿನ ಭಾಗದಲ್ಲಿ, ಗುಡ್ಡಮನೆ ಅಪ್ಪಯ್ಯಗೌಡರು ಮತ್ತು ಅವರ ಜೊತೆ ಬೇರೆ ಬೇರೆ ಲಿಂಗರಾಜ ಅರಸು ಬಾಕಿಯವರೆಲ್ಲ ಸೇರಿಕೊಂಡು ನಮ್ಮ ಮಡಿಕೇರಿ ಭಾಗದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿ ಬಲಿದಾನ, ಬ್ರಿಟಿಷರ ನೇಣಿಗಮಕ್ಕೆ ಬಲಿದಾನ ಇರಿ ಈ ದೇಶಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದರು. ಆದ ಕಾರಣ ಚರಿತ್ರೆಗಳು ಬದಲಾಗಬೇಕು. ಚರಿತ್ರೆಗಳಲ್ಲಿ ಪ್ರಾರಂಭೋತ್ಸವ ಗುಡ್ಡಮನೆ ಅಪ್ಪಯ್ಯ, ನಾವು ಅಂಥ ಸಮಾಜಕ್ಕೆ ಸೇರಿದವರು. ಆದ ಕಾರಣ ನಮಗೆ ಯಾಕೆ ಕೀಳರಿಮೆ? ನಮಗೆ ಯಾರಿಗೂ ಕೀಳರಿಮೆ ಅಗತ್ಯ ಇಲ್ಲ. ಎಂತೆಂಥವರಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದರು ಸ್ವಾಮಿ. ಈ ದೇಶದ ಪ್ರಧಾನಮಂತ್ರಿ ಆದರೂ ಒಬ್ಬ ಒಕ್ಕಲಿಗ ಗೌಡ ನಮಗೆ ಹೆಮ್ಮೆ ಅಲ್ವಾ? ಆದ ಕಾರಣ ನಾವೇನು ಸಣ್ಣವರು ಅಂತ ತಿಳ್ಕೊಂಡಿದ್ದಾರೆ ಯಾರು? ಅಗತ್ಯ ಇಲ್ಲ. ನಾಡಪ್ರಭು ಕೆಂಪೇಗೌಡ ಇವತ್ತು ಆಡಳಿತ ಸೂತ್ರ ಏನಾದರೂ ಹೊಸ ಆ ಸಮಾಜಕ್ಕೆ ಕೊಟ್ಟಿದ್ರೆ ಅದು ನಾಡಪ್ರಭು ಕೆಂಪೇಗೌಡ ನಮ್ಮ ಸಮುದಾಯದವರವರು. ಇವತ್ತು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಾವೆಲ್ಲ ಭಾರಿ ಜೋರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಬ್ಯಾಂಗ್ಳೂರು, ಮಂಗಳೂರು ಎಲ್ಲ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಕೊಟ್ಟವರು ಯಾರು? ಆ ಊರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ರಸ್ತೆಗಳು, ನಿಮ್ಮ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳು, ಎಲ್ಲಿ ಆ ಭಾಗಕ್ಕೆ ಬೇಕಾದಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣಕ್ಕೆ ಮಾಡಬೇಕಾದಂಥ ಉದ್ಯಾನವನಗಳು, ಕುಡಿಯುವ ನೀರಿನ ವ್ಯವಸ್ಥೆಗಳು ಎಲ್ಲವನ್ನು ಇದೇ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಕ್ಯಾಪಿಟಲ್ ಬ್ಯಾಂಗ್ಳೂರನ್ನು ಒಂದು ಆದರ್ಶ ನಗರವನ್ನಾಗಿ ಪರಿವರ್ತನೆ ಮಾಡಿದರು ನಮ್ಮ ಸಮಾಜದ, ಒಕ್ಕಲಿಗ ಸಮಾಜದ ಆ ನಾಡಪ್ರಭು ಕೆಂಪೇಗೌಡರು. ಆದ ಕಾರಣ ನಾವು ಯಾರು ಹಿಂದೆ ಹಾಕುವಂಥದ್ದು ಅಗತ್ಯಗಳಿಲ್ಲ. ಸಮಾನತೆ ಬಗ್ಗೆ ಮಾತಾಡ್ತೀವಿ ನಾವು ಇವತ್ತು. ಸಮಾನತೆ, ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೆಳಜಾತಿ ಅಂತ ಹೇಳಿ ದೇಶದವರು ಮತ್ತೊಬ್ಬರು ಪರವೂರಿನವರು ಅಂತ ಹೇಳ್ತೀವಿ. ಆದರೆ ಒಬ್ಬ ಕವಿ, ರಾಷ್ಟ್ರ ಕವಿಯಾಗಿ ನಮ್ಮ ಕುವೆಂಪುರವರು ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರೋದು ಅದು ಒಕ್ಕಲಿಗ ಸಮಾಜದವರು. ನಾವು ಸ್ವಾಮಿ ಒಕ್ಕಲಿಗ ಸಮಾಜದ ಸಮಾನತೆ, ಆಡಳಿತ, ಸ್ವಾತಂತ್ರ್ಯ ಸಂಗ್ರಾಮ ಇದನ್ನೆಲ್ಲವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಾತಿ ಮತ ಯಾವುದನ್ನು ನೋಡಿಲ್ಲ. ಸುಮಾರು 475 ವಿದ್ಯಾಕ್ಷೇತ್ರಗಳನ್ನು ಹೊಂದಿದೆ. ಆಸ್ಪತ್ರೆಗಳನ್ನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೊಂದಿದೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವಂಥ ಆ ವಿದ್ಯಾಕ್ಷೇತ್ರಗಳನ್ನು ತಯಾರು ಮಾಡಿದೆ. ನೀವು ನೋಡಿರ್ಬೋದು, ಅದ್ಭುತವಾದಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದೆ. ಜಾತಿ ಮತ ನೋಡಲಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ನಮ್ಮ ಸಮಾಜದ ಆ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಒಂದು ಕೊಡುವಂಥದ್ದು. ನಾನು ಯಾಕೆ ಹೇಳಿದೆ, ಇದೊಂದು ಸಮಾಜದ ಸಭೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸಮಾಜದ ಪ್ರತಿಯೊಬ್ಬ ಆ ಕೂಲಿ ಕೆಲಸ ಮಾಡುವುದರಿಂದ ಹಿಡಿದು ಈ ದೇಶದ ಯಾವುದೇ ಪ್ರಮುಖ ಸ್ಥಾನದಲ್ಲಿ ಕೂತವು ಕೂಡ ಯಾವತ್ತೂ ಕೂಡ ನಾನು ಸ್ವಲ್ಪ ಸಣ್ಣವ ಅಂತ ಹೇಳುವಂಥ ಮನಸ್ಸಿನ ಭಾವನೆ ಬಿಟ್ಟುಬಿಡಿ, ಈ ದೇಶಕ್ಕೆ ಎಲ್ಲವನ್ನ ಕೊಡುವುದರಲ್ಲಿ ಆ ಮುಂಚೂಣಿಯಲ್ಲಿ ನಿಂತಂಥ ಒಂದು ಸಮಾಜ ಅದು ಒಕ್ಕಲಿಗ ಸಮಾಜ. ನನಗೆ ಹೆಮ್ಮೆ ಆಗ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ತೊಂದರೆ ಆಗುತ್ತೆ. ನಾನು ಮುಖ್ಯಮಂತ್ರಿ ಆಗಿದ್ದೆ. ಅಶ್ವಥ್ ನಾರಾಯಣರ ಮೇಲೆ ನಗಾಡಲಿಕ್ಕೆ ಶುರು ಮಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ನಮ್ಮ ಭೈರವೇಕ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅದ್ಭುತ ಕಾರ್ಯಕ್ರಮ ಬ್ಯಾಂಗ್ಳೂರಿನಲ್ಲಿ ನಡೀತು. ಸುಮಾರು 4 ಲಕ್ಷ ಜನ ಸೇರಿದ್ರು. 4 ಲಕ್ಷ, 1-2 ಲಕ್ಷ ಅಲ್ಲ, 4 ಲಕ್ಷ ಜನ ಸೇರಿದ್ರು. ನಾನು ಮುಖ್ಯಮಂತ್ರಿಯಾಗಿದ್ದೆ. ನಮ್ಮ ಒಕ್ಕಲಿಗ ಸಂಘದ ಎಲ್ಲ ನಾಯಕರು ಸೇರಿಕೊಂಡು ಇದನ್ನು ಸಮಾರಂಭವನ್ನು ಮಾಡಿದ್ದೆವು. ಸಮಾರಂಭದ ಭಾಷಣದಲ್ಲಿ ಒಂದು ಮಾತು ನಾನು ಹೇಳಿದೆ. ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು
ನನ್ನ ಸ್ಥಾನಕ್ಕೆ ಮುಳುವಾಯ್ತು, ಇಳಿಯಪ್ಪ ಅಂತ ಹೇಳಿದರು. ಇದು ಇದೆ, ಸಾಧಕ ಬಾಧಕಗಳಿದೆ. ಆದರೆ ಇದನ್ನು ಧೈರ್ಯವಾಗಿ ಎದುರಿಸುವಂಥ ಕೆಲಸ ಬೇಕು, ತಾಕತ್ತು ಬೇಕು. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕನಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗಲ್ಲ. ಮನಸ್ಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗುತ್ತೆ. ನಿಮ್ಮ ಮನಸ್ಸಿಂದ ಇಂಥದ್ದು ಮಾಡಬೇಕು ಅಂತ ಆ ಅಡಿಗೆಲ್ಲ ಹಾಕಿದರೆ ಅದಾಗುತ್ತೆ. ಕನಸು ಕಟ್ಟಿಕೊಂಡು ನಾವು ಅದು ಮಾಡಬೇಕು, ಮುಂದೆ ಇದು ಮಾಡಬೇಕು ಅಂತ ಸುರೇಶರು ಮಾಡಿದಂಗೆ ಮಾಡಬೇಕು. ನಾನು ಅಧ್ಯಕ್ಷ ಆಗಿದ್ದೇನೆ, ಅಧ್ಯಕ್ಷ ಆದಮೇಲೆ ಅವರಿಗೆ ಯಾವತ್ತೂ ಕನಸು ಬಿದ್ದಿಲ್ಲ ಇಂಥದ್ದು ಕಟ್ತೇನೆ ಅಂಥೇಳಿ. ಆದರೆ ಕಟ್ಟಬೇಕು ಅಂತ ಅವರ ಮನಸ್ಸು ನಿಶ್ಚಯ ಮಾಡ್ತು, ಅವರ ಮನಸ್ಸು ನಿಶ್ಚಯ ಮಾಡ್ತು. ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಂದು ಸಂಘಟನೆಗೆ ಒಂದು ವೇದಿಕೆ ತಯಾರು ಮಾಡುವಂಥದ್ದರ ಜವಾಬ್ದಾರಿ ನನಗೆ ಬಂದ ಮೇಲೆ ಆ ವೇದಿಕೆಗೆ ಸರಿಯಾದ ರೀತಿಯ ಅಧ್ಯಕ್ಷ ನಾನು ಆಗಬೇಕು ಅಂತ ಹೇಳಿ ಒಂದು ಸೂಪರ್ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಸುರೇಶರು ಅಂತ ಹೇಳುವಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಂದಿದ್ದೆ ಕೆಲಸ ಮಾಡುವವರಿಗೆ ಬೆನ್ನು ತಟ್ಟಬೇಕು. ಹಿಂದಿನಿಂದ ಮಾತಾಡುವ ನೂರಾರು ಜನಗಳಿರ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದನ್ನು ಭಾರಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇನೆ. ದೇವರು ಬಾಯಿ ಒಂದೇ ಕೊಟ್ಟದ್ದು, ಮೂಗು ಒಂದೇ ಕೊಟ್ಟದ್ದು, ಕಿವಿ 2 ಕೊಟ್ಟಿದ್ದಾರೆ. ಒಳ್ಳೆಯದನ್ನು 2ರಲ್ಲಿ ಕೇಳು, ಕೆಟ್ಟದ್ದನ್ನು 1ರಿಂದ ಕೇಳಿ ಇನ್ನೊಂದರಲ್ಲಿ ಬಿಟ್ಟು ಬಿಡು. ಅದಕ್ಕೆ ಯಾವುದೇ ಪ್ರತಿರೋಧಗಳನ್ನು ಮಾಡುವಂಥ ರಾಜಕಾರಣ ಆದರೆ ಅದು ನಡೆಯೋದಿಲ್ಲ. ಇವತ್ತು ನನಗೆ ಗೊತ್ತಿದೆ, ಅದು ನಡೆಯೋದಿಲ್ಲ. ಹರಕು 4, ಚೀಲ ತುಂಬ ದುಡ್ಡು, ಗುಂಪುಗಾರಿಕೆ, ಇದರಿಂದೇ ರಾಜಕೀಯ ನಡೀತದೆ ಅಂತ ಗೊತ್ತಿದೆ. ಅದರ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಬೇಕೇ ಬೇಕು. ನಾನು ಆದ ಕಾರಣ ಬಾಕಿ ಎಲ್ಲದಕ್ಕಿಂತ ನನ್ನದು ಒಳ್ಳೆಯದು ಅಂತೇಳಿ ನನ್ನದರಲ್ಲಿ ಇರುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಗುರುಗಳೇ, ಇದನ್ನು ಮಾಡ್ತಾ ಇದ್ದೇವೆ. ಸಮಾಜದ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನನ್ನ ಸಮಾಜ, ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. 30 ವರ್ಷಗಳ ಕಾಲ ನಾನು ಎಲ್ಲ ಸ್ಥಾನಗಳನ್ನು ಅಲಂಕರಿಸುವಂಥದ್ದಾಗಿದೆ. ವ್ಯವಸ್ಥೆಗಳು ಬದಲಾಗಬೇಕು. ಹೇಗೆ ಹೊಸ ವ್ಯವಸ್ಥೆ, ಸುರೇಶ್ರಂಥವರ ಹೊಸ ವ್ಯವಸ್ಥೆ ಬಂದಾಗ ಹೊಸತನಕ್ಕೆ ನಾಂದಿ ಆಡ್ತದ. ಸಮಾಜದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು, ದೇಶದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು. ಆ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕಾದ್ರೆ ಹೊಸ ಆ ಬ್ಲಡ್ಗಳಿಗೆ ನಾವು ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ದೇಶದಲ್ಲಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಮಾಧವಣ್ಣ, ನಮ್ಮದು ನಿಮ್ಮದೆಲ್ಲ ಕಾಲ ಮುಗೀತು, ಇನ್ನು ಆ ಯುವಕರ ಕಾಲ ಬರಬೇಕು. ಅಂಥ ಕಾಲ ಬರಬೇಕು ಅಂತ ಹೇಳಿದರೆ ಇಂಥವರನ್ನು ಅಧ್ಯಕ್ಷ ಮಾಡಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯುವಕರನ್ನು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು. ಈ ವೇದಿಕೆಯನ್ನು ನಾನು ಇನ್ನೊಂದಕ್ಕೆ ಉಪಯೋಗ ಮಾಡಿಕೊಳ್ತೇನೆ, ದಯವಿಟ್ಟು ಕ್ಷಮಿಸಿ ನನ್ನನ್ನು. ರಾಜಕಾರಣದಲ್ಲಿ ನನ್ನ ಎತ್ತರಕ್ಕೆ ಏರಿಸುವಂಥ ಕೆಲಸ ಸುಳ್ಯದ ಪುಣ್ಯ ಭೂಮಿಯಿಂದ ನೀವೆಲ್ಲ ಸೇರಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಇದಕ್ಕೆಲ್ಲ ಜನಾರ್ದನರು ಬಾಕಿಯವರೆಲ್ಲ ಕೂತಿದ್ದಾರೆ, ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಸ್ಥಾನಗಳನ್ನು ನನಗೆ ದೇವರು, ಹಿರಿಯರು, ಗುರುಗಳು, ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಹೊಸಬರಿಗೆ ಅವಕಾಶ ಕೊಡಬೇಕು ಎಂದು ಕಲ್ಪನೆ ಮಾಡಿದ್ದೇನೆ. ಇದಕ್ಕಾಗಿ ನನ್ನ ಮುಂದಿನ ದಿನ ನನ್ನ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮಾತ್ರ ಉಳಿದಿದೆ ಹೊರತು ಬಾಕಿ ಯಾವುದು ಉಳಿದಿಲ್ಲ. ಆದರೆ ಯಾವುದೇ ಸ್ಥಾನದಲ್ಲಿರಲಿ, ನಾನು ಹೋದಂಥ ಸ್ಥಾನ, ನಾನು ಹೆಜ್ಜೆ ಇಟ್ಟಂಥ ಜಾಗ, ನನಗೆ ಸಮಾಜದಿಂದ ಸಿಕ್ಕಿದಂಥ ಅನುಭವ, ಗುರುಗಳ ಆಶೀರ್ವಾದ, ಯಾರೇ ಎಲ್ಲೇ ಇದ್ದರೂ ಕೂಡ ಜನರ ಕೆಲಸ ಮಾಡಲಿಕ್ಕೆ ನಮಗೆ ಸಿಕ್ಕಿದಂಥ ಅನುಭವ ಸಾಕು. ಅದನ್ನು ಸಮರ್ಥವಾಗಿ ಮಾಡಬಲ್ಲೆ ಅಂತ ಹೇಳುವಂಥ ವಿಶ್ವಾಸ ಇದೆ, ಧೈರ್ಯ ಇದೆ. ಪ್ರಚಾರಕ್ಕೆ ಯಾವತ್ತೂ ಅಂಟಿಕೊಳ್ಳಿಲ್ಲ, ಗುಂಪುಗಾರಿಕೆ ಯಾವತ್ತೂ ಮಾಡಿಲ್ಲ. ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿಗಳು ಕೂಡ 10 ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಬರಲಿಲ್ಲ. ವ್ಯಕ್ತಿಯಾಗಿ ಕೆಲಸ ಮಾಡುವಂಥದ್ದು, ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗಬೇಕಾದ ನಮ್ಮ ಧರ್ಮ ಆಗಿದೆ. ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗ್ತಾ ಇದ್ದಾರೆ ಸುರೇಶ್ ಬೇಲು. ಇಂಥವರ ಆ ಒಳ್ಳೆತನದನ್ನು ನಾವು ಆರಿಸಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಈ ವೇದಿಕೆ ಈ ಭಾಗದ ಸಮಸ್ತ ಜನರಿಗೆ, ನಾನು ಯಾವುದೇ ಜಾತಿವಾದಿ ಅಲ್ಲ, ಆದರೆ ಯಾವ ಸಮಾಜದಲ್ಲಿ ಹುಟ್ಟಿದ್ದೇನೆ ಗೌರವದಿಂದ ಗರ್ವದಿಂದ ಆ ಸಮಾಜದಲ್ಲಿ ಹುಟ್ಟಿದವ ಅಂತ ಹೇಳ್ತೇನೆ. ನನಗೇನು ಹೆದರಿಕೆ ಇಲ್ಲ. ಇತ್ತೀಚೆಗೆ ರಾಜಕಾರಣಿಗಳಿಗೆ ಬೇರೆ ಯಾವುದೇ ಒಂದು ವೇದಿಕೆಗೆ ಹೋದರೆ ನಾನು ಗೌಡ ಅಂತ ಹೇಳುವಂಥದ್ದು ಸ್ವಲ್ಪ ಹೆದರಿಕೆ ಆಗುವಂಥ ರೀತಿಯಲ್ಲುಂಟು. ಯಾರೂ ಹೆದರಬೇಕಾದಂಥ ಅಗತ್ಯಗಳಿಲ್ಲ. ಈ ಸಮಾಜದಲ್ಲಿ ನೀವು ಎಲ್ಲವನ್ನ ಪ್ರಾರಂಭ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಆಡಳಿತ ಸೂತ್ರಗಳಿಂದ ಹಿಡಿದು ಈ ದೇಶಕ್ಕೆ ವಿಶ್ವಮಾನವನ ಸಂದೇಶ ಕೊಟ್ಟು ಈ ದೇಶದ ಪ್ರಧಾನಿಯಾದ, ಈ ದೇಶದ ಸರ್ವರನ್ನು ನ್ಯಾಯ ಒದಗಿಸಿಕೊಟ್ಟ ಆದಿಚುಂಚನ ಮರದ ಭಕ್ತರಾದಂಥ ನಿಮಗೆ ಯಾವುದೇ ಹೆದರಿಕೆ, ಬೆದರಿಕೆ, ಯಾವುದೇ ಕೀಳರಿಮೆ ಇದರ ಅಗತ್ಯಗಳಿಲ್ಲ. ಶಕ್ತಿಶಾಲಿಯಾಗಿ ಎದ್ದು ನಿಲ್ಲಿ. ನಿಮಗೆ ಈ ಹಿರಿಯರು ಸಮಾಜಕ್ಕೆ ಮಾಡಿದಂಥ ಶಕ್ತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆಯಲ್ಲ, ಅದು ನಮ್ಮ ಬೆನ್ನ ಹಿಂದಿದೆ.
ನಾನು ಪ್ರಾರ್ಥನೆ ಮಾಡ್ತೇನೆ ಸುರೇಶರು ಮತ್ತು ಅವರ ತಂಡಕ್ಕೆ ದೇವರು ಇನ್ನೂ ಎಲ್ಲವನ್ನು ಕೊಡಲಿ. ಯಾಕೆಂತೇಳಿ ತುಂಬ ಜನ ಕೊಟ್ಟರೆ ಅವರೇ ಇಟ್ಕೊಳ್ತಾರೆ, ಇಂಥವರು ಕೊಟ್ಟರೆ ನಮಗೆಲ್ಲ ಕೊಡ್ತಾರೆ. ಆದ ಕಾರಣ ಸುರೇಶರಿಗೆ ಎಷ್ಟು ಕೊಡ್ತೀರಾ, ಎಷ್ಟು ಆಶೀರ್ವಾದ ಆಗುತ್ತಾ ಅದೆಲ್ಲವೂ ನಮಗೆ ಬರ್ತದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದಿರಲ್ಲ, ಯಾವಾಗಲೂ ಸೇರಬೇಕು, ಇವತ್ತು ಮಾತ್ರ ಅಲ್ಲ. ನಮ್ಮಲ್ಲಿ ಒಂದು ಕೊರತೆ ಇದೆ, ಯಾವುದಾದ್ರು ಪ್ರಾರಂಭೋತ್ಸವ, ಯಾವುದಾದ್ರು ಒಂದು ಜಾತ್ರೆ ಇದ್ದರೆ ಎಲ್ಲ ಜನ ಸೇರ್ತೀವಿ. ನಂತರದ ಕೆಲಸ ಕಾರ್ಯಗಳಲ್ಲಿ ಅವ ಆಯ್ ಮಲ್ಪಡಪ್ಪ ಅವ ಮಾಡಲಿಯ ಮತ್ತೆ ನೋಡಿಕೊಮ್ಮ ಈಗೆಂತಕ್ಕೆ ನೀ ಅದಕ್ಕೆಲ್ಲ ಕೈ ಹಾಕೋದು, ಈ ರೀತಿಯ ಭಾವನೆ ಇದೆ. ಅದನ್ನು ಬಿಡಬೇಕು. ಯಾರದೋ ಒಬ್ಬ ನೇತೃತ್ವದಲ್ಲಿ ಪ್ರಾರಂಭ ಆಗಿರ್ಬೋದು, ನಮ್ಮೆಲ್ಲರ ಕೊಡುಗೆಗಳದು ಅದಕ್ಕೆ ಹೋಗಬೇಕು. ಶ್ರೀರಾಮ ಮಂದಿರ ಕಟ್ಟುವಾಗ ಇಟ್ಟಿಗೆ ಮತ್ತು 5 ರೂಪಾಯಿ ಕೊಟ್ಟೇವಲ್ಲ, ಯಾಕೆ ಕೊಟ್ಟೇವೆ ನಾವು? ನಂದು ಆ ಶ್ರೀರಾಮ ಮಂದಿರದಲ್ಲಿ ಒಂದು ಇಟ್ಟಿಗೆ ಇದೆ ಅಂತ ಹೇಳೋದಕ್ಕೆ ನಾವು ಕೊಟ್ಟಿದ್ದೇವೆ. ಇವತ್ತು ನಾವು ಹೆಮ್ಮೆಯಿಂದ ನಾಳ್ದು ಮಂದಿರ ಉದ್ಘಾಟನೆ ಆಗುತ್ತೆ, ಶ್ರೀರಾಮನ ಸನ್ನಿಧಿಗೆ ನಾವೆಲ್ಲ ಹೋಗ್ತೇವೆ. ನಮ್ಮ ಗುರುಗಳು ಹೋಗಬೇಕಾಗಿತ್ತು, ನಮ್ಮ ಗುರುಗಳು ಅಲ್ಲಿರಬೇಕಾಗಿತ್ತು. ಇವತ್ತು ಅಲ್ಲ ಕೇದಾರನಾಥ ಅಲ್ಲ ಗುರುಗಳೇ, ಇವತ್ತು ಕೇದಾರನಾಥದಲ್ಲಿ ಗುರುಗಳು ಇರಬೇಕಾಗಿತ್ತು. ಅದರ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬಾಕಿಯವ್ರ ಜೊತೆ ಇರಬೇಕಾಗಿತ್ತು. ಆದರೆ ಗುರುಗಳು ತಿಳ್ಕೊಂಡಿದ್ದಾರೆ, ಅಲ್ಲಿಯ ದೇವರು ಶ್ರೀರಾಮ ಇದ್ದಾನೆ. ಇಲ್ಲಿಯ ನನ್ನ ಸಮಾಜದ ಎಲ್ಲ ವ್ಯಕ್ತಿಗಳಲ್ಲಿ ಕೂಡ ನಾನು ಶ್ರೀರಾಮನನ್ನು ಕಾಣ್ತೇನೆ ಅಂತ ಹೇಳುವಂಥ ಅದ್ಭುತವಾದಂಥ ಮನೋಭಾವದಿಂದ ಗುರುಗಳಲ್ಲಿ ಬಂದರೆ ಇದಕ್ಕೆ ನಾವು ಸಾರ್ಥಕ ಪಡಬೇಕು, ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ ಕಾರಣ ನೀವು ಮಾತಾಡಿದ್ದು ಜಾಸ್ತಿ ಆಗಿಲ್ಲ. ಈಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು. ಆದ ಕಾರಣ ಹೆಚ್ಚು ಕೆಲಸ ಆಗಲಿ. ರಾಜಕಾರಣಿಗಳು ಮಾತಾಡುವುದು ಜಾಸ್ತಿ, ವೇದಿಕೆಯಲ್ಲಿ ಮಾತ್ರ ನನಗೆ ಅಂತ ಕೇಳಿದರೆ ಇಲ್ಲ ಅದು ನಿಮಗೆ ಅಂತ ಹೇಳುವಂಥ ಪದ್ಧತಿ ಇದೆ. ಅಂಥದ್ದು ಆಗದೆ ಕಡಬದಲ್ಲಿ ಈ ಒಂದು ಗೌಡ ಸಮಾಜ ಇದು ಅದ್ಭುತ ಸಮಾಜವಾಗಿ ಮೂಡಿಬರಲಿ. ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡಲಿ. ಎಲ್ಲ ಸಮಾಜಕ್ಕೆ ಒಂದು ಸೂತ್ರಗಳನ್ನು ಕೊಡುವಂಥ ಒಂದು ಸಮಾಜವಾಗಿ ಸಂಘಟನೆಯಾಗಿ ಪರಿವರ್ತನೆ ಆಗಲಿ. ಅದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಆ ಸುಬ್ರಹ್ಮಣ್ಯ ದೇವರು, ಆ ಗೋಪಾಲಕೃಷ್ಣ ದೇವರು, ಇಲ್ಲಿಯ ಸೀಮೆ ದೇವರು ನಿಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಮತ್ತೊಮ್ಮೆ ನಿಮ್ಮ ಇವತ್ತಿನ ಕಾರ್ಯಕ್ರಮದ ನಂತರ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಗೌಡ ಯಾವುದೋ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ದಿನಗಳು ಆದಷ್ಟು ಶೀಘ್ರ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲ ತಲೆ ತಗ್ಗಿಸುವಂತೆ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮುದಾಯದ ಹೆಮ್ಮೆ, ನಮ್ಮೆಲ್ಲರ ಅಭಿಮಾನದ ಡಿ.ವಿ. ಸದಾನಂದ ಗೌಡರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರನ್ನು ವಂದಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನ ವಿಭಾಗಾಧಿಕಾರಿಗಳಾಗಿರುವಂಥ ಸಹಾಯಕ ಕಮಿಷನರ್ ಶ್ರೀ ಗಿರೀಶ್ ನಂದನ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವದಿಂದ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಗುರುತಿಸ್ತಾ ಇದ್ದೇವೆ. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರಾಗಿ ವಿದ್ಯಾಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ತಂದವರು, ನಗುಮೊಗದ ನಾಯಕ, ಸರಳ ವ್ಯಕ್ತಿತ್ವದ ನೇತಾರ, ನಮ್ಮ ಸಮುದಾಯದ ಹೆಮ್ಮೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತೀನಿ. MLC ಆಗಿರುವಂಥ ಶ್ರೀಯುತ ಭೋಜೇಗೌಡರು ಉತ್ತಮ ವಾಗ್ಮಿಗಳು, ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥ SL ಭೋಜೇಗೌಡರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ಗೊತ್ತಿಲ್ಲ ಬದಲಾವಣೆ ಯಾಕೆ ಮಾಡಿದರು ಅಂತ. ಚೀಟಿ ಬಂದಿದೆ ನನಗೆ, ಫಸ್ಟೇ ಕೊಟ್ಟಿದ್ರು, ಸ್ವಾಮೀಜಿಯವರಿಗೆ ತೋರಿಸಿದೆ ಚೀಟಿಯ. ಸ್ವಾಮೀಜಿಯವರು ಕೃಪಾಶೀರ್ವಾದದಿಂದ 10 ನಿಮಿಷ ಟೈಪ್ ಕೊಟ್ಟಿದ್ದಾರೆ. ಸ್ವಾಮೀಜಿಯವರಿಗೆ ಚೀಟಿ ತೋರಿಸಿದೆ, ಸ್ವಾಮೀಜಿಯವರು ಕೃಪೆ ತೋರಿ 11 ನಿಮಿಷ ಅಂತ ಬರೆದಿದ್ದಾರೆ. ಪರಮ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಡಾಕ್ಟರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ 200 ಆರಾಧ್ಯ ದೇವರು, ನಮ್ಮ ಗುರುಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮಂಗಳೂರು ಭಾಗದ ನಮ್ಮ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾಗಿರ್ತಕ್ಕಂಥ ಸದಾನಂದ ಗೌಡ್ರೆ,
ಇನ್ನೋರ್ವ ಆತ್ಮೀಯ ಸ್ನೇಹಿತರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರೇ, ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ನಮ್ಮ ಜನಾಂಗದ ಎಲ್ಲ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಆತ್ಮೀಯರೇ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಇದಕ್ಕೆ ಅಕ್ಷರ ಸಹಿತ ಹೊಂದಾಣಿಕೆ ಆಗ್ತಕ್ಕಂಥದ್ದು ಈ ನಾಡಿನಲ್ಲಿ ಬಹುದೊಡ್ಡ ಮಾನವತಾವಾದಿ, ಬಹುದೊಡ್ಡ ಸಾಮರಸ್ಯದ ಕಲ್ಪನೆಯನ್ನು ಈ ನಾಡಿಗೆ ಕೊಟ್ಟಂಥ ಯಾರು ಇದ್ದರೆ ಅದು ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇವತ್ತು ಅವರ ಸಾಮರಸ್ಯದ ಬದುಕನ್ನು ಈ ನಾಡಿಗೆ ಕೊಟ್ಟಿದ್ದರ ಫಲವಾಗಿ ನಾವೆಲ್ಲ ಇವತ್ತು ಈ ಮಠದಲ್ಲಿ ಆಶ್ರಯವಾಗಿ ನಾವು ನಿಂತಿದ್ದೇವೆ. ಇವತ್ತು ಅನ್ನ, ಅಕ್ಷರ, ಆರೋಗ್ಯ ತ್ರಿವಿಧ ದಾಸೋಹ ನೇತಾರರು ಯಾರಿದ್ದರೆ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರು. ಕೋಟ್ಯಾಂತರ ಮಕ್ಕಳಿಗೆ ಇವತ್ತು ಆಶ್ರಯವಾಗಿ, ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿ ನಾಡಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ವಿಚಾರದಲ್ಲಿ ನಾವು ಎಷ್ಟು ದಿನ ಹೇಳಿದರೂ ಸಾಕಾಗಲಿಲ್ಲ. ನನಗೆ 10 ನಿಮಿಷ ಟೈಮ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನಾದರೂ ಏನು ಮಾತಾಡಲಿ. ಇನ್ನು ಬಹುದೊಡ್ಡ ವಿಚಾರವಾದಿಗಳು, ಬಹುದೊಡ್ಡ ಕ್ರಾಂತಿಕಾರಿ ಕೆಲಸವನ್ನು ಮಾಡಿದಂಥ ಕೆದಂಬಾಡಿ ರಾಮೇಗೌಡರು ಬ್ರಿಟಿಷರ ವಿರುದ್ಧ 1837ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡಿರ್ತಕ್ಕಂಥ ವಿಚಾರನ ಸದಾನಗೌಡರು ಹೇಳಿದರು. ನಾವೆಲ್ಲ ಇವತ್ತು ಪಠ್ಯಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಇವತ್ತು ಹೇಳ್ತಾರೆ. ಅದು ಹೋಗ್ಬೇಕು. ಇವತ್ತು ಅಕ್ಷರ ದಾಖಲೆಗಳಲ್ಲಿದೆ. ಇದು ನಾವು ಸದಾನಂದಗೌಡರು ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ಇದು ನಮ್ಮ ದಾಖಲೆಗಳಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಾರಾದರೂ ಪ್ರಾರಂಭ ಮಾಡಿದರೆ ನಮ್ಮ ಜನಾಂಗದ ಕೆದಂಬಾಡಿ ರಾಮೇಗೌಡರು ಅನ್ನೋ ವಿಚಾರವನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಇವತ್ತು ಪಠ್ಯಪುಸ್ತಕ ತಯಾರು ಮಾಡ್ತಾರೆ. ಪಠ್ಯಪುಸ್ತಕದ ವಿಚಾರದಲ್ಲಿ ನಾನು ಯಾವಾಗಲೂ ಮಾತಾಡ್ತೀನಿ. ನಾನು ಯಾಕಾಗಿ ಕೆದಂಬಾಡಿ ರಾಮೇಗೌಡರ ವಿಚಾರ ಪಠ್ಯಪುಸ್ತಕಗಳಲ್ಲಿ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ನಾವು ತೋರಿಸ್ಬೇಕಲ್ಲ. ಇವತ್ತು ಕುವೆಂಪು ಅವರ ವಿಚಾರದಲ್ಲಿ ನಾನು ಇವತ್ತು ಬರುವಾಗ ನಾನು ಮಾತಾಡಿದೆ. ಆದರೆ ದಯಮಾಡಿ ಕ್ಷಮಿಸಬೇಕು ಆಯೋಜಕರು, ಎಲ್ಲೋ ಕಾರ್ಯಕ್ರಮದ ಸಮಯದ ಕೊರತೆಯಿಂದ ಏನಾದರೂ ಮಾಡಿದ್ರಿ ಅಂತ ನಾನು ಭಾವಿಸ್ತೇನೆ. ಅದು ಆಗಬಾರ್ದು, ಇನ್ನು ಮುಂದೆ ಯಾವತ್ತೂ ಕೂಡ ಆಗಬಾರ್ದು. ಒಂದು ವಿಚಾರ ಯಾವುದೇ ನಮ್ಮ ಸಭೆ ಸಮಾರಂಭಗಳಿರ್ಬೋದು, ಈ ನಾಡಿನಲ್ಲಿ ಆಗ್ತಕ್ಕಂಥ ಸಣ್ಣ ಮಕ್ಕಳಿಂದ ಪುಟಾಣಿ ಮಕ್ಕಳಿಂದ ರಾಜಕೀಯ ಎಲ್ಲ ಸಮಾರಂಭಗಳಲ್ಲಿ ನಾಡಗೀತೆಯ ಮುಖಾಂತರ ಈ ಸಮಾರಂಭ ಪ್ರಾರಂಭ ಆಗ್ತಕ್ಕಂಥ ವಿಚಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾಡಗೀತೆಯನ್ನು ನೀವು ಕೈ ಬಿಟ್ಟಿರೋದು ದಯಮಾಡಿ ಅದು ಮಾಡಬಾರ್ದು. ಇವತ್ತು ನಾವೇ ಕುವೆಂಪು ಅವರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಮತ್ತಾರು ಈ ನಾಡಿನಲ್ಲಿ ಮಾತಾಡ್ತಕ್ಕಂಥದ್ದು? ಕುವೆಂಪು ನಾಡಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಗಳು, ಸಾಹಿತ್ಯ, ಕಲೆ, ಸಂಸ್ಕೃತಿ ನಾಡಿಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಮಾನವತಾವಾದಿ, ವಿಶ್ವ ಮಾನವ ಸಂದೇಶವನ್ನು ನೀಡತಕ್ಕಂಥದ್ದು ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯ ಆಶಯ ಸಂವಿಧಾನದ ಆಶಯ ಅಲ್ವಾ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸೀಕರ, ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ವೈದಿಕ ನೈತಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಈ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಕುವೆಂಪು ಅವರು ನಾಡಿನಲ್ಲಿ ಅವರ ಜನಾಂಗದಲ್ಲಿ ಇರ್ತಕ್ಕಂಥ ನಾವುಗಳು ಹೆಮ್ಮೆ ಪಡಬೇಕಾದಂಥ ವಿಚಾರವನ್ನು ಇಡೀ ಅಖಂಡ ಭಾರತಕ್ಕೆ, ಪ್ರಪಂಚಕ್ಕೆ ನಾವು ಸಾರಬೇಕಾಗ್ತದೆ. ಇವತ್ತು ಸಾಮರಸ್ಯದ ಬದುಕನ್ನು, ಇವತ್ತು ವಸುದೈವ ಕುಟುಂಬವನ್ನು ಸರ್ವೋಜನ ಸುಖಿನೋ ಭವಂತು ಅನ್ನೋ ವಿಚಾರವಾದ ದಾರಿಯನ್ನು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ನಾಡಿಗೆ ಕೊಟ್ಟಕ್ಕಂಥ ಸಂದರ್ಭದಲ್ಲಿ ಇದನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಂಥ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಇದರಲ್ಲಿದೆ. ಅಂಥ ಜನಾಂಗದಲ್ಲಿ ನಾವು ಇರ್ತಕ್ಕಂಥ ಸಮಯದಲ್ಲಿ ಇವತ್ತು ಅನ್ನ, ಅಕ್ಷರ, ಆರೋಗ್ಯ ತ್ರಿವಿಧ ದಾಸೋಹವನ್ನು ನಾವು ಕೊಟ್ಟಿದ್ದೇವೆ ನಾಡಿಗೆ. ಇವತ್ತು
ನಮ್ಮ ನಾಡು ಕೊಟ್ಟಿದೆ. ಆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅದನ್ನು ನೆನೆಸ್ಬೇಕಾಗ್ತದೆ. ಇವತ್ತು ಪರಿಸರ, ಎಂಥ ಪರಿಸರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಆ ಪರಿಸರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥ ಯಾರಾದರೂ ಸ್ವಾಮೀಜಿಯವರು ಇದ್ದರೆ ಅದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಏಕಕಾಲದಲ್ಲಿ ಕೋಟ್ಯಾಂತರ ಸಸಿಗಳನ್ನು ಈ ನಾಡಿಗೆ ಕೊಡೋ ಮುಖಾಂತರ, ನೆಡೋ ಮುಖಾಂತರ ಇವತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸ್ತಿದ್ದರು. ಜಾನಪದ ಸಾಹಿತ್ಯವನ್ನು ಈ ಲೋಕಕ್ಕೆ ಪರಿಚಯಿಸುವ ಮುಖಾಂತರ, ಜಾನಪದ ಸಾಹಿತ್ಯದ ಮುಖಾಂತರ ಇವತ್ತು ವಚನ ಸಾಹಿತ್ಯದ ಆಧಾರದಲ್ಲಿ, ದಾಸ ಸಾಹಿತ್ಯ ಆಧಾರದಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರ ದಾಪುಗಾಲಿನಲ್ಲಿ ಇವತ್ತು ಬಾಲಗಂಗಾಧರ ಸ್ವಾಮಿ ಜಾನಪದ ಸಾಹಿತ್ಯ ಸಮ್ಮೇಳನದ ಅನೇಕ ಶಿಬಿರಗಳನ್ನು ಮಾಡೋ ಮುಖಾಂತರ, ಸಮ್ಮೇಳನಗಳನ್ನು ಮಾಡೋ ಮುಖಾಂತರ, ಜಾನಪದ ಎಲ್ಲ ಸಾಹಿತ್ಯಗಳಿಗೆ ಗೌರವ ಧನವನ್ನು ಕೊಡೋ ಮುಖಾಂತರ ಒಂದು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ನಮ್ಮ ಸ್ವಾಮೀಜಿಯವರು. ಯಾಕೆ ಇವತ್ತನ್ನು ಮಾಡಿದರು? ನಾವೆಲ್ಲ ಇವತ್ತು ಜಾನಪದ ಸಾಹಿತ್ಯದ ಅಡಿಯಲ್ಲಿ ನಾವು ಇವತ್ತು ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು ನೆನೆಸ್ಬೇಕಾಗ್ತದೆ. ಇವತ್ತು ಏನು ಧಾನ್ಯ ಲಕ್ಷ್ಮಿ ಇವತ್ತು ಕಂಗೊಳಿಸ್ತಾ ಇರ್ತಕ್ಕಂಥಲ್ಲಿ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಇವತ್ತು ಧಾನ್ಯ ಲಕ್ಷ್ಮಿಯನ್ನು ಶೃಂಗಾರಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜಾನಪದ ಭಾಳ ಮುಖ್ಯವಾದ ನಮ್ಮ ಹಿರಿಯರು ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು, ಕೃಷಿ ಬದುಕನ್ನು ಆಧರಿಸಿ ಬಂದವರು. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕೃಷಿ ಬದುಕನ್ನು ನಂಬಿರ್ತಕ್ಕಂಥ ಬಂದವರು ನಾವೇ ಕೂಡ ಎಲ್ಲ ಇದ್ದವರು. ನಮ್ಮ ಮಕ್ಕಳಿಗೆ ಕೃಷಿ ಬದುಕು ದೂರ ಆಗ್ತಾ ಇದೆ. ಕೃಷಿ ಬದುಕು ಲಾಭದಾಯಕ ಅಂತ ತೋರ್ಸಕ್ಕೆ ಆಗ್ತಾ ಇಲ್ಲ. ಇವತ್ತು ಅಡಿಕೆ ಒಂದೇ ಕಳೆದ 25 ವರ್ಷಗಳಿಂದ ಉತ್ತಮವಾದ ಬೆಲೆ ಇರತಕ್ಕಂಥ ಯಾವುದಾದ್ರೂ ಒಂದು ಬೆಳೆ ಇದೆ ಅಂದರೆ ಅದು ಅಡಿಕೆ ಬೆಳೆ. ನಾನೊಬ್ಬ ಪ್ರಮುಖ ಅಡಿಕೆ ಬೆಳೆಗಾರ. ಹಾಗಾಗಿ ಕೃಷಿ ಬದುಕನ್ನು ನಮ್ಮ ಮಕ್ಕಳಿಗೆ ಇವತ್ತು ಕಲಿಸ್ಬೇಕಾಗ್ತದೆ. ಅದಕ್ಕೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಭಾಳ ವಿಚಾರಧಾರೆಗಳಿದೆ, ನಾನು ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯುವಕರು ಪದಗ್ರಹಣ ಮಾಡಿದ್ದಾರೆ. ಪದಗ್ರಹಣ ಲೋಗೋವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಯೋಜಕರು ಅವರು ಹೇಳಿದರು, ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಹರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನ್ನು ರಸದ ಬೀಡೊಂದನ್ನು ಅಂತ ನೀವು ಅಲ್ಲಿಂದ ಹೇಳಿರಿ ಅಂತ ಯುವಕರ ಟೀಮೇ ಇಲ್ಲಿ ಮೇಲೆ ಕೂತಿದೆ. ನೀವು ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋ ವಿಚಾರದ ಸದಾನಂದ ಗೌಡರು ಹೇಳಿದ್ದಾರೆ. ಹಾಗಾಗಿ ನಾವು ಈ ಜನಾಂಗದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಹೆದರಬೇಕಾದಿಲ್ಲ ಅಂತ ಯುವಕರ ಟೀಮಿನಿಂದ ಹೊಸ ನಾಡೊಂದನ್ನು ಕಟ್ತಕ್ಕಂಥ ಕೆಲಸ ನಿತ್ಯ ನಿರಂತರವಾಗಿ ಖಂಡಿತ ಆಗ್ತದೆ. ಅದರಲ್ಲೂ ಪರಮ ಪೂಜ್ಯರು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಜನಾಂಗವನ್ನು ಕೊಂಡೊಯ್ದಿದ್ದಾರೆ. ಇದು ಒಂದು ಜನಾಂಗದ ಸೊತ್ತಲ್ಲ, ಎಲ್ಲ ಜನಾಂಗಕ್ಕೆ ಬಸ್ಸಿರ್ತಕ್ಕಂಥದ್ದು. ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ಜ್ಞಾನ ದಾಸೋಹ ಇರ್ಬೋದು, ಎಲ್ಲವನ್ನು ಎಲ್ಲ ವರ್ಗದ ಜನರಿಗೆ ಕಟ್ಟ ಕಡೆಯ ಮನಸ್ಸಿಗೆ ಯಾವುದಾದ್ರೂ ಒಂದು ಸಮಾಜ ಕೊಟ್ಟಿದೆ ಅಂದರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮುಖಾಂತರ ನಮ್ಮ ಸಮಾಜ ಅನ್ನೋ ವಿಚಾರವನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗ್ತದೆ. ಅಂಥ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಸಮಯ 10 ನಿಮಿಷ ಕೊಟ್ಟಿರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರ ಭಾಳ ಅಗಾಧವಾದ ಜನಸ್ತೋಮ ಇಲ್ಲಿ ಸೇರಿದೆ. ಈ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ಔದಾರ್ಯ ಎಲ್ಲವನ್ನು ವಿಚಾರಧಾರೆಗಳನ್ನು ನಮ್ಮ ಅಧ್ಯಕ್ಷರು ಸುರೇಶ್ ಅವರಿಗೆ ಕೊಡೋ ಮುಖಾಂತರ ನಾವೆಲ್ಲ ಅವ್ರ ಜೊತೆಗೂಡಿ ಉತ್ತಮವಾದ ಕಾರ್ಯವನ್ನು ಇವತ್ತೇನು ನಮ್ಮ ಪರಮ ಪೂಜ್ಯರಿಂದ ಶಿಲಾನ್ಯಾಸಗೊಂಡಿದೆ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಬಹುಬೇಗ ಲೋಕಾರ್ಪಣೆ ಆಗ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಹಿರಿಯವರಿಗೆ ಮತ್ತೊಮ್ಮೆ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದಗಳು. ರಾಜ್ಯ ಒಕ್ಕಲಿಗ ಸಂಘ ಬೆಂಗಳೂರು ಇದರ ಅಧ್ಯಕ್ಷರಾಗಿ ಒಕ್ಕಲಿಗ ಸಂಪ್ರದಾಯ ಸಂಸ್ಕೃತಿಗಳು ಸದಾ ಹಸಿರಾಗಿರುವಂತೆ ಶ್ರಮಿಸುತ್ತಾ ಸದೃಢ ಸಮಾಜಕ್ಕಾಗಿ ದುಡಿಯುತ್ತಿರುವ ಶ್ರೀಯುತ ಹನುಮಂತಯ್ಯ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಮತ್ತು ಗೌಡ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರದಲ್ಲಿ ನಮಿಸುತ್ತಾ, ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿಯವರನ್ನು ಪಾದಗಳಲ್ಲಿ ನಮಸ್ಕರಿಸುತ್ತಾ, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು
ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಸಂಸದರು ಆದಂಥ ಸದಾನಂದ ಗೌಡ್ರೆ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದಂಥ ಅಶ್ವತ್ಥನಾರಾಯಣ ಗೌಡ್ರವರೇ, MLC ಅವರಾದಂಥ ಭೋಜೇಗೌಡ್ರೆ, ಸುರೇಶ್ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸಮಾಜದ ಮುಖಂಡರುಗಳೇ, ಈಗಾಗಲೇ ಸಾಕಷ್ಟು ನಮ್ಮ ಸಮಾಜದ ಬಗ್ಗೆ ನಮ್ಮ ಸದಾನಂದ ಗೌಡರು ಮಾತನಾಡಿದ್ದಾರೆ. ಈ ಭಾಗದಲ್ಲಿ ಗೌಡ ಸಮಾಜದವರು ಕಡಿಮೆ ಇದ್ದಾರೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವು ನೋಡಿದಾಗ ಅಂಕಿಅಂಶ ಪ್ರಕಾರ ಸುಮಾರು ತೀರಾ ಕಡಿಮೆ, ಒಂದು 5ರಿಂದ 10% ನಮ್ಮಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಆದರೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ಸುಮಾರು 2 ಲಕ್ಷ ಅರ್ಜಿಗಳನ್ನ ತಯಾರು ಮಾಡಿ ಪ್ರತಿಯೊಂದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲೂ ಕೂಡ ಒಕ್ಕಲಿಗರ ಸಂಘದ ಅರ್ಜಿಗಳನ್ನ ಕಳಿಸಿದ್ದು. ಆದರೆ ಮಂಗಳೂರು DCC ಬ್ಯಾಂಕಿನ ಮುಖಾಂತರ ಅರ್ಜಿಗಳು ಕೇವಲ ಒಂದು 150 ಅರ್ಜಿ ಮಾತ್ರ ಹೋಗಿದೆ ಅಂತ ನಮ್ಮ ಗಮನಕ್ಕೆ ಬಂತು. ಅದಾದ ನಂತರ ಈ ಸಮಾಜದ ಮುಖಂಡರುಗಳು ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಬಂದು ಅರ್ಜಿಗಳು ಸಿಗ್ತಾ ಇಲ್ಲ, ನಮಗೆ ಅರ್ಜಿಗಳು ಕಳಿಸಿ ಎಂದಾಗ ಮತ್ತು ಸ್ವಾಮೀಜಿಯವರು ಕೂಡ ನನಗೆ ಹೇಳಿದ್ರು, ನಮ್ಮ ನಿರ್ಮಾನದ ಸ್ವಾಮೀಜಿಯವರು ಮತ್ತು ಮಂಗಳೂರು ಸ್ವಾಮೀಜಿಯವರು ಈ ಭಾಗದಲ್ಲಿ ಅರ್ಜಿಗಳು ಕೊಟ್ಟಿಲ್ಲ, ಅರ್ಜಿಗಳನ್ನ ಕಳಿಸಿ ಎಂದಾಗ ನಾನು ಬಂದ ತಕ್ಷಣವೇ ಅವ್ರಿಗೆ ಅರ್ಜಿಗಳನ್ನ ಕೂಡ ಕಳಿಸಿ, ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಇದ್ದಾರೆ ಅಂದರೆ ನಮಗೆ ಹೆಚ್ಚು ಸದಸ್ಯತ್ವದ ಅರ್ಜಿಗಳು ಖಾಲಿ ಆಗ್ತವೆ, ಸದಸ್ಯತ್ವನ ಪಡೀಲಿ ಅನ್ನೋ ಉದ್ದೇಶದಿಂದ ನಾವು ಹೆಚ್ಚಿಗೆ ಈ ಭಾಗಕ್ಕೆ ಅರ್ಜಿಗಳನ್ನ ಕಳಿಸ್ತೀವಿ. ಮತ್ತು ಎಲ್ಲ ಸಮಾಜದ ಮುಖಂಡರು, ಒಕ್ಕಲಿಗ ಗೌಡ ಸಮಾಜದ ಎಲ್ಲ ಪದಾಧಿಕಾರಿಗಳು ಕೂಡ ಇಂಥ ಒಳ್ಳೆಯ ದೊಡ್ಡ ಕಾರ್ಯಕ್ರಮ ಉದ್ಘಾಟನೆಗೆ, ಇನ್ನು ಶಂಕುಸ್ಥಾಪನೆಗೆ ಇಷ್ಟು ಜನವನ್ನು ಸೇರಿಸಿ, ಸಮಾಜದವ್ರನ್ನ ಸೇರಿಸಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಇನ್ನು ಉದ್ಘಾಟನೆಗೆ ಲಕ್ಷಾಂತರ ಜನ ಸೇರಿಸಿ ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ಭಾಗದ ಎಲ್ಲ ಗೌಡ ಸಮಾಜದವರ ಮುಖಂಡರುಗಳ ನೇತೃತ್ವದಲ್ಲಿ ನಡೆಯುತ್ತಂಥ ಕಾರ್ಯಕ್ರಮ. ಮತ್ತು ನಾನು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷನಾದ ನಂತರ ನಾವು ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಲ್ಲೇ ಒಂದು ಸಭೆ ಕರೆದೆ. ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕೂಡ ಸಭೆ ಕರೆದಾಗ ನಮ್ಮ ಸ್ವಾಮೀಜಿಗಳು 3 ಜನನೂ ಬಂದಿದ್ದರು. ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಅಶ್ವತ್ಥನಾರಾಯಣ ಅವರು ಎಲ್ಲ ಬಂದಿದ್ದರು. ಆಗ ನಾವು ಸದಾನಂದ ಗೌಡ್ರ ಹತ್ತು ಕೇಳಿದಾಗ ಅವತ್ತು ಕಾರ್ಯಕ್ರಮ ಅವ್ರದ್ದು ಬೇರೆ ಕಡೆ ಫಿಕ್ಸ್ ಆಗಿತ್ತು, ಬರೋಕ್ಕಾಗಲ್ಲ, ನೀವು ಮಾಡಿ, ನಿಮಗೆ ನಮ್ಮ ಬೆಂಬಲ ಇದ್ದೇ ಇರ್ತದೆ ಅಂತ ನಮಗೆ ಆಶ್ವಾಸನೆ ಕೊಟ್ಟ ನಂತರ ನಾವು ಸಭೆಯನ್ನು ಮಾಡಿದಾಗ ನಾನು ಮೊದಲನೇ ಬೇಡಿಕೆ, ನಮ್ಮ ರಾಜ್ಯದಲ್ಲಿ ಎಲ್ಲಿ ಸರ್ಕಾರಿ ಜಮೀನಿದೆಯೋ, ನಮ್ಮ ಸಮಾಜದವರು, ಮಂತ್ರಿಗಳು ಮತ್ತು ಶಾಸಕರು ಯಾರ್ಯಾರು ಇದ್ದಾರೋ, ಮುಖ್ಯಸ್ಥರಿದ್ದಾರೋ, ಅಲ್ಲಿ ನಮಗೊಂದು 5ರಿಂದ 10 ಎಕರೆ 20 ಎಕರೆ ಜಮೀನನ್ನು ಗುರುತಿಸಿ ಕೊಟ್ಟರೆ ನಾವು ಸರ್ಕಾರದಲ್ಲಿ ಮಂಜೂರು ಮಾಡಿಸೋಣ ಅಂತ ನನ್ನ ಮೊದಲನೇ ಒಂದು ಮನವಿಯನ್ನು ಮಾಡ್ಕೊಂಡಾಗ ಸಾಕಷ್ಟು ಜನ ಮಂತ್ರಿಗಳು ಲೆಟ್ರ್ ಕೊಟ್ಟಿದ್ದಾರೆ, ಶಾಸಕರು ಲೆಟ್ರ್ ಕೊಟ್ಟಿದ್ದಾರೆ. ಈಗಾಗಲೇ ಅದು ಮಂಜೂರಾತಿಗೂ ಕೂಡ ಹೋಗಿದೆ. ಮತ್ತು ಏನಾದ್ರೂ ನಮ್ಮ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹಣ ಮಡಿಕೊಂಡು ಒಕ್ಕಲಿಗರ ಸಂಘದಲ್ಲಿ ಏನು ಮಾಡ್ತಾರೆ, ರಾಜ್ಯದ 4 ಮೂಲೆಯಲ್ಲೂ ಕೂಡ ಜಮೀನನ್ನು ಕೊಂಡ್ಕೊಳ್ಳಿ, ಅಥವಾ ಸರ್ಕಾರಿ ಜಮೀನು ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಜಮೀನನ್ನು ಕೊಂಡ್ಕೊಳ್ಳಿ ಎಂದಾಗ ನಾವು ಒಂದು 4 ತಾಲೂಕುಗಳಲ್ಲೂ ಕೂಡ, ಒಂದು ಬೇರೆ ಬೇರೆ ತಾಲೂಕುಗಳ ಜಿಲ್ಲೆಯಲ್ಲಿ ಜಮೀನನ್ನು ಈಗಾಗಲೇ ಪರ್ಚೇಸ್ ಮಾಡೋಕ್ಕೂ ಕೂಡ ತಯಾರು ಮಾಡ್ತಾಯಿದ್ವಿ. ಇಲ್ಲಿನ ಕೆಲವು ಮುಖಂಡರು ಕೂಡ ನನಗೆ ಬೆಳಗ್ಗೆ ಸಿಕ್ಕಿ ಹೇಳಿದ್ರು, ನಾವಿಲ್ಲಿ ಜಮೀನು ಸರ್ಕಾರಿ ಜಮೀನು ಇದೆ ಮತ್ತು ಮಾರಾಟಕ್ಕೂ ಜಮೀನಿದೆ, ಈ ಭಾಗದಲ್ಲಿ ಒಕ್ಕಲಿಗರ ಸಂಘದ ಒಂದು ವೈದ್ಯಕೀಯ ಆಸ್ಪತ್ರೆ ಇರ್ಬೋದು, ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅನುಕೂಲ ಮಾಡಿ ಈ ಜಮೀನನ್ನು ಪರ್ಚೇಸ್ ಮಾಡಿ ಎಂದಾಗ ನಾನು ಆಯಿತು, ನಾನು ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ಇಲ್ಲಿಗೆ ನಮ್ಮೆಲ್ಲ ನಿರ್ದೇಶಕರನ್ನು ಕರ್ಕೊಂಡು ಬಂದು ಆ ಜಮೀನನ್ನು ಕೊಂಡು ಈ ಭಾಗದ ನಮ್ಮ ಕುಟುಂಬದವ್ರಿಗೆ ಒಂದು ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಮತ್ತು ಹಾಸ್ಟೆಲ್ ಕೂಡ ಎಲ್ಲ ಸೌಲಭ್ಯನ ಮಾಡೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಾವು ಕೂಡ ಸದಾನಂದ ಗೌಡ ಕ್ಷೇತ್ರದ
ನಮ್ಮ ಸಂಸದರು ಸದಾನಂದ ಕ್ಷೇತ್ರದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ. ಸಾಹೇಬ್ರು ಹೇಳ್ದಂಗೆ ನಾನು ಬೇರೆ ಪಕ್ಷದಲ್ಲಿದ್ದಾಗ ಸಾಹೇಬ್ರು ನಾನು ಓಟ್ ಹಾಕಿಲ್ಲ, ನಿಜ ಅದು. ಯಾಕಂದರೆ ಪಾಪ ನಮ್ಮ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಅಶ್ವತ್ಥಣ್ಣವರು ಕೂಡ ಅವ್ರ ಕ್ಷೇತ್ರದಲ್ಲಿ ನಾವು ಬೆಂಗಳೂರು ಇರೋದ್ರಿಂದ ಎಲ್ಲ ನೋಡ್ತೀವಿ, ಉತ್ತಮವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಉದ್ದಗಲಕ್ಕೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸದಾನಂದ ಗೌಡರು ಆಗಿರ್ಬೋದು, ಅಶ್ವತ್ಥಣ್ಣ ಅವರು ಮಾಡ್ತಾಯಿದ್ದಾರೆ. ಮತ್ತು ಇನ್ನೂ ನಮ್ಮ ಸಮಾಜದಲ್ಲಿ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಜಮೀನುಗಳಿಲ್ವೋ ಆ ಜಮೀನುಗಳನ್ನ ಪರ್ಚೇಸ್ ಮಾಡಿ ಒಂದು ನಮ್ಮ ಸಂಘದ ಅಭಿವೃದ್ಧಿಗೋಸ್ಕರ ನಾವು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಮುಂದೆ ರಾಜಕೀಯ ಕ್ಷೇತ್ರದ ನಾಯಕರಾಗಿ ಪ್ರಜಾಶಕ್ತಿಯ ಕಡೆಗೆ, ಸಾಮಾಜಿಕ ಅಭಿವೃದ್ಧಿಯ ಕಡೆಗೆ ಶ್ರಮಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಚರಣಗಳಿಗೆ ನಮಸ್ಕರಿಸ್ತಾ, ಇವತ್ತಿನ ಈ ಒಂದು ಒಕ್ಕಲಿಗ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಅಡಿದಾರಗಳಿಗೆ ವಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಇರುವಂಥ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲಂತ ಸ್ವಾಮೀಜಿಯವರಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು ಆಗಿದ್ದಂಥ ಡಿ ವಿ ಸದಾನಂದ ಗೌಡ್ರೆ, ನನ್ನ ಸನ್ಮಿತ್ರರು, ಮಾಜಿ ಮುಖ್ಯಮಂತ್ರಿಗಳು ಅಂತ ಅಶ್ವತ್ಥ ನಾರಾಯಣ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಒಕ್ಕಲಿಗ ಸಮಾಜದ ರಾಜ್ಯ ಅಧ್ಯಕ್ಷರಂಥ ಹನುಮಂತಯ್ಯವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸುರೇಶ್ ಬೈಲವರೇ, ವೇದಿಕೆಯಲ್ಲಿ ವಿರಾಜಮಾನರಂಥ ಎಲ್ಲ ಅತಿಥಿ ವರ್ಯರೇ, ಸೇರಿರುವಂಥ ಎಲ್ಲ ನನ್ನ ಸ್ವಜಾತಿ ಬಾಂಧವರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಬಂಧುಗಳೇ, ಇವತ್ತು ಹೊಸಮಠ ಆದಿಚುಂಚನಗಿರಿ ಮಠದ ಸಾನ್ನಿಧ್ಯದಲ್ಲಿ ದಿವ್ಯತೆಯನ್ನು, ಭವ್ಯತೆಯನ್ನು ಕಾಣುವಂಥ ಸುಯೋಗವನ್ನು ಬಹುಶಃ ಸ್ವಾಮೀಜಿಯವರು ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಒಂದು ಸಮಾಜಕ್ಕೆ ಒಂದು ಗುರಿ ಇರಬೇಕಂತೆ, ಒಂದು ಸಮಾಜಕ್ಕೆ ಒಂದು ಗುರು ಇರಬೇಕಂತೆ. ಕುವೆಂಪು ಅವರು ಉಲ್ಲೇಖ ಮಾಡ್ತಾರೆ, ಮುಂದೆ ಗುರುವಿದ್ದ ಹಿಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ಹಿಂಡು. ಇಂದು ಹಾಗಲ್ಲ, ಮುಂದೆ ಗುರು ಇಲ್ಲ, ಹಿಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು ಅಂತೇಳಿ. ಇದಕ್ಕೆ ಅಪವಾದ ಎನ್ನುವಂತೆ ಇವತ್ತು ಈ ಒಂದು ಕಡಬ ತಾಲೂಕಿನ ನಮ್ಮ ಸಮುದಾಯದ ಎಲ್ಲ ಬಂಧುಗಳು ಮತ್ತೊಮ್ಮೆ ನಮ್ಮ ಸ್ವಾಭಿಮಾನದ ಬದುಕು ಹೇಗಿದೆ, ನಾವೆಲ್ಲ ಸ್ವಾಭಿಮಾನಿಗಳಾಗಿ ಮುಂದೊಮ್ಮೆ ನಾಡಪ್ರಭು ಕೆಂಪೇಗೌಡರಂತೆ ಒಂದು ನಾಡನ್ನು ಕಟ್ತೇವೆ ಎನ್ನುವಂಥ ಸಂದೇಶ ಕೊಟ್ಟಿದೆ. ಅದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಿಂದೆ ಒಂದು ಕಡಬ ಒಬ್ಬ ರಾಜ್ಯನ ಸಾಮ್ರಾಜ್ಯದಲ್ಲಿತ್ತು, ಆ ಅಧೀನದಲ್ಲಿತ್ತು. ಇವತ್ತು ಒಕ್ಕಲಿಗರ ಸಾಮ್ರಾಜ್ಯವಾಗಿ ಪರಿವರ್ತಿತ ಆಗಿದೆ. ಒಕ್ಕಲಿಗರೆಲ್ಲ ಸೇರಿ ಒಕ್ಕಲುತನ ಮಾಡಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿ ಕೃಷಿಯ ಮುಖಾಂತರ ಸುಭಿಕ್ಷೆಯನ್ನು ಕಾಣುವಂಥ ಈ ದಿನದಲ್ಲಿ ಮತ್ತೊಮ್ಮೆ ಗೌಡ ಸಮಾಜ ಎಚ್ಚೆತ್ತ ಸಮಾಜ ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ಇವತ್ತು ಕುಮಾರಧಾರ ನದಿ ಮಳೆಗಾಲದಲ್ಲಿ ಬೋರ್ಗೆರದಂತೆ ಬಹುಶಃ ಇವತ್ತು ಗೌಡ್ರಿಯಲ್ಲಿ ಬೋರ್ಗೆರೆಯುವಂಥ ಕೆಲಸ ಮಾಡಿದರೆ ಅದಕ್ಕೆ ನಾನು ಈಗ ಚಿರಣಿ ಆಗಿದ್ದೇನೆ. ಸದಾನಂದ ಗೌಡರು ಬಹಳಷ್ಟು ಸ್ಫೂರ್ತಿಯ ಮಾತುಗಳನ್ನು ಆಡಿದ್ದಾರೆ. ಇವತ್ತು ಸೇರಿದಂಥ ಆ ಸಮಾವೇಶದ ಬಂಧುಗಳು ಇನ್ನು ವಿರಮಿಸಬಾರ್ದು ಅಂತೇಳಿ, ಇಲ್ಲಿಂದ ಆರಂಭ ಆಗಬೇಕು ಅಂತೇಳಿ, ಇಲ್ಲಿಂದ ಇನ್ನೊಂದು ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ, ಕೇವಲ ಚರಿತ್ರೆಯನ್ನು ಓದೋದು ಮಾತ್ರ ಅಲ್ಲ, ಆ ಚರಿತ್ರೆಯ ನಿರ್ಮಾತೃ ನಾವು ಆಗಬೇಕು ಅಂತೇಳಿ ಅದಕ್ಕೆ ಸುರೇಶರ ನೇತೃತ್ವ ಇದೆ, ಸ್ವಾಮೀಜಿಯವರ ಸಾರಥ್ಯ ಇದೆ, ಡಿ ವಿ ಸದಾನಂದ ಗೌಡರಂಥ ನಾಯಕರ ಆ ಒಂದು ಅನುಭವಗಳು ಬಹುಶಃ ನಿಮಗೆ ಇವತ್ತು ದಾರಿ ಎರೆದಿದ್ದಾರೆ. ಆ ಮುಖಾಂತರ ಇವತ್ತು ಸಮಾಜದಲ್ಲಿ ಪರಿವರ್ತನೆಯನ್ನು ತರಬಲ್ಲಂತ ನಮ್ಮ ಯುವ ಶಕ್ತಿ ಇದೆ. ಈ ಭಾಗದಲ್ಲಿರುವಂಥ ಎಲ್ಲ ಯುವಕ ಯುವತಿಯರು ಮುಂದಿನ ದಿನಗಳಲ್ಲಿ ಈ ಸಮಾಜದ
ಒಂದು ಸಮುದಾಯ ಭವನ ಆದಾಗ ಇದು ನಮ್ಮ ಪರಿವರ್ತನೆಯ ಕೇಂದ್ರ ಅಂತೇಳಿ ತಮ್ಮ ಸಮಾಜದ ಎಲ್ಲ ಕಾರ್ಯಗಳನ್ನು ಇಲ್ಲಿ ಮಾಡುವ ಮುಖಾಂತರ ಇಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಸೇರಿದಂಥ ಈ ಜನಸ್ತೋಮವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತು ಬಹಳಷ್ಟು ಆದರ್ಶಪ್ರಾಯರ ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರು ಈ ಸಮಾಜದಲ್ಲಿ ಹುಟ್ಟಿ ಬೆಳೆದು ಈ ನಾಡಿಗಾಗಿ ತಮ್ಮ ಸರ್ವಸ್ವವನ್ನು ದಾರೆ ಎರೆದಿದ್ದಾರೋ ಅಂತ ದಾರೆ ಎರೆದಂಥ ಬಂಧುಗಳು ನಾವು ಆಗಬೇಕು. ಮತ್ತೊಮ್ಮೆ ಈ ಸಮಾಜದಲ್ಲಿ ನಮ್ಮ ಯುವಕ ಯುವತಿಯರು ತಲೆ ಎತ್ತಿ ನಿಲ್ಲಬೇಕು. ಮತ್ತೊಮ್ಮೆ ಸ್ವಾಭಿಮಾನದ ಸಮಾಜವನ್ನು ಕಟ್ಟಬೇಕು. ಅದಕ್ಕೆ ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸಂದೇಶ ಕೊಡುವಂಥ ಕೆಲಸ. ಹೊಸದಾಗಿ ತಾಲೂಕು ಆರಂಭ ಆದರೂ 2 ತಾಲೂಕಿನ 42 ಗ್ರಾಮಗಳು ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಕಡಬ ತಾಲೂಕಿನ ಅಭಿವೃದ್ಧಿಯಲ್ಲಿ, ಕಡಬ ತಾಲೂಕಿನ ಶೈಕ್ಷಣಿಕ ಕ್ರಾಂತಿಯಲ್ಲಿ, ಕಡಬ ತಾಲೂಕಿನ ಸಾಮಾಜಿಕ ಚಟುವಟಿಕೆಯಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ತೇವೆ ಎನ್ನುವಂಥ ಸಂದೇಶವನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ, ಬಹುಶಃ ಮುಂದಿನ ಆ 1 ವರ್ಷದಲ್ಲಿ ನಿರ್ಮಾಣ ಆಗುವಂಥ ಈ ಸಮುದಾಯ ಭವನ ನಮ್ಮೆಲ್ಲರ ಸಮುದಾಯ ಭವನ ಆಗಲಿ. ರಾಮನ ಇಟ್ಟಿಗೆಯನ್ನು ಹೊತ್ತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗುತ್ತಿರುವಂಥ ಸಂದರ್ಭದಲ್ಲಿ ನನ್ನ ಒಂದು ಇಟ್ಟಿಗೆ ಇದೆ ಅಂತೇಳಿ ಏನು ಸ್ವಾಭಿಮಾನದಿಂದ ಹೇಳ್ತೇವೋ ಅದೇ ರೀತಿಯಲ್ಲಿ ಈ ಕಟ್ಟಡದಲ್ಲಿ ಕೂಡ ನನ್ನ ಒಂದು ಇಟ್ಟಿಗೆ ಇರಲಿ ಅಂತೇಳಿ ತಾವೆಲ್ಲ ಇವತ್ತು ತೀರ್ಮಾನ ಮಾಡಬೇಕು. ಆ ತೀರ್ಮಾನ 1 ವರ್ಷದಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳ್ತಾ ಸುರೇಶ್ ಬೈಲು ಅವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಕ್ರಮ ಆಗಿದೆ. ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಶ್ರೀ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಸಂಜೀವ ಮಟ್ಟಂದೂರವರಿಗೆ. ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ದೂರದ ಬೆಂಗಳೂರಿಂದ ಆಗಮಿಸಿ ಕಾರ್ಯಕ್ರಮದ ಆರಂಭದಿಂದ ನಮ್ಮ ಜೊತೆಗೆ ಜೋಡಿಸಿಕೊಂಡಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಉಪಮುಖ್ಯಮಂತ್ರಿಗಳನ್ನು ಸ್ವಾಗತಿಸೋಣ. ಆತ್ಮೀಯರೇ, ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಆದಿಚುಂಚನಗಿರಿ ಮಠದ ಮಂಗಳೂರಿನ ಶಾಖಾ ಮಠದ ಪೂಜ್ಯ ಸ್ವಾಮಿಗಳಾದಂಥ ಶ್ರೀ ಧರ್ಮಪಾಲನಾಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯನ್ನು ಅಲಂಕರಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ DV ಸದಾನಂದ ಗೌಡ್ರೆ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಭೋಜೇಗೌಡ್ರೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಹನುಮಂತಯ್ಯನವರೇ, ಮತ್ತು ಈ ದಿನದ ಪದಗ್ರಹಣದಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಮಾದರಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸುರೇಶ್ ಗೌಡ್ರೆ, ಹಾಗೂ ನನ್ನ ಆತ್ಮೀಯರಾಗಿರುವಂಥ ಮಾಜಿ ಶಾಸಕರಾಗಿರುವಂಥ ಸಂಜೀವ್ ಮಟ್ಟಂದೂರವರೇ, ಇನ್ನಿತರ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಈ ದಿನ ನಿಜಕ್ಕೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದಾಗ ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಭಾಳ ಸಮಾಧಾನದಿಂದ ತಾವೆಲ್ಲ ಕಾರ್ಯಕ್ರಮದಲ್ಲಿ ಕೂತು ಎಲ್ಲರ ಮಾತನ್ನು ಕೇಳುವಂಥ ಈ ಸಮಾಧಾನ ಇದೆಯಲ್ಲ, ನಿಜಕ್ಕೂ ನಮಗೆಲ್ಲ ಸಂತೋಷ ತರುವಂಥದ್ದು. ನಮ್ಮ ಭಾಗದಲ್ಲಿ ಒಂದು ಅರ್ಧ ಗಂಟೆ ಆಗ್ತಿದ್ದ ಹಾಗೇ ಸಭೆಯಲ್ಲಿ ಆಚೆ ಈಚೆ ಜಗ್ಗಾಟ ಎಲ್ಲ ಕಡೆ ಓಡಾಡುವಂಥದ್ದು ಆಗ್ತಾ ಇರುತ್ತೆ, ಮಾತುಕತೆ ಪ್ರಾರಂಭ ಆಗಿಬಿಡುತ್ತೆ. ಇವತ್ತು ನೀವು ತೋರಿಸ್ತಿರುವಂಥ ಆಸಕ್ತಿ, ಉತ್ಸಾಹ ನಿಜಕ್ಕೂ ಇಡೀ ನಾಡಿಗೆ ಒಂದು ಪ್ರೇರೇಪಣೆ ಇರುವಂಥ ರೀತಿಯಲ್ಲಿದೆ. ಇವತ್ತಿನ ಈ ಕಾರ್ಯವನ್ನು ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಸನ್ಮಾನ್ಯ ಸುರೇಶ್ ಗೌಡರು ಹೇಗೆ ಹಂತವಾಗಿ ಈ ಕಾರ್ಯಕ್ರಮನ ರೂಪಿಸಿರುವಂಥದ್ದು, ಸಂಘಟನೆಯನ್ನು ಕಟ್ಟಿರುವಂಥದ್ದು, ಹಣವನ್ನು ಸಂಗ್ರಹಣೆಯನ್ನು ಮಾಡಿರುವಂಥದ್ದು, ಸಂಪನ್ಮೂಲಗಳನ್ನು ಜೋಡಿಸಿರುವಂಥದ್ದು, ಇವೆಲ್ಲವೂ ಕೇಳಿದಾಗ ನಿಜಕ್ಕೂ
ನಮಗೆಲ್ಲ ಪ್ರೇರೇಪಣೆ ಸಿಕ್ಕಿದೆ. ನನ್ನ ಪಕ್ಕದಲ್ಲಿ ಕೂತಾಗ ಭೋಜೇಗೌಡರು ಎಲ್ಲರ ಅಡ್ರೆಸ್ಸು ನಾವು ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಸ್ವಲ್ಪ ನಾವೆಲ್ಲ ಅಡ್ರೆಸ್ ತೊಗೊಳ್ಳೋಣ, ಸ್ವಲ್ಪ ನಾವು ಕಲೆಕ್ಷನ್ ಎಲ್ಲ ಮಾಡುವ, ಸಂಗ್ರಹನ ಮಾಡ್ಬೋದು ಅಂತ ನಮ್ಮ ರಾಜಕೀಯ ಪಕ್ಷಗಳೆಲ್ಲ, ಇವತ್ತು ನಮ್ಮ ಮಿತ್ರ ಪಕ್ಷರಾಗಿರುವಂಥವ್ರು JDS ಪಕ್ಷದವರು, ಸೊ ಇವರೆಲ್ಲ ಒಟ್ಟಿಗೆ ಯಾವ ರೀತಿ ಒಂದು ಸಾಂದರ್ಭಿಕವಾಗಿ ಸುಮ್ಮನೆ ಮಾತಾಡ್ತಾ ಹೇಳ್ತಾ ಇದ್ದು ಎಷ್ಟು ಚೆನ್ನಾಗಿ ವಿಚಾರವನ್ನು ತಿಳಿಸಿದ್ರು. ಹಾಗಾಗಿ ಭಾಳ ಸಂತೋಷ ಆಗುತ್ತೆ. ಇವತ್ತೆಲ್ಲರೂ ಕೈ ಜೋಡಿಸಿ ನಾನು ಒಂದು ಭಾಗಿಯಾಗಿರ್ತೀನಿ, ನಮ್ಮ ಕನಸಿನ ಸಮುದಾಯ ಭವನವನ್ನು ಕಡಬದಲ್ಲಿ ಕಟ್ತೀವಿ ಅನ್ನೋಂಥ ಈ ಭಾವನೆ ಇದೆಯಲ್ಲ, ಎಲ್ಲಕ್ಕಿಂತ ಮಿಗಿಲಾದದ್ದು ನಿಮ್ಮ ಈ ಭಾವನೆಗೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನಿವತ್ತು 400ಗಿಂತ ಹೆಚ್ಚು ಏನೊಂದು ಸದಸ್ಯರಾಗಿರುವಂಥ ಸಂಸ್ಥಾಪಕ ಸದಸ್ಯರಾಗಿ ನೋಂದಾಯಿಸ್ಕೊಂಡಿರುವಂಥದ್ದು ನಿಜಕ್ಕೂ ಸಂತೋಷ ತಂದಿರುವಂಥದ್ದು. ಈ ರೀತಿ ಈ ಮಾಡೆಲ್ ಎಲ್ಲ ಕಡೆನೂ ಅಳವಡಿಸ್ಕೋಬೇಕು. ನಾವು ಯಾರಿಗೂ ನಮ್ಮ ಶಕ್ತಿ ಅನುಸಾರವಾಗಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತಲ್ಲ, ಒಂದು ಮನಸ್ಸಿರಬೇಕು, ಧಾರಾಳತನ ಇರಬೇಕು, ಒಂದು ಭಾಗಿಯಾಗಿರಬೇಕು. ನಾನು ಒಳ್ಳೆ ಕಾರ್ಯ ಸತ್ಕಾರ್ಯದಲ್ಲಿ ಅಭಿಮಾನದ ನಮ್ಮ ಸ್ವಾಭಿಮಾನದ ಒಂದು ಸಮುದಾಯ ಭವನವನ್ನು ನಾವು ಲೋಕಕ್ಕೆ ಕೊಡ್ತಾ ಇದ್ದೀವಿ, ಲೋಕಕ್ಕೆ ಅರ್ಪಣೆ ಮಾಡಲಿಕ್ಕೆ ಇವತ್ತು ಶಿಲಾನ್ಯಾಸವನ್ನು ಆಗ್ತಿರುವಂಥ ಈ ಕಟ್ಟಡಕ್ಕೆ ನನ್ನ ಕೊಡುಗೆ ಸಹ ಇರಬೇಕು ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಆಗ ಮಾತ್ರ ನಿಜವಾದ ವ್ಯಕ್ತಿತ್ವ. ಒಕ್ಕಲಿಗ ಅಂದಾಗ ಹೇಗಿರಬೇಕು ಅಂದರೆ ನಾಯಕತ್ವದ ಗುಣ. ಈ ನಾಯಕತ್ವ ಹೇಗಿರಬೇಕು ಅಂದರೆ ಏನೇ ಸವಾಲು ಬರಲಿ, ಏನೇ ಸಮಸ್ಯೆಗಳಿರಲಿ, ನಾವಿಟ್ಟ ಗುರಿಯನ್ನು ಸಾಧಿಸ್ತೀವಿ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳನ್ನು DV ಸದಾನಂದಗೌಡರು ಕೊಟ್ಟಿದ್ದಾರೆ, ಭೋಜೇಗೌಡರು ಕೊಟ್ಟಿದ್ದಾರೆ, ಎಲ್ಲರೂ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ, ನಿಮ್ಮ ಕಣ್ಣು ಮುಂದೆನೇ ಇದೆ. ಹಾಗಾಗಿ ಮನಸ್ಸು ಮಾಡಬೇಕು, ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಆ ಸಾಧನೆ ಮಾಡುವಂಥ ಛಲ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ನಿಮ್ಮ ಜೊತೆಯಲ್ಲಿರ್ತೀವಿ. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂಥ ಮುಖ್ಯ ಕಾರಣ ಏನು ಅಂದರೆ, ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗ್ತೀವಿ, ನಿಮ್ಮ ಜೊತೆಯಲ್ಲಿದ್ದೀವಿ, ನಿಮಗೆ ಹೆಗಲನ್ನು ಕೊಡ್ತೀವಿ. ಏನೇ ಕಷ್ಟ ಬರಲಿ, ಏನೇ ಸವಾಲು ಬರಲಿ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಹೇಳಕ್ಕೆ ಬಂದಿದ್ವಿ ಅಷ್ಟೇ. ಯಾವ ಸವಾಲಿರಲಿ ಏನು ಯೋಚನೆ ಮಾಡಬೇಡಿ. ಎಂಥ ಸವಾಲಿದ್ರೂ ನಮ್ಮ ತಲೆ ಕೊಡ್ಲಿಕ್ಕೆ ನಾವು ಮುಂದೆ ರೆಡಿ ಇದ್ದೀವಿ. ನಮಗೇನಂಥ ಸ್ವಾರ್ಥತೆ ಇಲ್ಲ. ನಾವೇ ಬದುಕಬೇಕು, ನಾವೇ ಬಾಳಬೇಕು, ನಾನೇ ಇರಬೇಕು ಅನ್ನೋಂಥ ಯಾವ ಸ್ವಾರ್ಥತೆಯೂ ಇಲ್ಲ. ಸಮಾಜಕ್ಕಾಗಿ ಏನು ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧರಾಗಿದ್ದೀವಿ. ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ಹಲವಾರು ಸವಾಲುಗಳನ್ನು ಇಡೀ ಸಮುದಾಯ ಎದುರಿಸಿತ್ತು. ಆ ಸಮುದಾಯದ ಎದುರಿಸಿದಂಥ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಭೈರವಾಕ್ಯ ಆಗಿರುವಂಥ ಪರಮ ಪೂಜ್ಯ ಸ್ವಾಮಿಗಳಾದಂಥ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ನಾಯಕತ್ವದಲ್ಲಿ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಅದೇ ದಾರಿಯಲ್ಲಿ ನಾವು ನಡೆಯೋಣ, ನಿಮ್ಮ ಜೊತೆಯಲ್ಲಿರ್ತೀವಿ. ಇವತ್ತೆಲ್ಲ ಹಲವಾರು ಕಾರ್ಯಕ್ರಮವನ್ನು ತಗೊಂಡಿದ್ದೀರಾ. ಸಹಕಾರಿ ಸಂಘದ ಇವತ್ತು ಉದ್ಘಾಟನೆ ಆಗಿದೆ, ಮತ್ತು ಏನೊಂದು ಶಿಲಾನ್ಯಾಸ ಮತ್ತು ಸೇವಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಎಲ್ಲವೂ ಒಟ್ಟಿಗೆ ಜೋಡಿಸಿ ನೀವು ಮಾಡಿದ್ದೀರಾ. ನಿಮ್ಮ ಸಾಹಸಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಮತ್ತೊಮ್ಮೆ ವಿಶ್ವಾಸನ ಕೊಟ್ಟು ನಿಮ್ಮ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ನಿಮಗೆಲ್ಲ ಶುಭವಾಗಲಿ. ಮತ್ತು ಏನೇ ಸಾಧನೆಗಳನ್ನು, ಏನೇ ಸಹಕಾರ ಬೇಕಿದ್ರು ಧರ್ಮಪಾಲನಾಥ್ ಸ್ವಾಮಿಗಳೇ, ನಿಮ್ಗೆ ಯಾವ ರೀತಿ ಸಹಕಾರ, ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಿಮ್ಮ ಪ್ರತಿಭೆಗಳಿಗೆ ಏನು ಸಹಕಾರ ಬೇಕು, ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ, ನಾಯಕತ್ವದ ಗುಣಗಳನ್ನು ಕೊಡಲಿಕ್ಕೆ ನೀವೇನೇ ಕಾರ್ಯಗಳನ್ನು ಕೈಗೆತ್ಕೊಳ್ಳಿ, ನಿಮ್ಮ ಜೊತೆಯಲ್ಲಿರ್ತೀವಿ. ಆ ವ್ಯತ್ಯಾಸವನ್ನು ನಮ್ಮ ಕೆಲಸದ ಮೂಲಕ, ನಮ್ಮ ಶ್ರಮದ ಮೂಲಕ, ನಮ್ಮ ಸಾಧನೆ ಮೂಲಕ ನಾವು ಮಾಡಿ ತೋರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಿಮಗೆಲ್ಲ ಶುಭ ಕೋರ್ತೀನಿ. ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಉಕ್ತಿಗೆ ಖಂಡಿತವಾಗಿಯೂ ಸರಿಸಾಟಿ ಹೊಂದುವವರು ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಸಂಸನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಜೈ ಶ್ರೀ ಗುರುದೇವ್. ಸ್ವಲ್ಪ ಜೋರಾಗಿ ಹೇಳಬೇಕೆಲ್ಲ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಕಿ. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಿ. ಧ್ವನಿ ಕೇಳಿಸಲಿಲ್ಲ. ಮಹಾಸ್ವಾಮೀಜಿ ಕಿ. ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತ್ಯಕ್ಷಾಂ ಡಮರು ಶೂಲಧಾರಿಣೀ ಖಡ್ಗಂ ಬಿಭ್ರಾಂತಿಂಶ್ಚ ದಕ್ಷಾಂ ಅನ್ನಪಾತ್ರಾಭಯಾನ್ವಿತಾಂ ಸರ್ವಶಕ್ತಿಕರೀಂ ದೇವಿ ಚಿಂತಯೇತ್ ಮೋಕ್ಷದಾಯಿಣೀ. ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀಮತ್ ಸಿದ್ಧಯೋಗೀಶ್ವರವರಿಯ ಪ್ರತಿಷ್ಠಿತ ಶ್ರೀಮದಾದಿ ಚುಂಚಾದ್ರಿ ಸಿದ್ಧಸಿಂಹಾಸನಾಧೀಶ್ವರರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಶ್ರೀಪಾದಗಳಿಗೆ ಶಿರಭಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಮಹಾಗಣ್ಯರೇ, ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಬಾಂಧವರೇ, ಇವತ್ತು ಒಕ್ಕಲಿಗರ ಸೇವಾ ಸಂಘ ಕಡಬ ತಾಲೂಕು ಇದರ ವತಿಯಿಂದ ಆರಂಭಗೊಳ್ತಾ ಇರತಕ್ಕಂತಹ ಒಕ್ಕಲಿಗ ಗೌಡ ಸಮುದಾಯ ಭವನ ಶಿಲಾನ್ಯಾಸ ಕಾರ್ಯಕ್ರಮ ಹಾಗೂ ಒಕ್ಕಲಿಗ ಸ್ಪಂದನ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಸುವರ್ಣ ಅಕ್ಷರ ಗಳಿಗೆ ಒದಗಿ ಬಂದಿರತಕ್ಕಂಥದ್ದು. ನಾಥ ಪರಂಪರೆಯ ಧರ್ಮಪೀಠದ 71ನೆಯ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು ಸಂಚಾರಿ ಭೈರವನಂತೆ ಸಂಚರಿಸಿದ ಈ ಒಂದು ತಾಣದಲ್ಲಿ ಇವತ್ತು 72ನೇ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಶಕ್ತಿಯ ಅನುಗ್ರಹದಿಂದ ಇವತ್ತು ಶುಭ ಗಳಿಗೆ ಶುಭ ಮುಹೂರ್ತದಲ್ಲಿ ಶಿಲಾನ್ಯಾಸ ಆಗಿರ್ತಕ್ಕಂಥದ್ದು ಇದೊಂದು ಸುವರ್ಣ ಶುಭ ಗಳಿಗೆ ಅಂತ ನಾವು ಭಾವಿಸಿದ್ದೇವೆ. ಬಹುಶಃ ಈ ಭಾಗದ ಒಂದು ಪುಣ್ಯವೋ ಏನೋ, 2 ಜನ ಮಹಾಸಿದ್ಧ ಯೋಗಿಗಳನ್ನು ನೋಡಿರುವಂತಹ ಈ ಒಂದು ಪರಿಸರ. ಯಾಕೆಂದರೆ 1979ರಲ್ಲಿ ಉಪ್ಪಿನಂಗಡಿಯಿಂದ ಪ್ರಾರಂಭ ಆದಂತಹ ಮಹಾಸ್ವಾಮೀಜಿಯವರ ಪ್ರವಾಸ ಇದೇ ಕಡಬ, ಕೊಯ್ಲ, ಸುಬ್ರಹ್ಮಣ್ಯ, ಸುಳ್ಯ ಈ ಭಾಗದಲ್ಲಿ ಸಂಚಾರವನ್ನು ಮಾಡಿಕೊಂಡು ಪ್ರತಿ ಮನೆಗಳನ್ನು ಮುಟ್ಟುವ ರೀತಿಯಲ್ಲಿ ಧರ್ಮ ಜಾಗೃತಿಯನ್ನು ಸಂಚಲನ ಉಂಟು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಭೈರವೈಕ್ಯ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು. ಅದೇ ರೀತಿಯಲ್ಲಿ 72ನೇ ಜಗದ್ಗುರುಗಳು ಈ ಭಾಗದಲ್ಲಿ ಪ್ರಥಮತಃ ಪುತ್ತೂರು ಭಾಗದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿಕೊಂಡು, ತದನಂತರದಲ್ಲಿ ಸುಳ್ಯ ತಾಲೂಕಿನಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಿಕೊಂಡು ಜನರಲ್ಲಿ ಒಂದು ಹೊಸ ಚಿಂತನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ, ಹೊಸ ಆವಿಷ್ಕಾರಗಳ ಚಿಂತನೆಯನ್ನು ಮಾಡುವ ನಿಟ್ಟಿನಲ್ಲಿ ಧರ್ಮ ಜಾಗೃತಿಯ ಸಂಚಲನವನ್ನು ಮಾಡಿಕೊಂಡು ಬಂದಿರತಕ್ಕಂಥವರು. ಇವತ್ತು ಈ ಸಮುದಾಯ ಭವನ ಒಂದು
ಸ್ವಾಭಿಮಾನದ ಸಂಕೇತ ಅಂತ ಹೇಳ್ಬಹುದು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ನಮ್ಮ ಒಕ್ಕಲಿಗ ಸಮಾಜದಲ್ಲಿ, ಅದು ಈ ಭಾಗದಲ್ಲಿ ಸ್ವಾಭಿಮಾನಿಗಳಾಗಿ ಬದುಕುವಂಥ ಒಂದು ಗುಣಗಳನ್ನು ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬರು. ಪರಾವಲಂಬಿಗಳಾಗುವಂಥ ಗುಣಗಳು ಬೇಡ. ಸ್ವಾಭಿಮಾನದ ಸಂಕೇತವನ್ನು, ತನ್ನ ತನವನ್ನು, ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಗಳನ್ನು ದೃಢವಾದ ನೆಲಗಟ್ಟಿನಲ್ಲಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಎದೆಗಾರಿಕೆಯಿಂದ ಎದೆ ನಿಂತು ದಿಟ್ಟತನದಿಂದ ಹೋರಾಡುವಂಥ ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಪರಾವಲಂಬಿಗಳಾಗೇ ಬದುಕಬೇಕಾಗುತ್ತೆ. ಸ್ವಾಭಿಮಾನಿಗಳಾಗಬೇಕು. ತನ್ನ ಅಸ್ತಿತ್ವಕ್ಕೆ ಏನಾದರೂ ಧಕ್ಕೆ ಬಂತು ಅಂತ ಅಂದಾಗ, ತನ್ನ ತನಕ್ಕೆ, ತನ್ನ ಮನೆತನಕ್ಕೆ, ತನ್ನ ಗೌರವಕ್ಕೆ, ತನ್ನ ಆತ್ಮವಿಶ್ವಾಸಕ್ಕೆ ಎಲ್ಲಾದರೂ ಧಕ್ಕೆ ಬಂತು ಅಂತ ಅಂದಾಗ, ನಮ್ಮ ಚಿಂತನೆಗಳು ಒಳ್ಳೆಯದಿತ್ತು ಅಂತ ಅಂದಾಗ ನಾವು ದಿಟ್ಟತನದ ಹೋರಾಟಕ್ಕೂ ಸಿದ್ಧರಾಗಿರಬೇಕು. ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು, ಸ್ವಧರ್ಮವನ್ನು ಉಳಿಸ್ಕೊಳ್ಬೇಕು, ಪರಧರ್ಮವನ್ನು ನಾವು ಪ್ರೀತಿ ಮಾಡಬೇಕು. ಈ ಗುಣ ಒಕ್ಕಲಿಗ ಸಮಾಜಕ್ಕೆ ಬರಬೇಕು. ನಾವು ಯಾರ ಮೇಲಿನ ಪೈಪೋಟಿ ಅಂಥದ್ದಲ್ಲ. ಇವತ್ತು 6 ಲಕ್ಷಕ್ಕೂ ಮೀರಿದಂತಹ ಒಂದು ಜನಸಂಖ್ಯೆ ಈ ಒಂದು ಭಾಗದಲ್ಲಿದೆ. 3 ಲಕ್ಷ ಚಿಲ್ಲರೆ ವೋಟರ್ಸ್ಗಳು ಈ ಭಾಗದಲ್ಲಿದ್ದಾರೆ. ಇಷ್ಟೆಲ್ಲ ಇರ್ತಕ್ಕಂಥ ದೊಡ್ಡ ಸಮಾಜಕ್ಕೆ ಆಗ್ತಾ ಇರತಕ್ಕಂಥದ್ದೇನು? ಯುವಕರು ನಾನಾ ಮುಖಗಳ ವಿಮುಖರಾಗಿ ಹೋಗ್ತಾ ಇರತಕ್ಕಂಥದ್ದು, ಅವ್ರ ಭಾವನೆಗಳ ಕಲುಷಿತವಾಗಿರ್ತಕ್ಕಂಥದ್ದು, ಅವರ ಭಾವನೆಗಳಿಗೆ ಹುಳಿ ಹಿಂಡುವಂಥ ನಿಟ್ಟಿನಲ್ಲಿ ನಡೆಯುವಂಥ ಪ್ರಕ್ರಿಯೆಗಳನ್ನು ನಾವು ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇದರಿಂದ ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರುವಾಗಿರಬೇಕು. ನಮ್ಮ ಬುದ್ಧಿ ಅಕ್ಕಿ ಇನ್ನೊಬ್ಬರ ಕೈಯಲ್ಲಿ ಇರಬಾರ್ದು. ಇದು ಒಂದು ಸಣ್ಣ ಗುಟ್ಟು. ನೀವು ಸ್ವಾಭಿಮಾನಗಳಾಗಿ ಬದುಕುವಂಥ ನಿಟ್ಟಿನಲ್ಲಿ ಆ ಸ್ವಾಭಿಮಾನವ ಸಂಕೇತವೇ ಈ ಒಕ್ಕಲಿಗರು ಏನು ಅಂತಕ್ಕಂಥದ್ದು ತೋರಿಸ್ಕೊಡೋದು. ಇನ್ನು 1 ವರ್ಷದಲ್ಲಿ ಸಮುದಾಯ ಭವನ ಇಲ್ಲಿ ನಿರ್ಮಾಣ ಆಗುತ್ತೆ. ಎಷ್ಟು ಜನ ಸಂಘಟಿತರಾಗ್ತೇವೆ ಆಗಿದ್ದೇವೆ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಇದು ಒಂದು ಕಾರಣೀಭೂತವಾಗುತ್ತೆ. ಈ ಒಂದು ಕಾರ್ಯ, ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಪುತ್ತೂರು ಹಲವು ಭಾಗ, ಸುಳ್ಯ ಹಲವು ಭಾಗ ಈ ಭಾಗಕ್ಕೆ ಬಂದಿದೆ. ಬಹುಶಃ ಎಲ್ಲರೂ ಸಹ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಕ್ಷೆಯಲ್ಲಿ ಮಾತ್ರ ಬದಲಾವಣೆಗಳಾಗಿದ್ದಾವೆ ವಿನಃ, ಆದರೆ ಮಾನಸಿಕವಾಗಿ ಅವಿನಾಭಾವ ಸಂಬಂಧ, ಸೋದರ ಸೋದರಿಯರಾಗಿ ಒಂದು ಮಮತೆಯ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳುವಂತಹ ನಿಟ್ಟಿನಲ್ಲಿ ಕಡಬ ಇದಾಗಿದೆ ವಿನಃ ಬೇರೆ ಯಾವುದೇ ಇದರಿಂದ ಆಗಿರ್ತಕ್ಕಂಥದ್ದಲ್ಲ. ಇದರಲ್ಲಿ ನಾವು ಮೆಚ್ಚಿಕೊಳ್ಬೇಕು ನಮ್ಮ ಸುರೇಶ್ ಅವರ ಟೀಮನ್ನು. ಮೊದಲು ಹೆದರಿದ್ರು, ಏನು ಮಾಡೋದು ಸ್ವಾಮೀಜಿ ಈಗಿದೆಯಲ್ಲ, ಹೇಗೆ ಮಾಡೋದು ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಹೇಳಿದೆ, ಗುರುಗಳ ಅನುಗ್ರಹ ನಿಮಗಿರುತ್ತೆ, ನೀವು ಮುಂದೆ ನುಗ್ಗಿ ಅಂತ ಹೇಳಿದಾಗ ನಿಜವಾಗಿಯೂ ಜನ ಮೆಚ್ಚುವಂಥ, ಜನ ಮತ್ತು ಜಗತ್ತು ಮೆಚ್ಚುವಂಥ ಒಂದು ದೊಡ್ಡ ಕಾರ್ಯವನ್ನು ಸುರೇಶ ಮತ್ತು ಅವರ ಟೀಮ್ ಮಾಡಿರ್ತಕ್ಕಂಥದ್ದು. ನಮಗೆ ಆಶ್ಚರ್ಯ ಆಯಿತು. ಸುಮಾರು 300-400 ಜನ 1 ಲಕ್ಷ ರೂಪಾಯಿ ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದರು. ನೀವೆಲ್ಲ ಮುಂದೆ ಕೂತಿದ್ರಿ, ಸ್ಥಾಪಕ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥವ್ರು 1 ಲಕ್ಷವನ್ನು ಕೊಟ್ಟು ನಿಮಗೆಲ್ಲರಿಗೂ ಮಹಾಸ್ವಾಮೀಜಿಯವರು ಮಂತ್ರಾಕ್ಷತೆಯನ್ನು ಕೊಟ್ಟು ಶಾಲನ್ನು ಇಲ್ಲಿ ಕೊಡ್ತಾರೆ. ಆನಂತರ ಅದೆಲ್ಲರಿಗೂ ತಮಗೆ ಕೊಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಅವರು ಪ್ರತಿಯೊಂದು ಮನೆಗಳನ್ನು ತಿರುಗಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ವಾಟ್ಸಾಪಲ್ಲಿ ಪ್ರತಿ ದಿವಸ 10 ಮೆಸೇಜ್ ಬರೋದು. ಇವತ್ತು 1,01,000 ರೂಪಾಯಿ ಇಂಥ ಮನೆಯವರು ಕೊಟ್ಟರು, ಇಂಥ ವಂಶದವರು ಕೊಟ್ಟವರು, ಇಂಥ ಕುಟುಂಬದವರು ಕೊಟ್ಟವರು ಅಂತ ಹೇಳಿ ಪ್ರತಿದಿನ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಬಂದು ಒಳ್ಳೆ ಸಂಘಟನಾತ್ಮಕ ಚತುರನಂತೆ ಪಾದರಸದಂತೆ ತಿರುಗಾಡಿದ ಅವರ ಟೀಮು, ಅವರ ಜೊತೆಗೆ ಕೇಶವರಿದ್ದಾರೆ, ಅವರ ಜೊತೆಗೆ ಪಕ್ಕದಲ್ಲಿ ನಿವೃತ್ತ DC ಅವರಿದ್ದಾರೆ. ಒಟ್ಟು ಅವರ ಟೀಮ್ ಇದೆಯಲ್ಲ, ಇಡೀ ಕಡಬ ತಾಲೂಕನ್ನು ಸಂಚಾರ ಮಾಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂತಹ ಸುವರ್ಣಾಕ್ಷರ ಗಳಿಗೆಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಮಹತ್ ಯೋಚನೆಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಗುರುಗಳ ಸಾನ್ನಿಧ್ಯದಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸುದಿನ ಅಂತಲೇ ಅದನ್ನು ಭಾವಿಸಿಕೊಳ್ತೇವೆ. ಇವತ್ತು ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಕಡಬ ತಾಲೂಕಿನ ಮೇಲೆ ಬಹಳ ಪ್ರೀತಿ ಅವರಿಗೆ ಪೂಜೆ ಮಾಡುವಂಥವ್ರನ್ನ ಮಠದಿಂದನೇ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಸ್ವಾಮೀಜಿ. ಬಹಳ ಪ್ರೀತಿಯಿಂದ, ನಿಮ್ಮ ಮೇಲಿನ ಒಂದು ಪ್ರೀತಿಯಿಂದ ಅವರಿಗೆ ನಿಜವಾಗಿ ಹೇಳಬೇಕು ಬಿಡುವಿಲ್ಲ ಸ್ವಾಮೀಜಿಗೆ. ಬಹುಶಃ ಅವರು ನಿದ್ದೆ ಮಾಡಿ ಎಷ್ಟು ದಿನವಾಗಿದೆ ಗೊತ್ತಿಲ್ಲ.
ಬಹುಶಃ ಒಮ್ಮೆ ಡೆಲ್ಲಿಲಿ ಇರ್ತಾರೆ, ಕುರುಕ್ಷೇತ್ರಕ್ಕೆ ಹೋಗ್ತಾರೆ, ಹರಿಯಾಣಕ್ಕೆ ಹೋಗ್ತಾರೆ, ಅಲ್ಲಿಗೆ ಬರ್ತಾರೆ, ಕಡಬಕ್ಕೆ ಬಂದಿದ್ದಾರೆ. ಆಗ ರಾತ್ರಿಯೇ ಬಂದು ಇಲ್ಲಿ ಉಳಿದುಕೊಂಡು ತಮಗೆಲ್ಲ ದಿವ್ಯಾನುಗ್ರಹ ಸಂದೇಶವನ್ನು ನೀಡುವಂಥ ನಿಟ್ಟಿನಲ್ಲಿ ಮಹಾಪೀಠಾಧ್ಯಕ್ಷರು ಇಲ್ಲಿ ಕುಳಿತಿದ್ದಾರೆ. ನೀವೆಲ್ಲರೂ ಸಹ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದೀರಿ, ತುಂಬ ಚೆಂದ ಮಾಡಿದ್ದೀರಿ. 2,000 ಜನ ನೀವುಗಳು ಕಳೆದ 3 ದಿನಗಳಿಂದ ಮಾಡಿದ ಕೆಲಸಗಳನ್ನು ನೋಡಿ ಒಂದು ರೀತಿ ವಿಸ್ಮಯನಾಗಿಬಿಟ್ಟೆ. ನೋಡಿ ಎಷ್ಟು ಚೆಂದ ಅಡಿಕೆಗಳನ್ನು ಪೋಣಿಸಿದ್ದೀರಾ. ಪ್ರತಿಯೊಂದು ಒಂದು ನಮ್ಮ ಒಕ್ಕಲಿಗ ಸಮಾಜದ ಆಚಾರ ವಿಚಾರ ಪರಂಪರೆಗಳನ್ನು ಅನೂಚಾನವಾಗಿ ಬಂದಂತಹ ನಿಟ್ಟಿನಲ್ಲಿ ಎಲ್ಲ ಉಪಕರಣಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ನಶಿಸಿ ಹೋಗಿರ್ತಕ್ಕಂಥ ಜನಪದ ಕಲೆಗಳನ್ನೂ ಸಹ ಈಗಿನ ಯುವ ಜನರಿಗೆ ತೋರಿಸುವಂಥ ಕೆಲಸಗಳನ್ನು ಮಾಡಿದ್ದೀರಿ. ನೀವೆಲ್ಲರೂ ಬಹಳ ನೋಡಿ, ಪ್ರತಿಯೊಂದು ಕಂಬಗಳಿಗೂ ಸಹ ನೀವು ಇವತ್ತು ಕೆಲಸವನ್ನು ಮಾಡಿದ್ದೀರಿ. ಸುಮಾರು ಬಹುಶಃ 15 ಲಕ್ಷ ಅಡಿಕೆ ಇರಬಹುದಲ್ಲಿ ಅಷ್ಟು ಅಡಿಕೆಗಳನ್ನು ನೀವು ಹೊರಕಾಣಿಕೆಯನ್ನು ತಂದಿದ್ದೀರಿ. ಬಹುಶಃ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಿಮ್ಮೆಲ್ಲರ ಪರಿಶ್ರಮ ಮತ್ತು ಪ್ರತಿಯೊಂದು ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ, ಈ ಒಂದು ಸಂಘ ಉತ್ತರೋತ್ತರ ಅಭಿವೃದ್ಧಿಯನ್ನು ಬೆಳೆಸ್ತೈತೆ. ಅದರ ಜೊತೆಗೆ ಪ್ರತಿಯೊಬ್ಬರೂ ಸಹ ನಿಮ್ಮ ಮೇಲೆ ಕುಳಿತಿರ್ತಕ್ಕಂಥ ಸದಾನಂದ ಗೌಡರಿರ್ಬೋದು, ಸಂಜೀವ ಮಠಂದೂರರಿರ್ಬೋದು, ಅಥವಾ ನಮ್ಮ ಹಿಂಬದಿಯಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕು ಸಂಘಗಳ ಅಧ್ಯಕ್ಷರುಗಳಿರಬಹುದು, ಇವರೆಲ್ಲರ ಸಹಕಾರ ನಿಮಗಿರ್ತೈತೆ. ಮಠದ ದಿವ್ಯಾನುಗ್ರಹ ಸದಾ ನಿಮ್ಮ ಹಿಂದೆ ಇದೆ. ಯಾರು ಸಹ ಹೇಡಿಗಳಾಗಬಾರ್ದು, ರಣಹೇಡಿಗಳಾಗಬಾರ್ದು. ಖಂಡಿತ ಹೇಳ್ತೇನೆ, ನಿಮ್ಮ ಮುಂದೆ ನನ್ನ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗಾಗಿ ಸ್ವಾಭಿಮಾನವನ್ನು ಬಿಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಆ ಭಗವಂತ ತಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿವಂಶತಿ. ಧನ್ಯವಾದಗಳು. ಮುಂದೆ ಧೀಮಂತ ನಾಯಕ ಕೆದಂಬಾಡಿ ರಾಮಯ್ಯ ಗೌಡರ ಐತಿಹಾಸಿಕ ಸ್ಮಾರಕ ಸ್ಥಾಪನೆಗೆ ಹಗಲಿರುಳು ದುಡಿದಂತಹ ಶ್ರೀಯುತ ಕಿರಣ್ ಬುಡ್ಲೆಗುತ್ತು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸಮಾಜ ಬಾಂಧವರೇ ಹಾಗೂ ಎಲ್ಲ ಇತರ ಸಮಾಜ ಬಾಂಧವರೇ, ಇವತ್ತು ಭಾಳ ಸಂತೋಷವಾದಂಥ ವಿಷಯ. ಇವತ್ತು ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿಗೆ ಇವತ್ತು ಅಧ್ಯಕ್ಷನಾದ ಬಂದ ನಂತರ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಗೌರವ, ಅದು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ, ಅದು ನಮ್ಮ ಸ್ವಾಮೀಜಿ, ಈಗ ನಿರ್ಮಲನ್ ಸ್ವಾಮೀಜಿ ಅವರು ಹೇಳಿದ್ರಂತೆ 3 ನಿಮಿಷ ಕಿರಣ್ ಮಾತಾಡಬೇಕು ಅಂತ. ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅಲ್ಲ, ಇಲ್ಲಿ ಇಡೀ ಸಮಾಜಕ್ಕಾಗಿ ಕೆಲಸ ಮಾಡಿರ್ತಕ್ಕಂತಹ ಹಲವಾರು ಮುಖಂಡರುಗಳ ಮಧ್ಯೆ ನನ್ನನ್ನು ಅತಿಥಿಯಾಗಿ ನನಗೊಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದು ನಮ್ಮ ಸಮುದಾಯದ ಕೆದಂಬಾಡಿ ರಾಮಯ್ಯಗೌಡರು ಈ ನೆಲಕ್ಕಾಗಿ, ಈ ಭೂಮಿಗಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥ ಒಂದು ನೆನಪಿನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಸುರೇಶ್ ಬೈಲ್ರವರ ಅವರ ಬಗ್ಗೆ ಮಾತನಾಡಲಿಕ್ಕೆ ಮಾತ್ರ ಈ 1 ನಿಮಿಷವನ್ನು ನಾನು ಬಳಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವರೊಬ್ಬ ಅಪ್ರತಿಮ ಬಿಸ್ನೆಸ್ ಮ್ಯಾನ್. ಒಂದು ಹಳ್ಳಿಗಾಡಿನ ಪ್ರದೇಶದಿಂದ ಬಂದು ಇವತ್ತು ಮಂಗಳೂರಿನಲ್ಲಿ 30 ವರ್ಷಗಳಿಂದ ಎಷ್ಟೋ ಕೋಟಿಯ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು ಅಥವಾ ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಿ ನನಗೆ ಅಚಾನಕ್ಕಾಗಿ ಸುಧೀರ್ ಶೆಟ್ಟಿ ಬಿಳಿನಲೆ ಅಂತ ನಮ್ಮ ಮಿತ್ರರು, ಅವರು ಯಾವುದೋ ಒಂದು ಇಂಟೀರಿಯರ್ ಕೆಲಸದಲ್ಲಿ ನನಗೆ ಅವರನ್ನು ಪರಿಚಯ ಮಾಡಿಸಿದರು. ಅಲ್ಲಿಂದ ನನಗೆ ಪ್ರಾರಂಭವಾದಂತಹ ಒಂದು ಮಿತ್ರತ್ವ, ಅವರಲ್ಲಿ ನಾನು ಏನೋ ಒಂದು ವಿಶೇಷತೆಯನ್ನು ಕಂಡಿದ್ದೆ. ಆದರೆ ಕೆದಂಬಾಡಿ ರಾಮಯ್ಯಗೌಡರ ಸಮಿತಿಯನ್ನು ಲೋಕಯ್ಯಗೌಡರು ಇದ್ದಾಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ನಾನು ಲೋಕಯ್ಯಗೌಡರ ಹತ್ರ ಮತ್ತು ನಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿಕೊಂಡಿದ್ದೆ, ನನಗೆ 3 ಜನರನ್ನು ವಿಶೇಷವಾಗಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೊಡಬೇಕು. ಒಂದು ಭಾಸ್ಕರ್ ದೇವಸ್ಯ, ಮತ್ತೊಂದು ಅಕ್ಷಯ್ ಕುರುಂಜಿ, ಮತ್ತೊಂದು ನಮ್ಮ ಸುರೇಶ್ ಬೈಲ್ರು. ಆದರೆ ಅವರಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಇಡೀ ಕಡಬ ತಾಲೂಕಿನಲ್ಲಿ ಏನೇನು ಇಷ್ಟರವರೆಗೆ ಚಂದ್ರಶೇಖರ ಕೋಡಿಬಾಯಲ್ರವರು, ತಮ್ಮಯ್ಯ ಮಾಸ್ಟ್ರು, ಹಾಗೆ ಕೋಡಿಂಬಾಳ ಸೀತಾರಾಮರವರು ಕಟ್ಟಿದಂತಹ ಈ ಒಂದು ಅಭೂತಪೂರ್ವವಾದಂತಹ ಜನರ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಸುರೇಶ್ ಬೈಲ್ರವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರ ಹಿಂದೆ ನಮ್ಮ ಕೆದಂಬಾಡಿ ರಾಮಯ್ಯಗೌಡರ ಸಮಿತಿ ಸಂಪೂರ್ಣವಾಗಿ ನಿಲ್ತದೆ. ಆ ಕೆದಂಬಾಡಿ ರಾಮಯ್ಯಗೌಡರ ಮುಖಾಂತರ ಇವತ್ತು ಇಡೀ ನಾವು ಕಡಬ ತಾಲೂಕಿನಲ್ಲಿ ಒಂದು ಗಟ್ಟಿಯಾದಂತಹ ಒಂದು ಸಂಘಟನೆಯನ್ನು ಕಟ್ತಕ್ಕಂಥ ಕೆಲಸ ಆಗಿದೆ. ಇಡೀ ಇದು ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕವಾಗಿ ನಾವು ಏನು ಕೀಳರ ಮೇಲೆ ಇದ್ದೇವೆ, ಇದು ಇವತ್ತಿನ ಸಭೆಯ ಮುಖಾಂತರ ಅದೊಂದು ಯಶಸ್ವಿಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೊಂದು ಸಂದೇಶ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಇವತ್ತು ಉತ್ತಮವಾದಂತಹ ಒಂದು ಸಮುದಾಯ ಭವನದ ಕಲ್ಪನೆಯನ್ನು ನಾವು ಇಲ್ಲಿ ಏನು ಇಟ್ಟುಕೊಂಡಿದ್ದೇವೆ ಅದು 1 ವರ್ಷದ ಒಳಗೆ ಮುಗಿಯುವಂಥ ಕೆಲಸ ಆಗ್ತದೆ.
ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಶೂರನೂ ಅಲ್ಲ. ಇವತ್ತು ಕೊಟ್ಟ ಕುದುರೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಿರ್ವಹಿಸಿ ಪ್ರಥಮ ಹಂತದ ಯಶಸ್ವಿಯಲ್ಲಿ ತಾವೇನು ಯಶಸ್ವಿಯನ್ನು ಕಂಡಿದಿರಿ. ಇನ್ನು ಮುಂದೆ ಆಗತಕ್ಕಂಥ 50% ಹೆಚ್ಚಿನ ಕೆಲಸ ಆಗಬೇಕು. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರು, ಸುರೇಶ್ ಬೈಲ್ರು ಮತ್ತು ಈ ಎಲ್ಲ ತಂಡಕ್ಕೆ ಸಹಕರಿಸಿ ಅಂತ ಹೇಳುವಂಥ ಮಾತನ್ನು ಹೇಳಿ, ನನಗೆ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ನಾಮ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಅವರು ನನ್ನ ಒಂದು ನಿರಂತರ ಸಂಪರ್ಕದಲ್ಲಿ ನನಗೆ ಯಾವತ್ತೂ ಶುಭವನ್ನು ಹಾರೈಸಿಕೊಂಡು ನನಗೆ ಅವರಿಗೆ ಅರ್ಪಣೆ ಮನೋಭಾವವನ್ನು ಈ ಒಂದು ತುಂಬಿದ ಸಮಾಜದ ಮುಖಾಂತರ ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ರಾಮೇಗೌಡರ ಆ ಒಂದು ಪ್ರತಿಮೆ ಏನಾದರೂ ಇವತ್ತು ಆಗಬೇಕು ಅಂತೇಳಿದರೆ ಏನು ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಕೆಲವು ರೀತಿಯಲ್ಲಿ ಸಹಕಾರ ಆಚೆ ಈಚೆ ಆಗಿದ್ದರೂ ಕೂಡ ನಮ್ಮ ಸ್ವಾಮೀಜಿಯವರು ನಿಂತು ನಿನ್ನ ಜೊತೆ ನೀನು ಮಾಡ್ತಕ್ಕಂಥ ಕೆಲಸ, ಈ ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನೇ ಅರ್ಪಣೆ ಮಾಡಿದಂಥ, ಪ್ರಾಣತ್ಯಾಗ ಮಾಡಿದಂಥವರನ್ನು ನೆನಪಿಸ್ತಕ್ಕಂಥ ಕೆಲಸ ಏನು ನೀನು ಮಾಡ್ತೀಯ, ನಿನ್ನ ಜೊತೆ ನಾನಿದ್ದೇನೆ, ನಿನಗೆ ಹೆಗಲಿಗೆ ಹೆಗಲು ಕೊಟ್ಟು ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿ ಸ್ವಾಮೀಜಿ ನನಗೆ ಪುರಸ್ಕರಿಸಿದ್ದಾರೆ, ಪ್ರೇರಣೆಯಾಗಿದ್ದಾರೆ. ಅವರಿಗೆ ನಾನು ಈ ಎಲ್ಲ ತುಂಬಿದ ಸಮಾಜದ ಮುಖಾಂತರ ಕೆದಂಬಾಡಿ ರಾಮೇಗೌಡರ ದಿವ್ಯ ಚೇತನದ ಮುಖಾಂತರ ತಮಗೆ ಒಂದು ಗೌರವವನ್ನು ಸಲ್ಲಿಸುತ್ತಾ, ಧರ್ಮಪಾಲನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಪ್ರತಿ ಹಂತದಲ್ಲಿ ಕೂಡ ನನ್ನ ಜೊತೆ ಇದೆ. ಅವರು ನನಗೆ ಗುರುಗಳಾಗಿ, ನನ್ನ ಒಂದು ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆ ನಾನು ಬೆಸೆಯುತ್ತಾ ಇದ್ದೇನೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಸುರೇಶ್ ಬೈಲ್ರವರ ಧರ್ಮಪತ್ನಿ ನಮ್ಮ ಸೌಮ್ಯ ಸುರೇಶ್ರವರು ಯಾವಾಗಲೂ ಹೇಳ್ತಾ ಇದ್ರು, ಯಾವಾಗಲೂ ನಾವು ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ದೆವು, ಆದರೆ ಈ ಕೆಲಸಕ್ಕೆ ಶುರುವಾದ ನಂತರ ಸುರೇಶ್ ಅವರನ್ನು ನೋಡಲಿಕ್ಕೆ ಸಿಗುವುದಿಲ್ಲ ಅಂತ. ಆದರೆ ಅವರ ಒಂದು ಶ್ರಮ ಕೂಡ ಈ ಒಂದು ಸುರೇಶ್ ಗೌಡ್ರ ಒಂದು ಪ್ರೇರಣೆಗೆ ಕಾರಣ ಆಗಿದ್ದಾರೆ. ಇವತ್ತು ನೀವು ಇನ್ನೂ ಅವರ 1 ವರ್ಷದಲ್ಲಿ ಮುಗಿಸಬೇಕು ಅಂತ ಹೇಳಿದ್ರೆ ಇನ್ನು 1 ವರ್ಷ ಅವರನ್ನು ಸ್ವಲ್ಪ ಫ್ರೀ ಬಿಟ್ಟರೆ ಖಂಡಿತವಾಗಿ ಇದು ಆಗ್ತದೆ. ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಯುವ ನಾಯಕ ಕಿರಣ್ ಬುಡ್ಲೆಗುತ್ ಅವರಿಗೆ. ಆತ್ಮೀಯರೇ, ನಮ್ಮ ಇಡೀ ಕಾರ್ಯಕ್ರಮದ ಪ್ರಧಾನ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಜಗದ್ಗುರುಗಳ ಅನುಮತಿಯನ್ನು ಪಡ್ಕೊಂಡು 1 ನಿಮಿಷ ಜಗದ್ಗುರುಗಳನ್ನು ಈ ಸಭೆಗೆ ಪ್ರಸ್ತುತಪಡಿಸುವುದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ತುಂಬಿದ ಸಭೆ ಇದು. ಪರಂ ಪೂಜ್ಯರನ್ನು 1 ನಿಮಿಷದಲ್ಲಿ ಈ ಸಭೆಗೆ ಪ್ರಸ್ತುತಪಡಿಸ್ತೇನೆ. ಆಮೇಲೆ ಪೂಜ್ಯರ ದಿವ್ಯ ಅನುಗ್ರಹ. ವಾಸುದೇವ ಸರ್ ತಯಾರಾಗಬೇಕು. ಈ ಘನ ವೇದಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಸಹಕರಿಸಿದಂಥ ಗಣ್ಯರನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಇದನ್ನು ನಿರ್ವಹಿಸಲಿಕ್ಕೆ ಶ್ರೀಯುತ ವಾಸುದೇವ ಕೊಲ್ಪೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಒಕ್ಕಲಿಗ ಗೌಡ ಸಮುದಾಯದ ಸಂಘಟನೆಯಲ್ಲಿ ಅವಿರತವಾಗಿ ತಮ್ಮನ್ನು ಕಾಯ ವಾಚ ಮನಸ್ಸ ತೊಡಗಿಸಿಕೊಂಡು ಕಡಬ ತಾಲೂಕು ಕೇಂದ್ರದಲ್ಲಿ ಸಮಾಜದ ಹಿರಿಮೆ ಮತ್ತು ಗರಿಮೆಗೆ ಶಿಖರಪ್ರಾಯವಾಗಿರುವ ಭವ್ಯವಾದ ತಾಲೂಕು ಒಕ್ಕಲಿಗ ಗೌಡ ಸಮುದಾಯ ಭವನ ಮತ್ತು ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಸ್ಥಾಪನೆಯನ್ನು ಮಾಡುವ ನಿಟ್ಟಿನಲ್ಲಿ ಸಮುದಾಯದ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಕಾರ್ಯಪ್ರವೃತ್ತರಾಗಿ ಇಂದು ಈ ಅವಿಸ್ಮರಣೀಯ ಕ್ಷಣಗಳಿಗೆ ತಮ್ಮದೆಲ್ಲ ಶಕ್ತಿ ಸಾಮರ್ಥ್ಯವನ್ನು ದಾರಿ ಎರೆದು ಜಡೆತ್ತುಗಳಂತೆ ಹರಣಿಸಿ ದುಡಿದ ಸಮುದಾಯದ 2 ಮೇರು ವ್ಯಕ್ತಿಗಳನ್ನು ಈ ತುಂಬಿದ ಸಭೆಯಲ್ಲಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಆದಿಚುಂಚನಗಿರಿ ಮತ್ತು ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾಮಠ ಮಂಗಳೂರು ಇವರ ದಿವ್ಯ ಸನ್ನಿಧಿಯಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಈ 2 ಮೇರು ವ್ಯಕ್ತಿಗಳು ಒಕ್ಕಲಿಗ ಗೌಡ ತಾಲೂಕು ಸಂಘ ಕಡಬ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಗೌಡ ಬೈಲು, ಹಾಗೆಯೇ ಸ್ಪಂದನ ಒಕ್ಕಲಿಗ ಗೌಡ ಸಮುದಾಯ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕೇಶವಗೌಡ ಅಮೇ ಅವರನ್ನು ಈ ತುಂಬಿದ ಸಭೆಯಲ್ಲಿ ದಿವ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಿಮ್ಮ ಜನಮಾನಸದ ಎದುರುಗಡೆ ಸನ್ಮಾನ ಮಾಡಲು ನಾವು ತುಂಬ ಗೌರವ ಪಡ್ತಿದ್ದೇವೆ.
ದಯವಿಟ್ಟು ಶ್ರೀಮತಿ ಸೌಮ್ಯ ಸುರೇಶ್ ಗೌಡ ಅವರ ದಂಪತಿ ಮತ್ತು ಸದಸ್ಯರು ಬರಬೇಕು. ಹಾಗೆಯೇ ಶ್ರೀಯುತ ಕೇಶವಗೌಡ ಅಮೀನ್ ಇವರ ದಂಪತಿ ಮತ್ತು ಸುಪುತ್ರ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಚರಣಗಳಿಗೆ ವಂದಿಸ್ತಾ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಮುಖ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಮಾಜ ಬಾಂಧವರೇ ಹಾಗೂ ಆಮಂತ್ರಿತರೇ, ಇಡೀ ಸಮಾಜಕ್ಕೆ ಆದರ್ಶಪ್ರಾಯ, ಜೀವನೋತ್ಸವ, ಸ್ಫೂರ್ತಿಯ ಚಿಲುಮೆ, ಮಿತಭಾಷಿ, ಬಾಯಿಯ ದೃಷ್ಟಿ ಕಳೆಕೊಂಡರೂ ಅಂತರ್ದೃಷ್ಟಿ ಬೆಳೆಸಿಕೊಂಡು ಜೀವನೋತ್ಸವ ಮತ್ತು ಆತ್ಮವಿಶ್ವಾಸದಿಂದ ದುಡಿಯುವ ಸವಾಲುಗಳನ್ನು ಸ್ವೀಕರಿಸಿ ಕನಸನ್ನು ನನಸಾಗಿಸುವಂಥ ಛಲಗಾರ, ನಿಷ್ಠೆ, ಪ್ರಾಮಾಣಿಕತೆ, ಪರಿಶ್ರಮವೇ ಸಾಧನೆಗೆ ಮೆಟ್ಟಿಲು ಎಂದು ಸಾಧಿಸಿ ತೋರಿಸಿದ ಮಹಾನುಭಾವ, ಸಮುದಾಯದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ತನ್ನ ಅಮೂಲ್ಯ ಸಮಯವನ್ನು ಮೀಸಲಿರಿಸಿ ಹಗಲು ರಾತ್ರಿ ದುಡಿಯುವವರು ಶ್ರೀ ಕೇಶವ SRK, ತಂದೆ ದಿವಂಗತ ನೋಣಯ್ಯಗೌಡ ಹಾಗೂ ಶ್ರೀಮತಿ ಟಿ ರಾಮಕ್ಕ, ಹೆಮ್ಮೆಯ ಸುಪುತ್ರ. ಪ್ರಾಥಮಿಕ ಶಿಕ್ಷಣವನ್ನು ಬಿಳಿನೆಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಾದಂಥ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಮುಗಿಸಿರುತ್ತಾರೆ. ಅವರ ಪತ್ನಿ ಶ್ರೀಮತಿ ಮಾಲತಿ PD, ಮಗ ಗಗನ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರವನ್ನು ಅವರು ಮುಗಿಸಿ ಮಂಗಳೂರಿನಲ್ಲಿ ITIಯನ್ನು ಅವರು ಮಾಡಿರುವಂತಹ ಸಂದರ್ಭದಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆಯಿಂದಾಗಿ ಗ್ಲುಕೋಮಾ ಅಂತ ಹೇಳ್ತೇವೆ, ಅವರು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಿ ಆರ್ಥಿಕ ಬಡತನದಿಂದಾಗಿ ತನ್ನ ಸಹೋದರ ಮಾವನ ಮನೆಯಂಗಳದಲ್ಲಿ ಸಣ್ಣ ಉದ್ಯಮದೊಂದಿಗೆ ಅಡಿಗಲ್ಲು ಹಾಕಿ ಇಂದು SRK ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ನೂರಾರು ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ. ಕಾಲಕ್ಕೆ ಬದಲಾಗುತ್ತಿರುವಂಥ ವಿದ್ಯಮಾನದಲ್ಲಿ ವಿವಿಧ ಕೃಷಿ ಉಪಕರಣಗಳನ್ನು ಆವಿಷ್ಕರಿಸಿ ಯಶಸ್ವಿನ ಹಾದಿಯ ವಿವಿಧ ಹಂತಗಳನ್ನು ದಾಟಿ ಜೀವನದ ಮೌಲ್ಯಗಳನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು. ಇಂದಿನ ಉದ್ಯಮಿಗಳಿಗೆ ಮತ್ತು ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ದಿನಕ್ಕೆ 7-8 ಏಣಿಗಳ ಮಾರಾಟದಿಂದ ಆರಂಭವಾದಂಥ ಉದ್ದಿಮೆ ಇಂದು ಸುಮಾರು 10 ಕೋಟಿಯ ವಾರ್ಷಿಕ ವ್ಯವಹಾರವನ್ನು ಮಾಡುತ್ತಿದ್ದಾರೆ. ಸ್ವತಃ ಒಬ್ಬ ಸಂಶೋಧಕನಾಗಿ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳಿಗೆ ಭಾಜನರಾದವರು. ಬೆಂಗಳೂರು, ಮದ್ರಾಸ್, ಗುಜರಾತ್, ಕೋಲ್ಕತ್ತಾ, ದೆಹಲಿ ಮುಂತಾದ ಕಡೆಗಳಿಗೆ ಸ್ವತಃ ತಾವೇ ತೆರಳಿ ವ್ಯವಹಾರವನ್ನು ನಡೆಸ್ತಾರೆ. ಬದುಕಿನ ಹಾದಿಯಲ್ಲಿ ಅಂತರ್ದೃಷ್ಟಿಯನ್ನು ಬೆಳೆಸಿಕೊಂಡು ಬಾಹ್ಯ ಕಣ್ಣುಗಳನ್ನು ಕಳೆದುಕೊಂಡರೂ ಜೀವನೋತ್ಸವ ತುಂಬಿ ಆತ್ಮವಿಶ್ವಾಸ ಮತ್ತು ಸಂಯಮದಿಂದ ತಮ್ಮ ಗುರಿ ಮುಟ್ಟುವಂಥ ಛಲ ಮತ್ತು ಸತತ ಪರಿಶ್ರಮ ಇವರ ಸಾಧನೆಯ ಶಕ್ತಿಗಳು. ಅವರ ಸುತ್ತಮುತ್ತ ಕತ್ತಲಾವರಿಸಿದರೂ ಇಡೀ ಜಗತ್ತಿಗೆ ಅವರ ಸಾಧನೆ ಬೆಳಕಾಗಿ ಕಾಡಿದೆ. ಉದ್ಯಮಿಗಳಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಇವರ ಸಾಧನೆ ಪ್ರೇರಣೆಯಾಗಲಿ. ಧನ್ಯವಾದಗಳು ಹಿರಿಯಣ್ಣ ಸರ್. ಶ್ರೀಯುತ ಸುರೇಶ್ ಪಣೆಬೆಜಲು ನಮ್ಮ ಈ ಮಹತ್ವಾಕಾಂಕ್ಷಿಯ ಸಮುದಾಯ ಭವನದ ನೀಲನಕ್ಷೆಯನ್ನು ತಯಾರಿಸಿ ಒದಗಿಸಿಕೊಟ್ಟಂಥ ಶ್ರೀಯುತ ಸುರೇಶ್ ಪಣೆಬೈಲು ಇವರಿಗೆ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನವನ್ನು ನೀಡಿ ಗೌರವಿಸೋದಕ್ಕೆ ಭಾಳ ಸಂತೋಷ ಪಡ್ತಿದ್ದೇವೆ. ದಯವಿಟ್ಟು ಸುರೇಶ್ ಗೌಡ ಪಣೆಮಜ್ಜಲು ಮತ್ತು ದಂಪತಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಕಡಬ ಒಕ್ಕಲಿಗ ಸಮುದಾಯದ ಸಂಘಟನೆಯನ್ನು ಹುಟ್ಟುಹಾಕಿದ್ದು ಪ್ರತಿಷ್ಠಿತ ಪಣೆಮಜಲು ಮನೆತನದ ಶ್ರೀಯುತ ಬಾಲಣ್ಣಗೌಡ ಪಣೆಮಜಲು ಹಾಗೂ ಶ್ರೀಯುತ ದಿವಂಗತ ಅಚ್ಯುತಗೌಡ ಪಣೆಮಜಲು ಇವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಇಲ್ಲಿ ಹುಟ್ಟಿ ಬೆಳೆದಿರುತ್ತೆ. ಆ ಕುಟುಂಬದ ಸುಪುತ್ರನಾದಂಥ ಶ್ರೀಯುತ ಸುರೇಶ್ ಗೌಡ ಪಣೆಮಜಲು ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕಡಬದಲ್ಲಿ ಮುಗಿಸಿ ತದನಂತರ ಅವರು ಡಿಪ್ಲೊಮೊ ಸಿವಿಲನ್ನು
ಸಿವಿಲ್ ಇಂಜಿನಿಯರಿಂಗ್ನ KVGಯಲ್ಲಿ ಮುಗಿಸಿ ಮಂಗಳೂರಿನಲ್ಲಿ ಸುಮಾರು 3 ದಶಕಗಳ ತನಕ ತನ್ನ ಇಂಜಿನಿಯರಿಂಗ್ ಸೇವೆಯನ್ನು ಮುಂದುವರಿಸಿದ್ದಾರೆ. ಇವರ ತನ್ನದಾದ SK ಅಸೋಸಿಯೇಟ್ಸ್ ಮಂಗಳೂರು ಇದನ್ನು ಮುನ್ನಡೆಸಿದ್ದಾರೆ. ಧನ್ಯವಾದಗಳು ವಾಸುದೇವ ಸರ್. ಶ್ರೀಯುತ ರಕ್ಷಿತ್ ಪುತ್ತಿಲ ಈ ಎಲ್ಲ ಸಂಘಟನೆ ಮಾಡುವಲ್ಲಿ, ಅತಿಥಿಗಳನ್ನು ಸಂಘಟಿಸುವಲ್ಲಿ ಮಾಸ್ಟರ್ ಮೈಂಡಾಗಿ ನಮ್ಮ ಜೊತೆಗೆ ದುಡಿದವರು ಶ್ರೀಯುತ ರಕ್ಷಿತ್ ಪುತ್ತಿಲ. ಕೆದಂಬಾಡಿ ರಾಮಯ್ಯಗೌಡ ಸ್ಮಾರಕ ಸಮಿತಿಯ ಕಾರ್ಯದರ್ಶಿಯಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿ ನಮ್ಮ ಪುತ್ತೂರು ತಾಲೂಕು ಹಾಗೂ ಕಡಬ ತಾಲೂಕಿನಾದ್ಯಂತ ಇಡೀ ದಕ್ಷಿಣ ಕನ್ನಡದಲ್ಲಿ ಸಂಚರಿಸಿ ಗೌಡ ಸಮುದಾಯದಲ್ಲಿ ಸಂಚಲನವನ್ನು ಮೂಡಿಸಿದಂಥ ಯುವ ನಾಯಕ ರಕ್ಷಿತ್ ಪುತ್ತಿಲ. ಈ ಯುವ ನಾಯಕ ರಕ್ಷಿತ್ ಪುತ್ತಿಲ ಅವರನ್ನ ನಾವು ಸ್ವಾಮೀಜಿಯ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸುವುದಕ್ಕೆ ಬಹಳಷ್ಟು ಸಂತಸ ಪಡುತ್ತಿದ್ದೇವೆ. ಶ್ರೀಯುತ ರಕ್ಷಿತ್ ಪುತ್ತಿಲ ಅವರು ಶ್ರೀಯುತ ಕೇಶವಗೌಡ ಪುತ್ತಿಲ ಮತ್ತು ಶ್ರೀಮತಿ ಶಾರದಾ ಗೌಡ ಪುತ್ತಿಲ ಇವರ ಸುಪುತ್ರನಾಗಿ ತಮ್ಮ PUCಯನ್ನು ವಿವೇಕಾನಂದ ಕಾಲೇಜಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬಿಲಿನೆಯಲ್ಲೂ ಹಾಗೆ BBM ಪದವಿಯನ್ನು ಶ್ರೀದೇವಿ ಕಾಲೇಜು ಮಂಗಳೂರಲ್ಲಿ ನೆರವೇರಿಸಿ ಪ್ರಸ್ತುತ ತನ್ನ ಮಾವ SK ಅಸೋಸಿಯೇಟ್ಸ್ ಮಂಗಳೂರು ಶ್ರೀ ಸುರೇಶ್ ಪಣಬೇಲ್ ಜೊತೆಗೆ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. ಇವರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ದೇವರು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಧನ್ಯವಾದಗಳು ಶ್ರೀಯುತ ವಾಸುದೇವ್ ಸರ್ ಅವರಿಗೆ. ಕಾರ್ಯಕ್ರಮದ ಕೇಂದ್ರ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಅನ್ನದಾಸೋಹಿ, ಶಿಕ್ಷಣ ಸಂತ, ಮೃದು ಸ್ವಭಾವದ ಮೆದು ಮಾತಿನ ಯತಿಶ್ರೇಷ್ಠರಾದ ಪರಂಪೂಜ್ಯರ ಪಾದಸ್ಪರ್ಶದಿಂದ ಹೊಸ ಮಟ್ಟದ ಈ ಮಣ್ಣು ಪಾವನಗೊಂಡಿದೆ. ಅವರ ಅನುಗ್ರಹ ಸಂದೇಶವನ್ನು ಆಲಿಸುವ ಮೂಲಕ ನಾವೆಲ್ಲರೂ ಪಾವನರಾಗೋಣ. ಪೂಜ್ಯರು ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ಹೊಸದಾಗಿ ನಿರ್ಮಾಣಗೊಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಬಹು ವಿಶೇಷವಾಗಿ ನಮ್ಮ ಸಮುದಾಯದ ಭಕ್ತ ಸಂಗಮ ಕಾರ್ಯಕ್ರಮ, ನಮ್ಮ ಸಮುದಾಯದ ಒಕ್ಕಲಿಗ ಗೌಡ ಸಮುದಾಯ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮ, ಈ ಎಲ್ಲ ಹಲವು ಕಾರ್ಯಕ್ರಮಗಳ ಸಂಗಮದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಶಾಖೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಜನಪರವಾದ ಧರ್ಮಪರವಾದ ಆಧ್ಯಾತ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯವನ್ನು ಬಹು ಶ್ರದ್ಧೆಯಿಂದ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಧರ್ಮಪಾಲನಾಥ್ ಸ್ವಾಮೀಜಿಯವರ ಉಪಸ್ಥಿತಿ ಇದೆ. ಕಾರ್ಯಕ್ರಮದ ಆದಿಯಲ್ಲಿ ಸಜ್ಜನ ರಾಜಕಾರಣಕ್ಕೆ ಹೆಸರಾಗಿ ನಾಡನ್ನು
ಮುಖ್ಯಮಂತ್ರಿಯಾಗಿ ಮುನ್ನಡೆಸಿ ತಾವು ನಂಬಿದ ಪಕ್ಷಕ್ಕೆ ಆ ಕಾಲಘಟ್ಟದಲ್ಲಿ ದುಸ್ತರವಾಗಿರ್ತಕ್ಕಂತಹ ಹೆಸರು ಇದ್ದ ಕಾಲಘಟ್ಟದಲ್ಲಿ ಅವರ ನಂಬಿದ ಪಕ್ಷಕ್ಕೆ, ಜನ್ಮ ಕೊಟ್ಟ ಸಮುದಾಯಕ್ಕೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರನಾದಂಥ ಡಿ ವಿ ಸದಾನಂದ ಗೌಡ್ರವರೇ, ನಾಡಿನ ಉಪಮುಖ್ಯಮಂತ್ರಿಯಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಮಂತ್ರಿಯಾಗಿ, ಸ್ಕಿಲ್ ಡೆವಲಪ್ಮೆಂಟಿನ ಮಂತ್ರಿಯಾಗಿ, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು, ಒಂದು ನ್ಯೂ ಡೈಮೆನ್ಷನನ್ನು ತಂದುಕೊಟ್ಟಂತಹ ಶ್ರೀಮಠದ ಸದ್ಭಕ್ತನಾಗಿ, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯನಾಗಿ, ಸದಾ ಸಮುದಾಯದ ತುಡಿತಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥ ಪ್ರೀತಿಯ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಭೋಜೇಗೌಡರು ಮಾತನಾಡಿದರು. ಬೇರೊಂದು ಸಂದರ್ಭದಲ್ಲಿ ಅವರನ್ನು ಕರೆಸಿ 1 ಗಂಟೆಗಳ ಕಾಲ ಅವರ ಮಾತನ್ನು ಕೇಳುವ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ಅವರಿಗೆ 10 ನಿಮಿಷ ಕೊಟ್ಟಿತ್ತು, ಬೇಸರ ಮಾಡ್ಕೊಳ್ತಾರೆ ಅಂತ 1 ನಿಮಿಷ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟರು ಅಂತ ಅವರೇ ಹೇಳಿದರು. ಭೋಜೇಗೌಡ್ರೆ, ಸದಾನಂದಗೌಡರು ಬಹಳ ನೋವಿನಿಂದ ಹೇಳಿದರು, ಸಮುದಾಯದ ಅಸ್ಮಿತೆ ಮತ್ತು ಕೀರ್ತಿ ತನ್ನ ಸೇವೆಯ ಮುಖಾಂತರ ಮಾಡ್ತಾ ಇದ್ದಂಥ ಸಂಜೀವ್ ಮಠಂದೂರು ಅವರ ಸೇವೆ ಒಕ್ಕಲಿಗ ಸಮುದಾಯದ ಮುಖಾಂತರ ನಮ್ಮ ನಾಡಿನ ಸೇವೆಗೆ ಬೇಕಾಗಿತ್ತು. ಆದರೆ ನೋವಾಗಿದೆ. ಸಂಜೀವ್ ಮಠಂದೂರು ಅವರು ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಇವತ್ತು ಮಾಜಿ ಶಾಸಕರಾದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ, ಶ್ರದ್ಧೆಯಿಂದ ಸಮುದಾಯದ ಮತ್ತು ಒಟ್ಟು ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಕಾಲಭೈರವನ ಆಶೀರ್ವಾದ ಇರಲಿ ಸಂಜೀವ್ ಮಠಂದೂರು ಅವರೇ. ಮತ್ತು ಇಂದಿನ ಈ ಕಾರ್ಯಕ್ರಮ ಇಷ್ಟೆಲ್ಲ ಸಾಕಾರಗೊಳ್ಳಬೇಕು ಅಂತಂದರೆ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ಅಧ್ಯಕ್ಷನಾಗಿ ಸಮಾಜವನ್ನು ಮುನ್ನಡೆಸುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸುರೇಶ್ ಗೌಡ ಬೈಲರವರು ಒಂದು ಮಾತು ನಿಮಗೆ ಕೇಳಿದಿರಿ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕಾಹ ತತ್ರ ದುರ್ಲಭಾಹ. ಮಂತ್ರಕ್ಕೆ ಬಾರದೇ ಇರತಕ್ಕಂಥ ಅಕ್ಷರ ಎಲ್ಲೂ ಇಲ್ಲ ಅಂತೆ. ಇರ್ತಕ್ಕಂಥ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಷ್ಟೂ ಅಕ್ಷರಗಳು ಒಂದಲ್ಲ ಒಂದು ಮಂತ್ರಕ್ಕೆ ಬಂದೇ ಬರುತ್ತೆ. ವನ ಔಷಧಿಗಳು, ವನದಲ್ಲಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗಿಡಮೂಲಿಕೆಗಳು ಸದಾ ಒಂದಲ್ಲ ಒಂದು ಔಷಧಿಗೆ ಬರುತ್ತೆ, ಅದನ್ನು ಉಪಯೋಗಿಸ್ತಕ್ಕಂಥ ಕಲೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಮಂತ್ರಕ್ಕೆ ಬಾರದ ಅಕ್ಷರವಿಲ್ಲ, ಔಷಧಿಗೆ ಬಾರದೇ ಇರತಕ್ಕಂಥ ವನದ ಮೂಲಿಕೆಗಳಿಲ್ಲ. ಆದರೆ ಅಯೋಗ್ಯನಾಗಿರ್ತಕ್ಕಂಥ ಮನುಷ್ಯನಿಲ್ಲ. ಆದರೆ ಇದ್ದ ಹಾಗೆ ಕಾಣಿಸುತ್ತೆ. ಯಾಕೆ ಅಂತಂದರೆ ಸಮುದಾಯವನ್ನು, ಜನಗಳನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ನಾಯಕನ ಕೊರತೆ. ಅಯೋಗ್ಯೋ ಪುರುಷೋ ನಾಸ್ತಿ, ಯೋಜಕಃ ತತ್ರ ದುರ್ಲಭ. ಇವತ್ತು ಸುರೇಶ್ ಗೌಡಗೆ ನೋಡಿದರೆ ನಮ್ಮ ಸಮುದಾಯವನ್ನು ಈ ಭಾಗದಲ್ಲಿ ಮುನ್ನಡೆಸ್ತಕ್ಕಂಥ ಒಂದು ಯೋಗ್ಯತೆ, ಶಕ್ತಿ ಇದ್ದದ್ರಿಂದ ಇಷ್ಟೆಲ್ಲ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಭಕ್ತರುಗಳು ಬಂದಿದ್ದೀರಿ. ಅದಕ್ಕಾಗಿ ನಾವು ಸುರೇಶ್ ಗೌಡರಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಮುಂದೆ ಹಿಂದೆ ಕುಳಿತಂತೆ ಎಲ್ಲ ಸದ್ಭಕ್ತರೇ, ಮಾಧ್ಯಮ ಸ್ನೇಹಿತರೆ, ಸಮಯ 2:15 ಗಂಟೆ ಆಗಿದೆ. ಕಾರ್ಯಕ್ರಮದ ಯಶಸ್ಸನ್ನು ಎಲ್ಲಾದರೂ ಕೂಡ ನಾವು ಅಳಿಬೇಕು ಅಂತಂದರೆ ವಿಚ್ ಈಸ್ ದ ರೈಟ್ ಯಾರ್ಡ್ ಸ್ಟಿಕ್, ಅಳತೆಗೋಲು ಯಾವುದು? ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹದ್ದು ಪ್ರಾರಂಭದಲ್ಲಿ ಒಂದು ಅಳತೆಗೋಲು ಆದ್ರೂ ಕೂಡ ಕಾರ್ಯಕ್ರಮ ಮುಗಿಯುವ ಸಂದರ್ಭದಲ್ಲಿ ಜನಗಳು ಎಷ್ಟಿದ್ರು, ಚೇರ್ಗಳು ಎಷ್ಟು ಖಾಲಿ ಇದ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನೀವೆಲ್ಲರೂ ಕೂಡ ನಮ್ಮನ್ನು ನೋಡಿ, ಹಿಂದೆ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಒಟ್ಟು ವೇದಿಕೆಯ ಸಮಾರಂಭವನ್ನು ನೋಡ್ತಾ ಇದ್ದದ್ದು ಆದರೆ ಚೇರುಗಳು ಸಿಗದಲೇ ನಿಂತಹ ಸಂಖ್ಯೆ ಈಗಲೂ ಕೂಡ ಹಾಗೇ ನಿಂತಿದ್ದೀರಿ. ಈ ದೃಷ್ಟಿಯಿಂದ ನೋಡಿದರೆ ನಿಮ್ಮ ಯಶಸ್ಸು ನಿಮ್ಮ ಶಿಸ್ತಿನಿಂದ ಬಂದಿದೆ. ಅದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ನಮ್ಮದೊಂದು ಸಂಘಟನೆ, ನಮ್ಮದು ಒಂದು ಸಮುದಾಯ.
ಒಂದು ದೇಶದ ದೊಡ್ಡ ಶಕ್ತಿ ಯಾವುದಪ್ಪ ಅಂತಂದರೆ ನಾಟ್ ಜಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಪ್ರಕೃತಿ ಸಂಪತ್ತು ಅಷ್ಟೇ ಅಲ್ಲ. ನಿಜವಾದ ಒಂದು ದೇಶದ ಅಥವಾ ಒಂದು ಮನೆಯ ಮೂಲ ಸ್ವತ್ತು ಯಾವುದಪ್ಪ ಅಂತಂದರೆ ಹ್ಯೂಮನ್ ರಿಸೋರ್ಸ್. ಯಾವುದೇ ಒಂದು ದೇಶದ ನಿಜವಾದ ಶಕ್ತಿ ಮಾನವ ಸಂಪನ್ಮೂಲ. ಈ ಮಾನವ ಸಂಪನ್ಮೂಲ ಇದ್ದೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸದೆ ಹೋದದ್ದೇ ಆದರೆ ಅಂತಹ ದೇಶವನ್ನು ಬಡ ದೇಶ ಅಂತ ಕರಿಬೇಕೇ ಹೊರತು ಹೆಚ್ಚಿನ ಜನಸಂಖ್ಯೆ ಇದ್ದು ಇರತಕ್ಕಂಥವರೆಲ್ಲರೂ ಕೂಡ ಎಚ್ಚೆತ್ತು ತಮ್ಮ ಶಕ್ತಿಯನ್ನು ತಮ್ಮನ್ನು ಕಟ್ಟಿಕೊಳ್ಳುವ, ತಮ್ಮ ಮನೆಯನ್ನು ಕಟ್ಟಿಕೊಳ್ಳುವ ಮತ್ತು ಸಮಾಜ ದೇಶವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದದ್ದೇ ಆದರೆ ಅಂತಹ ಕುಟುಂಬಕ್ಕೆ, ಅಂತಹ ಸಮುದಾಯಕ್ಕೆ, ಅಂತಹ ದೇಶಕ್ಕೆ ಎಂದೂ ಕೂಡ ದುರ್ಭಿಕ್ಷೆ ಬರೋದಿಲ್ಲ, ಸಮಸ್ಯೆ ಬರೋದಿಲ್ಲ. ಈ ಮಾತನ್ನು 1897 ಸುಮಾರಿಗೆ 1897 ನಾನು ತಪ್ಪಿ ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏನು ಸ್ವಾಮಿಗಳು 1997 2007 ಇರಬೇಕು ಅನ್ನೋದನ್ನು ತಪ್ಪಿ ಹೇಳ್ತಾ ಇದ್ದಾರೆ ಅಂತ ಇಲ್ಲ. 1897ಕ್ಕೆ ಸ್ವಾಮಿ ವಿವೇಕಾನಂದರು ಆಗ್ತಾನೆ ಅಮೇರಿಕಕ್ಕೆ ಹೋಗಿ ವಾಪಸ್ ಬಂದಿರ್ತಾರೆ. ನಮ್ಮ ನಾಡಿನಿಂದ, ನಮ್ಮ ಸಮುದಾಯದಿಂದ ಒಬ್ಬ ಹುಡುಗ ಲಾ ಓದಲಿಕ್ಕೆ ಚೆನ್ನೈಗೆ ಹೋಗಿರ್ತಾನೆ, ಮಡ್ರಾಸ್ಗೆ ಹೋಗಿರ್ತಾನೆ. ಆ ಹುಡುಗ ಕೇಳ್ತಾನೆ ಬಂದಂಥ ಸ್ವಾಮಿ ವಿವೇಕಾನಂದರಿಗೆ, ನಿಮ್ಮ ದೇಶ ಪ್ರೇರಣೆಯಿಂದ, ಪ್ರೇಮದಿಂದ ನಾನು ಪ್ರೇರಣೆಗೊಂಡಿದ್ದೇನೆ. ನಾನೊಬ್ಬ ಯುವಕನಾಗಿ ನನ್ನ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ನನಗೆ ಅಡ್ವೈಸ್ ಮಾಡಿ ಅಂತ ಹೇಳಿದರೆ, ಇನ್ ವಾಟ್ ವೇ ಐ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ದ ಡೆವಲಪ್ಮೆಂಟ್, ಇನ್ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಆಫ್ ಮೈ ಕಂಟ್ರಿ ಅಂತ ಕೇಳಿದರೆ ವಿವೇಕಾನಂದರು ಏನು ಹೇಳಿದರು ಗೊತ್ತಾ? ನೀನು ಒಬ್ಬನೇ ಸೇರಿ ದೇಶ ಕಟ್ಟಕ್ಕೆ ಏನೋ ಆಗುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೆಟ್ಟಕ್ಕೆಲ್ಲ ಬಟ್ಟೆ ಹೊಚ್ಚಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡ್ಬೋದು? ನೀನು ಒಂದು ಸಮುದಾಯಕ್ಕೆ, ಒಂದು ಜನಾಂಗಕ್ಕೆ ಹುಟ್ಟಿರಬಹುದಲ್ಲ. ಆ ಜನಾಂಗ ಸೋಮಾರಿತನದಲ್ಲಿ ಬಿದ್ದು ನರಳ್ತಾ ಇದ್ದದ್ದಾದರೆ, ಅರಾಜಕತೆಯಲ್ಲಿ ಬಿದ್ದು ನರಳ್ತಾ ಇದ್ದದ್ದಾದರೆ, ಸ್ವತಃ ಒಳಗಡೆ ಕಿತ್ತಾಡ್ತಾ ಇದ್ದದ್ದಾದರೆ, ಅಂತಹ ಸಮುದಾಯದಲ್ಲಿ ಹುಟ್ಟಿದ ನೀನು ಅಂತಹ ಜನಾಂಗವನ್ನು ಸರಿಯಾದ ರೀತಿ ಕಟ್ಟದೆ ದೇಶವನ್ನು ಕಟ್ಟಲಿಕ್ಕೆ ಹೋಗ್ತೇನೆ ಅಂತಂತಂದರೆ ಅದು ಆಷಾಢಭೂತಿತನ ಆಗ್ತದೆ, ಹಿಪೋಕ್ರಸಿ. ಹಾಗಿದ್ರೆ ಏನು ಮಾಡಬೇಕು? ನಾನು ಏನು ಮಾಡಬೇಡ, ದೇಶ ಕಟ್ಟುವ ಕಾಯಕ ಸಹಜವಾಗಿ ತಾನು ಆಗುತ್ತೆ. ಮೊದಲು ಹೋಗಿ ನಿನ್ನ ಜನಾಂಗವನ್ನು ಕಟ್ಟು. ಒಬ್ಬ ಸನ್ಯಾಸಿ ಒಂದು ಜನಾಂಗದ ಸಮುದಾಯದ ಸಂಘಟನೆಯನ್ನು ಕಟ್ಟಿ ನಿನ್ನ ಸಮುದಾಯದ ಜನಗಳನ್ನು ದೇಶ ಕಟ್ಟುವ ಕಾಯಕಕ್ಕೆ ತೊಡಗಿಸ್ಬೇಕು ಅಂತಂದರೆ ಅವರ ಕಿತ್ತಾಟವನ್ನು ನಿಲ್ಲಿಸಬೇಕು, ಅವರಲ್ಲಿ ಇರ್ತಕ್ಕಂಥ ದುರ್ಭಾವನೆಯನ್ನು ಅಳಿಸ್ಬೇಕು, ಅವರಲ್ಲಿ ಇರ್ತಕ್ಕಂಥ ಜಾಡ್ಯವನ್ನು, ಸೋಮಾರಿತನವನ್ನು, ಆಲಸ್ಯವನ್ನು ಹೋಗಲಾಡಿಸ್ಬೇಕು. ಈ ರೀತಿ ಮಾಡಿ ನಿನ್ನ ಸಮುದಾಯದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿದ್ದೇ ಆದರೆ, ಇದೇ ರೀತಿಯಲ್ಲಿ ಆಯಾ ಸಮುದಾಯಗಳು ಇಂತಹ ವ್ಯಕ್ತಿಗಳ ಮುಖಾಂತರ ಒಗ್ಗೂಡಿದ್ದೇ ಆದರೆ ಆಗ ದೇಶ ಉದ್ಧಾರ ಆಗುತ್ತೆ ಹೊರತು ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ದೇಶ ಕಟ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಅವತ್ತು ಪ್ರೇರಣೆಗೊಂಡು ಪ್ರಾರಂಭ ಆದಂಥ ನಮ್ಮ ಒಕ್ಕಲಿಗ ಸಮುದಾಯದ ಕೇಂದ್ರ ಸಂಘ, ಇವತ್ತು ಕೇಂದ್ರ ಸಂಘದಿಂದ ನಮ್ಮ ಹನುಮಂತಪ್ಪನವ್ರು ಬಂದು ಮಾತನಾಡಿದರು, ಈಗ ತಾನೇ ಮಾತನಾಡಿದರು. ಆ ಕೇಂದ್ರ ಸಂಘದ ಸ್ವಾಮಿ ವಿವೇಕಾನಂದರ ಮಾತಿನಿಂದ ಪ್ರೇರಣೆಗೊಂಡು KH ರಾಮಯ್ಯನವರು ಮತ್ತು ಅಂದು ಸಾಕಷ್ಟು ಸಮವಯಸ್ಕ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಗಳು ಕಟ್ಟಿದಂಥ ಕೇಂದ್ರ ಸಂಘದ ಅಧ್ಯಕ್ಷರಾಗಿ, ಅಂತಹ ಮಹಾನ್ ಸಂಘದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ರೀತಿಯಲ್ಲಿ ಮೂಡಿ ಬಂದಂತಹದ್ದು. ಈ ಮಾತನ್ನು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಬೇರೆ ಬೇರೆ ಸಮುದಾಯಗಳ ಜನಾಂಗಗಳ ಸಂಘಟನೆಯ ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ನಮಗದರ ಅವಶ್ಯಕತೆಯೂ ಇಲ್ಲ. ಆದರೆ ನಮ್ಮ ಉದ್ದೇಶ ಏನು? ಎಲ್ಲಿಯಾದರೂ ಕೂಡ ಒಕ್ಕಲಿಗರ ಸಂಘದ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿದ್ದಾವೆ ಅಂತಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ದೋಷಗಳನ್ನು ಹೋಗಲಾಡಿಸಿಕೊಂಡು ನಮ್ಮ ಸಮುದಾಯದ ಜನಾಂಗದ ಏಳಿಗೆಯ ಜೊತೆಯಲ್ಲಿ ಸಾಧ್ಯ ಆದರೆ ಸಮಯ ಬಂದಾಗ ಧ್ವನಿ ಕಳೆದುಕೊಂಡಂಥ ಬೇರೆ ಸಮುದಾಯಗಳಿಗೂ ಕೂಡ ಧ್ವನಿ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಸಮುದಾಯ ಯಾವುದಾದ್ರೂ ಇದ್ದದ್ದೇ ಆದರೆ ಅದು ನಮ್ಮ ಒಕ್ಕಲಿಗ ಸಮುದಾಯ. ಅದಕ್ಕಾಗಿ ನಮಗೆ ಹೆಮ್ಮೆ ಇದೆ. ಇದಕ್ಕಾಗಿ ಎಷ್ಟೇ ಬೇಕಾದರೂ ಸಂಘಟನೆಗಳನ್ನ ಮಾಡಿಕೊಳ್ಳೋಣ. ಇಂತಹ ಒಂದು ಮುಂದುವರಿದ ಭಾಗವಾಗಿ ಇವತ್ತು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂಥ ಕಡಬ ತಾಲೂಕಿನಲ್ಲಿ ನಮ್ಮ ಸಂಘ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಂಘದ ಅಧ್ಯಕ್ಷತೆಯನ್ನು ಸಮರ್ಥವಾಗಿರ್ತಕ್ಕಂಥ ಯುವಕನಾಗಿ ಎಲ್ಲರನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ನಮ್ಮ ಸುರೇಶ್ ಗೌಡರು ಮುಂದೆ ಹೊರಟಿದ್ದಾರೆ. ಪ್ರಾರಂಭದಲ್ಲಿಯೇ ಕೈಗೊಂಡಂಥ ಎಷ್ಟೋ ಕಡೆ ನೋಡಿ ಸಂಘಕ್ಕೆ ಒಂದಿಷ್ಟು ಜಾಗ ಇರೋದಿಲ್ಲ, ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು 10ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮಕ್ಕೆ ಕರೀತಾರೆ. ಸಂಘದ ವಾರ್ಷಿಕ ಕಾರ್ಯಕ್ರಮವೇನೋ ಆಗುತ್ತೆ,
ಸಂಘದ ಅಸ್ತಿತ್ವಕ್ಕೆ ಸ್ಥಿರವಾಗಿರ್ತಕ್ಕಂಥ ಒಂದು ಆಸ್ತಿ ಇರೋದಿಲ್ಲ, ಜಾಗ ಇರೋದಿಲ್ಲ, ಆಫೀಸ್ ಇರೋದಿಲ್ಲ. ಆದರೆ ಸಂಘ ಅಸ್ತಿತ್ವಕ್ಕೆ ಬರುವ ಸಂದರ್ಭದಲ್ಲಿಯೇ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಾಕಾರಗೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ಕಾರ್ಯ ಯಾವುದು? ಸುಮಾರು 15 ಕೋಟಿ ವೆಚ್ಚದ ಒಂದು ಸಾಂಸ್ಕೃತಿಕ ಭವನವನ್ನು 1 ವರ್ಷದಲ್ಲಿ ಕಟ್ತೇನೆ ಅಂತ ಹೊರಟಿದಾರಲ್ಲ, ಅಂತಹ ಒಂದು ಧ್ಯೇಯಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಸಮುದಾಯದ ಬಂಧುಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಆಲ್ಕೆಮಿ ಅಂತ ಒಂದು ಪುಸ್ತಕ, ಆ ಪುಸ್ತಕವನ್ನು ಬರೆದಂಥ ಒಬ್ಬ ವ್ಯಕ್ತಿ ಒಂದು ಲೈನ್ ಬರಿತಾನ, ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಲೈಫ್, ನನಗೇನು ಕೆಟ್ಟದ್ದು ಬೇಕು ಅಂತ ಬಯಸೋದಲ್ಲ, ಬಯಸ್ತಕ್ಕಂತಹದ್ದು ಸರ್ವ ಜನಗಳಿಗೂ ಉಪಯೋಗ ಆಗುತ್ತೆ ಅಂತ ರೀತಿಯಲ್ಲಿ ಇಫ್ ಯು ವಾಂಟ್ ಟು ಹ್ಯಾವ್ ಸಮಥಿಂಗ್ ಇನ್ ಯುವರ್ ಲೈಫ್, ಆಲ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಟು ಹೆಲ್ಪ್ ಯು ಹೌ ಟು ಅಚೀವ್ ಇಟ್. ಹೌದಾ? ಆದರೆ ಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಸಮಾಜಕ್ಕೆ ದೇಶಕ್ಕಾಗಿ ಇದೆ ಅನ್ನೋದಾದದ್ದೇ ಆದರೆ ಅಂತಹ ವ್ಯಕ್ತಿಯ ಕನಸನ್ನು, ಅಂತಹ ವ್ಯಕ್ತಿಯನ್ನು ಡಿಸೈರನ್ನು, ಆಸ್ಪಿರೇಷನ್ನ, ಆಶೋತ್ತರವನ್ನು ಸಾಕಾರಗೊಳಿಸಲಿಕ್ಕೆ ಒಟ್ಟು ವಿಶ್ವ ಅಸ್ತಿತ್ವ ಅವನ ಜೊತೆಯಲ್ಲಿ ನಿಂತುಕೊಂಡು ಸೇವೆಯನ್ನು ಮಾಡುತ್ತಂತೆ. ಇವತ್ತು ಸುರೇಶ್ ಮತ್ತು ಅವರ ಸಂಗಡಿಗರು, ಪದಾಧಿಕಾರಿಗಳು ಸಂಘ ಅಸ್ತಿತ್ವಕ್ಕೆ ಬರುವ ಈ ಹೊಸ್ತಿಲಲ್ಲಿಯೇ, ಬಂದಿರುವ ಈ ಸಂದರ್ಭದಲ್ಲಿಯೇ 1 ವರ್ಷದಲ್ಲಿ ಸಮುದಾಯದ ಹೆಮ್ಮೆಯ ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ ಸಾಂಸ್ಕೃತಿಕ ಭವನವನ್ನು ನಾವು 1 ವರ್ಷದಲ್ಲಿ ಕಟ್ಟಿಸಿ ಸ್ವಾಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಕರೆಸಿ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿರುವ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಹೌದಲ್ವಾ? ನಮ್ಮ ಸಮುದಾಯದ ಒಬ್ಬ ಹುಡುಗ, ಸಂಘಟನೆಯ ಅಧ್ಯಕ್ಷ, ಪದಾಧಿಕಾರಿಗಳು ನಮ್ಮ ಅಸ್ಮಿತೆಗೋಸ್ಕರ ಇಂತಹದೊಂದು ಭಾವನೆಯನ್ನು ಸಮಾಜದಲ್ಲಿ ಹೇಳಿದ್ದಾರೆ ಅಂತಂದರೆ 1 ವರ್ಷದಲ್ಲಿ ಅವರು ಸಾಕಾರಗೊಳ್ಳುವ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕರಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ಪೂರಕವಾಗಿ ರಾಮ ಸೇತುವೆಯನ್ನು ಕಟ್ಟಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ದೊಡ್ಡವರು ದೊಡ್ಡದೇನೋ ತಂದು ಹಾಕಿದರು, ದೊಡ್ಡ ಬೌಲ್ಡರ್ಸ್ನ ಶಕ್ತಿರವರನ್ನು ತಂದು ಹಾಕಿದರು. ಸ್ವಾಮಿಗಳು ಹೇಳ್ತಿದ್ರು, ಮುಂದೆ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸುಮಾರು 400 ಜನ 1 ಲಕ್ಷ ಕೊಟ್ಟಿದ್ದಾರೆ. ಹೌದು, ಇವ್ರ ಹತ್ರ ದೊಡ್ಡ ಬೌಲ್ಡರ್ಸ್ನ ತಂದು ಕೊಡ್ತಕ್ಕಂಥ 1 ಲಕ್ಷ ಕೊಡ್ತಕ್ಕಂಥ ಶಕ್ತಿಯನ್ನು ಇತ್ತು. ಹಾಗಿದ್ರೆ ಹಿಂದೆ ಕುಳಿತಿರೋರ್ನ ಏನು ಮಾಡೋದು? ಹಿಂದೆ ಕುಳಿತಿರ್ತಕ್ಕಂಥವ್ರು ಏನು ಮಾಡಲಿಕ್ಕಾಗುತ್ತೆ? ರಾಮ ಸೇತುವೆಯನ್ನು ಕಟ್ಟಲಿಕ್ಕೆ ಹೊರಟ ಸಂದರ್ಭದಲ್ಲಿ ದೊಡ್ಡವರು ದೊಡ್ಡ ಬೌಲ್ಡರ್ಸ್ ತಂದು ಹಾಕ್ತಾ ಇದ್ರೆ ಒಂದು ಅಳಿಲು ಏನು ಮಾಡ್ತಾ ಇತ್ತು? ಸಮುದ್ರಕ್ಕೆ ಹೋಗೋದು, ಮೈನ ಒದ್ದೆ ಮಾಡ್ಕೊಳ್ಳೋದು, ಮಳಲತ್ರ ಬರೋದು, ಆ ಒದ್ದೆ ಆದಂಥ ದೇಹಕ್ಕೆ ಮರಳನ್ನು ಅಂಟಿಸ್ಕೊಂಡು ಅಲ್ಲಿ ಹೋಗಿ ಆ ಸೇತುವೆಯನ್ನು ಕಟ್ಟುವ ಜಾಗದಲ್ಲಿ ಆ ಸಣ್ಣ ತೂತಿಗೆ ಬೇಕಲ್ವಾ? ನಾವೊಂದು ಮೇಸಂತ್ರಿ ಕಟ್ಟಬೇಕಾದ್ರೆ, ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕೇವಲ ಕಲ್ಲಿನಿಂದ ಅಷ್ಟೇ ಕಟ್ಟಲಿಕ್ಕೆ ಆಗೋದಿಲ್ಲ. ಸಿಮೆಂಟ್ ಬೇಕು, ಸಿಮೆಂಟ್ ಜೊತೆಯಲ್ಲಿ ನೀರು ಬೇಕು, ನೀರಿನ ಜೊತೆಯಲ್ಲಿ ಮರಳು ಬೇಕು. ಆ ನಂತರದಲ್ಲಿ ಅಷ್ಟೇ ಅದು ಸದೃಢವಾಗಿರ್ತಕ್ಕಂತಹ ಒಂದು ಗೋಡೆಯಾಗಿರಲಿಕ್ಕೆ ಸಾಧ್ಯ. ಅದೇ ರೀತಿ 1, 2, 10 ಲಕ್ಷ ಕೊಟ್ಟಿರ್ತಕ್ಕಂತಹ ದೊಡ್ಡ ದಾನಿಗಳ ಜೊತೆಯಲ್ಲಿ ಅಳಿಲಿನ ಸೇವೆಯ ರೀತಿಯಲ್ಲಿ ಮಳಲನ್ನು ಕೂಡ ತರ್ತಕ್ಕಂಥ ಸಣ್ಣ ಕಾಣಿಕೆಯನ್ನು ಕೊಡ್ತಕ್ಕಂಥ ಭಕ್ತರ ಅವಶ್ಯಕತೆ ಇದೆ. ಅಂತಹವರ ಸಂಖ್ಯೆಯಲ್ಲಿ ಹೇರಳವಾಗಿರೋದ್ರಿಂದ ನಾವು ನೀವೆಲ್ಲರೂ ಕೂಡ ಸೇರಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು 1 ವರ್ಷದಲ್ಲಿ ಮಾಡೋಣ. ಅವರೇನಾದರೂ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನವನ್ನು ಮಾಡಬೇಡಿ, ಬೇಸರ ಮಾಡಬೇಡಿ. ಅವರ ಭಾವನೆ ಇಷ್ಟು ಎತ್ತರಕ್ಕೆ ಬಂದಿರತಕ್ಕಂತಹದನ್ನು ನಾವೆಲ್ಲರೂ ಕೂಡ ಕೊಂಡಾಡಬೇಕು. ಬನಾರಸ್ ದೊಡ್ಡ ಒಂದು ಹಿಂದೂ ಯೂನಿವರ್ಸಿಟಿಯನ್ನು ಕಟ್ಟಲಿಕ್ಕೆ ಮದನ್ ಮೋಹನ್ ಮಾಳ್ವಿ ಅವರು ಹೊರಡ್ತಾರೆ, ನೀವು ಕೇಳಿದಿರಿ. ಕಾಶಿಯಲ್ಲಿ ನಮ್ಮ ಧರ್ಮದ, ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ ಬನಾರಸ್ ಹಿಂದೂ ಯೂನಿವರ್ಸಿಟಿ BHU ಅಂತ ಇದೆ. ಇಂಥ ಮಹನೀಯರೆಲ್ಲ ಹೋಗಿ ಅಲ್ಲಿ ಮಾತನಾಡಿ ಬಂದಿದ್ದಾರೆ. ಸದಾನಂದ ಗೌಡರು ಹೋಗಿದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಗೌಡರು ಹೋಗಿದ್ದಾರೆ, ಇವರೆಲ್ಲ ಹೋಗಿ ಬಂದಿದ್ದಾರೆ. ಅಂತಹ ದೊಡ್ಡದೊಂದು ಯೂನಿವರ್ಸಿಟಿಯನ್ನು ಕಟ್ಟಬೇಕು ಅಂತ ಸುರೇಶ್ಗೆ ಬಂದ ಹಾಗೆ ಅವ್ರಿಗೂ ಕನಸು ಬಂತು. ದುಡ್ಡಿಲ್ಲ ಕೈನಲ್ಲಿ, ಏನು ಮಾಡೋದು? ನಿಮ್ಮ ಚುಂಚನಗಿರಿ ಮಠ ಇದೆ ಬನಾರಸ್ನಲ್ಲಿ, ವಾರಣಾಸಿಯಲ್ಲಿ. ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಚುಂಚನಗಿರಿಯ ಮಠ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿಯೇ ಇದೆ. ಸಾಮಾನ್ಯವಾಗಿ ವಾರಣಾಸಿಯಲ್ಲಿ, ಕಾಶಿ ಅಥವಾ ಬನಾರಸ್ನಲ್ಲಿ 3 ಹೆಸರು ಒಂದೇನೆ. ಕಾಶಿ, ಬನಾರಸ್ ಮತ್ತು ವಾರಣಾಸಿ ಒಂದೇ ಊರಿಗೆ ಇರ್ತಕ್ಕಂಥ 3 ಹೆಸರುಗಳು. ಅಲ್ಲಿ ಸುತ್ತಮುತ್ತ 40-50 ಕಿಲೋಮೀಟರ್ ದೂರದಲ್ಲಿ ಯಾರೇ ಸತ್ರೂ ಕೂಡ ಅವರ ದೇಹವನ್ನು ಅಲ್ಲಿ ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಘಾಟ್ನಲ್ಲೇ ಸಂಸ್ಕಾರ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಒತ್ಕೊಂಡು ಹೋಗಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ? ದೇಹಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಸಣ್ಣ ಗಲ್ಲಿಯಲ್ಲಿ ಹೋಗ್ಬೇಕಾದ್ರೆ ರಾಮನಾಮ್ ಸತ್ಯ ಹೇ, ರಾಮನಾಮ್ ಸತ್ಯ ಹೇ ಅಂತೇಳಿ ಮೇಲೆ ಕಾಸನ್ನು ಬಿಸಾಡ್ತಾ ಇರ್ತಾರೆ. ಇಲ್ಲೇನಾಗ್ತಾರೋ ಗೊತ್ತಿಲ್ಲ. ಆ ಕಾಸು ಹಾಕಬೇಕಾದ್ರೆ
ಮದನ್ ಮೋಹನ್ ಮಾಳ್ವೀಯ ಅವರು ದೊಡ್ಡ ಕನಸನ್ನು ಕಟ್ಟಿದ್ದಾರೆ, ದೊಡ್ಡದೊಂದು ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತ. ದುಡ್ಡು ಏನು ಮಾಡೋದು ಅಂತ ಗೊತ್ತಿಲ್ಲನೇ ಆ ಜಗಲಿಯ ಮೇಲೆ, ಆ ಕಟ್ಟೆ ಮನೆಯ ಒಂದು ಹೊರಗಿನ ಜಗಲಿಯ ಮೇಲೆ ಯೋಚನೆ ಮಾಡ್ತಾ ಕುಳ್ತಿದ್ರಂತೆ. ಮೇಲಿಂದ ಕಾಸು ಆಗ್ತಾ ಇದ್ದದ್ದು ಟಣ್ ಅಂತ ನೆಲಕ್ಕೆ ಬಿದ್ದ ಸೌಂಡ್ ಆಗ್ತಿತ್ತು. ಕಣ್ಬಿಟ್ಟು ನೋಡಿದ್ರು, ಕಿವಿಲಿ ಕೇಳಿಸ್ತು, ಕಣ್ಬಿಟ್ಟು ನೋಡಿದ್ರು, ನೆಲಕ್ಕೆ ಬಿದ್ದ ದುಡ್ಡು ಯಾವುದು? ಹೆಣದ ಮೇಲೆ, ಸತ್ತ ದೇಹದ ಮೇಲೆ ಬಿಸಾಡಿದ ಆ ದುಡ್ಡು ನೆಲದ ಮೇಲೆ ಬಿದ್ದು ಟಣ್ ಅಂತಂತೆ. ಅವರ ಮನಸ್ಸಿನಲ್ಲಿ ಸಂತೋಷ ಆಯಿತು, ಮುಖದಲ್ಲಿ ನಗು ಬಂತು, ಮಂದಸ್ಮಿತರಾದರು. ಯಾಕೆ? ದುಡ್ಡು ಏನು ಮಾಡೋದಂತ ನಾನು ಯೋಚನೆ ಮಾಡ್ತಿದ್ರೆ ಸತ್ತ ಶವದ ಮುಖಾಂತರ ನನಗೆ ಇಷ್ಟೊಂದು ದುಡ್ಡು ಸಿಗೋದೇ ಆದರೆ ಬದುಕಿರ್ತಕ್ಕಂಥ ಮನುಷ್ಯರ ಹತ್ರ ದುಡ್ಡು ಸಿಗಲ್ವಾ ಅಂತ ಹೇಳಿ ಮೇಲೆ ಹೊದ್ದಿದ್ದಂಥ ಆ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಜೋಳಿಗೆಗೆ ಹಾಕ್ಕೊಂಡು ನೆಲದಲ್ಲಿ ಬಿದ್ದಂತಹ ಕಾಣಿಕೆಯನ್ನು ಎತ್ತುಕೊಂಡು ಜೇಬಿಗೆ ಹಾಕ್ಕೊಂಡು ಆನಂತರ ಭಿಕ್ಷೆಗೆ ಹೊರಟ್ರಂತೆ. ನಂತರ ಆದದ್ದೇನು? ಇವತ್ತಿಗೂ ಕೂಡ ದೇಶದ ಹೆಮ್ಮೆಯ ಸಂಕೇತವಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ನಿಂತಿದೆ. ಅದೇ ರೀತಿಯಲ್ಲಿ ಇವತ್ತು ಸುರೇಶ್ ಮತ್ತು ಅವರ ಸಂಗಡಿಗರು ಮಾಡಿರ್ತಕ್ಕಂಥ ಒಂದು ಸೆಟ್ ಮಾಡಿರ್ತಕ್ಕಂಥ ಒಂದು ವಿಷನ್ ಸಮುದಾಯದ ದೃಷ್ಟಿಗೋಸ್ಕರ ಬಹು ಆಪ್ಯಾಯಮಾನವಾಗಿರ್ತಕ್ಕಂಥದ್ದು. ತುಂಬ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನೀವು ಯಾರ್ಯಾರ ಹತ್ರ ಹೋಗ್ತಿರೋ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಕಾರ್ಯಕ್ರಮ ನೋಡಿರ್ತಕ್ಕಂಥವ್ರು, ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಾವು ಯಾರನ್ನು ಕೂಡ ನಿಮಗೆ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ನಮ್ಮ ಭೋಜೇಗೌಡರು ಮಾತನಾಡ್ತಾ ಹೇಳಿದರು, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮವನ್ನು, 15 ಕೋಟಿದು ಅಂತ ಹೇಳ್ತವ್ರೆ, ನಾನು ಏನು ಮಾಡಲಿ ಗುರುಗಳೇ ಅಂತ ಕೇಳಿದರು ನಮ್ಮ ಭೋಜೇಗೌಡರು. ಬರೀ ಅವ್ರು ಮಾತನಾಡೋ ಗೌಡ್ರು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಏನು ಮಾಡ್ತೀರಿ ಅಂತ ಹೇಳಿದೆ. ಅದು ಏನು ಮಾಡ್ತೀರಿ ನೀವೇ ಹೇಳಿಬಿಡಿ ಅಂತ ಹೇಳಿದೆ. ಅಯ್ಯೋ, ನಾನು ಹೇಳಲಿಕ್ಕೆ ಹೊರಟ್ರೆ ಅದು ಒಂದು ರೀತಿಯಲ್ಲಿ ಏನೋ ಬಹಳ ದೊಡ್ಡದು ಅಂತ ಅನ್ನಿಸ್ಬಿಡುತ್ತೆ, ನಾನೇನು ಮಾಡಲಿಕ್ಕಾಗೋದಿಲ್ಲ, ನಾನೊಂದು 15 ಲಕ್ಷ ರೂಪಾಯಿ ಕೊಡ್ತೇನೆ ಈ ಕಾಣಿಕೆಗೋಸ್ಕರ, ಅದಕ್ಕೋಸ್ಕರ ತಾವೇ ಹೇಳಿಬಿಡಿ ಸ್ವಾಮೀಜಿ ಅಂತ ಹೇಳಿದರು. ಸುರೇಶ್ ಗೌಡ್ರೆ ಬರ್ಕೊಂಡು ಇಟ್ಕೊಂಡಿರಿ, ಅವರೆಲ್ಲೂ ಹೋಗೋದಿಲ್ಲ, ಅವ್ರು ಕೊಡ್ತಾರೆ. ನಮ್ಮ ಅಶ್ವಥ್ ನಾರಾಯಣ ಅವರು ಏನೋ ಸುರೇಶ್ ಗೌಡರು ಅಶ್ವಥ್ ನಾರಾಯಣ ಕೇಳಿದರು, ಭೋಜೇಗೌಡರು ಬಂದು ನಿಮ್ಮ ಕಿವಿಯಲ್ಲಿ ಹೇಳ್ತಿದ್ರಲ್ಲ ಸ್ವಾಮೀಜಿ, ಅದು ಏನು ಹೇಳಿದರು ಅಂತ ಕೇಳಿದರು. ಅದೇನೇ ಹೀಗೆ ಹೇಳಿದರು ಅಂತಾನೆ. ಅಯ್ಯೋ, ಈಗ ಅವರು ಹೇಳಿದ ಮೇಲೆ ನಾನು ಕೊಡಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ, ನಾನು ಹೇಗಿದ್ರು ಕೊಡ್ತಾ ಇದ್ದೆ, ಇವತ್ತು ಅವ್ರ ಹೆಸರು ನೀವೇನಾದ್ರು ಹೇಳಿಬಿಟ್ರೆ ನಾನು ಹೋಗಿ ನಿದ್ರೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳಿದರು. ನೀವೊಂದು 20 ಲಕ್ಷ ಕೊಡಿ ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಯಾರು? ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರವರು. ಸ್ವಲ್ಪ ನಮ್ಮ ಸದಾನಂದ ಗೌಡರು ದೂರ ಇದ್ದದ್ರಿಂದ ಮಧ್ಯದಲ್ಲಿ ಸ್ವಾಮಿಗಳಿದ್ದಾರೆ, ನಾನು ಅವ್ರನ್ನೇನು ಕೇಳಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸ್ವಾಮಿಗಳ ಹತ್ರ ಹೇಳಿ ತುಂಬ ಕಡಿಮೆ ಕೊಟ್ಟರೆ ಇದಾಗುತ್ತೆ ಅಂತ ಹೇಳಿ, ಯಾಕೆಂದರೆ ಮನೆಯ ಮಕ್ಕಳು ಹೇಳಿಸ್ಕೊಂಡು ಕೊಡುವಂಥ ಅವಶ್ಯಕತೆ ಇಲ್ಲ. ಇವರು ಕೂಡ ಹೇಳಿಸ್ಕೊಂಡು ಕೊಟ್ಟವರಲ್ಲ, ಅರ್ಥ ಆಯ್ತಲ್ಲ? ಹಾಗಾಗಿ ಅವರವರ ಜವಾಬ್ದಾರಿಗಳು ಗೊತ್ತಿರೋದ್ರಿಂದ ಈ 2-3 ವಿಚಾರಗಳನ್ನ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನದ ಅಭಿಪ್ಸೆಯನ್ನು, ಧ್ಯೇಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಯಾರು ಕೂಡ ಹಿಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸತ್ಕಾರ್ಯದಲ್ಲಿ ಶ್ರೀ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವೂ ಕೂಡ 1 ವರ್ಷದ ಅವಧಿಯಲ್ಲಿ ಸಾಕಾರಗೊಳ್ತಕ್ಕಂಥ ಈ ಒಂದು ಉದ್ದೇಶದಲ್ಲಿ ಶ್ರೀಮಠವೂ ಕೂಡ ನಿಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲಿ ಇರುತ್ತೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾವ ರೂಪದಲ್ಲಿ ಆದರೂ ಬೇಕಾದರೂ ಆಗ್ಬೋದು. ಅದು ನಾವು ಬಂದು ನಿಮ್ಮ ಜೊತೆಯಲ್ಲಿ ನಿಂತು ವಂತಿಗೆಯನ್ನು ಮನೆಗೆ ಹೋಗಿ ಭಕ್ತರಿಂದ ಸಂಗ್ರಹಿಸುವ ಕಾರ್ಯಕ್ರಮ ಇರ್ಬೋದು, ಅಥವಾ ನೇರವಾಗಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು, ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಕೂಡ ಶ್ರೀಮಠ ಖಂಡಿತ ನಿಮಗೆ ಮಾಡಿ ನಿಮ್ಮ ಜೊತೆಯಲ್ಲಿ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ನೋಡಿ, ಅಲ್ಲಿ ಹಾಕಿದ್ದಾರೆ, ಪೂಜೆ ಮಾಡಲಿಕ್ಕೆ ಹೊರಟ್ವಿ. ಅಲ್ಲಿ ಏನು ಸಂಗ್ರಹಿಸಿದರೆ ಹೊರೆಕಾಣಿಕೆಯನ್ನು ಮಾಡಲಿಕ್ಕೆ ಹೊರಟ್ರೆ ನಮ್ಮ ಭೋಜೇಗೌಡರು ಹೇಳ್ತಾಯಿದ್ರು, ಸ್ವಾಮೀಜಿ ಇದೇನು ಅಂತ ಕೇಳಿದರು. ಇದು ಅಡಿಕೆ ಅಂತ ಹೇಳಿದೆ ನಾನು. ಇದು ಅಡಿಕೆ ಅಲ್ಲ, ಇದು ಮತ್ತೇನದು ಡೈಮಂಡು, ಇದು ಚಿನ್ನ. ಡೈಮಂಡ್ ಅಂದರೆ ಏನು? ವಜ್ರ ಮತ್ತು ಚಿನ್ನ ಅಂತ ಹೇಳಿದರು. ಅದು ಹೆಂಗೆ ಗೌಡ್ರಿ ಅಂತ ಕೇಳಿದೆ. ಗೊತ್ತಾಯಿದೆ ಎಷ್ಟು ದುಡ್ಡಾಗಿದೆ ಅಂತ ಅಂದ್ಬಿಟ್ಟು. ಒಂದೊಂದು ಕಾಯಿ 5 ರಿಂದ 6 ರೂಪಾಯಿ ಬಾಳುತ್ತೆ ಅಂತ ಹೇಳಿದ್ರು. ಅದು ನನಗೆ ಆಗ ಅನ್ನಿಸ್ತು, ಅಲ್ಲಿ ಒಂದು ಬಿದ್ದದ್ದನ್ನು ಹೇಗೋ ಕಾಟಾಚಾರಕ್ಕೆ ಬಿದ್ದ ಮೇಲೆ ಅದು ಡೈಮಂಡ್ ಅಂತ ಹೇಳಿದನು ಎತ್ಕೊಂಡು ಬಂದು ಆರಾಮಾಗಿ ಜೋಪಾನವಾಗಿ ಜತನವಾಗಿ ಇಟ್ಕೊಂಡಿದ್ದೇನೆ. ಈ ರೀತಿ ಹೊರಟದ್ದೇ ಆದರೆ ಸಮುದಾಯದ ಹೆಮ್ಮೆಯ ಸಂಕೇತವಾಗಿರ್ತಕ್ಕಂಥ, ಅಸ್ಮಿತೆಯಾಗಿರ್ತಕ್ಕಂಥ ಈ ಭವನವನ್ನು ನೀವೆಲ್ಲರೂ ಕೂಡ ಸೇರಿ ಕಟ್ಟೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯವಾಗಿ ಸಮುದಾಯಕ್ಕೆ ಸ್ವಾಭಿಮಾನ ಬರಬೇಕು. ನನಗೆ ಸ್ವಾಭಿಮಾನ ಇದೆ ಅಂತ ತಿಳಿದು ನಾನು ಆರ್ಥಿಕವಾಗಿ, ವೈಜ್ಞಾನಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಹೊಂದದೇನೆ ಕೈನಲ್ಲಿ ಏನೂ ಇಲ್ಲದೇ ಸ್ವಾಭಿಮಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ನೆನಪಿರಲಿ ನಿಮಗೆ, ಅರ್ಥ ಆಯಿತು? ಒಂದು ಆನೆ ಹೋಗ್ತಾ ಇದ್ದರೆ ಪಕ್ಕ ಒಂದು ಕಪ್ಪೆ ಕೊಡ್ತಿರ್ತಿತ್ತಂತೆ.
ಆನೆ ಬರುತ್ತೆ ಅಂತ ಗೊತ್ತಾದರೂ ಸಾಕು ಎದ್ರಕೊಂಡು ಓಡಿ ಹೋಗ್ತಿತ್ತು. ಯಾವುದು? ಕಪ್ಪೆ. ಕೊನೆಗೆ ನೋಡ್ತದು ಎಷ್ಟು ದಿನ ಓಡಿ ಹೋಗೋದು ಈ ಆನೆಗೆ ಎದುರುಕೊಂಡು ಅಂತ ಹೇಳಿ ಯಾರನ್ನ ಹೋಗಿ ಒಬ್ಬ ಗುರುಗಳ ಹತ್ರ ಕೇಳ್ತು, ಏನು ಮಾಡೋದು ಗುರುಗಳೇ ಹಾಗೆ ಅಂತ. ಗುರುಗಳು ಹೇಳಿದರು, ನೋಡು ನೀನು ಆನೆಗೆ ಎದುರಬಾರ್ದು ಅಂತಂದರೆ ಒಂದು ಕೆಲಸ ಮಾಡು, ಒಳ್ಳೆ ವಿದ್ಯೆಯನ್ನು ಪಡ್ಕೊ, ವಿದ್ಯೆಯಿಂದ ಹಣವನ್ನು ಗಳಿಸು, ಹಣದಿಂದ ಅಧಿಕಾರವನ್ನು ಗಳಿಸು. ಎಲ್ಲ ಬಂತು ಅಂತಂದರೆ ನೀನು ಹೆದರ್ಕೊಂಡು ಹೋಗ್ತಾ ಇರೋದು ಆನೆ ದೊಡ್ಡದಾಗಿದೆ ನೀನು ಚಿಕ್ಕದಾಗಿದ್ದೀಯಾ ಅಂತ ಅಲ್ಲ. ಮತ್ತೆ ಅದಕ್ಕೋಸ್ಕರ ನಾನು ಎದುರ್ಕೊಂಡು ಓಡ್ತಾ ಇದ್ದೀನಿ ಅಂತಂದರೆ ನಿನ್ನ ಒಳಗಡೆ ಏನಿರಬೇಕು ಅದಿಲ್ಲ, ಅದಕ್ಕೋಸ್ಕರ ಎದುರ್ಕೊಂಡು ಹೋಗ್ತಾ ಇದ್ದೀಯ. ಹಾಗಿದ್ರೆ ನನ್ನೊಳಗಡೆ ಏನಿರಬೇಕು? ನಿನ್ನೊಳಗಡೆ ಎಜುಕೇಷನ್ ಬೇಕು, ನಿನ್ನೊಳಗಡೆ ಆರ್ಥಿಕ ಸದೃಢತೆ ಬೇಕು, ನಿನ್ನೊಳಗಡೆ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ಬೇಕು. ಇಷ್ಟು ಬಂದದ್ದೇ ಆದರೆ ದೇಹದ ಮುಖಾಂತರ ದೊಡ್ಡವನು ಅಂತ ಯಾರೂ ಕೂಡ ಅನ್ಸ್ಕೊಳ್ಳಿಕ್ಕಾಗೋದಿಲ್ಲ. ಇದನ್ನು ಗಳಿಸು ಅಂತ ಹೇಳ್ತು. ಕಪ್ಪೆಗೆ ಹಣ ಸಿಕ್ತು, ವಿದ್ಯೆ ಸಿಕ್ತು, ಅಧಿಕಾರ ಸಿಕ್ತು. ಕೊನೆಗೆ ಆನೆ ಬರ್ತಾ ಇದ್ದದ್ದು ಹೇಳಿದಾಗ ಇಷ್ಟು ದಿನ ಎದುರುಕೊಂಡು ಓಡಿ ಹೋಗ್ತಾ ಇದ್ದಂಥ ಕಪ್ಪೆ ಹೇಳ್ತಂತೆ ಆನೆಗೆ, ದೂರ ಹೋಗಿ ಇಲ್ಲಿ ಯಾಕೆ ಬರ್ತೀಯಾ ಅಂತ. ಇದೊಂದು ಸಣ್ಣ ಘಟನೆ. ಇಲ್ಲಿ ನಾನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿ. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟದ್ದೇ ಆದರೆ ವಿದ್ಯೆಯ ಮುಖಾಂತರ ಬರ್ತಕ್ಕಂಥ ಜ್ಞಾನ ಇದೆಯಲ್ಲ, ಜ್ಞಾನದ ಮುಖಾಂತರ ಸಹಜವಾಗಿ ಸ್ವಾಭಿಮಾನ ಅಂತಕ್ಕಂಥದ್ದನ್ನು ವಿ ಕಾಂಟ್ ಪರ್ಚೇಸ್ ಆಸ್ ಎ ಕಮೋಡಿಟಿ ಇನ್ ದ ಮಾರ್ಕೆಟ್. ಸಹಜವಾಗಿಯೇ ಕೊಡ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಕೊಟ್ಟಾಗ ಹೂವು ಅರಳಿ ಸೌರಭ ಮತ್ತು ಪರಿಮಳ ಪಲ್ಲವಿಸೋ ಹಾಗೆ ನಮಗೆ ಸಹಜವಾಗಿ ಎಲ್ಲವೂ ಕೂಡ ಬರ್ತವೆ. ಅದಕ್ಕೆ ಪ್ರತಿಯೊಂದು ಮಗುವಿಗೂ ಕೂಡ ಎಜುಕೇಷನ್ನ ಕೊಡಿ. ನಾನು ಸಹಜವಾಗಿ ಹೇಳ್ತಿರ್ತೇನೆ, ಮಕ್ಕಳನ್ನು ತಂದು ಚುಂಚನಗಿರಿ ಮಠಕ್ಕೆ ಬಿಡಿ, ನಾವು ನಿಮ್ಗೆ ಓದಿಸಿ ಕೊಡ್ತೇವೆ. ನಿಮ್ಮ ಭಾಗದಲ್ಲಿ ಯಾರಾದರೂ ಕಣ್ಣಿಲ್ಲದ ಮಕ್ಕಳಿದ್ದದ್ದೇ ಆದರೆ ಆ ಮಕ್ಕಳನ್ನು ಕೂಡ ನಿಮ್ಮ ಚುಂಚನಗಿರಿ ಮಠಕ್ಕೆ ತಂದು ಬಿಡಿ. ಅವ್ರನ್ನ ಕೇವಲ ಆ ಬ್ರೈಲ್ ಲಿಪಿಯಲ್ಲಿ ಎಜುಕೇಷನ್ ಕೊಟ್ಟು ಕಳಿಸೋದಲ್ಲ, ಅಂತಹ ಮಕ್ಕಳಿಗೆ ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳಲ್ಲಿ ಕೂಡ ಕೆಲಸ ಸಿಗೋ ಹಾಗಾಗುತ್ತೆ. ಮೊನ್ನೆ ನಿಮ್ಮ ವಿಜಯನಗರ ಮಠದಲ್ಲಿ ಕುಳಿತಿದ್ದ ಒಬ್ಬ ಹುಡುಗ ಬಂದ, ಸ್ವಾಮೀಜಿ ಅಂತೇಳಿ. ಯಾರು ನೀನು? ನಾನು ನಿಮ್ಮ ರಾಮನಗರದ ಬಾಲಗಂಗಾಧರ ಸ್ವಾಮೀಜಿ ಅಂಧರ ಶಾಲೆಯಲ್ಲಿ ಓದಿದವನು ಅಂತ ಹೇಳಿದ. ಅವನ ಜೊತೆ 4 ಜನ ಬಂದಿದ್ದರು. ಅವ ಪರಿಚಯ ಮಾಡಿಕೊಡ್ದ ಸ್ಪಷ್ಟವಾಗಿರ್ತಕ್ಕಂಥ ಅತ್ಯುತ್ಕೃಷ್ಟವಾಗಿರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಾಮಿಗಳ ಜೊತೆ ನಾನೇ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀನಿ. ಅವನಿಗೆ ಅವ ಕೇಳಿದ, ಅವ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಯಿದ್ದಾನೆ. ಮಾಡ್ಕೊಂಡ ಮೇಲೆ ಪಕ್ಕ ಇನ್ನೊಬ್ಬ ಬ್ಲೈಂಡ್ ಹುಡುಗ ಇದ್ದ. ಸ್ವಾಮೀಜಿ ಬರೀ ಅವನು ಒಬ್ಬಂದೇ ಕತೆ ಕೇಳ್ತಾ ಇದ್ರಿ, ನಂದು ಒಂದಿಷ್ಟು ಕೇಳಿ ಅಂತ. ನೀನು ಏನಾಗಿದೆಯೋ ಅಂತ ಹೇಳಿದೆ. ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ವರ್ಕಿಂಗ್ ಆಸ್ ಎ ಮ್ಯಾನೇಜರ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡೂ ಯು ನೋ ಅಂತ ಹೇಳಿದ. ಎಲ್ಲಿ ಕಲ್ತದ್ದು ಅವನು? ನಿಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿ ರಾಮನಗರದ ಅಂಧರ ಶಾಲೆಯಲ್ಲಿ ಕಲ್ತವನು. ಇನ್ನೊಬ್ಬ ಪಕ್ಕ ಇದ್ದ. ಅವರಿಬ್ಬರದೇ ಆಯಿತು, ನಂದೊಂದು ಸ್ವಲ್ಪ ಕೇಳಿ ಸ್ವಾಮೀಜಿ. ಬಂದವ್ರು 4 ಜನ ಎಲ್ಲ ಮೊಬಿಲಿಟಿ ಸ್ಟಿಕ್ನ ಇಟ್ಕೊಂಡು ಬಂದಿದ್ದಾರೆ. ನೀನೇನು ಮಾಡ್ತಾ ಇದೆಯೋ ಅಂತ ಕೇಳಿದೆ. ಸ್ವಾಮೀಜಿ ನಂದೇನಾಯಿತು, 10th ಅಲ್ಲಿ ಓದಿದ ಮೇಲೆ PUCಯನ್ನು ರಾಮನಗರದ ಮಠದಲ್ಲೇ ಓದಿದೆ, ಅಲ್ಲೇ ಹಾಸ್ಟೆಲ್ನಲ್ಲಿ ಇತ್ಕೊಂಡು. ಆ ನಂತರದಲ್ಲಿ ನಾನು ಕಂಪ್ಯೂಟರ್ ಎಜುಕೇಷನ್ ಮಾಡಿದೆ. ಆ ನಂತರದಲ್ಲಿ ಈಗ ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಬ್ಲೈಂಡ್ ಹುಡುಗ ಹೇಳಿದ. ನೋಡಿ, ಕಣ್ಣಿಲ್ಲದೆ ಹೋದದ್ದೇ ಆದರೆ ಏನೂ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಂತಹ ಜನ ಸಮುದಾಯಕ್ಕೆ ಒಂದಿಷ್ಟು ಎಜುಕೇಷನ್ ಸಿಕ್ಕಿದ್ದೇ ಆದರೆ, ಈಗ ನಮ್ಮ ಮಧ್ಯದಲ್ಲಿ ಕೇಶವ್ ಬಂದೋದ್ರು, ಹೌದಾ? ಕೇಶವ್ ಅವರಲ್ಲ, ಕೇಶವ್ ಬಂದೋದ್ರು. ಅವ್ರಿಗೆ ಕಣ್ಣಿನ ದೋಷ ಇದೆ. ಹುಟ್ಟಿನಿಂದ ಚೆನ್ನಾಗೇ ಇದ್ದರು. ಬೆಳೀತಾ ಯಾವುದೋ ಕಾರಣಕ್ಕೆ ಕಣ್ಣು ದೃಷ್ಟಿ ಹೋಯಿತು. ಆದರೆ ಅವರಿಗೆ ಎಜುಕೇಷನ್ ಇದ್ದದ್ರಿಂದ ಅಂತರ್ದೃಷ್ಟಿ ಜಾಸ್ತಿ ಆಗಿದೆ. ಬಹುಶಃ ಈ ಸಂಘ ಕಾರ್ಯಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಅವರು ದಾನ ಮಾಡೋದ್ರ ಜೊತೆಯಲ್ಲಿ ಸ್ವತಃ ತಾವು ಕೂಡ ನಿಂತುಕೊಂಡು ಸಮುದಾಯವನ್ನು ಕಟ್ಟಲಿಕ್ಕೆ ಹೊರಟಿರ್ತಕ್ಕಂಥ ಈ ಗಳಿಗೆನಲ್ಲಿ ಕಣ್ಣಿರ್ತಕ್ಕಂಥ ನಾವುಗಳು, ಬುದ್ಧಿ ಇರ್ತಕ್ಕಂಥ ನಾವುಗಳು ಇನ್ನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂಧರ ಶಾಲೆ, ಮತ್ತೊಂದು ಶಾಲೆ ಉಂಟು ನಿಮ್ಮ ಮಠದಲ್ಲಿ, ಕಿವುಡ ಮೂಗರ ಮಕ್ಕಳ ಶಾಲೆ ಇದೆ. ಆ ಶಾಲೆಯಿಂದ ಕಲ್ತಂಥವ್ರು ಒಳ್ಳೊಳ್ಳೆಯ ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಂಥೆಲ್ಲ ಸೇವಾ ಕ್ಷೇತ್ರವನ್ನು ನಿಮ್ಮ ಮಠದ ವತಿಯಿಂದ ಉಪಯೋಗಿಸ್ಕೊಡ್ತಕ್ಕಂಥದ್ದನ್ನು ಕಲೀರಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಾದರೆ ಅಕ್ಕಪಕ್ಕ ಇರ್ತಕ್ಕಂಥ ಟೀಚಿಂಗ್ ಹಾಸ್ಪಿಟಲ್ಸ್ಗೆಲ್ಲ ಹೋಗಿ ಉಪಯೋಗಿಸ್ಕೊಂಡು ಬಿಡ್ತೀರಿ. ಆದರೆ ಗುರೂಜಿಯವರಿಗೆ, ದೊಡ್ಡ ಗುರುಗಳಿಗೊಂದು ದೊಡ್ಡ ನೋವು ಇತ್ತು. ನಮ್ಮ ಜನಗಳಿಗೆ ಕಿಡ್ನಿ ಫೇಲ್ಯೂರ್ಸ್ ಆದರೆ, ಕೀಮೋಥೆರಪಿ ಕ್ಯಾನ್ಸರ್ ಕಾಯಿಲೆ ಬಂದದ್ದೇ ಆದರೆ, ನ್ಯೂರಾಲಜಿ ಪ್ರಾಬ್ಲಮ್ ಆಯಿತು ಅಂತಂದರೆ, ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅವರ ಆರೋಗ್ಯವನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಅಂತ. ಅದಕ್ಕೋಸ್ಕರ ಈಗ ನಿಮ್ಮ ಆದಿಚುಂಚನಗಿರಿಯ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಹೈ ಹ್ಯಾಂಡ್ ದೊಡ್ಡ ಕಾಯಿಲೆಗಳು ಯಾವುದೇ ಬಂದರೂ ಕೂಡ ನಿಮ್ಮ ಮಠಕ್ಕೆ ಅಂತಹ ಜನಗಳನ್ನು ಕಳಿಸಿಕೊಟ್ಟದ್ದೇ ಆದರೆ ಅವರನ್ನು ಕೂಡ ಸೇವಿಸಿ, ಅವರನ್ನು ಉಪಚರಿಸಿ, ಅವರ ಆರೋಗ್ಯವನ್ನು ಸರಿ ಮಾಡಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಿಮ್ಮ ಚುಂಚನಗಿರಿ ಮಠ ಮಾಡುತ್ತೆ. ಇಷ್ಟೆಲ್ಲ ಮಾತುಗಳನ್ನ ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಸದಾನಂದ ಗೌಡರು ಪ್ರಾರಂಭದಲ್ಲೇ ಹೇಳಿದರು,
ನೀವು ಯಾಕೆ ಕೀಳರಿಮೆಯನ್ನು ಬೆಳೆಸ್ಕೊಳ್ತೀರಿ? ಕೀಳರಿಮೆಯ ಭಾವ ಯಾವಾಗ ಬರುತ್ತೆ ಅಂತಂದರೆ, ಹಸಿವಿನಿಂದ ಯಾವಾಗ ನರಳ್ತೇವೆ? ಜೇಬ್ನಲ್ಲಿ ದುಡ್ಡಿದ್ದು ಕೂಡ ಇಲ್ಲದೆ ಇರುವ ವಿಚಾರ ಗೊತ್ತಿಲ್ಲದೆ ಹೋದಾಗ ಹಸಿವಿಂದ ವ್ಯಕ್ತಿಗಳು ನರಳ್ತಾರೆ. ಹೌದಾ? ಜೇಬ್ನಲ್ಲಿ ಹಣ ಇದೆ, ಇರೋ ಹಣದ ವಿಚಾರ ಗೊತ್ತಿರೋದಿಲ್ಲ. ಹಣ ಇದೆ ಅಂತ ಗೊತ್ತಾದರೆ ಪರ್ಚೇಸ್ ಮಾಡ್ತೀವಿ, ವಿಲ್ ಈಟ್ ಆರ್ ವಿಲ್ ಬೈ ಸಮಥಿಂಗ್, ವಿಲ್ ಮ್ಯಾನೇಜ್ ಅವರ್ ಲೈಫ್. ಸದಾನಂದ ಗೌಡರು ಪ್ರಾರಂಭದಲ್ಲಿ ಸೂಕ್ಷ್ಮ ಕೆಲವು ವಿಚಾರಗಳನ್ನ ಹೇಳಿದರು. ಒಂದು, ನಮ್ಮ ಸಮುದಾಯಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಕನ್ನಡ ಸಾಹಿತ್ಯಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಸಾಹಿತಿ ಯಾರು? ಕುವೆಂಪು ಅವರು ಈ ಸಮುದಾಯಕ್ಕೆ ಸೇರಿದಂತಹ ಮಹಾನ್ ಸಾಹಿತಿ ಅಂತಕ್ಕಂಥ ವಿಚಾರ. ಯಾಕೆಂದರೆ ಸಾಹಿತ್ಯದಲ್ಲಿ ನಮ್ಮ ಸಮುದಾಯದ ಕೇವಲ ಕುವೆಂಪು ಅವರು ಅಷ್ಟೇ ಅಲ್ಲ, ಹಲವಾರು ಮಾನ್ಯರು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ವಿಚಾರವನ್ನು ಹೇಳಿದರು. ಇವತ್ತಿಗೆ ಕರ್ನಾಟಕದ 60ರಿಂದ 65% ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿಕೊಟ್ಟಂಥ ಬೆಂಗಳೂರು ನಗರದಲ್ಲಿ. ಅಂತಹವರು ನಮ್ಮವರಾಗಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ಸಂಕೇತ ಅಂತ ಅವರು ಹೇಳಿದರು. ಕೆದಂಬಾಡಿ ರಾಮೇಗೌಡರು ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡರು ಅಲ್ಲಿ ನಮ್ಮ ಕೊಡಗಿನ ಭಾಗದಲ್ಲಿ, ಈ ಭಾಗದಲ್ಲಿ ನಮ್ಮ ಕೆದಂಬಾಡಿ ರಾಮೇಗೌಡರು ಇಬ್ಬರು ಕೂಡ ಸಮಕಾಲೀನರು. ಒಂದೇ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಪ್ರಾರಂಭಿಸಿದವರು. 1857 ಅಧಿಕೃತವಾಗಿ ನಮೂದಿಸುವಾಗಿರ್ತಕ್ಕಂಥ ಫಸ್ಟ್ ಇಂಡಿಪೆಂಡೆಂಟ್ ಇಂಡಿಯನ್ ವಾರ್. ಆದರೆ ಅದಕ್ಕೂ ಪೂರ್ವದಲ್ಲಿ 20 ವರ್ಷದ ಮುಂಚೆ ಅವರು ಪ್ರಾರಂಭ ಮಾಡಿ ಈ 4 ವಿಚಾರಗಳನ್ನ ಅವರು ಯಾಕೆ ಹೇಳಿದ್ರು? ದೇವೇಗೌಡರು ಮೊದಲ ಬಾರಿಗೆ ನಮ್ಮ ಕರ್ನಾಟಕದಿಂದ ನಮ್ಮವರಾಗಿ ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನು ಪ್ರಧಾನಮಂತ್ರಿಯಾಗಿ ಆರಿಸಿದಂತಹವರು. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಯಾರಿಗೂ ಕಡಿಮೆ ಇಲ್ಲದ ಹಾಗೆ ದೊಡ್ಡ ದೊಡ್ಡ ಸಾಧನೆಯನ್ನು ಸೇವೆಯನ್ನು ಮಾಡಿರ್ತಕ್ಕಂಥ ರಾಷ್ಟ್ರ ಕಟ್ಟುವ ಕಾಯಕಕ್ಕೆ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಈ ಸಮುದಾಯದಲ್ಲಿ ಇಂಥ ಮಹಾನ್ ರತ್ನಗಳು ಬೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾಕೆ ಕೀಳರಿಮೆ? ಇಂತಹವರು ನಮ್ಮವರ ಮುಂದೆ ಇರಬೇಕಾದ್ರೆ ನಾವು ಕೂಡ ಸದೃಢರಾಗಿ ಬೆಳಿಬೇಕು ಅಂತಂದರೆ, ಯಾಕಂದರೆ ಈ ಸಂಘಟನೆಯ ಧ್ಯೇಯ ವಾಕ್ಯವನ್ನು ಏನಂತ ಹೇಳಿದರೆ, ನಮ್ಮ ಸಂಘಟನೆ ಸದೃಢ ಸಮಾಜದ ನಿರ್ಮಾಣಕ್ಕೋಸ್ಕರ. ಸಮಾಜ ಸದೃಢವಾಗಿರಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ಇರಬೇಕು. ಜ್ಞಾನದ ಮುಖಾಂತರ ನಮ್ಮವರು ಸಾಧಿಸಿ ಹೋಗಿರ್ತಕ್ಕಂಥ ಈ ಇತಿಹಾಸದ ವಿಚಾರಗಳು ಕೂಡ ನಮಗೆ ಗೊತ್ತಿದ್ದದ್ದೇ ಆದರೆ ಆಗ ತಲೆ ಎತ್ತಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ. ವ್ಯಕ್ತಿಗೆ ಕೀಳರಿಮೆ ಇದ್ದಾಗ ಭಯ ಬರ್ತದೆ. ಭಯ ಈಸ್ ದ ಸಿನ್ ಅಂತ ಯಾವಾಗಲೂ ಹೇಳೋರು. ಫಿಯರ್ ಈಸ್ ದ ಸಿನ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು. ಅಂತಹ ಭಯವನ್ನು ಪಕ್ಕಕ್ಕೆ ಇಟ್ಟು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣ ತೋರೋಣ, ನಾವೆಲ್ಲರೂ ಕೂಡ ಸದೃಢರಾಗಿ ನಿಲ್ಲೋಣ ಎಂಬ ಮಾತಿನ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಶ್ವಥ್ ನಾರಾಯಣರವರು ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಭೋಜೇಗೌಡರು ಬಂದಿದ್ದಾರೆ. ನಮ್ಮ ಸದಾನಂದ ಗೌಡರು ಸಹಜವಾಗಿ ಬರಬೇಕು. ಈ ಮಣ್ಣಿನ ಮಗ, ಈ ಭಾಗದಲ್ಲಿ ಹುಟ್ಟಿದ್ರಿಂದ, ಅವರು ಗೌಡರ ಹುಡುಗ ಆದ್ರೂ ಕೂಡ ಈ ಮಣ್ಣಿನಲ್ಲಿ ಹುಟ್ಟಿದ್ರಿಂದ ಅವರು ಸಹಜವಾಗಿ ಪ್ರಾರಂಭದಲ್ಲಿ ಬಂದು ಮೆರವಣಿಗೆಯಲ್ಲಿ ತೊಡಗಿಸ್ಕೊಂಡು ಅವರು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇಲ್ಲಿಗೆ ಬಂದಿರತಕ್ಕಂಥ ಈಗಳಿಗೆ ಕೊನೆಯದಾಗಿ ಈ ಭಾಗದಲ್ಲಿ ಒಬ್ಬನೇ ಒಬ್ಬ ನಮ್ಮ ಕೇಂದ್ರ ಒಕ್ಕಲಿಗರ ಸಂಘಕ್ಕೆ ಡೈರೆಕ್ಟರ್ ಇದ್ದಾರೆ. ಹೌದಾ? ಇಲ್ಲಿರ್ತಕ್ಕಂಥ ಇಷ್ಟು ತಾಲೂಕುಗಳನ್ನು ಕೂಡ ಸೇರಿಸಿದ್ದೆ ಆದರೆ ಮೋರ್ ದೆನ್ 50% ಆಫ್ ದ ಪಾಪ್ಯುಲೇಷನ್ ಫ್ರಮ್ ದಿಸ್ ಏರಿಯಾ ಈಸ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ಅಂತಂದರೆ ಇಲ್ಲಿ ಲಕ್ಷಾಂತರ ಜನ ನಮ್ಮ ಭಕ್ತರು ಇರೋದರಿಂದ ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಟರ್ ಪೋಸ್ಟು ನಮ್ಮ ಬೆಂಗಳೂರು ಕೇಂದ್ರ ಒಕ್ಕಲಿಗರ ಸಂಘದಲ್ಲಿ ಸಾಕಾಗೋದಿಲ್ಲ. ಆದಷ್ಟು ಹೆಚ್ಚಿನ ಮೆಂಬರ್ಶಿಪ್ಪನ್ನು, ಸದಸ್ಯತ್ವವನ್ನು ಮಾಡಿಸಿ ಈ ಭಾಗಕ್ಕೆ ಒಂದು 2-3 ಡೈರೆಕ್ಟರ್ ಪೋಸ್ಟ್ಗಳನ್ನ ಕೊಡಬೇಕು. ಆ 3 ಡೈರೆಕ್ಟರ್ ಪೋಸ್ಟ್ಗಳನ್ನ ಕೊಟ್ಟಾಗ ಒಂದು ಪೋಸ್ಟನ್ನು ತಾಯಂದ್ರಿಗೆ, ಯಾಕೆಂದರೆ ನಮ್ಮ ಹೆಣ್ಣುಮಕ್ಕಳು ಇತ್ತೀಚೆಗೆ ಭಾಳಷ್ಟು ಎಜುಕೇಟೆಡ್ಸ್ ಆಗ್ತಾಯಿದ್ರೆ, ಒಂದು ಪೋಸ್ಟನ್ನು ತಾಯಂದ್ರಿಗೆ, 2 ಪೋಸ್ಟನ್ನು ನಮ್ಮ ಗಂಡಸರಿಗೆ ಕೊಟ್ಟು ಈ ಭಾಗದಲ್ಲಿ ಪಾರ್ಟಿಸಿಪೇಷನ್ ಹೆಚ್ಚು ಹಾಗಾಗಿ ಮಾಡಿದ್ದೇ ಆದರೆ ನಮ್ಮ ಈ ಭಾಗದ ಸಮುದಾಯದ ಸಮಸ್ಯೆಗಳನ್ನು ಈ 3-4 ಜನಗಳಲ್ಲಿ ಓದದ್ದೇ ಆದರೆ ಆಲಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನು ಅವರು ಕೂಡ ಮಾಡಲಿ ಅಂತ ಹೇಳಿ ಸುರೇಶ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥ ಈ ಸಂಘಟನೆಯ ಈ ಕಾರ್ಯಕ್ಕೆ ಜವಾಬ್ದಾರಿ ಕಳಚಿಕೊಂಡು ಹೋಗ್ತಕ್ಕಂಥದ್ದಲ್ಲ. ಇನ್ನು 1 ವರ್ಷದ ಒಳಗಡೆ ಈ ಕಾರ್ಯ ಇದಕ್ಕಿಂತ 2 ಪಟ್ಟು ದೊಡ್ಡದಾಗುವ ರೀತಿಯಲ್ಲಿ ನಮ್ಮ ಸಂಘಟನೆಯ ಸಮುದಾಯದ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ಕೆ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಅನುಗ್ರಹ ಸಂದೇಶದ ಮೂಲಕ ನಮ್ಮನ್ನೆಲ್ಲ ಹರಸಿದ ಪೂಜ್ಯರಿಗೆ ಪ್ರಣಾಮಗಳು. ಆತ್ಮೀಯರೇ, ಸಜ್ಜನ ಬಂಧುಗಳೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ,
ಪೂಜ್ಯ ಮಹಾಸ್ವಾಮೀಜಿಯವರು ಹಾಗೆಯೇ ಈ ಕಾರ್ಯಕ್ರಮ ಭಾಗವಹಿಸಿದ ಅತಿಥಿ ಗಣ್ಯರು ಈ ಸಭೆಯನ್ನು ಸಂಘಟನೆ ನೋಡಿ ನಮಗೆ ಹೊಗಳಿದ್ದಾರೆ ಹಾಗೂ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಅಚ್ಚುಕಟ್ಟತನಕ್ಕೆ ಇದಕ್ಕೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಜೊತೆಗೆ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ದುಡಿದವರು ಶ್ರೀಯುತ ಕಿರಣ್ ಹೊಸಳಿಕೆ, ಒಕ್ಕಲಿಗರ ಸೇವಾ ಸಂಘ ಯುವ ಘಟಕ ಮಂಗಳೂರು ಇದರ ಕಾರ್ಯದರ್ಶಿಯಾಗಿ ವೃತ್ತಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆಯ ತಯಾರಿಯಲ್ಲಿ ಅತಿಥಿಗಳ ಸಂಘಟನಾ ಕಾರ್ಯದಲ್ಲಿ ಸ್ವಾಮೀಜಿಯವರಿಂದ ಮಾರ್ಗದರ್ಶನವನ್ನು ಪಡೆದು ಅವರ ಮಾರ್ಗದರ್ಶನತೆ ಇಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿ ಶ್ರೀಯುತ ಕಿರಣ್ ಹೊಸಳಿಕೆ ಅವರನ್ನು ನಾವು ಗುರುತಿಸಿ ಗೌರವಿಸೋದಕ್ಕೆ ಬಹಳಷ್ಟು ಸಂತೋಷ ಪಡ್ತಿದ್ದೇವೆ. ಧನ್ಯವಾದಗಳು ವಾಸುದೇವ್ ಸರ್ ಅವರಿಗೆ. ವಿವಿಧ ಸಂಘ ಸಂಸ್ಥೆಗಳು ಪರಂ ಪೂಜ್ಯರನ್ನು ಗೌರವಿಸುವುದಕ್ಕೆ ಅನುಮತಿಯನ್ನು ಕೇಳಿದ್ದಾರೆ. ದಯವಿಟ್ಟು ಈ ಸಂದರ್ಭವನ್ನು ಬಳಸಿಕೊಂಡು ಬೇರೆ ಬೇರೆ ಸಂಘಟನೆಯವರು, ವಿಶೇಷವಾಗಿ ಪುತ್ತೂರು ಒಕ್ಕಲಿಗ ಸಹಕಾರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಬೆಳ್ತಂಗಡಿ ತಾಲೂಕಿನ ಪದಾಧಿಕಾರಿಗಳು, ಪುತ್ತೂರು ಸ್ವಸಹಾಯ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಬಂದು ಪರಂ ಪೂಜ್ಯರನ್ನು ಗೌರವಿಸಬೇಕು ಅಂತ ವಿನಂತಿಸ್ತೇವೆ. ಆತ್ಮೀಯರೇ, ಕಿರಣ್ ಹೊಸಳಿಕೆಯವರು ನಿರಂತರವಾಗಿ ಕಳೆದ 1 ತಿಂಗಳಿಂದ ನಮ್ಮ ಜೊತೆಗೆ ಆಮಂತ್ರಣ ಪತ್ರಿಕೆ ತಯಾರಿಯಲ್ಲಿ ಸುಮಾರು ತಡರಾತ್ರಿ 1 ಗಂಟೆಯಿಂದ 2 ಗಂಟೆ ತನಕ ನಮ್ಮ ಜೊತೆಗಿದ್ದು ಆಮಂತ್ರಣ ಪತ್ರಿಕೆ ತಯಾರಿ ಮಾಡುವಲ್ಲಿ, ಹಾಗೆಯೇ ವಿವಿಧ ಬ್ಯಾಜ್ಗಳನ್ನು ತಯಾರು ಮಾಡುವಲ್ಲಿ, ಆಮೇಲೆ ಸ್ವಾಮೀಜಿಯವರು ಏನು ಮಾರ್ಗದರ್ಶನ ಕೊಡ್ತಾರೆ ಆ ಮಾರ್ಗದರ್ಶನವನ್ನು ನಮಗೆ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟತನ ಮತ್ತು ಸುಂದರತೆಯನ್ನು ತಂದುಕೊಡುವಲ್ಲಿ ಶ್ರಮಿಸಿದವರು. ಅವರ ಈ ಕಾರ್ಯಕ್ರಮ ಯಾವ ರೀತಿ ಮೂಡಿ ಬರಬೇಕು, ಹೇಗಿರಬೇಕು ಅನ್ನೋದರ ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟಂಥವರು ಶ್ರೀಯುತ ಕಿರಣ್ ಹೊಸಳಿಕೆಯವರು. ಕಿರಣ್ ಹೊಸಳಿಕೆಯವರ ಕುಟುಂಬಕ್ಕೆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು ಸರ್. ಆತ್ಮೀಯರೇ, ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಬೇಕು. ಮಧ್ಯಾಹ್ನದ ಬಳಿಕ ಮತ್ತಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಭೋಜನ ವಿರಾಮದ ಈ ಅವಧಿಯಲ್ಲಿ ಮೋಹನಗೌಡ ಏನಾಜೆ ಇವರಿಂದ ಕಾವ್ಯಗಾನ ಗುಚ್ಛ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಇವರಿಂದ ವಿದುಷಿ ಪ್ರಮೀಳಾ ಲೋಕೇಶ್ ಅವರ ನಿರ್ದೇಶನದಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬಳಿಕವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ಗೆಜ್ಜೆ ನಿನಾದ ಮಂಗಳೂರು, ಜ್ಞಾನ ಐತಾಳ್ ಮತ್ತು ಅವರ ತಂಡ ನೃತ್ಯ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ಆರ್ಯನ್ಸ್ ಡ್ಯಾನ್ಸ್ ಸ್ಟುಡಿಯೋ ಮಂಗಳೂರು ಇಲ್ಲಿನ ನವೀನ್ ತಂಡದವರಿಂದ ಡ್ಯಾನ್ಸ್, ಶ್ರುತಿಗಾಯನ ಮೆಲೋಡೀಸ್ ಸುಳ್ಯದ ಹರ್ಷಿತ್ ಮತ್ತು ತಂಡದವರಿಂದ ಗಾನ ರಸಸಂಜೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಸಂಜೆ 7 ಗಂಟೆಯಿಂದ ಪ್ರಶಂಸಾ ಕಾಪು ಇವರ ರಂಗಿತರಂಗಿ ತಂಡದಿಂದ ಹಾಸ್ಯಭರಿತ ನಾಟಕ ಬುಡೆದಿ ಪ್ರದರ್ಶನಗೊಳ್ಳಿಕ್ಕಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮುದಾಯ ಬಾಂಧವರು ಮತ್ತು ಎಲ್ಲ ಆಹ್ವಾನಿತರು ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ. ಅದಕ್ಕಿಂತ ಮೊದಲು ಹಿರಿಯಣ್ಣ ಸರ್ 1 ನಿಮಿಷ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ವಿವಿಧ ಸಮುದಾಯದ ಗಣ್ಯರು ಆಗಮಿಸಿದ್ದಾರೆ. ಅವರನ್ನು ಪ್ರತ್ಯೇಕವಾಗಿ ಹೆಸರಿಸದೆ ಅವರ ಇರುವಿಕೆಯನ್ನು ನಾವು ಅತ್ಯಂತ ಗೌರವದಿಂದ ಗುರುತಿಸಿದ್ದೇವೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿವಿಧ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ವಂದನಾರ್ಪಣೆ ಶ್ರೀಯುತ ಹಿರಿಯಣ್ಣ ಸರ್, ನಮ್ಮ ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರು ಮತ್ತು ಒಕ್ಕಲಿಗ ಸ್ಪಂದನ ಸಹಕಾರ ಸಂಘದ ನಿರ್ದೇಶಕರು ಕೂಡ ಈಗ ಧನ್ಯವಾದ ಸಮರ್ಪಣೆ.
ದಯವಿಟ್ಟು ಕಲಶ ಬೇಕು ತಾಯಂದಿರು ಎಲ್ಲ ಕೊನೆಗೆ ಕೊಂಡೋಗಿ ಅದನ್ನು ಕಾರ್ಯಕ್ರಮ ಮುಗಿದ ಬಳಿಕ ಕಲಶ ಇಲ್ಲೇ ಇರಲಿ, ಭದ್ರವಾಗಿರ್ತದೆ, ಮತ್ತೆ ಕೊಂಡೋಗಬಹುದು. ಎಸ್ ಹಿರಿಯಣ್ಣ ಸರ್. ಹಲೋ ಆತ್ಮೀಯರೇ, ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ಇದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ನೂತನ ಸಮುದಾಯ ಭವನದ ಶಿಲಾನ್ಯಾಸ, ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ನಿಯಮಿತ ಕಡಬ ಇದರ ಉದ್ಘಾಟನಾ ಸಮಾರಂಭ ಹಾಗೂ ಸಭಾ ಸಮಾರಂಭದ ಕೊನೆಯ ಹಂತದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ಹಾಗೂ ಅನುಗ್ರಹ ಸಂದೇಶ ಹಾಗೂ ಸಮುದಾಯ ಭವನ ಶಿಲಾನ್ಯಾಸವನ್ನು ನೆರವೇರಿಸಿಕೊಟ್ಟವರು ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವರಿಗೆ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿಯಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದವರು ಪೂಜ್ಯರಾದಂಥ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠ ಮಂಗಳೂರು. ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳೊಂದಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಸನ್ಮಾನ್ಯ ಶ್ರೀ DV ಸದಾನಂದ ಗೌಡ, ಸನ್ಮಾನ್ಯ ಶ್ರೀ SN ಅಶ್ವತ್ಥನಾರಾಯಣ್, ಸನ್ಮಾನ್ಯ ಶ್ರೀ ಹನುಮಂತಯ್ಯ, ಶ್ರೀ ಭೋಜೇಗೌಡ, ಸನ್ಮಾನ್ಯ ಸಂಜೀವ ಮಠಂದೂರು ಹಾಗೂ ಕಿರಣ್ ಬುಡ್ಲೆಗೊತ್ತು, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಮೋಹನ್ ರಾಮ್ ಸುಳ್ಳಿ, ಚಿದಾನಂದ ಬೈಲಾಡಿ, ಮಾಧವಗೌಡ ಜಾಕೆ, ಲೋಕಯ್ಯಗೌಡ, ಪದ್ಮಗೌಡ ಬೆಳಾಳು, ನಿತ್ಯಾನಂದ ಗೌಡ ಮುಂಡೋಡಿ, AV ತೀರ್ಥರಾಮ, ಶ್ರೀ ಉಮೇಶ್ MP, DB ಬಾಲಕೃಷ್ಣಗೌಡ, ಶ್ರೀ PC ಜಯರಾಮ್, ಲಿಂಗಪ್ಪಗೌಡ ಅಳಿಕೆ, ಇವರಿಗೂ ಕೂಡ ನಮ್ಮ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗಣ ಉಪಸ್ಥಿತಿಯಲ್ಲಿ ಉಪಸ್ಥಿತರಿದ್ದಂತಹ ಚಂದ್ರ ಕೋಲ್ಚಾರು, ಕುಶಾಲಪ್ಪಗೌಡ ಪೂವಾಜೆ, ರಂಜನ್ ಜಿ ಗೌಡ, ಶ್ರೀ ಗುರುದೇವಗೌಡ UB, ಶ್ರೀ ವಿಶ್ವನಾಥ್ ಗೌಡ, ಬಾಲಕೃಷ್ಣಗೌಡ ಕೇರಿಮಾರು, ಶ್ರೀ AV ನಾರಾಯಣಗೌಡ, ಇವರಿಗೂ ಕೂಡ ಕಡಬ ತಾಲೂಕಿನ ಸಮಸ್ತ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಮೂಡಿ ಬಂದದ್ದು ಬಹಳ ಸಂತೋಷ. ಇದನ್ನು ನಾಡಿನಾದ್ಯಂತ ಅದನ್ನು ಪಸರಿಸಿರುವಂತಹ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮೂಲಕ ಅದನ್ನು ಪ್ರಚುರಪಡಿಸುವಂತಹ ಮಾಧ್ಯಮ ಮಿತ್ರರಿಗೆ ಒಕ್ಕಲಿಗ ಗೌಡ ಸಮುದಾಯ ಭವನ ಹಾಗೂ ಸ್ಪಂದನ ಸಮುದಾಯ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಇತರ ಸಮಾಜದವರು ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದು ನೆರೆದಿರ್ತಾರೆ, ಸಭೆಯನ್ನು ಚೆಂದಗಾಣಿಸಿಕೊಟ್ಟಿರುತ್ತಾರೆ. ಎಲ್ಲ ಸಮಾಜ ಬಾಂಧವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಇಂತಹ ಜನಜಂಗುಳಿಯಲ್ಲಿ ನಮ್ಮಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು ಪೊಲೀಸ್ ಇಲಾಖೆ ಕಡಬ, ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದವರು ಕಂದಾಯ ಇಲಾಖೆ, ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು, ಆರೋಗ್ಯ ಇಲಾಖೆ, ಎಲ್ಲ ಸಮಿತಿಗಳ ಪದಾಧಿಕಾರಿಗಳಿಗೆ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಮಹನೀಯರು ಹಾಗೂ ಮಹಿಳೆಯರಿಗೆ, ಹಾಗೆ ಶಾಮಿಯಾನ ಮತ್ತು ಸೌಂಡ್ ಸಿಸ್ಟಮಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದಂತಹ ಸಮಾಜ ಎಲ್ಲ ಬಾಂಧವರು, ಬಹುಶಃ ಅತ್ಯಧಿಕ ಸಂಖ್ಯೆಯಲ್ಲಿ ಸಹಕರಿಸಿದಂತಹ ಸಮಾಜ ಬಾಂಧವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು ಹಿರಿಯಣ್ಣ ಸರ್ ಅವರಿಗೆ. ದಯವಿಟ್ಟು ಎಲ್ಲ ಸಮಾಜ ಬಾಂಧವರಲ್ಲಿ ಆಹ್ವಾನಿತರಲ್ಲಿ ವಿನಂತಿ, ಊಟದ ವ್ಯವಸ್ಥೆ ಎಲ್ಲರಿಗೂ ಇದೆ. ದಯವಿಟ್ಟು ಸಾವಧಾನವಾಗಿ ಎಲ್ಲರೂ ಸರದಿಯ ಸಾಲಿನಲ್ಲಿ ತೆರಳಬೇಕು. ಸಾವಕಾಶವಾಗಿ ಊಟ ಮಾಡುವ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಇವತ್ತಿನ ಇಡೀ ದಿನವನ್ನು ನಮ್ಮ ಸಮುದಾಯದ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲರೂ ವಿನಿಯೋಗಿಸೋಣ. ಯಾವುದೇ ಕಾರಣಕ್ಕೆ ಅರ್ಜೆಂಟ್ ಮಾಡೋದು ಬೇಡ. ದಯವಿಟ್ಟು ಸಂಘಟಕರ ಜೊತೆಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತೇವೆ. 8 ಕೌಂಟರ್ ಇದೆ, ಊಟಕ್ಕೆ 8 ಕೌಂಟರ್ ಇದೆ. ಆ 8 ಕೌಂಟರ್ನಲ್ಲಿ
ತಾವು ಭೋಜನವನ್ನು ಸ್ವೀಕರಿಸಬೇಕು. ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸಬಹುದು. ದಯವಿಟ್ಟು ಸಂಘಟಕರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ತಾವು ಸಹಕರಿಸಬೇಕು, ಕೈ ಜೋಡಿಸಬೇಕು ಅಂತ ವಿನಂತಿಸ್ತೇವೆ. ಜೊತೆಗೆ ಎಲ್ಲ ಸ್ಥಾಪಕ ಸದಸ್ಯರಲ್ಲಿ ಒಂದು ವಿನಂತಿ, ಪರಂ ಪೂಜ್ಯರು ನಮ್ಮ ಸ್ಥಾಪಕ ಸದಸ್ಯರಿಗೆ ಶಾಲು ನಾವು ಸಮಿತಿಯ ವತಿಯಿಂದ ವ್ಯವಸ್ಥೆ ಮಾಡಿದ್ದೇವೆ. ಆ ಶಾಲಿಗೆ ಮಂತ್ರಾಕ್ಷತೆಯನ್ನು ಹಾಕುವ ಮೂಲಕ ಹರಸಿದ್ದಾರೆ. ಅದನ್ನು ಸಮಿತಿಯವರು ಪ್ರತಿ ಸ್ಥಾಪಕ ಸದಸ್ಯರಿಗೆ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ಸ್ಥಾಪಕ ಸದಸ್ಯರಿಗೆ ನಾವು ಖುದ್ದಾಗಿ ನಿಮ್ಮ ಮನೆಗೆ ಅಥವಾ ನಮ್ಮ ಪದಾಧಿಕಾರಿಗಳ ಮೂಲಕ ಅದನ್ನು ಇಲ್ಲಿ ಇವತ್ತು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಪೂರ್ತಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಮಧ್ಯೆ ಸ್ಥಾಪಕ ಸದಸ್ಯರಿಗೆ ನಾವು ಸಮಿತಿಯ ವತಿಯಿಂದ ಕೊಡುವ ಪೂಜ್ಯ ಸ್ವಾಮೀಜಿಗಳು ಹರಸಿರುವಂಥ ಶಾಲನ್ನು ನಾವಿಲ್ಲಿ ನೀಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲ ಸ್ಥಾಪಕ ಸದಸ್ಯರು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಮುಖ್ಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಮುಂದುವರಿಯುತ್ತದೆ. ಆ ಬಳಿಕ ಎಲ್ಲ ಸಮಾಜ ಬಾಂಧವರು ದಯವಿಟ್ಟು ಗಮನಿಸಬೇಕು. ಸರಿಯಾಗಿ 3:30 ಗಂಟೆಗೆ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಮ್ಮ ಸಮುದಾಯದ ಸಾಧಕರನ್ನು, ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯಮಿಗಳವರೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಈ ವೇದಿಕೆಯಲ್ಲಿ ನಾವು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಗುರುತಿಸಲಿಕ್ಕಿದ್ದೇವೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಬಳಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ 5 ಗಂಟೆಯ ನಂತರ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ಸರಿಯಾಗಿ 7:30 ಗಂಟೆಗೆ ಪ್ರಶಂಸಾ ಕಾಪು ತಂಡದವರಿಂದ ಬೊಡೆದಿ ಎನ್ನುವ ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಿರಬೇಕು, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಎಲ್ಲರ ಗಮನಕ್ಕೆ ಮತ್ತೊಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದೇವೆ. ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಇದರ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಇದೇ 31/12/2023 ಆದಿತ್ಯವಾರ ಅಪರಾಹ್ನ 2 ಗಂಟೆಗೆ ಸರಿಯಾಗಿ ಮರ್ದಾಳ ಹಾಲು ಸೊಸೈಟಿಯ ಮುಂಭಾಗದಲ್ಲಿ ಆಯೋಜಿಸಲಾಗಿದೆ. ಸಜ್ಜನ ಸಮಾಜ ಬಾಂಧವರೆಲ್ಲರೂ ಕೂಡ ಸೌಜನ್ಯ ಹೋರಾಟ ಸಮಿತಿ ಕಡಬ ತಾಲೂಕು ಹೋರಾಟ ಸಮಿತಿಯ ಜೊತೆಗೆ ಕೈ ಜೋಡಿಸಬೇಕು. ಈ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತ ಸಂಘಟಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭೋಜನ ಶಾಲೆಯಲ್ಲಿ ಸ್ವಯಂ ಸೇವಕರ ಕೊರತೆ ಇದೆ. ದಯವಿಟ್ಟು ಸ್ವಯಂ ಸ್ಫೂರ್ತಿಯಿಂದ ಸಮಾಜ ಬಾಂಧವರಾದಂಥ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಕೆಲಸ ಮಾಡೋಣ. ಅಲ್ಲಿ ಯಾವುದೇ ರೀತಿಯ ನೂಕುನುಗ್ಗಲಾಗದ ಹಾಗೆ, ತೊಂದರೆಗಳಾಗದ ಹಾಗೆ, ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸುವ ಹಾಗೆ ವ್ಯವಸ್ಥೆ ಮಾಡೋಣ. ದಯವಿಟ್ಟು ಬೇರೆ ಬೇರೆ ಸಮಿತಿಯ ಎಲ್ಲ ಕಾರ್ಯಕರ್ತರು ಭೋಜನ ಶಾಲೆಗೆ ಹೋಗಬೇಕು. ಅಲ್ಲಿ ಭೋಜನದ ವ್ಯವಸ್ಥೆ ಸುಸೂತ್ರವಾಗಿ ನಡೆಯುವಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಭೋಜೇಗೌಡರ ವಾಹನ ಚಾಲಕರು ದಯವಿಟ್ಟು ಎಲ್ಲಿದ್ರೂ ಕೂಡ ತಕ್ಷಣ ನಿಮ್ಮ ವಾಹನದ ಕಡೆಗೆ ಹೋಗಬೇಕು. ಭೋಜೇಗೌಡರು ತಮ್ಮನ್ನು ಕಾಯ್ತಾ ಇದ್ದಾರೆ. ಸನ್ಮಾನ್ಯ ಭೋಜೇಗೌಡರ ವಾಹನದ ಚಾಲಕರು ತಕ್ಷಣ ಎಲ್ಲಿದ್ರೂ ಕೂಡ ಅವರ ವಾಹನದ ಬಳಿಗೆ ಹೋಗಬೇಕು. ಸರೋಜಿನಿ ಜಯಪ್ರಕಾಶ್ ಮೇಡಮ್ ಎಲ್ಲಿದ್ರು ಇಲ್ಲಿ ಬರಬೇಕು. ಮೈಕ್ ಸ್ಟ್ಯಾಂಡ್ ಹತ್ರ ಸರೋಜಿನಿ ಜಯಪ್ರಕಾಶ್ ಮೇಡಮ್ ಊಟದಲ್ಲಿದ್ದೀರಾ?
ಬಫೆಯನ್ನು ಹಾಕಲಿಕ್ಕೆ ಅಲ್ಲಿ ಹೊಳೆಯ ಬದಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲೇ ಎಲ್ಲರೂ ಬಫೆಯನ್ನು ಹಾಕಬೇಕು. ಸಹಕರಿಸಿ. ಬಫೆಯನ್ನು ಹಾಕಲಿಕ್ಕೆ ಅಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಗುಂಡಿಯನ್ನು ಮಾಡಿದಾಗಿದೆ, ಅದಕ್ಕೆ ಹಾಕಬೇಕು. ಎಲ್ಲೆಂದರಲ್ಲಿ ಹಾಕಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ. ಕೈ ತೊಳೆಯುವ ಸ್ಥಳದ ಹತ್ತಿರ ಬಫೆಯನ್ನು ಹಾಕಲು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲೇ ಬಫೆಯನ್ನು ಹಾಕಬೇಕು. ಭೋಜನ ಶಾಲೆಯಲ್ಲೂ ಯಾರು ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಸಾವಧಾನದಿಂದ ಅನ್ನಪ್ರಸಾದವನ್ನು ಸ್ವೀಕರಿಸಿ. ಯಾರು ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಸುಮಾರು 8 ಕೌಂಟರ್ನಲ್ಲಿ ಅನ್ನಪ್ರಸಾದವನ್ನು ಬಡಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ಸಹಕರಿಸಿ. ಸಮಾಜ ಬಂಧುಗಳು ತಾವೆಲ್ಲರೂ ಈ ಕಾರ್ಯದಲ್ಲಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀರಾವರಿ ಸಮಿತಿಯ ಹಾಗೂ ಎಲ್ಲ ಸಮಿತಿಯ ಸ್ವಯಂ ಸೇವಕರು ಅಲ್ಲಿ ಜನರನ್ನು ಬಿಡುವಂಥ ಕೆಲಸದಲ್ಲಿ ನಿರತರಾಗಿ. ಅಲ್ಲಿ ಚೇರ್ಗಳಿದೆ, ಆಸನದ ವ್ಯವಸ್ಥೆ. ಚೇರ್ಗಳನ್ನು ಈ ಕಡೆಗೆ ತಂದು ಅಟ್ಟೆ ಹಾಕಿ, ಅಲ್ಲಿ ಚೇರ್ಗಳನ್ನು ಈ ಕಡೆ ತಂದು ಜೋಡಿಸಿ ಅಲ್ಲಿ ಜನರಿಗೆ ನಿಲ್ಲಲು ಅವಕಾಶವನ್ನು ಮಾಡಿಕೊಡಿ. ಯಾರು ನೂಕುನುಗ್ಗಲಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪ್ರಸ್ತುತಪಡಿಸುವಂತಹ ನೃತ್ಯ ತಾಯಿ ಭಾರತಾಂಬೆಯ ಪಾದ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ದಯವಿಟ್ಟು ಭೋಜನ ಶಾಲೆಯಲ್ಲಿ ಕೌಂಟರ್ನ ಹತ್ತಿರ ಚೇರ್ ಇದೆ, ಅಲ್ಲಿ ಹಿಂದೆ ಚೇರ್ ಇದೆ, ಅದನ್ನು ಅಲ್ಲಿಂದ ತೆಗೆಯುವ ಕೆಲಸ ಮಾಡಬೇಕು. ಎಲ್ಲ ಸ್ವಯಂ ಸೇವಕರು ದಯವಿಟ್ಟು ಭೋಜನ ಶಾಲೆಯ ಸ್ವಯಂ ಸೇವಕರು ಮಾತ್ರ ಅಲ್ಲ, ಎಲ್ಲ ಸ್ವಯಂ ಸೇವಕರು ಇವತ್ತು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಸ್ವಯಂ ಸೇವಕರು ಸ್ವಲ್ಪ ಸಹಕರಿಸಬೇಕು. ಅಲ್ಲಿ ಕೌಂಟರ್ನ ಹತ್ತಿರ ಕುರ್ಚಿಗಳನ್ನು ಹಾಕಿದ್ದೇವೆ, ಚೇರ್ ಹಾಕಿದ್ದೇವೆ, ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ.
ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ, ತರುಣ ರಂಗದೊಳು ಅರುಣಗೈಯುತಿಹ ನವೋದಯದ ನಾಟ್ಯ. ಬಾಹು ಬಾಹುಗಳ ಸ್ಫುರಣಗೊಳಿಸುತ್ತಲಿ ನಲಿಯುತ್ತೀಗ ಬನ್ನಿ, ನಲಿಯುತ್ತೀಗ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ ದೇಶಭಕ್ತಿಯನ್ನು, ತಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು. ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಮಾತೃಭುವಿಯ ವಿಚ್ಛಿದ್ರಗೊಳಿಸುತ್ತಿರೆ ಕ್ಷುದ್ರ ಅರಿಯ ಸಂಚು, ಪ್ರಲಯ ರುದ್ರ ನುರಿಗಣ್ಣ ತೆರೆಸಿರೈ ಹರಿಸಿ ಪ್ರಖರ ಮಿಂಚು. ಶಸ್ತ್ರಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ, ಸಿದ್ಧರಾಗಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರದಿ ಭೋರಿಡಲಿ ದಿವ್ಯ ಪಾಂಚಜನ್ಯ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಒಂದು ಪ್ರಕಟಣೆ. ಶ್ರೀಯುತ ಭಾಸ್ಕರ್ ಕೊಲ್ಲಿಮಾರು
ಭಾಸ್ಕರ್ ಕೊಲ್ಲಿಮಾರು ಎಲ್ಲಿದ್ದರೂ ಕೂಡ ಅನೌನ್ಸ್ಮೆಂಟ್ ಪಾಯಿಂಟ್ ಹತ್ರ ಬರಬೇಕು. ನಮ್ಮ ಮಗು ನಮ್ಮ ಕೈಯಲ್ಲಿದೆ. ಭಾಸ್ಕರ ಗೌಡ ಕೊಲ್ಲಿಮಾರ್, ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ನಿಮ್ಮ ಮಗ ಸಾತ್ವಿಕ್ ನಮ್ಮ ಬಳಿ ಇದ್ದಾನೆ. ಆತ್ಮೀಯರೇ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಊಟದ ವಿರಾಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭೋಜನ ಸ್ವೀಕರಿಸಿದವರೆಲ್ಲರೂ ಕೂಡ ಸಭಾಂಗಣದಲ್ಲಿ ಬಂದು ಆಸೀನರಾಗಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಾ ಇರುವಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಮತ್ತೆ ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಕೊನೆಗೆ 7 ಗಂಟೆಯ ನಂತರ ಪ್ರಶಂಸಾ ಕಾಪು ತಂಡದವರಿಂದ ಬೊಡೆದಿ ಎನ್ನುವಂಥ ತುಳು ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತದೆ. ನೀರು ಸರಬರಾಜಿನವರು ಗಮನಿಸಬೇಕು. ನೀರು ಸರಬರಾಜಿನ ಸಂಚಾಲಕರು ಮತ್ತು ಸ್ವಯಂ ಸೇವಕರು ಗಮನಿಸಬೇಕು. ಅಲ್ಲಿ ಕಂಟೈನರ್ಗಳಲ್ಲಿ ನೀರು ಖಾಲಿಯಾಗಿದೆ. ದಯವಿಟ್ಟು ಕಂಟೈನರ್ಗೆ ನೀರು ತುಂಬಿಸುವ ಕೆಲಸವನ್ನು ಮಾಡಬೇಕು. ದಯವಿಟ್ಟು ಸಂಚಾಲಕರು ಸ್ವಯಂ ಸೇವಕರು ಗಮನಿಸಬೇಕು. ಮುಂದೆ ನಮ್ಮ ತಂಡದ ಪುಟಾಣಿಗಳಿಂದ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಎನ್ನುವಂತಹ ಒಂದು ಸುಂದರವಾದಂತಹ ಸಿನಿಮಾಧಾರಿತ ಹಾಡಿಗೆ ನೃತ್ಯ ಮಾಡಲಿದ್ದಾರೆ. ಅರಳೆ ರಾಶಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುತ್ತಿದೆ ಮೋಡ, ನೆರೆ ನೋಟ ಹರಿದಂತೆ ಪಸರಿಸಿ ಹಗಿರಿ ಪಂಕ್ತಿ, ಹಸಿ ಹಸಿರು ವನರಾಜಿ ನೋಡ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ತುಂಗಭದ್ರೆ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ವಿರೂಪಾಕ್ಷ ಈವ ನಮಗೆ ರಕ್ಷಾ, ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ,
ಜೀವಿಗೆ ತಾ ನೀಡುವನು ಧರ್ಮದ ದೀಕ್ಷಾ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ ಹಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ ಅಪಾರ ಕೀರ್ತಿ ಗಳಿಸು ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಸುಂದರ ಸಮಾರಂಭದ ಸುಂದರ ವೇದಿಕೆಯಲ್ಲಿ ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಈ ನೃತ್ಯ ತಂಡಕ್ಕೆ ಅವಕಾಶವನ್ನು ನೀಡಿರುವಂತಹ ಸಂಬಂಧಪಟ್ಟಂತಹ ಪ್ರತಿಯೋರ್ವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕೊನೆಯ ಒಂದು ನೃತ್ಯದ ಮೂಲಕ ನಮ್ಮ ನೃತ್ಯ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಕೊನೆಯದಾಗಿ ಯಕ್ಷ ನೃತ್ಯ ಈಗ ವೇದಿಕೆಯಲ್ಲಿ ಮೂಡಿ ಬರಲಿದೆ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ
ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ಬೊಮ್ಮನು ಸಲ್ಲಿಗೆಯುಳು ಭಜರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಮಂದಾರ ಚಿಲುವಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚೆಲುವಲ್ಲಿ ಚಂದ್ರಾಮ ಚೆಳೆಯಲ್ಲಿ ಸುಂದರ ಕೋಮಲ ಸೊಬಗೀನ ಸುಂದರ ಕೋಮಲ ಸೊಬಗೀನ ಹುಡುಗಿಗೆ ಚಂದಾದಿ ಪ್ರಾಣವನಿದ್ದಾನ ಹುಡುಗಿಗೆ ಚಂದಾದಿ ಪ್ರಾಣವನಿದ್ದಾನ 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಕೊರಳಾಗೆ ಲೋಕೀಕ ಶ್ರೀಗರಿ ಕೊರಳಾಗೆ ಧರಿಸಿದ ಲೋಕೀಕ ಸೊಬಗಿನ ಮಂದರ ಲೋಕೀಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನ ಹಲೋ ಬೆಳಿಗ್ಗೆ ಸುಮಾರು 9 ಗಂಟೆಯಿಂದ 10:30 ಗಂಟೆಗೆ ತನಕ ಹಾಗೂ ಈಗ ಮಧ್ಯಾಹ್ನ 3 ನೃತ್ಯಗಳನ್ನು ಮಾಡಿದಂತಹ ನೃತ್ಯ ನಿನಾದ ಭಾರತೀಯ ತರಬೇತಿ ಕೇಂದ್ರಗಳ ಸಂಸ್ಥೆ ನೃತ್ಯ ನಿನಾದ ಈ ತಂಡದ ವಿದ್ಯಾರ್ಥಿಗಳಿಂದ ಭರತನಾಟ್ಯವನ್ನು ವೀಕ್ಷಿಸಿದಿರಿ. ಇದರ ನಿರ್ದೇಶಕರಾದ ವಿದುಷಿ ಪ್ರಮೀಳಾ ಲೋಕೇಶ್ ಹಾಗೂ ಎಲ್ಲ ತಂಡದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಒಕ್ಕಲಿಗ ಗೌಡ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಶಿವಕುಮಾರ್ ಹೊಸಳಿಕೆ ವಿಶೇಷ ಅಧಿಕಾರಿ VTI ಹಾಗೂ ಪ್ರಾದೇಶಿಕ ನಿರ್ದೇಶಕರು ಮೈಸೂರು ಹಾಗೂ ಸಂಘದ ಸಲಹೆಗಾರರು ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಶಿವರಾಮ್ ಗೌಡ ಏನೆಕಲ್ ಇವರು ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೃತ್ಯ ನಿನಾದ ಕಡಬ ಭಾರತೀಯ ಕಲೆಗಳ ತರಬೇತಿ ಕೇಂದ್ರ ಇಂದು ಈ ಸುಂದರ ವೇದಿಕೆಯಲ್ಲಿ ನೃತ್ಯದಲ್ಲಿ ಭಾಗವಹಿಸಿರುವಂತಹ ನಮ್ಮ ಹೆಮ್ಮೆಯ ಪುಟಾಣಿಗಳನ್ನು ಪರಿಚಯ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸಾನ್ವಿ ಗೌಡ, ಹಸ್ತ, ಚಾರ್ವಿ ಎಸ್ ಗೌಡ, ಹವ್ಯ, ವೃದ್ಧಿಕ, ಚಿಂತನ, ಚೈತ್ರ, ಕೃತಿಕಾ, ಬ್ರಾಹ್ಮಿ, ಜಾನ್ವಿ, ಸಾನ್ವಿ ಕಂಡೂರು, ಧನ್ವಿ, ಅಮೃತ, ಹಿತಾಶ್ರೀ, ಸಾನಿಕಾ, ಸೃಷ್ಟಿಗೌಡ, ಸಮೀಕ್ಷಾ ವಿಡಿ, ಹಿತಾಶ್ರೀ, ಅನನ್ಯ ವಿಕೆ, ವೈಶಾಲಿ ಹಾಗೂ ಹೃದಯ. ಇಂದು ಸೇರಿರುವಂತಹ ಎಲ್ಲ ನೃತ್ಯಾಸಕ್ತರು ಈ ನಮ್ಮ ಪುಟಾಣಿಗಳನ್ನು ತುಂಬು ಹೃದಯದಿಂದ ಮನಸ್ಸ ಹರಸಬೇಕಾಗಿ ಕೇಳಿಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ನಾವು ಈಗ ಸಮಾಪ್ತಿಗೊಳಿಸ್ತಾ ಇದ್ದೇವೆ.
ಭೋಜನ ಸ್ವೀಕಾರ ಮಾಡಲಿಕ್ಕೆ ಬಾಕಿ ಇರುವಂತಹ ಸಮಾಜ ಬಾಂಧವರು ಸೇರಿರುವ ಅತಿಥಿಗಳು ಯಾರಾದರೂ ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿ ಇದೇ ವೇದಿಕೆಯಲ್ಲಿ ಸ್ಥಾಪಕ ಸದಸ್ಯರ ಒಂದು ಗೌರವಿಸುವಿಕೆ ಕಾರ್ಯಕ್ರಮವು ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಮುಂದೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಒಂದು ಸುಂದರವಾದ ಭವ್ಯವಾದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವವರು ಮೋಹನಗೌಡ ಏನಾಜೆ, ಚಿತ್ರಕಲಾ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಎಣ್ಮೂರು. ಸುಮಾರು 15 ವರ್ಷಗಳಿಂದ ಚಿತ್ರಕಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು CCRT ಘಟಕದಿಂದ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇತ್ತೀಚೆಗೆ ಅಲಂಕಾರನಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಗಾನ ವೈಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಒಕ್ಕಲಿಗ ಸಮುದಾಯ ಭವನದ ಲೋಗವನ್ನು ಕೂಡ ಇವರೇ ರಚಿಸಿಕೊಟ್ಟದ್ದು ವಿಶೇಷತೆ. ಇವರ ತಂಡದಲ್ಲಿ ಕೊಳಲು ನಾದವನ್ನು ಶ್ರೀಪತಿರಾವು ಅಲಂಕಾರು ದುರ್ಗಾಂಬ ಪ್ರೌಢಶಾಲೆ ಮುಖ್ಯ ಗುರುಗಳು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಅವರು ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಇವರಿಗೆ ಒಕ್ಕಲಿಗಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಸರ್ ತಮಗಿದು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಹಲೋ ಈ ಕಾರ್ಯಕ್ರಮ ಆದ ತಕ್ಷಣ ಮುಂದೆ ಮಂಗಳೂರು ತಂಡದಿಂದ ನೃತ್ಯ ಹಾಗೂ ಹಾಡು ಸಂಗೀತ, ಆಮೇಲೆ ಸುಳ್ಳೆತನದಿಂದ 4 ಗಂಟೆಗೆ ಇನ್ನು ಮುಂದೆ ಪ್ರತಿಭಾ ಪುರಸ್ಕಾರ ಆದ ನಂತರ ಕಾರ್ಯಕ್ರಮ ಜರಗಲಿದೆ. ತದನಂತರ ಮಂಗಳೂರು ಕಾಪು ತಂಡದಿಂದ ನಾಟಕ ಬುಡೆದಿ
ಭೋಜನ ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ಭೋಜನ ಸ್ವೀಕರಿಸಲಿಕ್ಕೆ ಯಾರಾದರೂ ಬಾಕಿ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಸ್ವೀಕರಿಸಬೇಕು. ಇದೇ ವೇದಿಕೆಯಲ್ಲಿ ಮುಂದಕ್ಕೆ ಸ್ಥಾಪಕ ಸದಸ್ಯರ ಗೌರವಿಸಿಕೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ವೇದಿಕೆಯ ಮೇಲೆ ನಡೆಯಲಿಕ್ಕಿದೆ. ಇದಾದ ತಕ್ಷಣ ನಿಮ್ಮ ಇದು ಪ್ರತಿಭಾ ಪುರಸ್ಕಾರ ನೀವು ಬೇಕಿದ್ರೆ ಅವಳದ ಹೆಸರು ಏನಾದರೂ ಸಾಧಕರಿಗೆ ಸನ್ಮಾನ ಅದೆಲ್ಲ ಸಾಧಕರಿಗೆ ಮತ್ತೆ ಮಕ್ಕಳದು ಎಲ್ಲ ಒಟ್ಟಿಗೆ ನಿಮ್ಮದೆಂತ ಈಗ ಅಂತಾರಾಷ್ಟ್ರೀಯ ಯೋಗ
ಹಲೋ. ರಂಜಿತ್ ಪದಕಂಡ ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಂಜಿತ್ ಪದಕಂಡ. ಹಲೋ ಹಲೋ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪದಗ್ರಹಣ ಹಾಗೂ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ಮುಗಿಯುತ್ತಾ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಒಕ್ಕಲಿಗೌಡ ಸೇವಾ ಸಂಘ ಕಡಬ ತಾಲೂಕು ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಹಲವಾರು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಈಗ ವೇದಿಕೆಯಲ್ಲಿ ಸ್ಥಾಪಕ ಸದಸ್ಯರುಗಳಿಗೆ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಎಲ್ಲ ಬಂಧುಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಇದೀಗ
ನಾಟಕ ನಡೆಯಲಿದೆ. ಬುಡದಿ ಎಂಬ ಹೆಸರಿನ ನಾಟಕ ಇದೇ ವೇದಿಕೆಯಲ್ಲಿ ನಡೆಯಲಿದೆ. ಎಲ್ಲ ಸಮಾಜದ ಬಂಧುಗಳು ಆ ಒಂದು ಕಾರ್ಯಕ್ರಮಗಳನ್ನು ನಾಟಕವನ್ನು ವೀಕ್ಷಿಸಿ ತಮ್ಮ ಮನೆಗೆ ತೆರಳಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿವರೆಗೆ ಮೋಹನಗೌಡ ಏನಾಜೆ ಮತ್ತು ಅವರ ತಂಡ ಹೊಳಲು ನುಡಿಸುವುದರ ಮೂಲಕ ನಮ್ಮ ಕುಲದೇವರಾದ ತಿರುಪತಿ ತಿಮ್ಮಪ್ಪ ಈ ಒಂದು ಕಲೆಯನ್ನು ಬಿಡಿಸುವುದರ ಮೂಲಕ ಜನರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಇವರಿಗೆ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಇವರ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ಇವರಿಗೆ ಸ್ಮರಣಿಕೆಯನ್ನು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಅಧ್ಯಕ್ಷರಾದಂಥ ಸುರೇಶ್ ಗೌಡ ಬೈಲು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಹಲೋ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸ್ಪಂದನ ಸಹಕಾರಿ ಸಂಘದ ಪ್ರವರ್ತಕರು ಕೇಶವಗೌಡ ಅಮೈ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸ್ವಾಮೀಜಿಗಳು ಮಂತ್ರಾಕ್ಷತೆಯ ಮೂಲಕ ಶಾಲನ್ನು ಪೂಜಿಸಿ ನಮಗೆ ನೀಡಿರುತ್ತಾರೆ. ಅದನ್ನು ಎಲ್ಲ ಸಮಿತಿಯ ಸ್ಥಾಪಕ ಸದಸ್ಯರುಗಳಿಗೆ ಶಾಲು ಹಾಕುವುದರ ಮೂಲಕ ಗೌರವಿಸಲಾಗುವುದು. ಗೋಪಾಲಕೃಷ್ಣ ಗೌಡ ಹೂಯಿಲ ಇವರು ನಮ್ಮ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಪ್ರಥಮವಾಗಿ ಗೋಪಾಲಕೃಷ್ಣ ಗೌಡ ಹೂಯಿಲ ಇವರಿಗೆ ಶಾಲನ್ನು ಹೊದಿಸಿ ಸ್ಥಾಪಕ ಸದಸ್ಯರಾಗಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಗೋಪಾಲಕೃಷ್ಣ ಗೌಡ ಪೂಯಿಲ, ರಂಜಿತ್ ಪದಕಂಡ, ಪವಿತ್ರ ಕೋರ್ಯಾರ್, ಪೆರ್ಗಡಗೌಡ ಡೆಪ್ಪುಣಿ, ಡಿಕಮ್ಮ ಕೋರ್ಯಾರ್, ತಿಮ್ಮಪ್ಪ ಗೌಡ ಕೋರ್ಯಾರ್, ಬಾಲಕೃಷ್ಣ ಗೌಡ ಡೆಪ್ಪುಣಿ, ಗುಡ್ಡಪ್ಪ ಗೌಡ ಜನಾರ್ದನ ಗೌಡ ಪುತ್ತಿಲ, ಹರೀಶ್ ಕೋರ್ಯಾರ್, ಮಂಜುನಾಥ ಗೌಡ ಕೊಳಂತಾಡಿ, ವೆಂಕಟನಗೌಡ ಪಾಂಗ ಇವರು ವೇದಿಕೆಗೆ ಬರಬೇಕು. ನೆಕ್ಲಾಡಿ ಗ್ರಾಮದಿಂದ ರಾಕೇಶ್ ಪೂಯಿಲ. ಸ್ವಾಮೀಜಿಗಳು ಮಂತ್ರಾಕ್ಷತೆಯನ್ನು ಹಾಕಿ ಪೂಜಿಸಿ ಕೊಟ್ಟಂತಹ ಶಾಲನ್ನು ನಾವೀಗ ಸಮಿತಿಯ ವತಿಯಿಂದ ನಿಮಗೆ ಗೌರವಾರ್ಪಣೆಯಾಗಿ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹೆಸರು ಹೇಳಿದರು ಆದಷ್ಟು ಬೇಗ ಬಂದು ಮಂತ್ರಾಕ್ಷತೆಯ ಶಾಲನ್ನು ಸ್ವೀಕರಿಸಬೇಕು. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆ ಶಾಲನ್ನು ನಿಮಗೆ ನೀಡಿ ಗೌರವಿಸಲಿದ್ದಾರೆ. ಹೂವಪ್ಪ ಗೌಡ ಅಂತಿಬೆಟ್ಟು, ಓಡಿಯಪ್ಪ ಗೌಡ ಬೊಮ್ಮನಗದ್ದೆ, ಹೂವಪ್ಪ ಗೌಡ ಪೂಜಾರಿ ಮನೆ, ಯೋಗೀಶ್ ಕುಮಾರ್ ಪಂಜೋಡಿ, ಬಾಲಕೃಷ್ಣ ಗೌಡ ಐತೂರು, ದೇವಯ್ಯ ಶ್ರೀನಪ್ಪ ಗೌಡ ಮಾಲ, ತಿಮ್ಮಪ್ಪ ಗೌಡ ಬ್ರಂತೋಡು, ಆಶಿಕ್ ಗೋಳಿಯಾಡಿ ಎಲ್ಲರೂ ಕೂಡ ಬಂದು ಸ್ವೀಕರಿಸಬೇಕು. ಹೆಸರು ಹೇಳಿದು ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು. ರಾಕೇಶ್ ಗೌಡ ಪೂಯಿಲ ಇವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿಯವರ ಮಂತ್ರಿಸಿಕೊಟ್ಟಂತಹ ಶಾಲನ್ನು ಸ್ವೀಕರಿಸಬೇಕು. ದಂಪತಿ ಸಮೇತ ವೇದಿಕೆಗೆ ಸ್ಥಾಪಕ ಸದಸ್ಯರು ಬರಬೇಕು. ದಂಪತಿಗಳು ಸಮೇತ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ಳ
ಹೆಸರು ಬಿಟ್ಟು ಕ್ಷಮಿಸಿ, ಎಲ್ಲರ ಹೆಸರನ್ನ ಈಗ ಕರೀತೇವೆ. ಕೆ ಕೊರಗಪ್ಪ ಗೌಡ ಪುತ್ತಿಲ ದಂಪತಿ ಸಮೇತ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹರಿಪ್ರಸಾದ್ ಪುತ್ತಿಲ, ಕುಶಾಲಪ್ಪ ಗೌಡ ಕಳಿಗೆ, ಇದೆಲ್ಲ ಉಂಟಾ, ಪೂರ್ಣೇಶ್ ಗೌಡ ಬಾಬ್ಲು ಬೆಟ್ಟು, ಪುರುಷೋತ್ತಮ ಪಣ್ಯಾಡಿ, ಚೆನ್ನಪ್ಪ ಗೌಡ ಪಣ್ಯಾಡಿ, ಪುರಂದರ ಗೌಡ ಪಣ್ಯಾಡಿ, ವಾಡ್ಯಪ್ಪ ಗೌಡ, ವಿಶ್ವನಾಥ ಗೌಡ, ಸುರೇಂದ್ರ ಗೌಡ ಪುತ್ತಿಲ, ಯಲ್ಯಣ್ಣ ಗೌಡ ಕಳ್ಳೇರಿ, ರೂಪ ಧನಂಜಯ ಕೊಡಂಗೆ, ಕೊರಗಪ್ಪ ಗೌಡ ಕಳ್ಳೇರಿ, ಯಶೋಧ ನಾಲ್ಗುತ್ತು, ನಾರಾಯಣ ಗೌಡ ಕರ್ತಿಮಾರ್, ಕೊರಗಪ್ಪ ಗೌಡ ಪುಳಿತಡಿ, ಹರೀಶ್ ಎಡ್ಡಿಯಡ್ಕ, ಕುಶಾಲಪ್ಪ ಗೌಡ ದೇರಾಜೆ, ಶೇಖರ ಗೌಡ ಪಣ್ಯಾಡಿ, ವಾಡ್ಯಪ್ಪ ಗೌಡ ಪಣ್ಯಾಡಿ, ಪಮ್ಮಣ್ಣಗೌಡ ಸಂಪರ್ಕ, ರಾಮಚಂದ್ರ ಸಣಿಲ, ಜನಾರ್ದನ ಗೌಡ ಪಟ್ಟೆ, ಸುರೇಂದ್ರ ಗೌಡ ಪಟ್ಟೆ, ಸುಂದರ ಗೌಡ ಪಟ್ಟೆ, ಶೇಖರ ಗೌಡ ದೇರಾಜೆ, ವೆಂಕಪ್ಪ ಗೌಡ ಪಡ್ನೂರು, ಬಾಬುಗೌಡ ಪಡ್ನೂರು ಬಲ್ಯ, ಪದ್ಮಯ್ಯ ಗೌಡ ಬಲ್ಯ, ಪದ್ಮಾವತಿ ದೇರಾಜೆ, ಮೋಹನ್ ದೇರಾಜೆ, ಗುಡ್ಡಪ್ಪ ಗೌಡ, ಬಾಲಚಂದ್ರ ಮೈಕಾಜೆ. ನೆಕ್ಲಾಡಿ ಗ್ರಾಮದ ಎಲ್ಲ ಸದಸ್ಯರು ಪ್ರಥಮವಾಗಿ ನೆಕ್ಲಾಡಿ ಗ್ರಾಮ, ನಂತರ ಬಲ್ಯ ಗ್ರಾಮದವರು ರೆಡಿ ಆಗಬೇಕು. ಸರ್ವೋತ್ತಮ ಗೌಡ ಪಂಜೋಡಿ, ದಿನೇಶ್ ಪಂಜೋಡಿ, ಸೀತಾರಾಮ್ ಗೌಡ ಡೆಪ್ಪುಣಿ, ತಾರನಾಥ ಪಡೆಜಾರು, ಇಂದ್ರಾವತಿ ಡೆಪ್ಪುಣಿ, ರೋಹಿತ್ ಪಂಜೋಡಿ, ಲಕ್ಷ್ಮಣ ಡಿಪಿ, ಶೇಷಪ್ಪ ಗೌಡ ಪಂಜೋಡಿ, ಗುಡ್ಡಪ್ಪ ಗೌಡ ಪಂಜೋಡಿ, ಪ್ರಶಾಂತ್ ಪಂಜೋಡಿ. 102 ನೆಕ್ಲಾಡಿ ಗ್ರಾಮದವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ನೀನಿಲ್ಲ ಮನೆಯವರು ಬರಬೇಕು, ದಂಪತಿಗಳು ಬರಬೇಕು ಅಂತ ನಾವು ಪ್ರಥಮವಾಗಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ದಂಪತಿ ಸಮೇತ ಮನೆಯವರು ಕೂಡ ವೇದಿಕೆ ಬಂದು ಶಾಲನ್ನು ಸ್ವೀಕರಿಸಬೇಕು. ನೆಕ್ಕಿಲಾಡಿ ಗ್ರಾಮದವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರ ದಂಪತಿಗಳು ಮನೆಯವರು ಇದ್ದರೆ ವೇದಿಕೆ ಬನ್ನಿ, ದಯಮಾಡಿ ತಕ್ಷಣ ಬನ್ನಿ. ಅತ್ಯಂತ ಮುಂದೆ ಬಲ್ಯ ಗ್ರಾಮದವರು ರೆಡಿಯಾಗಿರಬೇಕು. ಬಲ್ಯ ಗ್ರಾಮದವರು ಹೆಸರು ಓದಿ ಹೇಳ್ತೇವೆ. ಯಾರ ಹೆಸರು ಬಾಕಿ ಇದ್ದರೂ ಕೂಡ ಹೆಸರು ಹೇಳಲಿಕ್ಕೆಲ್ಲ ಅಂತ ಕಾಯಬೇಡಿ, ವೇದಿಕೆಗೆ ಬರಬೇಕು. ನೆಕ್ಕಿಲಾಡಿ ಗ್ರಾಮದವರು ಮಾತ್ರ ದಯಮಾಡಿ, ನೆಕ್ಕಿಲಾಡಿ ಗ್ರಾಮದವರು ಮಾತ್ರ ಫೋಟೋಗೆ ಬನ್ನಿ. ಮುಂದೆ ಬಲ್ಯ ಗ್ರಾಮದವರು ಬಲ್ಯ ಗ್ರಾಮ ಆದ ಮೇಲೆ ಐತೂರಿನವರು ರೆಡಿಯಾಗಬೇಕು. ಐತೂರು ಗ್ರಾಮದವರು
ದಯಮಾಡಿ ಸ್ವಲ್ಪ ವೇದಿಕೆಯನ್ನು ಮುಂಭಾಗ ಬನ್ನಿ, ಫೋಟೋಗೆ ಬರೋದಿಲ್ಲ ಅಂತೆ, ಸ್ವಲ್ಪ ಚಾರಣ ಮುಂದೆ ಇಡಿ. ಬಲ್ಯ ಗ್ರಾಮದವರೆಲ್ಲ ಬನ್ನಿ, ಯಾರು ಬಿಟ್ಟು ಹೋಗಿದೆ ಹೆಸರು? ಸೀತಾರಾಮಗೌಡ ಅಧ್ಯಾಪಕರು ದೇರಾಜೆ ಇವರು ಕೂಡ ವೇದಿಕೆ ಬರಬೇಕು. ದಂಪತಿ ಸಮೇತ ವೇದಿಕೆಗೆ ಬನ್ನಿ. ಪ್ರತ್ಯೇಕವಾಗಿ ಬಲ್ಯ ಗ್ರಾಮದವರು ನಾವು ಕರೆದಿದ್ದೇವೆ. ಎಲ್ಲ ಬಲ್ಯ ಗ್ರಾಮದ ಸ್ಥಾಪಕ ಸದಸ್ಯರು, ನಮ್ಮ ಸಮಾಜದ ಆಸ್ತಿಗಳು, ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಬಂದವರೆಲ್ಲ ಹಿಂದೆ ಸೇರಿಕೊಳ್ಳಿ. ಸರ್ ಅವರನ್ನು ಹಿಂದೆ ನಿಲ್ಲಿಸಿ. ಮುಂದಕ್ಕೆ ಐತೂರು ಗ್ರಾಮದವರು ರೆಡಿಯಾಗಿರಬೇಕು. ಹೂವಪ್ಪಗೌಡ ಐತೂರು. ಸಮಾಜಕ್ಕೆ ನೀವು ಕೊಟ್ಟ ಕೊಡುಗೆ ಅಪಾರವಾದುದು. ನಮ್ಮ ಸಮಾಜದ ಆಸ್ತಿಗಳು ನೀವು. ಅತ್ಯಂತ ಗೌರವಪೂರ್ವಕವಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಸ್ವಲ್ಪ ಫಾಸ್ಟ್ ಮಾಡಬೇಕು, ಅತ್ಯಂತ ಶೀಘ್ರವಾಗಿ ಅವರನ್ನು ಕಳಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ ಬಲ್ಯ ಗ್ರಾಮದವರು ಉಳಿದವರು ಬೇಗ ಆದಷ್ಟು ಬೇಗ ಹೋಗಿ, ದಯಮಾಡಿ ಆದಷ್ಟು ಫಾಸ್ಟ್ ಶೀಘ್ರವಾಗಿ ವೇದಿಕೆಯನ್ನು ಬಿಟ್ಟು ಕೊಡಬೇಕು. ಬಲ್ಯ ಗ್ರಾಮದವರು ಯಾರಾದ್ರು ಬಾಕಿ ಇದ್ದಾರೆ? ಇಲ್ಲಲ್ಲ. ಸರ್ ಇನ್ನು ಐತೂರು ಗ್ರಾಮದವರು, ಇದು ಬಲ್ಯ ಗ್ರಾಮದ ಒಂದು ಕೊನೆಯದಾಗಿರುತ್ತದೆ. ಬಲ್ಯ ಗ್ರಾಮದವರು ಬರಬೇಕು, ಸೇರಿಕೊಳ್ಬೇಕು. ಇನ್ನು ಮುಂದಕ್ಕೆ ಐತೂರು ಗ್ರಾಮದವರು ರೆಡಿಯಾಗಿ. ಹೂವಪ್ಪಗೌಡ ಐತೂರು, ಓಡಿಯಪ್ಪಗೌಡ ಬೊಮ್ಮನಗದ್ದೆ, ಹೂವಪ್ಪಗೌಡ ಪೂಜಾರಿ ಮನೆ, ಯೋಗೀಶ್ ಕುಮಾರ್ ಪಂಜೋಡಿ, ಬಾಲಕೃಷ್ಣಗೌಡ ಐತೂರು, ಶ್ರೀನಪ್ಪಗೌಡ ಮಾಳ, ತಿಮ್ಮಪ್ಪಗೌಡ ಬ್ರಂತೋಡು, ಆಶಿಕ್ ಗೋಳಿಯಾಡಿ, ತಮ್ಮಯ್ಯಗೌಡ ಸುಳ್ಯ, ಗಂಗಯ್ಯಗೌಡ, ಮೇದಪ್ಪಗೌಡ ಕೊಡೆಂಕೇರಿ, ಕೊರಗಪ್ಪಗೌಡ ಕಲ್ಲಾಜೆ, ಪೂರ್ಣೇಶ್ ಗೌಡ ಬಾಬ್ಲಬೆಟ್ಟು ಅವರ ಮಗ ಭವಿಷ್ ಇವರು ಬರಬೇಕು ವೇದಿಕೆಗೆ. ಭವಿಷ್ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆಯ್ತಾ ಫೋಟೋ? ಅತ್ಯಂತ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂತಹ ಬಲ್ಯ ಗ್ರಾಮ ಆಗಿರಬೇಕು ಅಂತ ಅನಿಸ್ತದೆ. ಕರೆಕ್ಟಾಗಿ ಅಲ್ಲ, ಅತ್ಯಂತ ಹೆಚ್ಚು ಸದಸ್ಯರನ್ನು ಕೊಟ್ಟಂತಹ ಸ್ಥಾಪಕ ಸದಸ್ಯರನ್ನು ಕೊಟ್ಟಂತಹ ಸಂಸ್ಥೆ ಬಲ್ಯ ಗ್ರಾಮಕ್ಕೆ ಸಲ್ಲುತ್ತದೆ. ಇವರು ಕೂಡ ಎಲ್ಲರೂ ಕೂಡ ನಮ್ಮ ಸಮಾಜದ ಆಸ್ತಿಗಳು ಎಂದು ಹೇಳಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮುಂದೆ ಐತೂರು ಗ್ರಾಮದವರು ಬನ್ನಿ. ಈಗಾಗಲೇ ಐತೂರು ಗ್ರಾಮದವರ ಎಲ್ಲ ಹೆಸರನ್ನು ಓದಿ ಹೇಳಿದ್ದೇವೆ ಸರ್. ಮಂಜುನಾಥರೇ, ಮಂಜುನಾಥ್ ಬಲ್ಯ ಗ್ರಾಮದವರು ಆಗಲಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಬಲ್ಯ ಬಾಕಿ ಉಂಟಾ? ಬಾಕಿ ಇದ್ದ ಬಲ್ಯದವರೊಮ್ಮೆ ಆಗಲಿ. ಬಲ್ಯದವರು ಎಷ್ಟು ಜನ ಇದ್ದಾರೆ ಬಾಕಿ? ಸ್ಥಾಪಕ ಸದಸ್ಯರ ಸನ್ಮಾನ ಇದಾದ ಮೇಲೆ ಕಾರ್ಯಕ್ರಮ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಐತೂರವರು ಬನ್ನಿ. ಬಲ್ಯದವರು ಬಾಕಿ ಆಗಿದ್ದಾರೆ, ಸಹಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ ನಾವು. ಬಲ್ಯ ಯಾರಾದ್ರು ಬಾಕಿ ಇದೆ ಬನ್ನಿ, ದಯಮಾಡಿ ಬಲ್ಯದವರು. ಅಧ್ಯಕ್ಷರು ಸಾಲನ್ನು ಓದಿ ಸನ್ಮಾನಿಸಿ.
ಸ್ವಾಮೀಜಿಯವರ ಪ್ರಸಾದವನ್ನು ಶಾಲಿನ ಮುಖಾಂತರ ನಮಗೆ ಮಂತ್ರಾಕ್ಷತೆಯನ್ನು ಹಾಕಿಕೊಟ್ಟಂಥ ಶಾಲನ್ನ ಸ್ಥಾಪಕ ಸದಸ್ಯರುಗಳಿಗೆ ಸಾಲು ಓದಿಸಿ ಸನ್ಮಾನಿಸಿ ಗೌರವವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಯುವ ಸಮಿತಿಯ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಬರಬೇಕು. ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಜವಾಬ್ದಾರಿಯನ್ನು ವಹಿಸಿದಂತಹ ಎಲ್ಲ ಸಮಿತಿ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಬಳ್ಳಿಯ ಗ್ರಾಮದ ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ. ಐತೂರು ಭಾಗದವರು ಎಲ್ಲರೂ ಬರಬೇಕು. ಹೂವಪ್ಪ ಗೌಡ, ಐತೂರು ರೈಲ್ವೆ ನಿವೃತ್ತ ರೈಲ್ವೆ ಇಲಾಖೆ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಇಲ್ಲಿ ತಿಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಐತೂರು ಗ್ರಾಮದ ಸ್ಥಾಪಕ ಸದಸ್ಯರುಗಳ ಪಟ್ಟಿಯನ್ನು ಈಗಾಗಲೇ ಓದಿ ಹೇಳಿದ್ದೇವೆ. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ತಿಳಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದೆ. ರಂಜಿತ್ ಪದಕಂಡ, ಕಿರಣ್ ಹೊಸಳಿಕೆ ಸರ್. ಕಿರಣ್ ಹೊಸಳಿಕೆ ಅವರು ವೇದಿಕೆ ಹತ್ರ ಬರಬೇಕು. ಕಿರಣ್ ಹೊಸಳಿಕೆ ಮುಂದೆ ಬಿಲ್ನಳೆ ಗ್ರಾಮದವರು ಮುಂದೆ ಬಂಟ್ರ ಗ್ರಾಮದವರು ಬನ್ನಿ. ಬಾಲಚಂದ್ರಗೌಡ ಮೈಕಾಜೆ, ಸುಶೀಲ ಉಗ್ಗಪ್ಪ ಗೌಡ, ಲೋಕಯ್ಯ ಗೌಡ ಕೊಳ್ಳೆಸಾಗು, ಸೀತಾರಾಮ್ ಗೌಡ ಕೊಳ್ಳೆಸಾಗು, ಗಣೇಶ್ ಕೈಕೂರೆ, ಕಮಲಾಕ್ಷ ಗೌಡ ಕೊಳ್ಳ್ಯ, ರಮೇಶ್ ಗೌಡ ಕೊಳ್ಳೆಸಾಗು. ಬಂಟ್ರ ಗ್ರಾಮದವರು ವೇದಿಕೆ ಬನ್ನಿ. ಬಂಟ್ರ ಕಾಣುವುದಿಲ್ಲ ಅಂತ ಎಲ್ಲಿಂದ ಅದಾಯ್ತು ಅಂತ ಅಲ್ಲ, ಬಂಟ್ರದವ್ರು ಬನ್ನಿ. ಬಂಟ್ರದವರು ಇದ್ದಾರಾ? ಹಾಗಾದರೆ ಬಿಲ್ನಳೆಯವರು ಕೂಡ ಬನ್ನಿ. ಬಿಲ್ನಳೆ ಚಂದ್ರಶೇಖರ ಗೌಡ ಅಮೈ, ಚಂದ್ರಶೇಖರ ಗೌಡ ಸಣ್ಣಾರ, ದೇವಪ್ಪ ಗೌಡ ಕಾಯರ್ಗ, ಜಯಕುಮಾರ್ ಸಣ್ಣಾರ, ನೋಣಪ್ಪ ಗೌಡ ಅಮೈ, ಶಾರದಾ ಟೀಚರ್, ತಿಮ್ಮಪ್ಪ ಗೌಡ ನೆಟ್ಟಣ, ವೀರಪ್ಪ ಗೌಡ ಪುರಿಕೆರೆಗುಡ್ಡೆ, ಹಿರಿಯಣ್ಣಗೌಡ ಅಮೈ, ಧರ್ಮಪಾಲ ಗೌಡ ಚೇರು, ಕಮಲ ಶ್ರೀನಿವಾಸ ಗೌಡ ವಾಲ್ತಾಜೆ, ಹರಿಶ್ಚಂದ್ರ ಗೌಡ ಕಳಿಗೆ, ಮೋಹನ್ ಗೌಡ ಅಮೈ, ನೀಲಪ್ಪ ಗೌಡ ಅಂಗೇಣಿ. ನೋಡಿ ಬಿಲ್ನಳೆ ಗ್ರಾಮದವರು ಎಲ್ಲ ಈಗ ಹೆಸರನ್ನ ಓದಿ ಹೇಳಿಸಿ. ಹರಿಶ್ಚಂದ್ರ ಪುತ್ತಿಲ ಇವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸ್ಥಾಪಕ ಸದಸ್ಯರು ಹರಿಶ್ಚಂದ್ರ ಪುತ್ತಿಲ. ಬಿಲ್ನಳೆ ಗ್ರಾಮದ ಎಲ್ಲ
ಸ್ಥಾಪಕ ಸದಸ್ಯ ಬಂಧುಗಳು ವೇದಿಕೆ ಬರಬೇಕು. ತಾಲೂಕು ಸಮಿತಿಯ ಅಧ್ಯಕ್ಷರು ಸಹಿತ ಬಿಲ್ನಳೆ ಗ್ರಾಮದವರು. ಅನಿತ್ ಕುಮಾರ್, ಸೋಮಣ್ಣಗೌಡ ಮದೆಪರ್ಲ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರಾಗಿದ್ದೀರಿ, ತಾವು ಕೂಡ ಬರಬೇಕು. ದಯಮಾಡಿ ಯಾರ ಬಿಲ್ನಳೆ ಗ್ರಾಮದಿಂದ ಯಾರ ಹೆಸರನ್ನು ಬಿಟ್ಟು ಹೋಗಿದ್ರೆ ತಕ್ಷಣ ವೇದಿಕೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸೂಡ್ಲುಂಟು ಬನ್ನಿ ನೋಡಿ, ಬಿಲ್ನಳೆ ಗ್ರಾಮದವರು ಇದ್ದಾರೆ, ಇಲ್ಲಿ ಆಗಲಿಲ್ಲ. ಬನ್ನಿ, ಇವ್ರು ಹೋಗ್ಲಿ, ಇಲ್ಲಿ ಇವರಿದ್ದಾರೆ. ಬಿಲ್ನಳೆ ಇನ್ನು ಇದ್ದಾರೆ, ಬಿಲ್ನಳೆ ಅವರು. ನೆಕ್ಸ್ಟಿಗೆ ಮಾಡುವ. ಹಾಂ ಬನ್ನಿ ಬನ್ನಿ ಬನ್ನಿ, ಹೋಗಿ ಹೋಗಿ ಹೋಗಿ. ಆಯಿತು ಸರ್, ಇನ್ಯಾರಾದ್ರೂ ಬಾಕಿ ಇದ್ದೀರಾ? ಬಿಲ್ನಳೆ ಅವರು, ಬಿಳಿನಳೆ ಗ್ರಾಮದ ಸ್ಥಾಪಕ ಸದಸ್ಯರು ಯಾರಾದರೂ ಹೆಸರು ಬಿಟ್ಟು ಹೋಗಿದರೆ ಕ್ಷಮಿಸಿ, ವೇದಿಕೆಗೆ ಬನ್ನಿ. ಇದೆ ಹೇಳಿ, ಇನ್ಯಾರದು? ಸರೋಜಿನಿ ಜಯಪ್ರಕಾಶ್. ಸ್ಥಾಪಕ ಸದಸ್ಯರುಗಳಿಗೆ ಮಾತ್ರ ಸಾಲನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಬಂಟ್ರದ್ದು ಕೊಡಿ, ಬಂಟ್ರದ್ದು. ಬಂಟ್ರ ಗ್ರಾಮದವರು ರೆಡಿಯಾಗಿರಬೇಕು. ಸೀತಾರಾಮಗೌಡ ಹೊಸವಳಿಕೆ, ಸೀತಾರಾಮಗೌಡ ಕೊಳ್ಳೆಸಾಗು, ಗಣೇಶ್ ಕೈಕುರೆ, ಕಮಲಾಕ್ಷ ಗೌಡ, ರಮೇಶ್ ಗೌಡ ಕೊಳ್ಳೆಸಾಗು, ಚಂದ್ರಶೇಖರ ಬಾಲಚಂದ್ರ ಮೈಕಾಜೆ, ಸೀತಾರಾಮಗೌಡ ಹೊಸವಳಿಕೆ ಸಹಿತ ಎಲ್ಲರೂ ಕೂಡ ಬಂಟ್ರ ಗ್ರಾಮದವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸ್ಥಾಪಕ ಸದಸ್ಯರುಗಳಿಗೆ ಒಂದು ಸಾಲನ್ನು ಮಾತ್ರ ಹಾಕಿ. ಜನ ಕಡಿಮೆ, ಸ್ವಲ್ಪ ಜಾಸ್ತಿ ಹೇಳಿ ಸರ್. ಒಂದು ಸಾಲನ ಒಂದು ಸಾಲ ಮಾತ್ರ. ಬಂಟ್ರ ಗ್ರಾಮದ ಆದಷ್ಟು ಬೇಗ ವೇದಿಕೆ ಬರಬೇಕು. ಈಗ ಬಂಟ್ರದಲ್ಲಿ ಕಡಿಮೆ, ಬಲ್ಲೆದವ್ರು ಬಿಟ್ಟು ಹೋದ್ರೆ ಬರ್ದಲ್ಲ ಬಂದರು ಸರಿ. ಒಬ್ಬೊಬ್ಬರಿಗೆ ಮಾಡಿ. ಮನೆಯವರು ಹಿಂದೆ ನಿಲ್ಲಿ, ಸ್ಥಾಪಕ ಸದಸ್ಯರು ಮಾತ್ರ ಎದ್ದು ಚೇರಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಮನೆಯಿಂದ ಎಲ್ಲರೂ ಕೂಡ ಬಂದವರು ಚೇರ್ನ ಹಿಂದುಗಡೆ ನಿಂತು ಸಹಕರಿಸಬೇಕು.
ಈಗಾಗಲೇ ಸ್ಥಾಪಕ ಸದಸ್ಯರು ಮಾತ್ರ ಆಸನದಲ್ಲಿ ಶಾಲನ್ನ ಓದು ಸನ್ಮಾನಿಸಿಕೊಳ್ತಾ ಇದ್ದಾರೆ. ಮನೆಯಿಂದ ಬಂದವರು ವೇದಿಕೆಯ ಹಿಂಭಾಗಕ್ಕೆ ನಿಂತು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹೇಳಿ ನನಗೆ ಓದಲಿಕ್ಕೆ ಹೇಳಿ ಯಾರು ಅಂತ ಮತ್ತೆ ಯಾರ ಹೆಸರು ಹಲೋ ಮುಂದೆ ಕುದ್ಮಾರು ಗ್ರಾಮದವರು ನಾಗೇಶ್ ಗೌಡ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ಕುದ್ಮಾರು ಗ್ರಾಮದವರು ಬರಬೇಕು. ಕುದ್ಮಾರು ಗ್ರಾಮದವರು ನಾಗೇಶ್ ಗೌಡ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ಈಗ ಎಲ್ಲಿ ನಾನು ಅದೇ ನನಗೆ ಹೇಳಿ ಹಲೋ, ಯಾರಾದರೂ ಬೇರೆ ಗ್ರಾಮದವರು ಈಗಾಗಲೇ ಬಾಕಿ ಇದ್ದರೆ ಬನ್ನಿ. ಹಾಗೆ ಚಾರ್ವಕ ಗ್ರಾಮದವರು ಕೂಡ ಬನ್ನಿ ವೇದಿಕೆಗೆ. UP ರಾಮಕೃಷ್ಣ, ಪ್ರವೀಣ್ ಕುಂಟ್ಯಾನ, ಪ್ರದೀಪ್ R ಗೌಡ, ಧರ್ನಪ್ಪ ಅಂಬೋಳ, ವಿನೋದ್ ದೈಪಿಲ ಇವು ಕೂಡ ವೇದಿಕೆಗೆ ಬರಬೇಕು. ಸ್ಥಾಪಕ ಸದಸ್ಯರು ಪಡೆದುಕೊಂಡವರು ಮಾತ್ರ ಮುಂದಿನ ಆಸನದಲ್ಲಿ ಸ್ವೀಕರಿಸಬೇಕು. ಮನೆಯವರು ಹಿಂದೆ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಚಾರ್ವಕದಿಂದ ನಾಗೇಶ್ ಕಡೆಂಜಿ, ಲೋಕನಾಥ್ ವಜ್ರಗಿರಿ, ಚಂದ್ರಶೇಖರ್ ರಾಖಿ ಕಾಂಪ್ಲೆಕ್ಸ್. ನಾಗೇಶ್ ಕೆಡೆಂಜಿ, ಕಾಯ್ಮಣ, ಯಶವಂತ್ ಕಲ್ವಾಜೆ. ಆದಷ್ಟು ಬೇಗ ಬನ್ನಿ. ರಾಧಾಕೃಷ್ಣ ಮತ್ತು ಉಷಾ ಬಲ್ಪ ಗ್ರಾಮದಿಂದ ಅವರು ಕೂಡ ವೇದಿಕೆ ಬರಬೇಕು. ಬಲ್ಪ ಗ್ರಾಮದಿಂದ ರಾಧಾಕೃಷ್ಣ, ಶ್ರೀಮತಿ ಉಷಾ ಬಲ್ಪ ಗ್ರಾಮದಿಂದ. ದಯಮಾಡಿ ಎಲ್ಲ ಗ್ರಾಮದ ಕೂಡ ರೆಡಿಯಾಗಿರಬೇಕು. ಬಲ್ಪ ಗ್ರಾಮದಿಂದ ರಾಧಾಕೃಷ್ಣ ಮತ್ತು ಶ್ರೀಮತಿ ಉಷಾ ಹಿಂದೆ ನಿಲ್ಲಿ. ಯಾವುದು ಓದಬೇಕು ಹೇಳಿ, ನಾನು ನೋಡ್ತೀನಿ.
ನೂಜಿಬಾಳ್ತಿಲ ಗ್ರಾಮದಿಂದ ಅಣ್ಣಯ್ಯಗೌಡ ನೂಜಿಬಾಳ್ತಿಲ, ಸಂಜೀವಗೌಡ ಶಾಂತ್ಯಡ್ಕ, ಸತ್ಯನಾರಾಯಣ ಶಾಂತ್ಯಡ್ಕ, ದುರ್ಗಪ್ರಸಾದ್ KP, ಜಯಪ್ರಕಾಶ್ ಪೆತ್ತಲ, ಪ್ರಮೋದ್ ಕುಮಾರ್, ಸುಂದರಗೌಡ ಬಳ್ಳೇರಿ, ಸುಧಾಕರ ಶಾಂತ್ಯಡ್ಕ, ಶಿವಪ್ಪಗೌಡ, ಚಂದ್ರಾವತಿ ತಮ್ಮಯ್ಯಗೌಡ, ಮೋಣಪ್ಪಗೌಡ ಅರಿಮಜಳು, ರವಿಪ್ರಸಾದ್ ಕರ್ಮಿಲ, ಪುರುಷೋತ್ತಮ ಪೆಳತ್ತಡಿ, ಡಿ.ಕಯ್ಯಗೌಡ ಪೆಳತ್ತಡಿ, ಶೀನಪ್ಪಗೌಡ, ಬಾಬುಗೌಡ ಶಾಂತಿಗುರಿ, ಶಾಂತಪ್ಪಗೌಡ ಕಳ್ಳುಗುಡ್ಡೆ, ಚಂದ್ರನಾಥಗೌಡ ಶಾಂತ್ಯಡ್ಕ, ಸುಂದರಗೌಡ ಕೆರ್ನಡ್ಕ, ಪ್ರಭಾಕರಗೌಡ ಪದಕ, ಚಂದ್ರನಾಥ ಶಾಂತ್ಯಡ್ಕ, ಬಾಬುಗೌಡ ಕುಕ್ಕುತಡಿ, ಸೋಮಣ್ಣಗೌಡ ಬಲ್ಲಕ್ಕ, ಬಾಲಕೃಷ್ಣ ಶಾಂತಿಗುರಿ, ರೋಹಿಣಿ ರುಕ್ಮಯ್ಯಗೌಡ, ಲೀಲಾವತಿ ಮಿತ್ತಂಡೇಲ್, ಕುಶಾಲಪ್ಪಗೌಡ ನಡುವಾಳು. ಅಲಂಕಾರಕ್ಕೆ ಜಾಗ ಇಲ್ಲ ಈಗ, ನೆಕ್ಸ್ಟ್ ಕರಿವಾ ಫುಲ್ ಆಯ್ತಲ್ಲ. ಮುಂದೆ ಆಲಕ ಗ್ರಾಮದವರು ರೆಡಿ ಆಗಬೇಕು. ಆಶಾ ತಿಮ್ಮಪ್ಪಗೌಡ ಕುಂಡಡ್ಕ, ಉಗ್ಗಪ್ಪಗೌಡ ಮರುವಂತಿಲ, ನಾಗಪ್ಪಗೌಡ ಮರುವಂತಿಲ, ಮೋಣಪ್ಪಗೌಡ ಅಗಲ್ತಾಡಿ, ರಾಮಣ್ಣಗೌಡ ಪರಾರಿ, ಶೀನಪ್ಪಗೌಡ ಮುಳಿಯಾಳ ತೋಟ, ಬಾಬುಗೌಡ ಎಸ್ ಕುಂಡಡ್ಕ, ತಿಮ್ಮಪ್ಪಗೌಡ ಕುಂಡಡ್ಕ, ನಮ್ಮ ನೂಜಿ ಬಾಳ್ತಿಲ್ರಿ ನಾವು ಗುರ್ತು ನಮ್ಮ ಉದಾರಿಸಿ ಲಿಂಗಪ್ಪ ನೂಜಿ ಬಾಳ್ತ ಲಿಂಗಪ್ಪಗೌಡ ಕಾಣದ ಬಾಗಿಲು, ಚಂದ್ರಶೇಖರಗೌಡ ಬಲ್ಲಕ, ನೂಜಿ ಬಾಳ್ತಿಲದವರು ಎಲ್ಲರೂ ಕೂಡ ಬರಬೇಕು. ಯಾರ ಹೆಸರು ಬಾಕಿ ಹೋಗಿದ್ರೆ ಕಮಿಸಿ. ಹರಿಪ್ರಸಾದ್ ಪದಕ, I was born to be free. I was born to be free. ನಮ್ಮ ಗ್ರಾಮ ಬೇರೆ ಉಂಟ ಕೋಡಿಬಲ ನಮ್ಮ ಗ್ರಾಮ ಮುಟ್ಟದಾಗಲ್ಲ ಲಾಸ್ಟ್ ಲೆಕ್ಕ ಕೋಡಿಬಲ
ದಯಮಾಡಿ ಇಲ್ಲಿ ಹೆಸರು ಓದಿದವರು ಬನ್ನಿ. ಕುಂತೂರು ಗ್ರಾಮದಿಂದ ಆಶಾ ತಿಮ್ಮಪ್ಪ ಗೌಡ ಕುಂಡಡ್ಕ, ಉಗ್ಗಪ್ಪ ಗೌಡ ಮರುವಂತಿಲ, ನಾಗಪ್ಪ ಗೌಡ ಮರುವಂತಿಲ, ಮೋಣಪ್ಪ ಅಗಲ್ತಾಡಿ, ಕುಂತೂರು ಗ್ರಾಮದವ್ರು ಆಯ್ತಾ? ಯಾರಾದ್ರು ಬಿಟ್ಟು ಹೋಗಿದ್ರೆ ಬನ್ನಿ. ವೆಂಕಟರಮಣಗೌಡ ಶಾಂತಿ ಅಡ್ಕ, ಗಂಗಾಧರ ಕುಂಡಡ್ಕ, ಗಂಗಾಧರ ತಿಮ್ಮಪ್ಪ ಗೌಡ ಕುಂಡಡ್ಕ, ಕುಂತೂರು ಗ್ರಾಮದಿಂದ ಆಶಾ ತಿಮ್ಮಪ್ಪಗೌಡ ಕುಂಡಡ್ಕ, ತಿಮ್ಮಪ್ಪಗೌಡ ಕುಂಡಡ್ಕ, KS ಬಾಬುಗೌಡ ಕುಂಡಡ್ಕ, ಸುಬ್ರಹ್ಮಣ್ಯ KG ಏರ್ಮಾಲ, ಗಂಗಾಧರ ಗೌಡ ಕಿತ್ತೋಟೆ, ಗಂಗಾಧರ ಗೌಡ ಕುಂಡಡ್ಕ, ಶಿವಪ್ಪಗೌಡ ಶೇಡಿ, ಭಾಸ್ಕರ ಗೌಡ ಮಾಪಲ. ಹಲೋ, ಮುಂದೆ ಕುಂತೂರ ಮೋಹನ್ ಗೌಡ ಕುಂತೂರು, ಏನಾಜೆ ಮೋಹನ್ ಗೌಡ ಏನಾಜೆ ಪ್ರಥಮವಾಗಿ ಸ್ಥಾಪಕ ಸದಸ್ಯರು ನೀಡಿದವರು. ಏನು ಓದ್ಲಿಕ್ಕೆ ಬರ್ತಾರೆ ಏನು ಗೊತ್ತಿದ್ದು ಮುಳಿಯನ್ನು ಕೊಟ್ಟರೆ ಓದೋದಿಲ್ಲ. ಒಂದು ಕಾಣದ ಬಾಗಿಲು, ಒಂದು ಕುಟುಂಬ ನೂಜಿ ಬಾಗಿಲು, ರೆಂಜಿಲಾಡಿ ಗ್ರಾಮದವರು. ಲಿಂಗಪ್ಪ ಗೌಡ ಕಾಣದ ಬಾಗಿಲು, P ಜನಾರ್ದನ ಗೌಡ ಪಾಡ್ಲ, ದೇರಣ್ಣ ಗೌಡ ಕೌಡಿಗೆ, ರಚಿತಾ ಪದ್ಮನಾಭ ಕೇಪುಂಜ, ರಾಮಚಂದ್ರ ಗೌಡ ಏಳುವಾಳೆ, ಶ್ರೀಧರ ಗೌಡ ಗೋಳ್ತಿಮಾರ್. ರೆಂಜಲಾಡಿ ಗ್ರಾಮದವರು ಸುಮಿತ್ರ ಕೊಂಡೋವು, ಬಾಲಕೃಷ್ಣ ಗೌಡ ಸಂಕೇಶ, ವಾಸುದೇವ ಗೌಡ ಕೇಪುಂಜ, ವೆಂಕಟೇಶ್ ಗೌಡ ಪಾಡ್ಲ. ಇದಾಗಲಿ ನಿಲ್ಲಿ. ಇನ್ನು ನೆಲ್ಲಿಯಾಡಿ ವಲಯದವರು ಎಲ್ಲರೂ ಕೂಡ ವೇದಿಕೆ ಬರ್ಬೋದು. ನೆಲ್ಲಿಯಾಡಿ ವಲಯದಿಂದ ಯಾರೆಲ್ಲ ಸ್ಥಾಪಕ ಸದಸ್ಯರಿಗೆ ಹೆಸರನ್ನು ಕೊಟ್ಟಿದ್ರ ಎಲ್ಲರೂ ಕೂಡ ನೆಲ್ಲಿಯಾಡಿ ಗ್ರಾಮದವರು ಬರಬೇಕು. ನೆಲ್ಲಿಯಾಡಿ ವಲಯದ ನಂತರ ಬಿಲ್ನಳೆ ವಲಯದಿಂದ ಬಿಟ್ಟೋದವರು ಬರಬೇಕು. ಬಿಟ್ಟೋದ ಯಾವ ಗ್ರಾಮ ಉಂಟು ಆ ಹೆಸರು ಬರಬೇಕು. ನೆಲ್ಲಿಯಾಡಿ ವಲಯದ ಎಲ್ಲರೂ ಕೂಡ ಬನ್ನಿ. ನೆಲ್ಲಿಯಾಡಿ ವಲಯದಿಂದ ಉಪಾಧ್ಯಕ್ಷರು ರಾಧಾಕೃಷ್ಣ ಕೆರ್ನಾಟಕ, ನಿಮ್ಮ ವಲಯದ ಸ್ಥಾಪಕ ಸದಸ್ಯರನ್ನು ಕರೀರಿ. ರಾಧಾಕೃಷ್ಣ ಕೆರ್ನಾಟಕ, ಅದು ರೆಂಜಿಲಾಡಿ. ಅದಾದಮೇಲೆ ಅಭ್ಯರ್ಥಿ ಈಗ ಕಡಬ ಇದರಿಂದ ಕರೆಯುವ ನಂತರ ನೆಲ್ಲಿಯಾಡಿ ವಲಯದವರು ಬನ್ನಿ. ನೆಲ್ಲಿಯಾಡಿ ವಲಯ ಹೆಸರು ಹೇಳಿ ಕಾಯ್ಬೇಡಿ. ನೆಲ್ಲಿಯಾಡಿ ವಲಯದಿಂದ ಎಲ್ಲರೂ ಕೂಡ ಬನ್ನಿ. ನೆಲ್ಲಿಯಾಡಿ ವಲಯ ನೆಲ್ಯಾಡಿ ವಲಯದ ಗೋಳಿತೊಟ್ಟು, ಕೊಣಾಲು, ನೆಲ್ಯಾಡಿ, ಕೌಕ್ರಾಡಿ, ಇಚಲಂಪಾಡಿ ಗ್ರಾಮದ ಎಲ್ಲ ಸ್ಥಾಪಕ ಸದಸ್ಯರು ವೇದಿಕೆ ಬರಬೇಕು. ಹೋಗಿ ನೀವು
ಮುಂದೆ ನೆಲ್ಯಾಡಿ ವಲಯವನ್ನು ಪುನಃ ಯಾವುದೇ ಗ್ರಾಮವನ್ನು ಕರೀಲಿಕ್ಕಿಲ್ಲ. ನೆಲ್ಯಾಡಿ ವಲಯದವರು ಎಲ್ಲರೂ ಕೂಡ ಬಂದು ಸಹಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಆಯಿತು, ನೆಲ್ಯಾಡಿ ವಲಯದ ಅದರ ಬೇರೆ ಗ್ರಾಮದವರು ಆಯಿತು. ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ ಒಕ್ಕಲಿಗೌಡ ಸೇವಾ ಕಡಬ ತಾಲೂಕು ವತಿಯಿಂದ ತುಂಬುರದ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇವೆ. ನೀವು ನಮ್ಮ ಸಮಾಜದ ಆಸ್ತಿಗಳು. ನಿಮ್ಮ ಸೇವೆ, ನಿಮ್ಮ ಮುಂದೆಯೂ ನಿಮ್ಮ ಸಹಾಯವನ್ನು ಬಯಸುತ್ತಾ ಇದ್ದೇವೆ. ಮುಂದೆ ನೆಲ್ಯಾಡಿ ವಲಯದವರು ಬನ್ನಿ. ನೆಲ್ಯಾಡಿ ವಲಯದ ಎಲ್ಲ ಗ್ರಾಮದ ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು. ರಾಕೇಶ್ ಪುಯಿಲ ಇವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ರಾಕೇಶ್ ಪುಯಿಲ ಆಯ್ತಲ್ಲ, ನೆಲ್ಯಾಡಿ ವಲಯದಿಂದ. ಮುಂದೆ ನಾವು ಸುಬ್ರಹ್ಮಣ್ಯ ವಲಯದಿಂದ ಕರಿತೇವೆ. ಕೊನೆಯದಾಗಿ ಕಡಬ ವಲಯ, ಅದು ನಮ್ಮ ಹತ್ತಿರದ ಗ್ರಾಮ ಆದ್ದರಿಂದ ಸ್ವಲ್ಪ ತಡವಾಗಿ ಕರಿತೇವೆ. ಮುಂದೆ ಕೊಂಬಾರು ಗ್ರಾಮದಿಂದ ಬಿಟ್ಟೋದವರು ಬನ್ನಿ. ಹೆಸರು ಬಿಟ್ಟೋಗಿದ್ರೆ ಬನ್ನಿ. ಬನ್ನಿ. ಕೊಯ್ಲ ಕರೆದಿದ್ದೇವೆ ಆಗ ಹೆಸರು. ಬನ್ನಿ. ಕೊಯ್ಲ ಗ್ರಾಮದವರು ಬನ್ನಿ. ಇದಾದ ಮೇಲೆ ಕೊಯ್ಲ ಗ್ರಾಮದವರು ಬನ್ನಿ. ಯಾರನ್ನು ಕೂಡ ಬಿಡುವುದಿಲ್ಲ, ಎಲ್ಲರನ್ನು ಕೂಡ ಬಂದವರನ್ನು ಸನ್ಮಾನಿಸ್ತೇವೆ. ದಯಮಾಡಿ ಇಲ್ಲಿ ನನ್ನನ್ನು ಕರೆಯಲು ಒತ್ತಾಯ ಹಾಕಬೇಡಿ. ಯಾರನ್ನು ಕೂಡ ಬಿಟ್ಟು ಆಯ್ತಾ? ಹಲೋ. ಮುಂದೆ ಸುಬ್ರಹ್ಮಣ್ಯದ ವಲಯದಿಂದ ಬಿಟ್ಟೋದವರು ಬನ್ನಿ. ಸುಬ್ರಹ್ಮಣ್ಯ ವಲಯದಿಂದ ಗುತ್ತಿಕಾರು, ಏಣೆಕಲ್ಲು, ಬಲ್ಪ ಯಾವುದೇ ಹೆಸರು ಬಿಟ್ಟೋಗಿದ್ರೆ ವಲಯ, ನಂತರ ಕಡಬ ವಲಯವನ್ನು ಕರಿತೇವೆ. ವಿಶ್ವನಾಥ ಗೌಡ ನಡ್ತೋಟ, ಶಿವಕುಮಾರ್ ಹೊಸವಳಿಕೆ, ಪಾರ್ವತಿ ಸುಬ್ರಹ್ಮಣ್ಯ, ಗೋಪಾಲ ಎಣ್ಣೆಮಜಳು, ಡಾಕ್ಟರ್ ತಿಲಕ್ ಎ, ಉಮೇಶ್ ಹೊಸವಳಿಕೆ. ನೀವೆಲ್ಲ ಸಮಾಜದ ಆಸ್ತಿಗಳು. ಸುಬ್ರಹ್ಮಣ್ಯ ವಲಯದಿಂದ ಯಾರು ಬಿಟ್ಟು ಹೋಗಿದ್ರೆ ಬನ್ನಿ. ಕೊಂಬಾರು ಗ್ರಾಮದ ಕೂಡ ಬನ್ನಿ. ಕೊಂಬಾರು ಗ್ರಾಮದ ಬಿಟ್ಟು ಹೋಗಿದ್ರೆ ಸುಬ್ರಹ್ಮಣ್ಯದಿಂದ ಡಾಕ್ಟರ್ ಜಗನ್ನಾಥ್ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರು ವೇದಿಕೆಗೆ ಬರಬೇಕು. ಡಾಕ್ಟರ್ ಜಗನ್ನಾಥ್. ಕೊಯ್ಲ ಗ್ರಾಮದ ನಮ್ಮ ಕೇಶವ ಗೌಡ ಅಮ್ಮಯ್ಯ ಸರ್, ತಾವು ಕೂಡ ಸ್ಥಾಪಕ ಸದಸ್ಯರು. ನಿಮ್ಮ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಿದೆ ಸರ್, ಬನ್ನಿ.
ಯುವ ಘಟಕದ ಸದಸ್ಯರು ಫೋಟೋ ಮತ್ತು ಐ ಡಿ ಕೊಟ್ಟವರು ಐ ಡಿ ಕಾರ್ಡ್ಗಾಗಿ ರೆಡಿಯಾಗಿರಬೇಕು. ಯುವ ಘಟಕಕ್ಕೆ ಐ ಡಿ ಕಾರ್ಡ್ಗೆ ಹೆಸರು ಕೊಟ್ಟವರು ರೆಡಿಯಾಗಿರಬೇಕು. ನಿಮಗೆ ಅಧ್ಯಕ್ಷರು ಐ ಡಿ ಕಾರ್ಡನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ. ಈಗಾಗಲೇ ಕೊಂಬಾರು ಹಾಗೂ ಹೆಣ್ಮೂರು ಗ್ರಾಮದವರು ಕೂಡ ಇನ್ನು ಮುಂದೆ ಬರಬೇಕು. ಕೊಂಬಾರು ಗ್ರಾಮದಿಂದ ಬಿಟ್ಟು ಹೋದವರು ಮತ್ತು ಹೆಣ್ಮೂರು ಗ್ರಾಮ, ಈಗ ಹೆಣ್ಮೂರು ಗ್ರಾಮದವರು ಕೂಡ ವೇದಿಕೆಗೆ ಬರಬೇಕು. ನಂತರ ಕಡಬ ಗ್ರಾಮದ ಕೋಡಿಮಾಳ ಗ್ರಾಮ ಹಾಗೂ ಬಿಟ್ಟೋದ ಎಲ್ಲರೂ ಕೂಡ ಕಡಬ ಗ್ರಾಮದವರು ಬರಬೇಕು. ಕಡಬ ವಲಯ ಕಡಬ ಕೊಂಬಾರು ವಲಯದವರು ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಹಾಗೆ ಹೆಣ್ಮೂರಿಂದ ಬಿಟ್ಟು ಹೋದವರು ಕೂಡ ಇದೇ ವೇದಿಕೆಯಲ್ಲಿ ಶಾಲನ್ನು ಹಾಕಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಕೋಡಿಮಾಲ ಗ್ರಾಮದ ಅಧ್ಯಕ್ಷರು ಜಯರಾಮ್ ಗಟ್ಟಿಗಾರ್ ಸಹಿತ ಎಲ್ಲ ಸ್ಥಾಪಕ ಸದಸ್ಯರು ವೇದಿಕೆಗೆ ರೆಡಿಯಾಗಬೇಕು. ಬಾಲಕೃಷ್ಣ ಕಲಾರ ಹೊಸಮನೆ, ಗಣೇಶ್ ಗೌಡ ಪಣೆಮಜಲು, ಸುಧೀರ್ ಪಣೆಮಜಲು, ವೆಂಕಟರಾಜ್ ಕೋಡಿಬೈಲು, ದಯಾನಂದ ಆರಿಗ, ಶಿವರಾಜ್ ಕೋಡಿಬೈಲು, ಪುಟ್ಟಣ್ಣಗೌಡ ಪಿಜಕ್ಕಳ, ಶಾಂತಪ್ಪಗೌಡ ಪಿಜಕ್ಕಳ, ಯಲ್ಯಣ್ಣಗೌಡ ಕಲ್ಲಡ್ಕ ಕಡಬ, ಜನಾರ್ದನಗೌಡ ಪಣೆಮಜಲು, ಗೀತಾ ಕೇವಳ, ಸುರೇಶ್ ಕುಮಾರ್ ಪಣೆಮಜಲು, ಮನೋಜ್ ಕುಮಾರ್ ಆರಿಗ, ಹರಿಪ್ರಸಾದ್ ಗೌಡ ಪಣೆಮಜಲು, ರಾಜೇಶ್ ಗೌಡ ಆರಿಗ, ಪೂವಪ್ಪಗೌಡ ಪಿಜಕ್ಕಳ, ಜೀವನ್ ಪ್ರಕಾಶ್ ಕೊಂಕ್ಯಾಡಿ, ಹರಿನಾಕ್ಷಿ ಕಟ್ಟಪುಣಿ, ನೇತ್ರ ರಮೇಶ್ ಪಣೆಮಜಲು, ಚಂದ್ರಶೇಖರಗೌಡ ಕೋಡಿಬೈಲು. ಸುರೇಶ್ ಕೇವಳ, ಕೇಶಗೌಡ ಆರಿಗ ಇವರೆಲ್ಲರೂ ಕೂಡ ಕಡಬ ಗ್ರಾಮದ ಯಾರು ಹೆಸರು ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಅತ್ಯಂತ ನವೀನ್ ಕುಮಾರ್ ಆರಿಗ, ಕಡಬ ಗ್ರಾಮದವರು ಬನ್ನಿ. ಈಗಾಗಲೇ ಹೆಸರು ಕರೆದವರು ಕಡಬ ಗ್ರಾಮದವರು, ನಂತರ ಕೋಡಿಮಾಳ ಗ್ರಾಮದವರನ್ನು ಕರೀತೇವೆ. ಆದಷ್ಟು ಈಗ ಕಡಬ ಗ್ರಾಮದವರು ಹೋಗಿ, ನಂತರ ಕೋಡಿಬಾ ಗ್ರಾಮದವರು ರೆಡಿಯಾಗಿ. ಸುಂದರಗೌಡ ಮಂಡೇಕರ, ನಮಗೆ ಪ್ರಥಮವಾಗಿ ಸ್ಥಾಪಕ ನೀಡಿದವರು ಸುಂದರಗೌಡ ಮಂಡೇಕರ ಅವರು ವೇದಿಕೆ ಬರಬೇಕು. ಕಡಬ ಗ್ರಾಮದಿಂದ ಸುಂದರಗೌಡ ಮಂಡೇಕರ, ನವೀನ್ ಕುಮಾರ್ ಆರಿಗ, ಶಿವರಾಜ್ ಗೌಡ ಕೋಡಿಬೈಲು, ಬಾಲಕೃಷ್ಣ ಕಲಾರ ಹೊಸಮನೆ, ಗಣೇಶ್ ಗೌಡ ಪಣೆಮಜಲು, ಸುಧೀರ್ ಪಣೆಮಜಲು, ವೆಂಕಟರಾಜ್ ಕೋಡಿಬೈಲು, ದಯಾನಂದ ಆರಿಗ, ಶಿವರಾಜ್ ಕೋಡಿಬೈಲು, ಪುಟ್ಟಣ್ಣಗೌಡ ಪಿಜಕ್ಕಳ, ಶಾಂತಪ್ಪಗೌಡ ಪಿಜಕ್ಕಳ, ಯಲ್ಯಣ್ಣಗೌಡ ಕಲ್ಲಡ್ಕ ಕಡಬ, ಜನಾರ್ದನಗೌಡ ಪಣೆಮಜಲು, ಗೀತಾ ಕೇವಳ, ಸುರೇಶ್ ಕುಮಾರ್ ಪಣೆಮಜಲು, ಮನೋಜ್ ಕುಮಾರ್ ಆರಿಗ, ಹರಿಪ್ರಸಾದ್ ಗೌಡ ಪಣೆಮಜಲು, ರಾಜೇಶ್ ಗೌಡ ಆರಿಗ, ಪೂವಪ್ಪಗೌಡ ಪಿಜಕ್ಕಳ, ಜೀವನ್ ಪ್ರಕಾಶ್ ಕೊಂಕ್ಯಾಡಿ, ಹರಿನಾಕ್ಷಿ ಕಟ್ಟೆಪುಣಿ, ನೇತ್ರ ರಮೇಶ್ ಪಣೆಮಜಲು, ಚಂದ್ರಶೇಖರ್ ಗೌಡ ಕೋಡಿಬೈಲು, ಕೇಶಗೌಡ ಆರಿಗ. ಬರಡು ಗುಳ್ಳಾಡು
ಕರೆದಾಗಿದೆ ಒಮ್ಮೆ. ಯಾವ ಗ್ರಾಮ? ದಿವಂಗತ ಅಚ್ಯುತಗೌಡ ಜಯ ಕೂತ್ಪಾಡಿ ಮನೆ ಉಂಟು ಮರಡಿ ಕರೀಗ ತುಂಬ 40 ಗ್ರಾಮ ಇಲ್ಲ ಕೂತ್ಪಾಡಿ ಕರೆಯೋಸಿ. ನೆಕ್ಸ್ಟ್ ಕುಟ್ರಪಾಡಿ ಗ್ರಾಮದವರು ರೆಡಿಯಾಗಿರಬೇಕು. ಕುಟ್ರಪಾಡಿ ಗ್ರಾಮದವರು ಕೂಡ ರೆಡಿಯಾಗಿರಬೇಕು. ನಂತರ ಈಗ ಕೋಡಿಂಬಾಳ ಗ್ರಾಮ DK ಬಾಲಕೃಷ್ಣ ಗೌಡ ಕೋಳ್ಪೆ, ಹೂವಪ್ಪ ಗೌಡ ಕೋಳ್ಪೆ, ಉಮಾಕುಮಾರಿ ಕೋಳ್ಪೆ, ವೆಂಕಪ್ಪಗೌಡ ಕುತ್ಯಾಡಿ, ಆನಂದಗೌಡ KS, ದಾಮೋದರಗೌಡ ಕೂಟಾಜೆ, ಜಯರಾಮ್ ಗೌಡ ಗಟ್ಟಿಗಾರ್, ಆನಂದಗೌಡ ಪಡೆಜ್ಜಾರು ಅಜಿತ್, ನಾರಾಯಣಗೌಡ ಹೊಸಮನೆ, ಮೇದಪ್ಪಗೌಡ ಬೇರಿಕೆ, ಕವಿತಾ ಹರ್ಷಕುಮಾರ್ ಬೇರಿಕೆ, ಸುದರ್ಶನಗೌಡ ಕೋಡಿಂಬಾಳ, ನೀಲಾವತಿ ಶಿವರಾಮ್, ರಾಧಾಕೃಷ್ಣಗೌಡ ಕೋಳ್ಪೆ, ಸುಂದರ ಕೆ ಕೋಡಿಂಬಾಳ, ನೀಲಾವತಿ ಜೋಗಿಬೆಟ್ಟು, ಸುಂದರಗೌಡ ಕೇವಳ, ತೇಜಕುಮಾರ್ ಕೂಜಿಗೋಡು ಕಟ್ಟೆಮಣೆ, PK ಸೀತಾರಾಮಗೌಡ, ವಾಸುದೇವ ಕೋಳ್ಪೆ, ನಾರಾಯಣಗೌಡ ಚೆಂಡಬಾದೆ, ಮೋಂಟಪ್ಪಗೌಡ, ಜಯ KS, ಬಾಲಕೃಷ್ಣಗೌಡ ಕಲ್ಕಲ, ಗಿರೀಶ್ ಗೌಡ ಎಂ, ವಸಂತಗೌಡ ಪಡೆಜ್ಜಾರು, ಕುಶಾಲಪ್ಪ ಗೌಡ ಕೋಳ್ಪೆ, ಡಾಕ್ಟರ್ ಗೋಪಾಲಕೃಷ್ಣ ಕೋಳ್ಪೆ, ಅರಿನಾಕ್ಷಿ P, ಶಿವರಾಮ ಕಲ್ಕಲ, ಶೇಷಪ್ಪಗೌಡ ಸರ್ವೇಯರ್, ದಾಮೋದರ ಗೌಡ ಕೋಳ್ಪೆ, ಸೀತಾರಾಮಗೌಡ ಲಕ್ಷ್ಮೀ ಗಣೇಶ್ ಹೊಸಮನೆ, ಹೇಮಾವತಿ ಗಣೇಶ್ ಪಡೆಜ್ಜಾರು, ನಾಗೇಶ್ ಎಮ್ಮಾರ್ ಮಾಸ್ತಿಮನೆ ಕೋಡಿಂಬಾಳ, ಹರೀಶ್ P, ಚಿದಾನಂದಗೌಡ ಕೋಡಿಂಬಾಳ, ಮೋಣಪ್ಪಗೌಡ ಕೋಡಿಂಬಾಳ, ಗೋಪಾಲಗೌಡ ಮುಳಿಯ, ಭಾಸ್ಕರಗೌಡ ಕೋಡಿಂಬಾಳ, ಭಾಸ್ಕರಗೌಡ ಬಾರ್ಲಿಯ ಬೆಟ್ಟು. ಇವರೆಲ್ಲರೂ ಕೂಡ ನಮ್ಮ ಸಭಾ ಸದಸ್ಯರು. ಅತ್ಯಂತ ಹೆಚ್ಚು ಸಭಾ ಸದಸ್ಯರನ್ನು ಹೊಂದಿದಂಥ ಕೋಡಿಂಬಾಳ ಗ್ರಾಮ ಕೂಡ ದೇರಣ್ಣಗೌಡ ಮಣಿಹೊಂಡ, ಲೋಕಯ್ಯಗೌಡ ಕೊಳ್ಳೆಸಾಗು, ಹರಿಯಪ್ಪ ಪಡೆಜ್ಜಾರ್. ಒಟ್ಟು 44 ಜನ ಕೋಡಿಂಬಾಳ ಗ್ರಾಮದಿಂದ ಸದಸ್ಯತ್ವವನ್ನು ಪಡೆದು ಅತ್ಯಂತ ಹೆಚ್ಚು ಸದಸ್ಯರನ್ನು ಪಡೆದ ಗ್ರಾಮ ಕೂಡದಲ್ಲಿ ಕೂಡ ಕೋಡಿಂಬಾಳ ಗ್ರಾಮ. ಗೋಪಾಲಕೃಷ್ಣ ಗೌಡ ತುಂಬೆ ತಡಕ, ಕಡಬ ವಲಯದಿಂದ ಗೋಪಾಲಕೃಷ್ಣ ಗೌಡ ತುಂಬೆ ತಡಕ. ಯಾರಾದರೂ ಹೆಸರು ಬಿಟ್ಟೋಗಿದ್ರೆ ದಯಮಾಡಿ ಬನ್ನಿ, ಹೆಸರನ್ನು ಇಲ್ಲಿ ತಿಳಿಸಿ, ನಾವು ನಿಮ್ಮ ಹೆಸರನ್ನು ಕರೀತೇವೆ. ನೀವು ಬಂದು ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕುಟ್ರಪಾಡಿ ಅವರು ರೆಡಿ ಆಗಿದ್ದೀರಾ? ಕುಟ್ರಪಾಡಿ ಬಾಲಕೃಷ್ಣ ಕೋಳ್ಪೆ ನಿಂತುಕೊಂಡಿದ್ದೀರಾ? ತಮ್ಮ ದಂಪತಿಗಳನ್ನು ಮುಂದೆ ಬಿಟ್ಟು ಹಿಂದೆ ಪಾಲಕರಾಗಿ ನಿಂತಿದ್ದೀರಾ. ಅತಿ ಹೆಚ್ಚು ಸ್ಥಾಪಕ ಸದಸ್ಯರು ಕೂಡ ಕೋಡಿಂಬಾಳ ಗ್ರಾಮದಿಂದ ಹೆಸರನ್ನು 44 ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಕೋಡಿಂಬಾಳ ಗ್ರಾಮದ ಇನ್ನೂ ಕೂಡ ಬಾಕಿ ಇದ್ದಾರೆ. ಕುಟ್ರಪಾಡಿ ಗ್ರಾಮದವರು ರೆಡಿ ಆಗಿರಬೇಕು. ಸರ್, ಯಾವ ಗ್ರಾಮ ಬಾಕಿ ಆಗಿದೆ ಇಲ್ಲಿ ಹೇಳ್ತೀರಾ? ಬಂದು ಬಾಕಿ ಆಗಿದ್ರೆ ಹೇಳಿ ಸರ್, ದಯಮಾಡಿ. ಸುಬ್ರಹ್ಮಣ್ಯ ವಲಯ, ಬಿಳಿನಳೆ ವಲಯ, ಕಡಬ ವಲಯ, ಸವಣೂರು, ಆಳಂಕಾರು, ನೆಲ್ಯಾಡಿ ವಲಯ. ಈ ವಲಯದಿಂದ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ಹೇಳಿ ಸರ್, ವೇದಿಕೆಗೆ ಬನ್ನಿ.
ಸರ್ ಇಲ್ಲಿ ಒಂದು ಬಾಕಿ ಉಂಟು, ಒಬ್ಬರಿದ್ದಾರೆ. ಲಾಸ್ಟ್ ಬಳಿ ಲಾಸ್ಟ್. ಅತ್ಯಂತ ಹೆಚ್ಚು ಹೆಸರನ್ನು ನೋಂದಾಯಿಸಿಕೊಂಡ ಕೋಡಿಂಬಾಳ ಗ್ರಾಮ, ಇದರ ಸತತ ಪ್ರಯತ್ನದ ಫಲ ನಮ್ಮ ಅಧ್ಯಕ್ಷರು ಸುರೇಶ್ ಬೈಲ್ ಇವರಿಗೆ ಸಲ್ಲಬೇಕು. ಸತತ ಭೇಟಿ, ನಿರಂತರ ಸಂಪರ್ಕಿಸುವ ಛಳದಿಂದ ಇಷ್ಟೊಂದು ಸದಸ್ಯರನ್ನು ಒಗ್ಗೂಡಿಸುವಲ್ಲಿ ಅಧ್ಯಕ್ಷರು ಮುಂದಾಗಿದ್ದು ನಮಗೆ ಹೆಮ್ಮೆಯ ವಿಷಯ. ಇವರೆಲ್ಲರಿಗೂ ಚಪ್ಪಾಳೆಯ ಮೂಲಕ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ, ಕೋಡಿಂಬಾಳ ಮತ್ತು ನಮ್ಮ ಸುರೇಶ್ ಬೈಲು ಅಧ್ಯಕ್ಷರಿಗೂ. ಹಲೋ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಕೂಡ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ತೆರಳಬೇಕು. ಸನ್ಮಾನ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮೊದಲು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ ಸರ್. ಸರ್, ಯಾರ ಹೆಸರು ಬಿಟ್ಟೋಗಿದಾ? ಯಾವ ಗ್ರಾಮ ಇದ್ದಾದರೂ ಬಾಕಿ ಆಗಿದ್ರೆ ಬನ್ನಿ ದಯಮಾಡಿ. ಕುಟ್ರವಾಡಿ ಅವರು ಬಂದ್ರಾ? ಕೊಂಬರ ಆಯ್ತಾ? ಬನ್ನಿ. ಮೋಣಪ್ಪ ನಾಡೋಳಿ, ಕೊಟ್ರಪಾಡಿ, ಸುಂದರಗೌಡ ಉಳಿಪು, ದೇವಿಪ್ರಸಾದ್ ಎಲ್ಯ, ಸುರೇಶ್ ದೇಂತಾರು, ತೀರ್ಥೇಶ್ ಅಮೈ, ಗುಡ್ಡಪ್ಪಗೌಡ ಬರೆಮೇಳು, ದಾಮೋದರಗೌಡ ಉಳಿಪು, ಮೋಣಪ್ಪಗೌಡ ನಾಡೋಳಿ, ಹೊನ್ನಪ್ಪಗೌಡ ಪಾಂಗ, ಬೆಳ್ಯಪ್ಪಗೌಡ ಕಾರ್ಕಳ, ಕುಶಾಲಪ್ಪಗೌಡ, ಶೇಖರಗೌಡ ಉಳಿಪು, ಸುಂದರಗೌಡ, ಕುಶಾಲಪ್ಪಗೌಡ ಎಲ್ಯ, ದೇವಪ್ರಸಾದ್ ಪುತ್ತಿಗೆ ಪರಾರಿ. ಹಾಂ, ಬನ್ನಿ ಕೂತ್ಕೊಳ್ಳಿ ಸರ್. ನೆಲ್ಲಿಯಾಡಿ ಒಳ್ಳೆಯದವರು ಬನ್ನಿ. ಎಲ್ಲಿ? ಕಡಬ ಗ್ರಾಮದವರು ಬಾಕಿಯಾಗಿದೆ. ಹೆಸರು ಹೇಳಿದವರು ತಕ್ಷಣ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ದಯಮಾಡಿ ನಿಮ್ಮನ್ನು ಗುರುತಿಸಿ ನಿಮಗೆ ಗೌರವವನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಯಾರ ಹೆಸರು ಕೂಡ ಬಿಟ್ಟು ಹೋಗಬಾರ್ದು ಅಂತೇಳಿ, ಅಂದರೆ ನಿನ್ನೆ ಮೊನ್ನೆ ಕೊಟ್ಟವರು ಕೂಡ ಇದ್ದಾರೆ. ಆದ ಕಾರಣ ಕೆಲವರ ಹೆಸರು ಆಚೆ ಈಚೆ ಆಗಿರ್ಬೋದು, ಕ್ಷಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಯಾರ ಹೆಸರಾದರೂ ಓದಲಿಕ್ಕೆ ಹೇಳಿದರೆ ಬಾಕಿ ಆಗಿದ್ದರೆ ಅವರ ಹೆಸರನ್ನು ಇಲ್ಲಿ ಹೇಳಿದರೆ ನಾವು ಓದಿ ಹೇಳ್ತೇವೆ. ಗಮನಿಸಬೇಕು, ಆಯಾ ವಲಯದ ಗ್ರಾಮದ ಅಧ್ಯಕ್ಷರು ಹಾಗೂ ವಲಯ ಉಪಾಧ್ಯಕ್ಷರು ಅದರ ಬಗ್ಗೆ ಗಮನ ಹರಿಸಿ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ವಲಯ ಉಪಾಧ್ಯಕ್ಷರು ಅವರನ್ನು ವೇದಿಕೆ ಕಾರ್ಯ ತರಬೇಕು. ಧನ್ಯವಾದಗಳು ಎಲ್ಲ ಸ್ಥಾಪಕ ಸದಸ್ಯರುಗಳಿಗೆ. ಇದರ ಹಿಂದೆ ಅವಿರತ ಶ್ರಮವನ್ನು ವಹಿಸಿದ ಎಲ್ಲ ವಲಯದ ಉಪಾಧ್ಯಕ್ಷರಾಗಿರ್ಬೋದು, ಕಾಣದ ಕೈಗಳು, ಇದರ ಹಿಂದೆ ತುಂಬ ಜನ ಪ್ರಯತ್ನವನ್ನು ಪಟ್ಟಿದ್ದೀರ. ಈ ಸ್ಥಾಪಕ ಸದಸ್ಯರಾಗಲಿಕ್ಕೆ ಅವರದೇ ಆದ ಪರಿಚಯವನ್ನು ಇಟ್ಟುಕೊಂಡು ಎಲ್ಲರೂ ಕೂಡ ಅವರ ಶಕ್ತಿಯನ್ನು ಮೀರಿ ನಮಗೆ ಒಂದು ಸ್ಥಾಪಕ ಸದಸ್ಯರಿಗೆ ಒಪ್ಪಿಕೊಂಡಿದ್ದೀರಾ. ಧನ್ಯವಾದಗಳು. ಶಾಂತಪ್ಪಗೌಡ ಪಿಜಕಳ ಸರ್, ಒಂದು ಬಾಕಿಯಾಗಿದೆ. ಹೆಸರನ್ನು ಆಗಲೇ ಓದಿ ಹೇಳಿದ್ದೇವೆ. ಶಾಂತಪ್ಪಗೌಡ ಪಿಜಕಳ ಸರ್ ವೇದಿಕೆ ಬರಬೇಕು. ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸತತ ಗೌಡ ಸಮಾಜದಲ್ಲಿ ತುಂಬ ವರ್ಷದಿಂದ ನಮಗೆ ಮಾರ್ಗದರ್ಶಕರಾಗಿ ದುಡಿದುಕೊಂಡು ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಮ್ಮೊಂದಿಗೆ ಇರುವ ಶಾಂತಪ್ಪಗೌಡ ಪಿಜಕಳ. ಯುವ ಸಮಿತಿಯ ಪದಾಧಿಕಾರಿಗಳು ಬರಬೇಕು. ಹೆಸರನ್ನು ಕೊಟ್ಟವರು
ಹರೀಶ್ ಗೌಡ ಕೋಡಿಬೈಲು ಅಧ್ಯಕ್ಷರು, ಯುವ ಘಟಕ ಉಪಾಧ್ಯಕ್ಷರು. ಸಚಿನ್ ಗೌಡ, ಹರೀಶ್ ಗೌಡ ಕೋಡಿಬೈಲು, ಕಿರಣ್ ಗೌಡ ಬಿ, ತೀರ್ಥರಾಮ್ ಕಡೆಂಜಿ. ಸಮಿತಿಯ ಎಲ್ಲ ಸದಸ್ಯರು ಕೂಡ ಬಂದು ID ಕಾರ್ಡನ್ನು ಸ್ವೀಕರಿಸಬೇಕು. ಶಾಂತಪ್ಪಗೌಡ ಪಿಜಕಳ ಹಾಗೂ ರುಕ್ಮಿಣಿ ಟೀಚರ್ ಎಲ್ಲರೂ ಕೂಡ ಪದಾಧಿಕಾರಿಗಳು ಬಂದು ಫೋಟೋಗೆ ಬರಬೇಕು. ಧನ್ಯವಾದಗಳು. ಧನ್ಯವಾದಗಳು ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಕೊಳಂತಡಿ ಅವರಿಗೆ. ಮುಂದೆ ಸಾಧಕರಿಗೆ, ಪ್ರತಿಭಾನ್ವಿತರಿಗೆ ಅಭಿನಂದಿಸುವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಭೈರವೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಮನಸಾರೆ ಸ್ಮರಿಸಿಕೊಂಡು ನೂತನ ಕಡಬ ತಾಲೂಕಿನ ಒಕ್ಕಲಿಗರ ಗೌಡ ಸೇವಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಈ ಸಮಾರಂಭದ ಅಪರಾಹ್ನದ ಕಾರ್ಯಕ್ರಮದಲ್ಲಿ ಕಡಬ ತಾಲೂಕಿನ ವ್ಯಾಪ್ತಿಗೊಳಪಟ್ಟಂಥ ಪ್ರತಿಭೆಗಳನ್ನು, ಸಾಧಕರನ್ನು ಸನ್ಮಾನಿಸುವಂಥ, ಗೌರವಿಸುವಂಥ ಅಮೃತ ಗಳಿಗೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷೀಭೂತರಾಗಬೇಕಂತ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಎಲ್ಲ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಬೇಕು. ಮೊದಲಿಗೆ ಸಾಧಕರನ್ನು ವಾಚಿಸಲಿಕ್ಕಿದ್ದಾರೆ ಶಿಕ್ಷಕರ ಶ್ರೀಯುತ ಅಮೇಯವರು, ವಿಜಯಕುಮಾರ್ ಅಮೇಯವರು. ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ ಸರ್. ಮುಂದೆ ಸಾಧಕರಿಗೆ ಸನ್ಮಾನ ಅವಕಾಶ ವಿಜಯಕುಮಾರ್ ಅಮೇಯವರಿಗೆ. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ಪದಗ್ರಹಣ ಮತ್ತು ಶಿಲಾನ್ಯಾಸ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಮ್ಮ ಸಮಾಜದ ಸಾಧಕರನ್ನು ಗೌರವಿಸುವ ಸುಂದರ ಕ್ಷಣ. ಮೊದಲಿಗೆ ನಾನು ಚಂದ್ರಶೇಖರ ಬಿಳಿನಲೆ, ಶಿಕ್ಷಕರು, ಕೋಣಾಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಣಾಜೆ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಚಂದ್ರಶೇಖರ ಬಿಳಿನಲೆಯವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಶ್ರೀಯುತ ಚಂದ್ರಶೇಖರ ಬಿಳಿನಲೆ ವೇದಿಕೆಗೆ ಬರಬೇಕು. ವೃತ್ತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಬಿಳಿನಲೆ ಶ್ರೀಮತಿ ಶಿವಮ್ಮ ಮತ್ತು ದಿವಂಗತ ಗಣಪಯ್ಯಗೌಡರ ಸುಪುತ್ರರಾಗಿ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ದುಡಿಯುತ್ತಿದ್ದು ರಾಷ್ಟ್ರೀಯ ಮಟ್ಟದ ಮ್ಯಾರಥಾನ್ ಕ್ರೀಡಾಪಟು, ಹಲವಾರು ಬಾರಿ ಚಿನ್ನದ ಪದಕಗಳನ್ನು ಪಡೆದವರು. ಹಿರಿಯರ ಕ್ರೀಡಾಕೂಟದಲ್ಲಿ ಫುಲ್ ಮ್ಯಾರಥಾನ್, ಹಾಫ್ ಮ್ಯಾರಥಾನ್, ವಿವಿಧ ಕ್ರೀಡೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚಿದಂಥ ಪ್ರತಿಭೆ. ಅಪ್ಪಟ ಗ್ರಾಮೀಣ ಪ್ರದೇಶದ ಶ್ರೀಯುತ ಚಂದ್ರಶೇಖರ ಬಿಳಿನಲೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ, ಅವರನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಚರಿಷ್ಮಾ, ಅಪ್ಪಟ ಗ್ರಾಮೀಣ ಪ್ರತಿಭೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಪ್ರೌಢಶಾಲಾ ವಿಭಾಗದ 10ನೇ ತರಗತಿಯ ವಿದ್ಯಾರ್ಥಿನಿ ಶ್ರೀಮತಿ ಸುಮತಿ ಮತ್ತು ಸುಬ್ರಾಯಗೌಡ ಬಸವಪಾಲ್ ಬಂಟ್ರ ಈ ವಿದ್ಯಾರ್ಥಿಯನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಚರಿಷ್ಮಾ ರಾಷ್ಟ್ರೀಯ ಕ್ರೀಡಾಪಟು ಚರಿಷ್ಮಾ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ನಿಮ್ಮ ಸಾಧನೆಯನ್ನು ಗುರುತಿಸಿ ಗೌರವಿಸಲಿಕ್ಕಿದ್ದಾರೆ ಸಂಘಟಕರು ಚರಿಷ್ಮಾ. ಹಾಗೆ ಇನ್ನೋರ್ವರು ಹರಿಶ್ಚಂದ್ರಕ್ಕೆ ನಗರಿ ಅಲಂಕಾರು, ಮುಖ್ಯೋಪಾಧ್ಯಾಯರು, ಸಂತ ಜಾರ್ಜ್ ಪ್ರೌಢಶಾಲೆ ಕೊಂತೂರು ಪದವು, ನಿಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕುಮಾರಿ ಚರಿಷ್ಮಾ, ಶ್ರೀಮತಿ ಸುಮತಿ ಮತ್ತು ಶ್ರೀ ಸುಬ್ರಾಯಗೌಡ ಬಸವಪಾಲು ಬಂಟ್ರದ ಮನೆಯವರು. ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬದ ಪ್ರೌಢಶಾಲಾದ 10ನೇ ತರಗತಿಯ ವಿದ್ಯಾರ್ಥಿ, ರಾಷ್ಟ್ರೀಯ ಮಟ್ಟದ ಅಪ್ಪಟ ಗ್ರಾಮೀಣ ಪ್ರತಿಭೆ, 800 ಮೀಟರ್ ಹಾಗೂ 1100 ಮೀಟರ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ದಾಖಲೆ, ಹಾಗೆ 3000 ಮೀಟರ್ನಲ್ಲಿ ಜಿಲ್ಲಾ ದಾಖಲೆ. ಇತ್ತೀಚೆಗೆ ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 800 ಮೀಟರ್ನಲ್ಲಿ ದ್ವಿತೀಯ, 1500 ಮೀಟರ್ನಲ್ಲಿ ಪ್ರಥಮ, ಹಾಗೆ 3000 ಮೀಟರ್ನಲ್ಲಿ ಪ್ರಥಮ ಸ್ಥಾನದೊಂದಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಅಪ್ಪಟ ಗ್ರಾಮೀಣ ಪ್ರತಿಭೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಇನ್ನೋರ್ವರು ಹರಿಶ್ಚಂದ್ರಕ್ಕೆ ನಗರಿ ಅಲಂಕಾರ್ನವರು,
ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ಕೊಂತೂರು ಪದವಿನ ಮುಖ್ಯ ಶಿಕ್ಷಕರಾಗಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಹಲವಾರು ಸಾಧನೆಗಳಲ್ಲಿ ತನ್ನ ಶಾಲೆಯಲ್ಲಿ ಮಾಡುವುದರ ಮೂಲಕ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡವರು. ಶಾಲೆಯಲ್ಲಿ ವಿಶೇಷವಾದಂಥ ಫಲಿತಾಂಶಕ್ಕಾಗಿ ಪಣತೊಟ್ಟವರು. ಇವರನ್ನು ಈ ವರ್ಷ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ 3 ನಮ್ಮ ಸಮುದಾಯದ ಸಾಧಕರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲಿಕ್ಕೆ ಸಂತೋಷ ಪಡ್ತೇವೆ. ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಮುಂದೆ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದ್ದೇವೆ. ಅಭಿನಂದನೆಗಳು ಶ್ರೀಯುತ ಚಂದ್ರಶೇಖರ್, ಚರಿಸ್ಮಾ ಹಾಗೂ ಹರಿಶ್ಚಂದ್ರಕ್ಕೆ. ಮುಂದೆ ಸಾಧಕರನ್ನ ಸಭೆಗೆ ಪರಿಚಯಿಸಿದ್ದಾರೆ ಶ್ರೀಯುತ ದೇವಿಪ್ರಸಾದ್ ಸರ್ ಇವರು. ಎಲ್ಲರಿಗೂ ವಂದಿಸುತ್ತಾ ಒಕ್ಕಲಿಗ ಗೌಡ ಸಮುದಾಯ ಸಭಾಭವನದ ಶಿಲಾನ್ಯಾಸ ಮತ್ತು ಪದಗ್ರಹಣ ಸಮಾರಂಭದ ಮಧ್ಯಾಹ್ನ ನಂತರದ ಕಾರ್ಯಕ್ರಮದಲ್ಲಿದ್ದೇವೆ. ನಮ್ಮ ಸಮಾಜ ಬಾಂಧವರು, ನಮ್ಮ ಸಮುದಾಯ ಬಾಂಧವರಲ್ಲಿ ವಿಶೇಷವಾದಂಥ ಕೆಲವೊಂದು ವಿಶೇಷ ಕ್ಷೇತ್ರಗಳಲ್ಲಿ ಸೇವೆಯನ್ನು ಇವರಿಗೆ ಸನ್ಮಾನಿಸಲು ನಾವು ಸಂತೋಷ ಪಡ್ತಿದ್ದೇವೆ. ಅವರುಗಳಲ್ಲಿ ಒಂದನೇದಾಗಿ ಶ್ರೀಮತಿ ದಿವಂಗತ ಮೋಹಿನಿ ಮತ್ತು ಶ್ರೀ ದಿವಂಗತ ಕೊರಗಪ್ಪಗೌಡ, ಐತೂರು ಗ್ರಾಮ ಮಂಡ್ಯಕರ, ಇಲ್ಲಿನ ಇವರ ಸುಪುತ್ರ ಸುಂದರಗೌಡ ಮಂಡ್ಯಕರ, ಎಲ್ಲರಿಗೂ ಕಡಬದಲ್ಲಿ ಎಲ್ಲರಿಗೂ ಪರಿಚಿತರಾಗಿರುವಂಥ ಉದ್ಯಮಿ. ಪ್ರಸ್ತುತ ಕಡಬ ಗ್ರಾಮದ ತುಂಬೆದರ್ಕದಲ್ಲಿ ವಾಸವಾಗಿದ್ದಾರೆ. ಕಡಬದ ಪ್ರತಿಷ್ಠಿತ ಉದ್ಯಮಿಗಳೆಲ್ಲೋರ್ವರು ಗಣೇಶ್ ಬಿಲ್ಡಿಂಗ್ನ ಮಾಲೀಕರಾಗಿದ್ದಾರೆ. ಇವರು ಕಡಬದ ಧಾರ್ಮಿಕ ಸಮಿತಿಯ ಅಧ್ಯಕ್ಷರಾಗಿದ್ದು ಕಡಬ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರನ್ನು ನಾವು ಸನ್ಮಾನದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಕುಟ್ರುಪಾಡಿ ಶ್ರೀಮತಿ ದಿವಂಗತ ಬೊಮ್ಮಿ ಮತ್ತು ಶ್ರೀ ದಿವಂಗತ ಸುಬ್ಬಣ್ಣಗೌಡರ ಪುತ್ರ ಕುಟ್ರುಪಾಡಿ ಗ್ರಾಮದ ನಾಡೋಳಿ ಆಗಿರುವಂಥ ಮೋನಪ್ಪಗೌಡ ನಾಡೋಳಿ. ಇವರು ಕೂಡ ವೇದಿಕೆ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇವರು ಮಹಾಗಣಪತಿ ದೇವಸ್ಥಾನದ ಕಾರ್ಯದರ್ಶಿಯಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಶಸ್ವಿಯಾಗಿರುವವರು. ಸಕ್ರಿಯವಾದ ಸಂಘಟನೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕಂಡದ್ದ ಅನುಭವಿ. ಅವರನ್ನು ಕೂಡ ವೇದಿಕೆ ಆಹ್ವಾನಿಸುತ್ತೇವೆ. ಅದೇ ರೀತಿಯಾಗಿ ಬಾಲಕೃಷ್ಣಗೌಡ ಶಾಂತಿಗುರಿ ನೂಜಿಬಾಲ್ತಿಲ, ಶ್ರೀಮತಿ ಬೊಮ್ಮಕ್ಕ ಮತ್ತು ಶ್ರೀ ದಿವಂಗತ ಡೊಂಬಯ್ಯಗೌಡರ ಮಗ, ತಾವು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಿರ್ಮಲಾ ಟ್ರಾವೆಲ್ಸ್ನಲ್ಲಿ ಟೂರ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ನಂತರ ತನ್ನದೇ ಆದ ಟೂರಿಸಂ ಕಂಪನಿಯನ್ನು ಟೂರ್ ಫಾರ್ ಯು ಸಂಸ್ಥೆಯನ್ನು ಸುಮಾರು 9 ವರ್ಷಗಳಿಂದ ನಡೆಸಿದ್ದಾರೆ. ಅದರ ಜೊತೆಗೆ ಬಾಲೂಸ್ ಪವರ್ ಝೋನ್ ಮಲ್ಟಿ ಜಿಮ್ ಅನ್ನು ಉಪ್ಪಿನಂಗಡಿಯಲ್ಲಿ ಆರಂಭಿಸಿರುವಂಥ ನಮ್ಮ ಸಮುದಾಯದ ಯುವ ನೇತಾರ ಅಂತ ಹೇಳ್ಬೋದು. ಅವರನ್ನು ಕೂಡ ಆಹ್ವಾನಿಸಿದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ಉಮೇಶ್ ಕೋಳಿಗದ್ದೆ, ಅವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಕಡಬ ತಾಲೂಕು ಕಾಣೀರು ಗ್ರಾಮದ ಕೋಳಿಗದ್ದೆ ನಿವಾಸಿಯಾಗಿರುವಂಥ ಶ್ರೀ ಬಾಬುಗೌಡ ಮತ್ತು ಶ್ರೀಮತಿ ನಾಗಮ್ಮ ದಂಪತಿಯ ಸುಪುತ್ರ. ಶ್ರೀಯುತರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಕಾಣೀರಿನಲ್ಲೂ PUCಯನ್ನು SSPU ಸುಬ್ರಹ್ಮಣ್ಯದಲ್ಲೂ ನಡೆಸಿ ಮುಗಿಸಿಕೊಂಡು ಸಹಕಾರಿ ಡಿಪ್ಲೊಮಾವನ್ನು ಮೂಡಬಿದ್ರೆಯಲ್ಲಿ ಮುಗಿಸಿ ಟೆಕ್ನಿಷಿಯನ್ ಪದವಿಯನ್ನು ಬೆಂಗಳೂರಿನಲ್ಲಿ ಮುಗಿಸಿದ್ದಾರೆ. ಇವರು ಖೋ ಆಟಗಾರನಾಗಿದ್ದು ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡವರು. ಪ್ರಸ್ತುತ ಸಣ್ಣ ಕೈಗಾರಿಕಾ ಘಟಕವನ್ನು ಹೊಂದಿದ್ದು ಲ್ಯಾಡರ್ ಉದ್ಯಮದಲ್ಲಿ ಯಶಸ್ವಿಯನ್ನು ಕಂಡಿರುವಂಥ ಇವರು ಧರ್ಮಪತ್ನಿ ಶ್ರೀಮತಿ ಆಶಾ ಮತ್ತು 2 ಮಕ್ಕಳೊಂದಿಗೆ ಯಶಸ್ವಿ ಜೀವನವನ್ನು ನಡೆಸಿದ್ದಾರೆ. ಇವರಿಗೆ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂಥ ಸುರೇಶ್ ಗೌಡ ಬೈಲು ಇವರು ಸನ್ಮಾನಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಧನ್ಯವಾದಗಳು ಶ್ರೀಯುತ ದೇವಪ್ರಸಾದ್ ಸರ್ ಇವರಿಗೆ.
ನಮ್ಮ ಸಮಾಜದ ಸಾಧಕರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಸ್ಮರಣೀಯ ಕಾರ್ಯಕ್ರಮ. ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಬೈಲಿಯವರು ಅಭಿನಂದಿಸ್ತಾ ಇದ್ದಾರೆ. ಅಭಿನಂದನೆಗಳು ಸಾಧಕರಿಗೆ. ದೇವರು ಭಗವಂತನು ಆಯುಷ್ಯ ಆರೋಗ್ಯವನ್ನು ನೀಡಿ ನಿಮ್ಮ ಸಾಧನೆಗೆ ಮತ್ತಷ್ಟು ಆಶೀರ್ವದಿಸಲಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಮುಂದೆ ಸಾಧಕರನ್ನ ಸಭೆಗೆ ಪರಿಚಯಿಸಿದ್ದಾರೆ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಲಾವಣ್ಯ ಹೇಮಂತ್ ಮಂಡಕರೆ ಅವರು. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ ಕಡಬ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿ ಅವರ ದಿವ್ಯಾನುಗ್ರಹದೊಂದಿಗೆ ಪದಗ್ರಹಣ ಹಾಗೂ ಒಕ್ಕಲಿಗ ಗೌಡ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಈ ಸುದಿನ ನಮ್ಮ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಅದ್ವಿತೀಯ ಸಾಧನೆಗಳನ್ನು ಮಾಡಿರುತ್ತಾರೆ. ಈ ಸಮಾರಂಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವುದಕ್ಕೆ ಸಂತೋಷ ಪಡುತ್ತೇವೆ. ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಇವರ ಕೊಡುಗೆ ಅವಿಸ್ಮರಣೀಯವಾಗಿರುತ್ತದೆ. 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625ರಲ್ಲಿ 608 ಅಂಕ ಗಳಿಸಿದ ಬಲ್ಯ ಗ್ರಾಮದ ಸಾಕ್ಷಿ PS ಇವರು ಶ್ರೀಮತಿ ರೂಪಾ ಬಿ ಮತ್ತು ಶ್ರೀಮತಿ ಶಿವಪ್ರಸಾದ್ ಪುತ್ತಿಲ ಇವರ ಸುಪುತ್ರಿಯಾಗಿರುತ್ತಾಳೆ. ವೇದಿಕೆಯ ಬಳಿ ಬಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಕುಮಾರಿ ಸಾಕ್ಷಿ. ಬಿಳಿನೆಲೆ ಗ್ರಾಮದ ಯಜ್ಞೇಶ್ 625ರಲ್ಲಿ 600 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಭವಾನಿ ಮತ್ತು ಶ್ರೀ ದೇವಪ್ಪ ಇವರ ಮಗನಾಗಿರುತ್ತಾನೆ. ಇವರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಿಳಿನೆಲೆ ಗ್ರಾಮದ ಶಬರೀಶ 625ರಲ್ಲಿ 593 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಸೀತಾ ಹಾಗೂ ಶ್ರೀ ಶೇಷಪ್ಪ ಇವರ ಸುಪುತ್ರನಾಗಿದ್ದಾರೆ. ಇವರುಗಳು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಿಳಿನೆಲೆ ಗ್ರಾಮದ ಸುಕೇಶ್ ಬಿ ಇವರು 625ರಲ್ಲಿ 563 ಅಂಕಗಳನ್ನು ಗಳಿಸಿರುತ್ತಾರೆ. ಇವರು ಶ್ರೀಮತಿ ಪುಷ್ಪ ಮತ್ತು ಶ್ರೀ ಚಿದಾನಂದ ಇವರ ಮಗನಾಗಿರುತ್ತಾರೆ. ಸನ್ನಿಧಿ ಎನ್ ಇವರು 586 ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಗೀತಾ ಮತ್ತು ಶ್ರೀ ವಿಜಯಕುಮಾರ್ ನಡುತೋಟ ಇವರ ಮಗಳಾಗಿರುತ್ತಾಳೆ. ಧನ್ಯ ಎ 611 ಅಂಕಗಳನ್ನು ಗಳಿಸಿರ್ತಾರೆ. ಇವರು ಶ್ರೀಮತಿ ಲೀಲಾವತಿ ಹಾಗೂ ಶ್ರೀ ಲಕ್ಷ್ಮಣ ಅಂತಿಬೆಟ್ಟು ಐತೂರು ಗ್ರಾಮ. ಆಯ್ತಾ ಆಯ್ತಾಯ್ತು ಇದಾಯ್ತು. SSLC ಇದಾಯ್ತು. ಕರಿಬೇಕಾ? ಇಲ್ಲಿ ಒಟ್ಟು 6 ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ. ಬಂದಿರುವಂತಹ ದಾಖಲೆಯ ಆಧಾರದ ಮೇಲೆ 5 ವಿದ್ಯಾರ್ಥಿಗಳನ್ನು ಇಲ್ಲಿ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನು ನಾವು ಮಾಡ್ತಿದ್ದೇವೆ.
ആശിക്കുന്നു നലമോടു കാൺമതിന്നു ಪಿಯುಸಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವಂತಹ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಪೋಷಕರಿದ್ರು ದಯವಿಟ್ಟು ವೇದಿಕೆಗೆ ಬಂದು ಫೋಟೋ ಸೆಕ್ಷನ್ ಅಲ್ಲಿ ಭಾಗವಹಿಸಬೇಕು. ಬೇಗ ಬನ್ನಿ. ನಮ್ಮ ಈ ಸಮಾರಂಭಕ್ಕೆ ಕಡಬ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತ್ರಿಮೂರ್ತಿ ಅವರು ಆಗಮಿಸಿದ್ದಾರೆ ಸರ್. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ, ಗುರುತಿಸ್ತಾ ಇದ್ದೇವೆ ಸರ್. 2022-23ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿರುವವರು ಅಭಿರಾಮ್. ಇವರು 600ರಲ್ಲಿ 576 ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಇವರು ಶ್ರೀಮತಿ ಸುಪ್ರೀತಾ ಮತ್ತು CH ರವಿಚಂದ್ರ ಗೌಡ ನೆಲ್ಯಾಡಿ ಇವರ ಮಗನಾಗಿರುತ್ತಾರೆ. ವೇದಿಕೆಯ ಬಳಿ ಬಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತನ್ವಿತ್ ಮಂಜುನಾಥ್ ಕೆ ಇವರು 600ರಲ್ಲಿ 569 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಇವರು ಶ್ರೀಮತಿ ಪದ್ಮಾವತಿ ಮತ್ತು CA ಮಂಜುನಾಥ್ KT ಕೋಲಂತಾಡಿ 102 ನೆಕ್ಕಿಲಾಡಿ ಗ್ರಾಮದವರು. ಶಿವ ಸುಬ್ರಹ್ಮಣ್ಯ KC 567 600ರಲ್ಲಿ 567 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಇವರು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಚಿದಾನಂದ ಕೆ ಹೊಸಬೀಡು ಕೊಂಬಾರು ಗ್ರಾಮ. ನಿತಿನ್ N 600ರಲ್ಲಿ 562 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ವಾಣಿ ಮತ್ತು ಶ್ರೀ ಭರತ್ ಕುಮಾರ್ ನಡುಮನೆ ಕುದ್ಮಾರು. ವರ್ಷ 600ರಲ್ಲಿ 562 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಶುಭವತಿ ಮತ್ತು ಶ್ರೀ ನಾರಾಯಣಗೌಡ ನೂಚಿಲ ಸುಬ್ರಹ್ಮಣ್ಯ. ಅಭಿಮಾನ್ AV 600ರಲ್ಲಿ 558 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ಉಷಾ ಕೆ ಮತ್ತು ಶ್ರೀ ವಾಡ್ಯಪ್ಪ AS ಎರ್ಮಾಯಿಲ್ ಬಿಳಿನೆಲೆ ಗ್ರಾಮ. ಅಪೇಕ್ಷಾ KH 600ರಲ್ಲಿ 558 ಅಂಕಗಳನ್ನು ಗಳಿಸಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ. ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಹರಿಶ್ಚಂದ್ರ ಬಿಳಿನೆಲೆ ಇವರ ಮಗಳಾಗಿರುತ್ತಾಳೆ. ಶ್ವೇತಾ 600ರಲ್ಲಿ 557 ಅಂಕಗಳು ವಿಜ್ಞಾನ ವಿಭಾಗದಲ್ಲಿ ಗಳಿಸಿರುತ್ತಾರೆ. ಶ್ರೀಮತಿ ಸವಿತಾ ಮತ್ತು ಶ್ರೀ ಜಯಂತ ಕೆ ಕೆಳಗಿನ ಮನೆ ಕೋಣಾಜೆ. ರಾಧಿಕಾ 600ರಲ್ಲಿ 557 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ವೇದಾವತಿ ಮತ್ತು ಶ್ರೀ ನೀಲಯ್ಯ ಪೂಜಾರಿ ಮನೆ ನೂಜಿ ವಾಳ್ತಿಲ. ಯಕ್ಷ PS 600ರಲ್ಲಿ 557 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ.
ಇವರು ಶ್ರೀಮತಿ ಮಮತಾ ಮತ್ತು ಶ್ರೀ ಸುಧಾಕರ ಪೆರುಂದೋಡಿ ಕೊಂಬಾರು ಗ್ರಾಮ ಇವರ ಮಗಳಾಗಿರುತ್ತಾಳೆ. ಮಧುಶ್ರೀ ಪಿ 600ರಲ್ಲಿ 551 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಗಳಿಸಿರುತ್ತಾರೆ. ಶ್ರೀಮತಿ ಮೀನಾಕ್ಷಿ ಮತ್ತು ಶ್ರೀ ಪದ್ಮಯ್ಯ ಗೌಡ ಪಿ ಪಂಜೋಡಿ 102 ನೆಕ್ಕಿಲಾಡಿ ಗ್ರಾಮ. PUC ಹಾಗೂ SSLCಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಪುಸ್ತಕ ಪುರಸ್ಕಾರ ನೀಡಿ ನಮ್ಮ ಅಬಕಾರಿ DC ಆಗಿಂದ ಪೈಲ ಗೋಪಾಲಕೃಷ್ಣರು ವಿಶೇಷವಾದಂಥ ನಗದನ್ನು ನೀಡಿ ಗೌರವಿಸ್ತಿದ್ದಾರೆ. ಸರ್, ನಿಮಗೆ ಕೃತಜ್ಞತೆಗಳು. ವೀಕ್ಷಿತಾಕ್ಕೆ 600ರಲ್ಲಿ 550 ವಿಜ್ಞಾನ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ತ್ರಿಭುವನೇಶ್ವರಿ ಮತ್ತು ಶ್ರೀ ದಿವಾಕರ ಗೌಡ ಕೋಲ್ಪೆ ಕೋಡಿಂಬಾಳ ಗ್ರಾಮ. ಜೀವಿತ್ 600ರಲ್ಲಿ 547 ವಾಣಿಜ್ಯ ವಿಭಾಗದಲ್ಲಿ ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಮತಿ ಜಾನಕಿ ಮತ್ತು ಶ್ರೀ ಗಂಗಾಧರ ಗೌಡ ಬೈದ್ರಿಜಾಲು ಕುಟ್ರುಪಾಡಿ ಗ್ರಾಮ. ಎಲ್ಲ ಪ್ರತಿಭಾನ್ವಿತರಿಗೆ ದೇವರು ಆಯುಷ ಆರೋಗ್ಯವನ್ನ ಕೊಟ್ಟು ಬದುಕನ್ನು ಉಜ್ವಲಗೊಳಿಸಲಿ ಅಂತ ಕೇಳಿಕೊಳ್ಳುತ್ತಾ ಗಣ್ಯರಿಂದ ಸನ್ಮಾನಿಸಲ್ಪಟ್ಟಂತ ಎಲ್ಲ ಪ್ರತಿಭಾನ್ವಿತರಿಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಸನ್ಮಾನಿಸಿ ಪ್ರೋತ್ಸಾಹಿತ ಎಲ್ಲ ಮಹನೀಯರಿಗೂ ಹಾಗೂ ಸರ್ವರಿಗೂ ಧನ್ಯವಾದಗಳು. ತಿಮ್ಮಪ್ಪಗೌಡ ಗುಂಡಡ್ಕ ವಾಸ್ತವರು ನಿಮ್ಮನ್ನು ವೆಯ್ಟ್ ಮಾಡಿದ್ದಾರೆ ವೇದಿಕೆ ಮುಂಭಾಗದಲ್ಲಿ. ದಯವಿಟ್ಟು ಬನ್ನಿ. ಸೌಜನ್ಯ ಕರ್ನಾಟಕ ಇಚಿಲಂಪಾಡಿ ಮನೆ 569 ಅಂಕಗಳನ್ನು ಗಳಿಸಿರುತ್ತಾರೆ. ಸನ್ಮಾನ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪೃಥ್ವಿಜೆ ಕೆಪಿ, ಶ್ರೀಮತಿ ಪರಿಮಳ ಎ, ಪ್ರವೀಣ್ ಕುಮಾರ್ RS ಬಿಳಿನೆಲೆ ಇವರು 556 ಅಂಕಗಳನ್ನು ಗಳಿಸಿರುತ್ತಾರೆ. ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಕ್ಕೆ ನಮ್ಮ ಕಡಬ ತಾಲೂಕಿನ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಬೈಲ್ ಇವರ ಭಾವಚಿತ್ರವನ್ನ ಪೆನ್ಸಿಲ್ ರೇಖಾಚಿತ್ರದಲ್ಲಿ ಮಾಡಿ ಸ್ವತಃ ತಾನೇ ರಚಿಸಿರ್ತಾರೆ. ಕುಮಾರಿ ಅರ್ಪಿತಾ ಪಟ್ಟೆ ಬಲ್ಯ ಗ್ರಾಮ ಅದನ್ನ ಗೌರವಾನ್ವಿತ ಅಧ್ಯಕ್ಷರಿಗೆ ಈಗ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಇದೇ ವೇದಿಕೆಯ ಮುಂಭಾಗದಲ್ಲಿ. ಗೌರವಾನ್ವಿತ ಕಡಬ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಬೈಲು ಅವರು ಎಲ್ಲರ ಸಮ್ಮುಖದಲ್ಲಿ ನಮ್ಮ MCom ಪದವೀಧರೆ ಆಗಿರ್ತಕ್ಕಂತಹ ಕುಮಾರಿ ಅರ್ಪಿತಾ ಪಟ್ಟೆ ಬಲ್ಯಗ್ರಾಮ ಚಂದ್ರಾವತಿ ಅನ್ನುವರ ಸುಪುತ್ರಿ, ಸ್ವತಃ ಯಾವುದೇ ಚಿತ್ರಕಲಾ ಶಿಕ್ಷಕರು ಇಲ್ಲದೆ ತಾನೇ ಸ್ವತಃ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿರ್ತಕ್ಕಂತಹ ಕುಮಾರಿ ಅರ್ಪಿತಾ ನಮ್ಮ ಗೌರವಾನ್ವಿತ ಅಧ್ಯಕ್ಷರ ಭಾವಚಿತ್ರವನ್ನು ಬಿಡಿಸಿದ್ದಾಳೆ. ಅದು ಪೆನ್ಸಿಲ್ ಚಿತ್ರ ಆಗಿರುತ್ತೆ. ಅಭಿನಂದನೆಗಳು ಅರ್ಪಿತಾ ಅವರೇ, ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಅಭಿನಂದನೆಗಳು. ಕಲೆ ಎಲ್ಲರಲ್ಲೂ ಇದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಿದ್ರೆ. ಕುಮಾರಿ ಅರ್ಪಿತಾ ಅಮೋಘವಾದಂಥ ಕಲಾ ಪ್ರತಿಭೆ. ಅಧ್ಯಕ್ಷರ ಫೋಟೋವನ್ನು ಪೆನ್ಸಿಲ್ ಚಿತ್ರದಲ್ಲಿ ಬಿಡಿಸಿ ಹಸ್ತಾಂತರಿಸಿದಲೆ. ಅರ್ಪಿತಾರಿಗೆ ಗೌರವಾರ್ಪಣೆ ಅಧ್ಯಕ್ಷರಿಂದ. ನಿಮ್ಮ ಕಲಾ ಪ್ರತಿಭೆಗೆ ಉಜ್ವಲ ಅವಕಾಶ ಸಿಗಲಿ, ಭಗವಂತನ ಬೆಳಗಲಿಂತ ಈ ಸಂದರ್ಭದಲ್ಲಿ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಮುಂದೆ ಸಾಧಕರನ್ನು ಸಭೆಗೆ ಪರಿಚಯಿಸಲಿಕ್ಕಿದ್ದಾರೆ
ನೀಲಾವತಿ ಇವರು. ಕ್ಷಮಿಸಿ, ನನ್ನದುಂಟ. ಕ್ರೀಡೆಯಲ್ಲಿ ಸಾಧಕರನ್ನ ಸಭೆಗೆ ಪರಿಚಯಿಸಲಿಕ್ಕಿದ್ದಾರೆ ಶ್ರೀಯುತ ದೇವಿಪ್ರಸಾದ್ ಸರ್ ಇವರು. ಒಕ್ಕಲಿಗೌಡ ಸಮುದಾಯದ ಸ್ಥಾಪಕ ಸದಸ್ಯರೊಂದು ಹೆಸರು ಬಾಕಿಯಾಗಿದೆ. ನಾಗಪ್ಪಗೌಡ ಪಾಳೆಚಾರು ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಯಾರಾದರೂ ಬಾಕಿ ಇದ್ರೆ ಬನ್ನಿ. ನಾಗಪ್ಪಗೌಡ ಪಾಳೆಚಾರು ಅವರು ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜ ಬಾಂಧವರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಗಳನ್ನು ತೋರ್ಪಡಿಸಿದ್ದಾರೆ. ಅದಕ್ಕೆ ನಾವು ಯಾರ ಹೆಸರು ಬಾಕಿ ಇದ್ರೆ ಬನ್ನಿ. ಯಾರಾದರೂ ಕ್ರೀಡೆಯಲ್ಲಿ ನಾಗಪ್ಪಗೌಡರು ಪಾಳೆಚಾರು ಇವರು ಸ್ಥಾಪಕ ಸದಸ್ಯರಾಗಿ 1 ಲಕ್ಷ ರೂಪಾಯಿಯನ್ನು ನೀಡಿ ನಮ್ಮ ಸಂಘದ ಸ್ಥಾಪಕ ಸದಸ್ಯರಾಗಿದ್ದಾರೆ. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಕ್ರೀಡೆಯಲ್ಲಿ ಸಾಧಿಸಿದವರ ಸಾಧಕರ ಪಟ್ಟಿ ಈ ರೀತಿದೆ. ಅನೇಕ ಅಪ್ಲಿಕೇಶನ್ಗಳು ಬಂದು ಕೆಲವನ್ನು ಮಾತ್ರ ನಾವು ಉತ್ತಮವಾದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವುಗಳಲ್ಲಿ ಕ್ರೀಡೆಯಲ್ಲಿ ಶ್ರದ್ಧಾ, ಶ್ರೀಮತಿ ಹಿರಣಾಕ್ಷಿ ಮತ್ತು ಶ್ರೀಧರ್ ಗೌಡ ಕೊಲ್ಯ ಬಂಟ್ರಗಾಮ, ಇವಳು ಗುಡಗಾಡು ಓಟದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಅಭಿರಂಜನ್ ಎಚ್, ಶ್ರೀಮತಿ 100 ಮೀಟರ್ ಓಟರ್ ಮತ್ತು 4x100 ಮೀಟರ್ 100 ಮೀಟರ್ ರಿಲೇಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿ. ಅಶೋಕ್ KY, ಶ್ರೀಮತಿ ಸಂಧ್ಯಾ ಮತ್ತು ಶ್ರೀ ದಿವಂಗತ ಯೋಗೀಶ್ ಕುಮಾರ್ KS ಕೋಟೆಬಾಗಿಲು ಬಿಳ್ಳೆಲೆ SGFI ಅಥ್ಲೆಟಿಕ್ಸಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ನಮ್ಮ ಸಮುದಾಯದ ಅವರು. ನಿಕ್ಷಿತ್ DK ಡೆಫ್ ವಿಭಾಗದಲ್ಲಿ, ಸ್ಪೋರ್ಟ್ಸ್ನ ಡೆಫ್ ವಿಭಾಗದಲ್ಲಿ ನಿಕ್ಷಿತ್ DK, ಶ್ರೀಮತಿ ಮತ್ತು ಶ್ರೀ ಧನಂಜಯಗೌಡ ಕರ್ನಾಟಕ ಐಚಲಂಪಾಡಿ. ಈ ವಿದ್ಯಾರ್ಥಿ 200 ಮೀಟರ್ ಮತ್ತು ಲಾಂಗ್ ಜಂಪ್ ಮತ್ತು ವಾಲಿಬಾಲಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ವಿದ್ಯಾರ್ಥಿ. ಅದೇ ರೀತಿ ಗುಂಪು ಪಂದ್ಯ ಆಟಗಳಲ್ಲಿ ಕೂಡ ನಮ್ಮ ಸಮುದಾಯದ ವ್ಯಕ್ತಿಗಳು ಬಹಳ ಮುಂಚೂಣಿಯಲ್ಲಿದ್ದಾರೆ. ಭೂಷಿತ, ಶ್ರೀಮತಿ ಯಶೋಧ ಮತ್ತು ಶ್ರೀ ವಿಶ್ವನಾಥಗೌಡ ಉಳಿಪು ಕುಟ್ರುಪಾಡಿ. ಟೆನ್ನಿಸ್ ವಾಲಿಬಾಲ್ ಮತ್ತು ವಾಲಿಬಾಲಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ಈಕೆ. ಧನ್ವಿ M, ಶ್ರೀಮತಿ ಅಮಿತಾ ಮತ್ತು ಶ್ರೀ ದುಗ್ಗಣ್ಣಗೌಡ ಮನೆಜಾಲು ಕೊಣಾಜೆ ಕಬಡ್ಡಿ ಪಂದ್ಯಾಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿನಿ. ಕಿಶನ್ V, ಶ್ರೀಮತಿ ಮೀನಾಕ್ಷಿ ಬಾಬುಗೌಡ ಕೈಕೊರೆ ಇವರ ಮೊಮ್ಮಗ, ಶಟಲ್ ಬ್ಯಾಡ್ಮಿಂಟನಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಈ ಲಿಖಿತ ದಿವಂಗತ ಕುಶಲಪ್ಪಗೌಡ ಅಗರಿ ಕೊಂಬಾರು ಇವರ ಪುತ್ರಿ. ಕಬಡ್ಡಿಯಲ್ಲಿ ಯೂನಿವರ್ಸಿಟಿಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥವಳು. ಶ್ರೇಯಸ್ PB, ಶ್ರೀಮತಿ ಸುಭಾಷಿಣಿ ಮತ್ತು ಶ್ರೀ ಬಾಲಕೃಷ್ಣಗೌಡ ಪನ್ಯಾಡಿ ಬಲ್ಯ ಇವರ ಮಗ, ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿ. ಅದೇ ರೀತಿಯಾಗಿ ವೇಟ್ ಲಿಫ್ಟಿಂಗಲ್ಲಿ ಪೂಜಾ, ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ಯಶೋಧರಗೌಡ ಕಡ್ಯ ಕೊಣಾಜೆ ಇವರ ಮಗಳು. ವೇಟ್ ಲಿಫ್ಟಿಂಗಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಈಕೆ. ಮನೋಜ್ BR ಬಳಕ್ಕ ನೂಜಿಬಾಲ್ತಿಲ ವೇಟ್ ಲಿಫ್ಟಿಂಗಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ಅವರು. ಅದೇ ರೀತಿಯಾಗಿ ಚೆಸ್ ಮತ್ತು ಯೋಗಾಸನವನ್ನು ಆಯ್ಕೆ ಮಾಡಿಕೊಂಡಾಗ ಪ್ರಣಮ್ಯ ಅಗಳಿ, ಶ್ರೀಮತಿ ಮತ್ತು ಶ್ರೀ ಚಂದ್ರಹಾಸ ಅಗಳಿ ಕಾಯಮಣ ಇವರ ಪುತ್ರಿ. ಯೋಗಾಸನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ನಿರ್ಮಿಸಿದಂಥ ನಮ್ಮ ಹೆಮ್ಮೆಯ ಒಕ್ಕಲಿಗೌಡ ಸಮುದಾಯದ ಪುತ್ರಿ. ಅದೇ ರೀತಿಯಾಗಿ ಸಾನ್ವಿಕಾ H, ಶ್ರೀಮತಿ ವೀಣಲತಾ ಮತ್ತು ಶ್ರೀ ಯಾದವ ಶೇರ ಕಾಣಿಯರು ಇವರು ಚೆಸ್ ಮತ್ತು ಯೋಗಾಸನದಲ್ಲಿ ಎರಡೂ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂಥ ಈಕೆ ನಮ್ಮ ಸಮುದಾಯದ ಸುಪುತ್ರಿ. ಅದೇ ರೀತಿಯಾಗಿ ವಯಸ್ಕರ ಕ್ರೀಡಾಕೂಟ ನಮ್ಮ ಹಿರಿಯರು ಕೂಡ ಸಾಮಾನ್ಯರಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ವಯಸ್ಕರ ಕ್ರೀಡಾಕೂಟದಲ್ಲಿ ವಸಂತಿ MS ಸವಣೂರು ಇವರು 200 ಮೀಟರ್, 800 ಮೀಟರ್, 1500 ಮೀಟರ್, 3 ಕಿಲೋಮೀಟರ್ ವೇಗದ ನಡಿಗೆ ಇದರಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥ ನಮ್ಮ ಹೆಮ್ಮೆಯ ಪುತ್ರಿ. ರೇಖಾ, ಶ್ರೀ ಯುವರಾಜ್ ಗೌಡ ಇವರ ಪತ್ನಿ ಹಾಲಾಡಿ ಕೊಣಾಜೆ ಇವರು 400 ಮೀಟರ್ ಮತ್ತು 800 ಮೀಟರ್ ಹಾಗೂ 5 ಕಿಲೋಮೀಟರ್ ವೇಗದ ನಡಿಗೆಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥ ನಮ್ಮ ಹೆಮ್ಮೆಯ ಮಗಳು. ಜನಾರ್ದನಗೌಡ ಕುಟ್ರುಪಾಡಿ
ಇವರು 100 ಮೀಟರ್, 200 ಮೀಟರ್, 400 ಮೀಟರ್, 100 ಮೀಟರ್ 4x100 ಮೀಟರ್ ರಿಲೇ, 4x400 ಮೀಟರ್ ರಿಲೇ ಹಾಗೂ 1500 ಮೀಟರ್ ಹಾಗೂ 5 ಕಿಲೋಮೀಟರ್ ನಡಿಗೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಗೌಡ ಸಮುದಾಯದ ಪುತ್ರ. ಅದೇ ರೀತಿಯಾಗಿ ಸುಶೀಲಾ ಪೆರ್ಲೋಡಿ ಕಾಣಿಯೂರು ರಾಷ್ಟ್ರ ಮಟ್ಟದ ಕ್ರೀಡಾಪಟು, ಹಿರಿಯರ ವೇಗದ ನಡಿಗೆಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ ನಮ್ಮ ಗೌಡ ಸಮುದಾಯದ ಹೆಸರನ್ನು ಆಗಸದೆತ್ತರಕ್ಕೆ ಏರಿಸಿದಂಥ ನಮ್ಮ ಊರಿನ ಕ್ರೀಡಾಪಟು. ಈ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಒಕ್ಕಲಿಗ ಗೌಡ ಸಮುದಾಯ ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು ದಕ್ಷಿಣ ಕನ್ನಡ ಇವರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವರನ್ನು ಪ್ರೋತ್ಸಾಹಿಸಿದಂಥ ಅವರ ಕುಟುಂಬಸ್ಥರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು, ಹಿರಿಯರೊಂದಿಗೆ ಕಿರಿಯರೇ ಕೂಡ ಅಭಿನಂದಿಸುವಂಥ, ಗೌರವಿಸುವಂಥ ಅವಿಸ್ಮರಣೀಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಪ್ರಣಮ್ಯ ವಿಶ್ವ ಯೋಗ ಸಾಧಕಿ, ಅಂತಾರಾಷ್ಟ್ರೀಯ ಚಾಂಪಿಯನ್ ವಿಜೇತ ಯೋಗ ಸಾಧಕಿ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಪದಕ ವಿಜೇತೆ ಯೋಗಪಟು ಪ್ರಣಮ್ಯ CA. ಅತಿ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವ ಪ್ರಣಮ್ಯ ಆಗಲಿ ಹಲವಾರು ಪ್ರಶಸ್ತಿ ಪದಕಗಳ ಸಾಧನೆಗೈದು ಸುಮಾರು 10 ಬಾರಿ ರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್, ಅಂತಾರಾಷ್ಟ್ರೀಯ ಯೋಗ ಚಾಂಪಿಯನ್ಶಿಪ್ ಹಾಗೂ ಅತ್ಯಲ್ಪ ಸಮಯದಲ್ಲಿ ವಿಶ್ವ ದಾಖಲೆ ಯೋಗದಲ್ಲಿ 5 ಸ್ಟಾರ್ ಯೋಗ ಅವಾರ್ಡ್, NYSF ಯೋಗ ಸ್ಪೋರ್ಟ್ಸ್ ಪ್ರಶಸ್ತಿ, ವರ್ಲ್ಡ್ ವೈಡ್ ರೆಕಾರ್ಡ್, ಅದೇ ರೀತಿ ಇಂಟರ್ನ್ಯಾಷನಲ್ ಎಕ್ಸಲೆನ್ಸ್ ಪ್ಲೇಯರ್ ಅವಾರ್ಡ್, ಯೂನಿವರ್ಸಲ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ಕ್ರೀಡಾ ಭಾರತಿ ಜಿಜಾಬಾಯಿ ಪ್ರಶಸ್ತಿ, ವಿವೇಕಾನಂದ ರಾಜ್ಯ ಯೋಗ ಪ್ರಶಸ್ತಿ, ಯೋಗ ಕಲಾ ಪ್ರತಿಭಾ ಪ್ರಶಸ್ತಿ, ವಿಶ್ವ ಯೋಗ ಒಲಿಂಪಿಯಾಡ್ ಪ್ರಶಸ್ತಿ, 7 ಬಾರಿ ರಾಜ್ಯ ರಾಷ್ಟ್ರ ಯೋಗ ಕುಮಾರಿ ಪ್ರಶಸ್ತಿಯನ್ನು ಹಾಗೂ ರಾಜ್ಯ ಮತ್ತು ರಾಷ್ಟ್ರೀಯ ದಸರಾ ಯೋಗ ಚಾಂಪಿಯನ್ ಪ್ರಶಸ್ತಿ, ಇನ್ನೂ ಹಲವು ದಾಖಲೆಗಳನ್ನು ಪಡೆದ ಪ್ರಣಮ್ಯ ಸುಮಾರು 250ಕ್ಕಿಂತ ಹೆಚ್ಚು ಪ್ರಶಸ್ತಿ ಪದಕಗಳನ್ನು ಹೊಂದಿರುವ ಇವರು ಹಲವಾರು ಬಾರಿ ಮುಖ್ಯಮಂತ್ರಿಗಳು, ಸಚಿವರುಗಳು, ಶಿಕ್ಷಣ ಸಂಸ್ಥೆಗಳಿಂದ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಂದ, ಹಲವು ಸಂಘ ಸಂಸ್ಥೆಗಳಿಂದ ಅಭಿನಂದನೆ ಸನ್ಮಾನ ಸ್ವೀಕರಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಸತತ 8 ಬಾರಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದು ವಿಶ್ವ ದಾಖಲೆ ಪಡೆದ ಅಗಲಿ ಕುಟುಂಬದ ಯೋಗ ಕುಮಾರಿ ಪ್ರಣಮ್ಯ ಚಂದ್ರಹಾಸ AP ಮತ್ತು ಹೇಮಾ ಚಂದ್ರಹಾಸ ದಂಪತಿಯ ಪುತ್ರಿ. ಇವಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಕೂಡ ಸಮರ್ಪಿಸುತ್ತಿದ್ದೇನೆ. ಗೌರವವನ್ನು ಸ್ವೀಕರಿಸಿದ್ದ ಎಲ್ಲ ಸಾಧಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಒಂದು ಬೈಕಿನ ಕೀ ಹಾಗೂ ಒಂದು ಮಾರುತಿ ಕಾರ್ನ ಕೀ, 2 ಕೀಗಳು ಸಿಕ್ಕಿದೆ ವಾಹನದು. ದಯವಿಟ್ಟು ಕಳ್ಕೊಂಡವರು ಇಲ್ಲಿ ಬಂದು ವಿಚಾರಿಸಬಹುದು. ಮುಂದಿನ ಸಾಧಕರನ್ನ ಸಭೆಗೆ ಪರಿಚಯಿಸಲಿಕ್ಕಿದ್ದಾರೆ ಮಹಿಳಾ ಘಟಕದ ಗೌರವಾಧ್ಯಕ್ಷ ಅಂತ ಶ್ರೀಮತಿ ಲೀಲಾವತಿ ಶಿವರಾಮ್ ಇವರು. ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಇದರ ಪದಗ್ರಹಣ ಸಮಾರಂಭದ ಹಾಗೂ ಶಿಲಾನ್ಯಾಸ ಮತ್ತು ಪದಗ್ರಹಣ ಸಮಾರಂಭದ ಈ ಶುಭ ಸಂಜೆಯಲ್ಲಿ ನಾವಿದ್ದೇವೆ. ಶ್ರೀಮತಿ ವಾಣಿ ಮತ್ತು ಶ್ರೀ ಸದಾನಂದ ಗೌಡ ಪಿಜಕ್ಕಳ ಮನೆ ಕಂಗುಳೆ ಕಡಬ ಇವರ ಮಗಳಾದ ಸಾನ್ವಿಕಾ KS ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಸಾನ್ವಿಕಾ KS ಓಜಸ್ MC, ಶ್ರೀಮತಿ ಪುಷ್ಪಲತಾ ಮತ್ತು ಶ್ರೀ ದಿವಂಗತ ಚಂದ್ರಮೋಹನ್ ಮೇರಂಜಿ ಮನೆ ನೆಟ್ಟನ ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರಾಟೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಕಡಬದ ವೈದ್ಯಾಧಿಕಾರಿಗಳಂತ ಡಾಕ್ಟರ್ ತ್ರಿಮೂರ್ತಿ ಇವರನ್ನ ಕಡಬ ಒಕ್ಕಲಿಗೌಡ ಸೇವಾ ಸಂಘದ ಪರವಾಗಿ ಅಭಿನಂದಿಸುತ್ತಿದ್ದೇವೆ, ಗೌರವಿಸುತ್ತಿದ್ದೇವೆ ಸರ್. ಕೃತಜ್ಞತೆಗಳು ಸರ್. ನಮ್ಮ ಸ್ಥಾಪಕ ಸದಸ್ಯರು ಸುಂದರಗೌಡ ಪಾಣಗ, ಸುಂದರಗೌಡ ಆರ್ಮಿ ಕಡಬ, ಸಾನ್ವಿಕಾ ಓಜಸ್, ಮೋಣಪ್ಪಗೌಡ ಅರಿವಾಜಳು. ಬನ್ನಿ.
ಸಾನ್ವಿಕಾ ಓಜಸ್ MC ಮತ್ತು ನಿಶ್ಚಿತಾ P. ಕರಾಟೆಯಲ್ಲಿ ಪ್ರತಿಭಾನ್ವಿತರು ಇವರು. ಮುಂದೆ ಚಿತ್ರಕಲೆಯಲ್ಲಿ ಪ್ರತಿಭಾನ್ವಿತರು ಶ್ರೀಮತಿ ಮೈನಾ KR ಮತ್ತು ಶ್ರೀ ರಾಜೇಶ್ KP ಕುಂಡೂರು ಕೋಡಿಂಬಾಳ ಗ್ರಾಮ. ಸಾತ್ವಿಕ್ KR ಇವರು ಅದು ನಿಶ್ವಿತ್ ಆಯ್ತು ನಿಶ್ವಿತ್ ಕರ್ದೆ. ಆಯ್ತು. ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀ ಸುರೇಶ್ ಗೌಡ ಪೊನ್ನೈತರು ನೆಕ್ಕಿಲಾಡಿ ಗ್ರಾಮ. ಇವರ ಮಗನಾದ ನಿಶ್ಚಿತ್ P ಇವರು ಕರಾಟೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸಾತ್ವಿಕ್ KR ದಯವಿಟ್ಟು ಬನ್ನಿ ವೇದಿಕೆಗೆ. ಶ್ರೀಮತಿ ಮೈನಾ KR ಮತ್ತು ರಾಜೇಶ್ ಕಂಡೂರು ಕೋಡಿಂಬಾಳ ಗ್ರಾಮ. ಇವರ ಮಗನಾದ ಸಾತ್ವಿಕ್ KR ಇವರು ಹೈಯರ್ ಗ್ರೇಡ್ ಮತ್ತು ಪರೀಕ್ಷೆಯಲ್ಲಿ ಮತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ಚಿತ್ರಕಲೆಯಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ದಮಯಂತಿ ಬೀರಂತಡ್ಕ ಕುಂತೂರು ಹಾಗೂ ದಿವಂಗತ ಕುಶಾಲಪ್ಪ ಗೌಡ ಇವರ ಮಗನಾದ ದೀಕ್ಷಿತ್ ಗೌಡ ಇವರು ಕಾಮಿಡಿ, ಕಿಲಾಡಿ ಹಾಗೂ ಧಾರಾವಾಹಿ ಮತ್ತು ಸಿನಿಮಾ, ನಾಟಕ ಈ ರಂಗಗಳಲ್ಲಿ ಎಲ್ಲ ತನ್ನ ಪ್ರತಿಭೆಯನ್ನು ಸಾಧಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅದಿತಿ S ಗೌಡ. ಶ್ರೀಮತಿ ಗಾಯತ್ರಿ ಮತ್ತು ಶ್ರೀ ಸುರೇಶ್ ಗೌಡ ಕುಂಡಡ್ಕ ಕುಂತೂರು ಗ್ರಾಮ. ಇವರ ಮಗಳಾದ ಅದಿತಿ S ಗೌಡ ಇವರು ರಿಯಾಲಿಟಿ ಶೋ ಇದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಮ್ಮೊಂದು ಸಮಾಜದ ಹೆಣ್ಣು ಮಗು ಇವಳು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭಾನ್ವತೆಯನ್ನು ಪ್ರದರ್ಶಿಸಿದ್ದಾರೆ. ಇನ್ನಿದ್ರೆ ಕರೀರಿ. ಮುಂದೆ ವಂದನಾ P. ಶ್ರೀಮತಿ ಮತ್ತು ಶ್ರೀ ಪುರುಷೋತ್ತಮ ಗೌಡ ಪನ್ಯಾಡಿ ಬಲ್ಯ ಗ್ರಾಮ. ಇವರ ಮಗಳಾದ ವಂದನಾ P ಇವರು ಕೋವಿಡ್ ವಾರಿಯರ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಫಾರ್ಮಸಿಸ್ಟ್ ಹಾಗೂ ಚಿತ್ರಕಲೆಯಲ್ಲಿ ಕೂಡ ಇವರು ತನ್ನ ಪ್ರತಿಭೆಯನ್ನು ಪ್ರತಿಭಾನ್ವಿಸಿದ್ದಾರೆ. ವಂದನಾ P. ಇನ್ನು ಕರೀರಿ ಸರ್ ಬೇಗ ಬೇಗ. ಶ್ರೀಮತಿ ಸುಂದರಿ P ಮತ್ತು ನಾರಾಯಣಗೌಡ ಕೆಳಗಿನ ಬೀಡು ಬಂಟ್ರ ಗ್ರಾಮ. ಇವರ ಮಗನಾದ ಋತ್ವಿಕ್ NB ಇವರು MBBS ಇದರಲ್ಲಿ ಪದವೀಧರೆಯನ್ನು ಪಡೆದು ತಮ್ಮ ಸಮಾಜದ ಹೆಮ್ಮೆಯ ಹುಡುಗ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಹೆಸರು ಕರೀರಿ ಸರ್. ಶ್ರೀಮತಿ ಮತ್ತು ಶ್ರೀ ತಿಮ್ಮಪ್ಪ ಗೌಡ ಕೋರಿಯರ್ 102 ನೆಕ್ಕಿಲಾಡಿ ಗ್ರಾಮ. ಇವರ ಮಗಳಾದ ಶಮಿತ್ K MBBS. ಶಮಿತಾ K ಇವರು ಕೂಡ MBBS ಆಗಿ ತಮ್ಮ ಆಯ್ತಾ ಸನ್ಮಾನಕ್ಕಿದ್ರೆ ಕರೀರಿ. ಇನ್ನು ಶ್ರೀಮತಿ ಲೀಲಾವತಿ K ಮತ್ತು ಶ್ರೀ ದೇವಯ್ಯ ಗೌಡ ಪನ್ಯಾಡಿ ಇವರ ಮಗಳಾದ ಸಪ್ತಶ್ರೀ ಇವರು ಡಾಕ್ಟರ್ ಆಫ್ ಫಾರ್ಮಸಿ ಇದರಲ್ಲಿ 3rd ರ್ಯಾಂಕ್ ಅನ್ನು ಪಡೆದಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಪ್ರತಿಭಾನ್ವಿತರನ್ನ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶೇಖರಗೌಡ K ಬರಪ್ಪಾಡಿ ಕುದ್ಮಾರು ಗ್ರಾಮ. ಇವರ ಮಗಳಾದ ರಾಶಿ KC ಇವರು ರಾಷ್ಟ್ರಗೀತೆ ಹಾಡುವುದರಲ್ಲಿ ದಾಖಲೆಯನ್ನು ಮೂಡಿಸಿದ್ದಾರೆ. ನೆಕ್ಸ್ಟ್ ಇದ್ದಾರಾ? ಆಯ್ತಾ ಸರ್? ಸನ್ಮಾನ ಕೆಲವು ಎಲ್ಲರನ್ನು ಕೂಡ ಕರೀರಿ. ಬಾಕಿ ಇದೆ ಇನ್ನು? ಆಯ್ತಾ? ಈಗ ಕರೀರಿ. ಮಕ್ಕಳದ್ದು ಮುಗಿಸ್ತೆ. ಇನ್ನು ನಾಟಿ ವೈದ್ಯರು 5 ಜನ ಇದ್ದಾರೆ. ನೆಕ್ಸ್ಟ್ ಮಾಡುವ. ಅಲ್ಲಿಗೆ ಮುಗೀತು. ಮುಂದೆ ಈಗ ಒಂದು ಚಿಕ್ಕ ಬದಲಾವಣೆ. 3 ಜನ ಸ್ಥಾಪಕ ಸದಸ್ಯರಿಗೆ ಸನ್ಮಾನವನ್ನು ಮಾಡ್ತೇವೆ. ಮತ್ತೆ ರೆಡಿಯಾಗಿದ್ದಾರೆ. ಸುಂದರಗೌಡ ಪಾಣಗ, ಸುಂದರಗೌಡ ಕಕ್ಕೆನಡಕ, ಸುಂದರಗೌಡ ಆರ್ಮಿ, ಮೋನಪ್ಪಗೌಡ ಅರಿಮಜಳು ಇಲ್ಲಿ ರೆಡಿಯಾಗಿರಬೇಕು. 5 ಜನ ನಾಟಿ ವೈದ್ಯರಿಗೆ ಗೌರವಿಸಲಿದ್ದೇವೆ. ಒಂದು ಡಿ ಕಯ್ಯಗೌಡ ಕೊಣಾಜೆ,
ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ ಬಿಳಿನೆಲೆ, ಮಲ್ಲಣ್ಣಗೌಡ ಹೊನ್ನಪ್ಪಗೌಡ ಬಾಣಕ ಕೊಂಬಾರು, ಹಾಗೆ ಜಾನಕಿ ನೂಜಿಬಾಲ್ತಿಲ. ನಮ್ಮ ಸಮಾಜದ ಅತ್ಯಮೂಲ್ಯ ರತ್ನಗಳು ಇವುಗಳು. ನಮ್ಮ ಸಮಾಜದ ಭವಿಷ್ಯದ ಮತ್ತು ಮಣಿಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಗೌರವಿಸಿ ನಮ್ಮ ತಾಲೂಕು ಮಟ್ಟದ ಒಕ್ಕಲಿಗೌಡ ಸೇವಾ ಸಂಘದಿಂದ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ ಪುಟಾಣಿಗಳೇ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ನಾವು ಹಾರೈಸ್ತಾ ಇದ್ದೇವೆ. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. ಮುಂದೆ 5 ಜನ ನಾಟಿ ವೈದ್ಯರುಗಳನ್ನು ಗೌರವಿಸ್ತಾ ಇದ್ದೇವೆ. ಒಂದು ಡಿ ಕೈಗೌಡ ಕೊಣಾಜೆ, ಜಾನಕಿ ನೂಜಿಬಾಲ್ತಿಲ, ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ ಬಿಳಿನೆಲೆ, ಮಲ್ಲಣ್ಣಗೌಡ ಹೊನ್ನಪ್ಪಗೌಡ ಬಾಣಕ ಕೊಂಬಾರು. ಸಾಧಕರನ್ನ ಸಭೆಗೆ ಪರಿಚಯಿಸಿದಂಥ ಗೌರವಾಧ್ಯಕ್ಷರಾದ ಶ್ರೀಮತಿ ನೀಲಾವತಿ ಇವರಿಗೆ ಧನ್ಯವಾದಗಳು. 5 ಜನ ಇದ್ದಾರೆ ಸರ್. ಸರ್, ಸ್ಥಾಪಕ ಸದಸ್ಯರು ಆಯ್ತು. ಸುಂದರಗೌಡ ಪಾಣಗ, ಸುಂದರಗೌಡ ಡಿಕೈಗೌಡ ಆರ್ಮಿ, ಮೋಣಪ್ಪಗೌಡ ಅರಿಮಜಳು ಸರ್ ವೇದಿಕೆಯಲ್ಲಿ ನೂಜಿಬಾಲ್ತಿಲ, ಕೃಷ್ಣ ಪ್ರಸಾದ್ ಬಿಳಿನೆಲೆ, ಉಮಾಮಹೇಶ್ವರ್ ಇದ್ದಾರೆ, ಮಲ್ಲಣ್ಣಗೌಡ ಬಾಣಕ ಕೊಂಬಾರು, ಐದು ಜನ ನಾಟಿ ವೈದ್ಯರುಗಳನ್ನು ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕಿನ ಪರವಾಗಿ ಗೌರವಿಸ್ತಾ ಇದ್ದೇವೆ. ಅನೇಕರ ಜೀವ ಉಳಿಸಿದಂಥ ಹೆಗ್ಗಳಿಕೆ ನಾಟಿ ವೈದ್ಯರುಗಳಿಗಿದೆ. ಹಾಗಾಗಿ ಕಡಬ ಒಕ್ಕಲಿಗರ ಗೌಡ ಸೇವಾ ಸಂಘದ ವತಿಯಿಂದ ಶ್ರೀಯುತರನ್ನ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಾಧಕರನ್ನ ಸನ್ಮಾನಿಸಿದ್ದೀರಾ, ಗೌರವಿಸಿದ್ದೀರಾ, ಆ ಮೂಲಕ ತಾವು ಕೂಡ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಾ. ಧನ್ಯವಾದಗಳು. ಸುಂದರಗೌಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಂದರಗೌಡ ಸ್ಥಾಪಕ ಸದಸ್ಯರು, ಮೋಣಪ್ಪಗೌಡ ಅರಿಮಜಳು, ಸುಂದರಗೌಡ ಕಕ್ಕೆನಡಕ ನಿವೃತ್ತ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ವೇದಿಕೆಗೆ ಬರಬೇಕು. ಸ್ಥಾಪಕ ಸದಸ್ಯರ ಹೆಸರನ್ನು ಬಿಟ್ಟು ಹೋದವರು ಬನ್ನಿ. ಮೋಣಪ್ಪಗೌಡ ಅರಿಮಜಳು, ಇವರು ನಮ್ಮ ಸಮಾಜದ ಸ್ಥಾಪಕ ಸದಸ್ಯರಾಗಿರುತ್ತಾರೆ. ಇವರಿಗೆ ಒಕ್ಕಲಿಗ ಗೌಡ ಸೇವಾ ಸಂಘ ಕಡಬ ತಾಲೂಕು ಪರವಾಗಿ ಅಧ್ಯಕ್ಷರು ಶಾಲು ಹಾಗೂ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ.
ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ಧನ್ಯವಾದಗಳು. ನಮ್ಮ ಸಮಾಜದ ಆಸ್ತಿಗಳು ನೀವು, ನಿಮ್ಮನ್ನು ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀಂತನಂ, ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ಈರುವರನ್ನು ನಾವು ವೇದಿಕೆಗೆ ಆಹ್ವಾನಿಸಿದ್ದು ಒಂದು ತಿಮ್ಮಪ್ಪಗೌಡ ಕುಂಡಡ್ಕ ಹಾಗೂ ಪುರುಷೋತ್ತಮಗೌಡ ಪನ್ಯಾಡ್, ದಯವಿಟ್ಟು ವೇದಿಕೆಗೆ ಬನ್ನಿ. 2007ರಲ್ಲಿ ಸುಳ್ಯದಿಂದ ಮಂಗಳೂರಿನವರೆಗೆ ಜಾಗೃತಿಗಾಗಿ ಜಾಥಾ ಮ್ಯಾರಥಾನನ್ನು ಮಾಡುವುದರ ಮೂಲಕ ತಿಮ್ಮಪ್ಪಗೌಡರು ತೀರಾ ಗ್ರಾಮೀಣದಲ್ಲಿ ಜನಾನುರಾಗಿಗಳಾಗಿದ್ದಾರೆ. ಜಾಗೃತಿಗಾಗಿ ಜಾಥಾ ಎನ್ನುವುದರೊಂದಿಗೆ ಸುಳ್ಯದಿಂದ ಮಂಗಳೂರಿನವರೆಗೆ ಜಾಥಾವನ್ನು ನಡೆಸಿ ನಮ್ಮ ಜನಾಂಗದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವ ಕೆಲಸ ಮಾಡಿದ ತಮ್ಮನ್ನ ಅತ್ಯಂತ ಗೌರವಪೂರ್ವಕ ವೇದಿಕೆಗೆ ಆಹ್ವಾನಿಸೋಣ ಸರ್. ಸರ್ ದಬೇಂಡಿ ಬನ್ನಿ. ಇನ್ನೊಂದು ಪುರುಷೋತ್ತಮಗೌಡ ಪನ್ಯಾಡಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾಪಟುಗಳಾಗಿದ್ದುಕೊಂಡು ಖೋ ಖೋ, ಕಬಡ್ಡಿ ಹಾಗೆ ವೇಟ್ ಲಿಫ್ಟರ್ ಈ ಒಂದು ಪಂದ್ಯಾಟಗಳಲ್ಲಿ ಅತ್ಯಂತ ಪ್ರತಿಭಾವಂತರಾಗಿ ಪ್ರತಿಭೆಗಳನ್ನು ಬೆಳಗಿದ್ದೀರಿ ತಾವುಗಳು. ಕಡಬ ಒಕ್ಕಲಿಗರ ಸೇವಾ ಸಂಘದ ಪರವಾಗಿ ಹಿರಿಯ ಚೇತನಗಳನ್ನು ನಾವು ಇದೀಗ ಗೌರವಿಸ್ತಾ ಇದ್ದೇವೆ. ಪುರುಷೋತ್ತಮಗೌಡ ಪನ್ಯಾಡಿ ಹಾಗೂ ತಿಮ್ಮಪ್ಪಗೌಡ ಕುಂಡಡ್ಕ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ, ನಾದ ವೇದ ಕಾವ್ಯಂ ನಟರಾಜ ಸುಂದರಂ, ರಾಗ ತಾಳ ನಾಟ್ಯಂ. ಒಂದು ಪ್ರಕಟಣೆ, 6:30 ಗಂಟೆಗೆ ತೆಂಗಿನಕಾಯಿ ಏಲಂ ನಡೀತದೆ. ದಯವಿಟ್ಟು ಇಲ್ಲಿದ್ದವರು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಸಮುದಾಯದವರಿಗೆ ಮಾತ್ರ ಅದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಇದು ಹೊರೆಕಾಣಿಕೆಯ ಸಂಘಟಕರಾದಂಥ ಪ್ರವೀಣ್ ಕುಂಟ್ಯಾಡಿ ಇವರು ವಿನಂತಿಸಿಕೊಳ್ತಾ ಇದ್ದಾರೆ. ತಿಮ್ಮಪ್ಪಗೌಡ ಕುಂಡಡ್ಕ ಇವರು ಒಂದೇ ಮನೆಯಿಂದ 2 ಸದಸ್ಯತ್ವವನ್ನು ನಮಗೆ ಸ್ಥಾಪಕ ಸದಸ್ಯರಾಗಿ ಕೊಂಡವರು. ಸ್ಪಂದನ ಸೊಸೈಟಿಯ ನಿರ್ದೇಶಕರು ಹೌದು. ಅಭಿನಂದನೆಗಳು ತಿಮ್ಮಪ್ಪಗೌಡ ಹಾಗೂ ಪುರುಷೋತ್ತಮರವರಿಗೆ.